ಹಲ್ ಹಲ್ ಆಭರಣ ಬೆಂಗಳೂರು ಕಂಬಳ ನಮ್ಮ ಕಂಬಳ ಇಂದಿನ ಸಾಂಸ್ಕೃತಿಕ ವೇದಿಕೆಗೆ ಅದ್ದೂರಿ ಚಾಲನೆಯನ್ನ ಶಾರದಾ ಗೊಂಬೆ ಬಳಗ ಒಂದು ಚಾಲನೆಯನ್ನ ನೀಡಿದೆ. ಸ್ನೇಹಿತರೆ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಉಡುಪಿ ಭಾಗದಲ್ಲಿ ಯಾವುದೇ ಅಷ್ಟಮಿಯ ಕಾರ್ಯಕ್ರಮ ಇರಬಹುದು ಅಥವಾ ಚೌತಿ ಇರಬಹುದು ಅಥವಾ ಹಸಿರುವಾಣಿ ಮೆರವಣಿಗೆ ಇರಬಹುದು, ಹೊರೆಕಾಣಿಕೆ ಇರಬಹುದು, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಒಂದು ಮೆರವಣಿಗೆಗೆ ವಿಶೇಷವಾದಂತಹ ಮೆರುಗನ್ನ ನೀಡುವಂತ ಈ ಗೊಂಬೆ ಬಳಗ ಇಂದಿನ ಈ ವೇದಿಕೆಗೆ ಅದ್ಭುತವಾದಂತಹ ಚಾಲನೆಯನ್ನ ನೀಡಿದೆ. ಶಾರದಾ ಗೊಂಬೆ ಬಳಗ ಮೊಗರ್ನಾಡು ಬಂಟ್ವಾಳ ಒಂದು ಜೋರಾದ ಕೈ ಚಪ್ಪಾಳೆಯ ಗೌರವವನ್ನು ಮತ್ತೊಮ್ಮೆ ಯಾಚಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ನೋಡುವಂತ ತಮ್ಮೆಲ್ಲರ ಮೈಯನ್ನ ಜುಮ್ಮೆನಿಸುವಂತ ಒಂದು ಅದ್ಭುತವಾದ ಚೆಂಡೆಯ ರಿಂಗಣದೊಂದಿಗೆ ಈ ವೇದಿಕೆಗೆ ಒಂದು ಇನ್ನಷ್ಟು ಸಾಂಸ್ಕೃತಿಕ ಸ್ಪರ್ಶವನ್ನ ನೀಡುವಂತಹ ಸಂದರ್ಭ. ಚೆಂಡೆಯ ಒಂದು ನಾದವನ್ನ ನಿನ್ನೆಯ ದಿನ ನಾವು ಕಾರ್ಯಕ್ರಮದಲ್ಲಿ ನೋಡಿದ್ದೇವೆ. ಅದೇ ಚೆಂಡೆ ಬಳಗ ಶಾರದಾ ಚೆಂಡೆ ಬಳಗ ಮೊಗರ್ನಾಡು ಬಂಟ್ವಾಳ ತಾಲೂಕು. ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡಿನಲ್ಲಿ ನಡೆಯುವಂತ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಚೆಂಡೆ ಬಳಗ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗ್ತದೆ. ಆದರೆ ಬೆಂಗಳೂರು ಕಂಬಳದ ಈ ವೇದಿಕೆಯಲ್ಲಿ ತಮ್ಮೆಲ್ಲರ ಮುಂದೆ ಇದೀಗ ಶೃಂಗಾರ ಮೇಳದೊಂದಿಗೆ ಕುಣಿತದೊಂದಿಗೆ ಅದ್ಭುತವಾದ ಚೆಂಡೆಯ ರಿಂಗಣವನ್ನ ನಾವೀಗ ಈ ವೇದಿಕೆ ತರ್ತಾ ಇದ್ದೇವೆ. ಶಾರದಾ ಚೆಂಡೆ ಬಳಗ ಮೊಗರ್ನಾಡು ಬಂಟ್ವಾಳ ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ.
ಶಾರದಾ ಚೆಂಡೆ ಬಳಗ ಅದ್ಭುತವಾದ ಚೆಂಡೆಯ ರಿಂಗಣದೊಂದಿಗೆ ವೇದಿಕೆಯಲ್ಲಿ ತಮ್ಮೆಲ್ಲರಿಗೆ ಮನರಂಜನೆಯನ್ನು ನೀಡಿದ್ದಾರೆ. ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮೊದಲಿಗೆ ಈ ವೇದಿಕೆಯಲ್ಲಿ ಒಂದು ಹಾಸ್ಯದ ತುಣುಕಿನೊಂದಿಗೆ ವೇದಿಕೆಗೆ ಬರ್ತಾ ಇದ್ದಾರೆ. ಕಾಮಿಡಿ ಕಿಲಾಡಿಯಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಂತಹ ತಂಡ ಮಂಗಳೂರಿನ ಪ್ರತಿಭೆಗಳು ರಾಕೇಶ್ ಪೂಜಾರಿ ಹುಡೆ, ಸೂರಜ್ ಮಂಗಳೂರು, ಅನೀಶ್ ಪೂಜಾರಿ ವೇಣೂರು, ಹಾಗೆ ಪ್ರವೀಣ್ ಜೈನ್. ಇವರ ಪರಿಚಯ ತಮ್ಮೆಲ್ಲರಿಗೂ ಇದ್ದೇ ಇದೆ. ಯಾಕಂದ್ರೆ ಕನ್ನಡದ ವಾಹಿನಿಯಲ್ಲಿ ಮೂಡಿಬಂದಂತ ಕಾಮಿಡಿ ಕಿಲಾಡಿಯಲ್ಲಿ ಇಡೀ ರಾಜ್ಯವನ್ನ ನಗೆಗಡಲಲ್ಲಿ ತೇಲಿಸಿದಂತ ಸತ್ಕೀರ್ತಿ ಇರುವಂತಹ ತಂಡ. ಮುಂದಕ್ಕೆ ಇಂದಿನ ಈ ವೇದಿಕೆಯಲ್ಲಿ ಬೇರೆ ಬೇರೆ ರೀತಿಯ ರಸಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. ನೃತ್ಯ ಇರ್ಬೋದು, ಅದರೊಂದಿಗೆ ಜನಪದ ಕುಣಿತ ಇರ್ಬೋದು, ಅದರೊಂದಿಗೆ ಹಾಸ್ಯಕ್ಕೆ ಕೊರತೆ ಆಗ್ಬಾರ್ದು ಎನ್ನುವ ನಿಲುಮೆಯಲ್ಲಿ ಬೇರೆ ಬೇರೆ ತಂಡಗಳು ವೇದಿಕೆಗೆ ಬರ್ಲಿಕ್ಕಿದೆ. ಮೊದಲಿಗೆ ಕಾಮಿಡಿ ಕಿಲಾಡಿಗಳು, ಆದ್ಮೇಲೆ ಮಂಗಳೂರಿನಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತ ಪ್ರಶಂಸಾ ಕಾಪು ಬಲೆ ತಿಳಿಪಾಲೆ ತಂಡ ಕೂಡ ವೇದಿಕೆಯನ್ನು ಅಲಂಕರಿಸಲಿಕ್ಕಿದೆ. ಅದಾದ್ಮೇಲೆ ತೆಂಗುತಿಟ್ಟು ಯಕ್ಷಗಾನ ಆಖ್ಯಾನ ಕೂಡ ವೇದಿಕೆಗೆ ಬರ್ಲಿಕ್ಕಿದೆ. ಬೇರೆ ಬೇರೆ ತಂಡಗಳ ಒಂದು ಅದ್ಭುತವಾದಂತ ಒಂದು ಸಾಂಸ್ಕೃತಿಕ ರಸಧೌತನ್ನು ಬೆಳಗಿನಿಂದ ಸಂಜೆವರೆಗೆ ನಿತ್ಯ ನಿರಂತರ ಎನ್ನುವ ನಿಟ್ಟಿನಲ್ಲಿ ನಡೆಯಲಿಕ್ಕಿದೆ. ಹಾಗಾಗಿ ದೂರದಲ್ಲಿರುವಂತಹ ಎಲ್ಲರೂ ಆಸೀನರಾಗಿ ನಮ್ಮ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಆಭರಣ ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಕಂಬಳ ಕ್ರೀಡೆ ಅನ್ನುವಂಥದ್ದು ಕರಾವಳಿ ಭಾಗದ ಜನರ ಉಸಿರಾಗಿರುವಂತಹ ಕ್ರೀಡೆ. ಈ ಕ್ರೀಡೆಯನ್ನು ರಾಜ್ಯದ ರಾಜಧಾನಿಯಲ್ಲಿ ತೋರಿಸಬೇಕು. ಕಂಬಳ ಕ್ರೀಡೆಯ ವಿಶೇಷತೆಯನ್ನು ಎಲ್ಲರೂ ತಿಳಿಬೇಕು ಎನ್ನುವ ನಿಟ್ಟಿನಲ್ಲಿ ಸನ್ಮಾನ್ಯ ಅಶೋಕ್ ರೈ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಇವರ ಅಧ್ಯಕ್ಷತೆಯಲ್ಲಿ, ಶ್ರೀ ಕೆ ಪ್ರಕಾಶ್ ಶೆಟ್ಟರ ಗೌರವಾಧ್ಯಕ್ಷತೆಯಲ್ಲಿ ಖ್ಯಾತ ಸಂಗೀತ ಮಾಂತ್ರಿಕ ಗುರುಕಿರಣ್ ಇವರು ಕಾರ್ಯಾಧ್ಯಕ್ಷರಾಗಿ, ಗುಣರಂಜನ್ ಶೆಟ್ಟಿ ಅವರು ಉಪಾಧ್ಯಕ್ಷರಾಗಿ ಕಟ್ಟಿದಂತ ತಂಡ ಇಂದಿನ ಈ ಎಲ್ಲ ಕಾರ್ಯಕ್ರಮಗಳಿಗೆ ರೂವಾರಿಯಾಗಿ ಗುರುವಾರ 2 ದಿನದ ಒಂದು ಅದ್ಭುತ ಸಾಂಸ್ಕೃತಿಕ ವೇದಿಕೆಯನ್ನ ಬೇರೆ ಬೇರೆ ಕಲಾವಿದರನ್ನು ಒಗ್ಗೂಡಿಸಿಕೊಂಡು ಕೇವಲ ಕ್ರೀಡೆಯ ಮನರಂಜನೆಯೊಂದಿಗೆ ಅದರೊಂದಿಗೆ ಸಾಂಸ್ಕೃತಿಕವಾಗಿ ಲೋಪ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಬೇರೆ ಬೇರೆ ಉನ್ನತ ಕಲಾವಿದರನ್ನ ಜೊತೆಗೂಡಿಸಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಿನ್ನೆಯ ಕಾರ್ಯಕ್ರಮ ಎಲ್ಲರೂ ಬಹಳಷ್ಟು ಆನಂದದಿಂದ ಕಣ್ತುಂಬಿಸಿಕೊಂಡವರಿದ್ದೀರಿ. ಇಂದಿನ ಈ ವೇದಿಕೆಯಲ್ಲಿ ಈಗ ಕಾಮಿಡಿ ಕಿಲಾಡಿ ತಂಡವನ್ನು ನಾವು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದೇವೆ. ವಿಶೇಷವಾಗಿ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಪ್ರಸಿದ್ಧಿ ಬಂದ ನಂತರ ಅವರಿಗೆ ಬೇರೆ ಬೇರೆ ರೀತಿಯ ಫ್ಯಾನ್ಗಳು ಅಂದ್ರೆ ಅಭಿಮಾನಿಗಳು ಸಿಗ್ತಾರೆ. ಕಂಡಲ್ಲಿ ಸಿಕ್ಕಿದಲ್ಲಿ ಸೆಲ್ಫಿಯನ್ನು ತೆಗೆಯುವಂತ ಒಂದು ಕ್ರೇಜ್ ಅನ್ನುವಂಥದ್ದು ಎಲ್ಲ ಕಡೆ ಇದ್ದೇ ಇರುತ್ತೆ. ಹಾಗೆ ಒಬ್ಬ ಸೆಲೆಬ್ರಿಟಿ ಅವನಿಗೆ ಯಾವ ರೀತಿಯ ಫ್ಯಾನ್ಸ್ ಇರ್ತಾರೆ ಎನ್ನುವುದನ್ನು ಹಾಸ್ಯದ ಲೇಪನದೊಂದಿಗೆ ಒಂದು ತುಣುಕನ್ನ ಈ ವೇದಿಕೆಗೆ ತರುವಂತ ಪ್ರಯತ್ನವನ್ನ ರಾಕೇಶ್ ಪೂಜಾರಿ, ಸೂರಜ್ ಮಂಗಳೂರು, ಅನೀಶ್ ಪೂಜಾರಿ ವೇಣೂರು ಹಾಗೂ ಪ್ರವೀಣ್ ಜೈನ್ ನಾಲ್ವರು ಜೊತೆಯಾಗಿ ತಮ್ಮ ಮುಂದೆ ತರಲಿಕ್ಕಿದ್ದಾರೆ. ಈ ತಂಡಕ್ಕೆ ತಮ್ಮ ಜೋರಾದ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಕಾಮಿಡಿ ಕಿಲಾಡಿ ತಂಡವನ್ನ ಬರಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದ. ಕಾಮಿಡಿ 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 ಕಿಲಾಡಿಗಳು, ಕಾಮಿಡಿ 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 ಕಿಲಾಡಿಗಳು. Tension is my ಕಾಮಿಡಿ 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 ಕಿಲಾಡಿಗಳು, ಕಾಮಿಡಿ 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 ಕಿಲಾಡಿಗಳು. No tension is ready music. ಹಾಯ್ 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 ಹಾಯ್. ಏನ್ ಮುಂದ್ಗಡೆ ಕೂತವ್ರು ಮಾತ್ರ, ಹಿಂದ್ಗಡೆ ಅಣ್ಣ ನಮಸ್ಕಾರ. ಓ ಈ ಕಡೆ ಅವ್ರಿಗೆ ಬೇಜಾರಾಗುತ್ತೆ. ನೀನ್ ಹೇಳಿದ್ರೆ ಕಿರ್ಚಲ್ಲ, ನಾನು ಹೇಳಿದ್ರೆ ಕಿರ್ತಾರೆ. ಹಾಯ್ ಏನಿಲ್ಲ ಅಣ್ಣ, ಈ ಕಡೆ ಇರೋರು ಆ ಕಡೆ ಅಣ್ಣ ಮತ್ತೆ ಅಕ್ಕ ಎಲ್ರು ನಮಸ್ಕಾರ. ಹಾಯ್ ಭಾಸ್ಕರ, ನಿಖಿಲ್ ಜೈದಾರ ಎಲ್ಲ ಮಲಗಿದ್ದೀರಾ? ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಗುಡ್ ನೈಟ್. ನೀವಿಬ್ರು ಹೇಳಿದ್ರು ಕಿರ್ಚಲ್ಲ. ಕೇಳಿ. ಹಲೋ ಗೇಂಡಮ್ಮಗ, ಹಣ ಕೊಟ್ಟು ಜನ ಕರ್ಕೊಂಡ್ ಬಂದಿದ್ದಾನ ಅಂತ ಇರ್ಲಿಲ್ಲ. ಅಲ್ಲೇ ನೀನು ನೀನು ಓಕೆ. ಮೈ ಸೆಲ್ಫ್ ಅನೀಶ್ ಪೂಜಾರಿ, ನಾನು ಟಾಪ್ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ಸ್ಟಾರ್. ನಾನು ಇವನು ಪ್ರವೀಣ್, ಸಣ್ಣ ಪುಟ್ಟ ಪಾತ್ರ ಎಲ್ಲ ಮಾಡ್ಕೊಂಡು ಆಕ್ಟ್ ಮಾಡ್ತಾ ಇದ್ದೀನಿ. ಸಣ್ಣ ಪುಟ್ಟ ಪಾತ್ರ ಏನೂ ಇಲ್ಲ, ಒಂದು 5-6 ಸಿನಿಮಾ ಮಾಡ್ತಿದ್ದೀನಿ, ಸೀರಿಯಲ್ ಮಾಡ್ತಿದ್ದೀನಿ, ಜನರಿಗೆ ತುಂಬಾ ಪರಿಚಯ ಆಗಿದ್ದೀನಿ. ಎಲ್ಲರೂ ಸೆಲ್ಫಿ 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 ಅಂತ ಕೇಳ್ತಾರಣ್ಣ. ಕಂಬಳಕ್ಕೆ ಬಂದಿದ್ದೆ ನಿನ್ನೆ, 1.5 ಗಂಟೆಯಲ್ಲಿ ರೋಡ್ ಬ್ಲಾಕ್, ಫುಲ್ ಸೆಲ್ಫಿ ಸೆಲ್ಫಿ ಅಂತ ಕೇಳ್ತಿದ್ರು ಗೊತ್ತಾ? ನಿಂದು ಬಿಡು, ಇವನು ಪಾಪ ಇದೆ. ಬಾ ಬಾ ಪುಟ್ಟ, ಇವನ ಹೆಸರು ಸೂರಜ್ ಅಂತ ಪಾಪ.
ಲಾಸ್ಟ್ ಇಯರ್ ವರೆಗೂ ಆಕ್ಟಿವ್ ಆಗಿದ್ದ. ಈಗ ಸ್ವಲ್ಪ ಪ್ರಾಜೆಕ್ಟ್ಸ್ ಎಲ್ಲ ಕಮ್ಮಿ ಆಗಿ ನೋಡಿ ನಮ್ದು ಇಬ್ರದ್ದು ಅಸಿಸ್ಟೆಂಟ್ ಆಗಿ ಎಲ್ಲಾ ಶೂಟಿಂಗ್ ಸ್ಪಾಟಿಗೆ ಬರ್ತಾ ಕೆಲ್ಸ ಇಲ್ಲ ಪಾಪ, ಕೆಲ್ಸ ಇಲ್ಲ. ಅದಕ್ಕೆ ಬಂದು ಕೇಳ್ದ ಅಣ್ಣ ಏನಾದ್ರು ಕೆಲ್ಸ ಕೊಡಿ, ಅದಕ್ಕೆ ಒಂದು ಬ್ಯಾಗ್ ಕೊಟ್ಟು ಮೇಕಪ್ ಆಗಿ ಇಟ್ಕೊಂಡಿದ್ದೀನಿ. ಇಲ್ಲೇ ನಮ್ಗೊಂದು ಕಂಬಳದ್ದು ಶೂಟಿಂಗ್ ನಡೀತಾ ಇತ್ತು, ನಮ್ದು ಕಾರ್ ಒಂದು ಕೆಟ್ಟೋಯ್ತು, ಅದಕ್ಕೆ ರಿಪೇರಿ ಕೊಟ್ಟಿದ್ದೀವಿ, ಕಾಯ್ತಾ ಇದೀವಿ ಕಾರ್ ಬರಕ್ಕೆ. ಎಷ್ಟೊತ್ತಾಗುತ್ತಪ್ಪ? ಒಂದು 10 ನಿಮಿಷ ಬರುತ್ತಾನ. ಬೇಗ ಬೇಗ ಕರಿ ಅಲ್ಲಿ. ಹೇಳಿದ 10 ನಿಮಿಷ ಬರ್ತಾನೆ. ಪ್ಲೀಸ್ ಅಭಿಮಾನಿಗಳು ಕೂತ್ಕೋಬೇಕು, ಹತ್ರ ಬರಬೇಡಿ ಪ್ಲೀಸ್, ತೊಂದರೆ ಆಗುತ್ತೆ, ಬೇಡ ಬೇಡ ಪ್ಲೀಸ್ ಬೇಡ, ಯಾರು ಬರಬೇಡಿ, ಹತ್ರ ಬರಬೇಡಿ. ಯಾರು ಬಂದಿಲ್ಲ, ಸ್ವಲ್ಪ ತಾಳ್ಮೆ ಇರ್ಲಿ. ಯಾರು ಅಭಿಮಾನಿ ಬಂದ ನನ್ನ ಗುರ್ತಿರ್ತಾನೆ ಈಗ ನೋಡು. ನಾನು ಹೌದು ಅಲ್ಲಿ ನೀವು ಗುರ್ತಿಡ್ದ ಅದೇ ಐಸ್ ಕ್ರೀಮ್ ಮಾರುತ್ತಿದ್ರಿ ಮೊನ್ನೆ. ಇವ್ರದ್ದು ಪರಿಚಯ ಆಯ್ತು ನಂಗೆ, ಇವ್ರದ್ದು ಪರಿಚಯ ಆಯ್ತು, ಗೊತ್ತಾಯ್ತಲ್ಲ ನಂದು ಪರಿಚಯ. ಇದು ಹಂದಿ ಹಿಡಿಯೋರಲ್ಲ, ಹಂದಿ ಹಿಡಿಯೋ ನನ್ನ ಟಿವಿಯಲ್ಲಿ ಬರೋದು. ಟಿವಿಯಲ್ಲಿ ಗೊತ್ತಾಯ್ತು 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 ಗೊತ್ತಾಯ್ತು, ಟಿವಿಯಲ್ಲೆಲ್ಲ ಬರ್ತಿದ್ರಿ ಇವ್ರು. ಹೌದೌದು. ಅದೇ ಟಿವಿ ರಿಪೇರಿಗಲ್ವ ಮೊನ್ನೆ ಬರ್ತಿದ್ರಿ. ಆ ಕಡೆ ಹೋಗಿ ನೀನು. ಇದ್ಯಾವ್ದಿದು ಅರ್ಧ ಸುಟ್ಟೋಗಿರೋ ಏನ, ಅರ್ಧ ಸುಟ್ಟೋಗಿದೆ. ಆಕ್ಚುಲಿ ಅವ್ರು ನಮ್ಮ ಅಸಿಸ್ಟೆಂಟ್. ಇಲ್ಲಿ ನಾವು ಶೂಟಿಂಗ್ ಹೋಗ್ತಾ ಇದೀವಿ. ಇವ್ರು ಶೂಟಿಂಗ್ ಅಂದಾಗ ಶೂಟಿಂಗ್ ಅಂದಾಗ ಗೊತ್ತಾಯ್ತು, ಶೂಟಿಂಗ್ ಅಂತ ಗೊತ್ತಾಯ್ತು. ಕಾಮಿಡಿ ಕಿಲಾಡಿ ಕರೆಕ್ಟ್. ಇವಾಗ ಗೊತ್ತಾಯ್ತು ನೋಡಿ, ಕಾಮಿಡಿ ನಾನು ಸೀಸನ್ 1 ಅಲ್ಲಿ ಗೊತ್ತಾಯ್ತು. ನೀವು ಆಕ್ಟಿಂಗ್ ಮಾಡಿದ್ದು ನಾನು ಜಾಸ್ತಿ ನೋಡ್ಲಿಲ್ಲ, ನೀವು ಎಲ್ರಿದ್ದು ಆಕ್ಟಿಂಗ್ ಆದ್ಮೇಲೆ ಬಂದು ಹೇಳ್ತಿದ್ರಲ್ವಾ, ನನ್ನನ್ನು ಈ ವಾರ ಸೇವ್ ಮಾಡಲು ಅನೀಶ್ ಎಂದು ಟೈಪ್ ಮಾಡಿ 57575ಗೆ ಮೆಸೇಜ್ ಮಾಡಿ. ನೀವಲ್ವಾ? ಕರೆಕ್ಟ್ ಆಗಿ ನೋಡಿದ್ರೆ ಇವನೇ ಎಲಿಮಿನೇಷನ್. ಅದು ಅಲ್ಲ ಈ ಕಡೆ ಅದು ನಮ್ದೊಂದು ಶೂಟಿಂಗ್ ನಡೀತಾ ಇತ್ತು, ಹಾ. ಕಾರ್ ಕೆಟ್ಟೋಗಿದೆ, ಹೌದಾ? ಅದಕ್ಕೆ ರಿಪೇರಿ ಆಗಿ ಸೀದಾ ಹೋಗ್ತಾ ಇದೀವಿ. ಹೌದಾ? ಫ್ರೀ ಇದ್ದೀರಾ? ಫ್ರೀ ಇದೀವಿ ನಾವು. ಒಂದು 5 ನಿಮಿಷ ನಮ್ಮ ಮನೆಗೆ ಬರ್ತೀರಾ? ಇಲ್ಲ, ಇಲ್ಲ, ಸರ್, ಬಡ- ಬರಲ್ಲ. ಅಲ್ಲ ಅಲ್ಲ ಸರ್ ಬರಲ್ಲ, ಅವ್ರಿಗೆ ಶೂಟಿಂಗ್ ಇದೆ, ಲೇಟ್. ಬಡವನಿಗಳು ಕಾದಾಗ ಹೋಗು. ನಾನು ಬಡವ, ಒಂದು ಸಣ್ಣ ಮನೆ ಇದೆ, ಒಂದು ಶೂಟಿಂಗ್ ಗೆ ಲೇಟ್ ಆಗುತ್ತೆ, ಆಗಲ್ಲ. 5 ನಿಮಿಷ ಒಂದು ಟೀ ಕುಡ್ದು ಹೋಗು. ಆಗಲ್ಲ, ಸಾರಿ, ಕಳ್ಸಿ ಇವ್ನ. ಆ? ಕಳ್ಸಿ. ಒಂದು ಟೀ ಆಗಲ್ವಾ? ಇಲ್ಲ ಸಾರಿ, ಆಗಲ್ಲ. ಒಂದು ಟೀ ಇಲ್ಲ ನಮ್ಗೆ ಶೂಟಿಂಗ್ ಇದೆ, ಲೇಟ್ ಆದ್ರೆ ಒಂದು ಅಭಿಮಾನಿಗೆ ಬೆಲೆ ಇಲ್ವಾ ಇಲ್ಲಿ? ಅಭಿಮಾನಿಗಳು ಒಂದು ಕರೆದ್ರೆ ಮನೆಗೆ ಬರ್ಬೇಕಾ ಬೇಡ? ಇವ್ರು ಯಾರಿಂದ ಫ್ಯಾನ್ ಆಗಿದ್ದು? ಹಾಗಾದ್ರೆ ಮನೆಗೆ ಬರೋದಿಲ್ವಾ? ಇಲ್ಲ ನಮ್ಗೆ ಶೂಟಿಂಗ್ ಇದೆ ಅಲ್ಲಿ. ಪ್ರವೀಣ್ ಜೈನ್ ಇಂಡಸ್ಟ್ರಿಯಲ್ಲಿ ಬ್ಯಾನ್ ಆಗ್ಬೇಕು. ಏಯ್, ನಿನ್ನ ಹೆಸರು ಅನೀಶ್ ಇಂಡಸ್ಟ್ರಿಯಲ್ಲಿ ಬ್ಯಾನ್ ಆಗ್ಬೇಕು. ನಾನ್ ಬರ್ತೇನೆ ಟೀ ಅಲ್ಲ ಬೇಕಾದ್ರೆ ಇಂಡಸ್ಟ್ರಿಯಲ್ಲಿ ಬ್ಯಾನ್ ಆಗ್ಬೇಕು. ಆಯ್ತು, ನಾನು ಬರ್ತೇನೆ. ಆ ರೀತಿ ಎಲ್ಲ ಹೇಳ್ಬಿಡ, ಅಭಿಮಾನಿಗಳು ರೊಚ್ಚಿಗೆ ಹೇಳ್ತಾರೆ. ಟೀ ಅಲ್ವಾ, ಒಂದು ಬೇಗ ಟೀ ಕೊಟ್ಟು ಬೇಗ ಕಳಿಸ್ಬೇಕು. ಆಮೇಲೆ ಏನು? ಎಲ್ಲಿ ಮನೆಯಲ್ಲಿ ಇರೋದು? ಮನೆ ಇಲ್ಲೇ ಹತ್ರದಲ್ಲಿ. ಬೇಗ ಹೋಗುವ. ಸೈಡ್ ಬಿಡು. ಏನು? ಏನು? ಕಾರ್ ಬರ್ತೀನಿ. ಎಲ್ಲಿ ಕಾರ್? ಎಲ್ಲಿ? ಸ್ಟಾಪ್ ಎಲ್ಲಿ? ಎಲ್ಲಿ ಮಾರ ಕಾರ್ ಎಲ್ಲಿ? ಕಾರ್ ಎಲ್ಲಿ? ಏನು? ಏನಾಯ್ತು? ನಾನೊಬ್ಬ ಬಡವ, ನನ್ನ ಹತ್ರ ದುಡ್ಡಿಲ್ಲ, ಒಂದು ಕಾರ್ ತಂದಿಲ್ಲಿ ನಿಲ್ಸಿದ್ದೀನಿ, ಸೆಕೆಂಡ್ ಹ್ಯಾಂಡ್. ಅದು ಕಾಣಿಸ್ತಿಲ್ವಾ ನಿಮ್ಗೆ? ತಲೆ ಕೆಟ್ಟಿದೆ. ಇಲ್ಲಿ ಏನು ಸ್ಪೀಕರ್ ಉಂಟು, ಏನಿಲ್ಲ. ಸೈಕಲ್ ಮಗಣ, ಇವನಿಗೆ ಮೋಸ್ಟ್ಲಿ ಗೊತ್ತಿಲ್ಲ ಅನ್ಸುತ್ತೆ. ಅಣ್ಣ ನಿಮ್ಗೆ ಕಾರ್ ಕಾಣಿಸ್ತಿಲ್ವಾ ಅಲ್ಲಿ? ಅವರಿಗೆ ಕಾಣಿಸ್ತಿದೆ, ನಿಮ್ಗೆ ಕಾರ್ ಕಾಣಿಸ್ತಿಲ್ವಾ ಅಲ್ಲಿ? ಕಾರ್ ಕಾಣಿಸ್ತಿಲ್ವಾ? ಕಾರ್ ಉಂಟು, ಚನ್ನದ ಕಾರು ಉಂಟು. ಸಖತ್ ಕಾರ್. ಬನ್ನಿ ಕೂತ್ಕೊಳ್ಳಿ. ಕೆಂಪು ಕಲರ್ದು ಕಾರ್. ಹೌದು, ಬನ್ನಿ ಕೂತ್ಕೊಳ್ಳಿ. ಯಾಕಡೆ ನಾನು ಬಡವ ಇರ್ಬೋದು, ನನ್ನ ಹತ್ರ ಸೆಕೆಂಡ್ ಹ್ಯಾಂಡ್ ಕಾರ್ ಇರ್ಬೋದು, ಕಾರ್ಗೊಂದು ಡೋರ್ ಇರಲ್ವಾ? ಸರಿ, ಇವ್ರು ಎಲ್ಲಿ ಕೂತಿದ್ದೀವ್ರಿ ನೀವು? ಡೋರ್ ತೆಗೆದು ಸೀಟ್ ಅಲ್ಲಿ ಕೂತಿದ್ದಣ್ಣ. ಕಾರ್ ಬಂದು ಅಲ್ಲಿ ನಿಂತಿದೆ, ಬೋನೆಟ್ ತೆಗ್ದಿ ಇಂಜಿನ್ ನಿಮ್ಗೆ ಹರಕೆ ಇದ್ದೀವ್ರೆ. ಬನ್ನಿ ಕೂತ್ಕೊಳ್ಳಿ. ಹೋಗುವ ಪ್ಲೀಸ್, ಹೋಗುವ. ರಿಕ್ಷಾ, ಕಾರಲ್ಲ ರಿಕ್ಷಾ. ನಾನು ಬಡವಂತ ಆವಾಗ್ಲೇ ಹೇಳಿದ್ದೀನ ಇಲ್ವಾ? ನನ್ನ ಹತ್ರ ದುಡ್ಡಿಲ್ಲ, ರಿಕ್ಷಾದ ಅರ್ಧ ಸಿಕ್ಕಿಸ್ ಬಂದಿತ್ತು. ಪ್ರಾಬ್ಲಮ್
ಅಸಿಸ್ಟೆಂಟ್ ಅಲ್ಲ. ನನ್ನ ಹತ್ರ ಗೇಟ್ ಇದೆ, ಕಬ್ಬಣದ ಗೇಟ್ ಇದೆ ಅಂತ ನಾನು ಹೇಳಿದ್ದ. ನಾನು 3 ಮರದ ತುಂಡು ಹಿಂಗೆ ಇಟ್ಟಿದ್ದೀನಿ ಇಲ್ಲಿ. ಎಲ್ಲಿಂದ ಬರ್ತದೆ? ಎಲ್ಲಿಂದ ಬರ್ತದೆ? ಎಲ್ಲಿಂದ ಬರ್ತದೆ? ಸಿಸ್ಟಮ್ಯಾಟಿಕ್ ಆಗಿದ್ದಾರೆ. ಬನ್ನಿ ಟೀ ಬೇಗ ಕೊಡಿ, ನಾವು ಹೋಗ್ತೀವಿ ಶೂಟಿಂಗ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬೇಗ ಕೂತ್ಕೊಳ್ಳಿ ಮಾರೆ, ಟೀ ಒಂದು ಕುಡಿದು ಬೇಗ ಹೋಗುವ. ಯಾರು ಮಾರೆ ಬೇಡ ಅಂತ ಹೇಳಿದೆ ನಾನು, ಇನ್ನು ಅರ್ಜೆಂಟಲ್ಲಿ. ನಾನು ಬಡವ ಇರ್ಬೋದು, ದುಡ್ಡಿಲ್ದೇ ಇರ್ಬೋದು, ಒಂದು ಸೆಲೆಬ್ರಿಟಿಯನ್ನ ನೆಲದಲ್ಲಿ ಕೂರಿಸಿದ್ದೀನ. ಸೋಫಾ ಇಲ್ವಾ ಅಲ್ಲಿ? ಸೋಫಾ ಯಾರಿಗೆ? ನಾನು ಸೋಫಾದಲ್ಲಿ ಕೂತಾಯ್ತು. ಆರಾಮಾಗಿ ಆರಾಮಾಗಿ. ಈಗ ವಿಸಿಲ್ ವಿಸಿಲ್ ವಿಸಿಲ್. ಇವಳೇ ಸವಿತಾ, ಬಾಮ ಇಲ್ಲಿ. ಸವಿತಾ ಬಾ, ಇನ್ನೇ ಎಷ್ಟು ದಿನ ಆಯ್ತು ನೋಡ್ತೀನಿ ನಾನು. ಬಾ. ಓದಿ ಸ್ಕೂಲ್ಗೆಲ್ಲ ಓದಿ ಅಲ್ಲ. ಅವನನ್ನು ಸಾಯಿಸ್ತಾನೆ ಈಗ. ಸವಿತಾ ಪರಿಚಯ. ನಾನೊಬ್ಬ ಅಣ್ಣ ಅಥವಾ ತಮ್ಮನ ಸಮಾನ. ಹೌದು, ತಮ್ಮನ ಹೆಂಡತಿಗೆ ಹೋಗಿ ಮುತ್ತು ಕೊಡ್ತಿದ್ದಾರೆ. ಮಗು ಅಲ್ವಾ? ಅತ್ತಿಗೆ ತಾಯಿ ಸಮಾನ ಇರ್ತಾರೆ. ನಾನು ಮಗು ಇಲ್ಲ. ಅತ್ತಿಗೆ ತಪ್ಪಾಯ್ತು. ಅತ್ತಿಗೆ ಮಗು ಅತ್ತಿಗೆ ಅತ್ತಿಗೆ ಆಲ್ರೆಡಿ ಅಲ್ಲಿ ಬಂದು ಬಡಿಸಿ ಆಯ್ತು. ಊಟ 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 ಊಟ. ಸೂಪರ್ ಫ್ಯಾಂಟಾಸ್ಟಿಕ್. ತುಂಬಾ ಗಟ್ಟಿ ಇದೆ ಇದು. ಏನದು? ಇಡ್ಲಿ ಇಡ್ಲಿ. ನನ್ನ ಹೆಂಡತಿಯಲ್ಲಿ ಪ್ರೀತಿಯಿಂದ ನೀರು ದೋಸೆ ಮಾಡಿಟ್ರೆ ಇಡ್ಲಿ ಅದು. ಇಡ್ಲಿ ಅದು. ಇಡ್ಲಿ ಅದು. ಮುಳ್ಳು ಮುಳ್ಳು ಮುಳ್ಳು. ಯಾವ್ದ್ರಲ್ಲಿ ಮುಳ್ಳು? ಮುಳ್ಳು ಯಾವ್ದ್ರಲ್ಲಿ ಮುಳ್ಳು? ದೋಸೆ ದೋಸೆ ಕಂಬಳ ನಡೀತಿದೆ. ಇಲ್ಲಿ ನಾನ್ ವೆಜ್ ಮಾಡ್ತೀನಿ ನಾನು. ಇಲ್ಲಿ ನಾನ್ ವೆಜ್ ಮಾಡ್ತೀನಿ. ಮಲ್ಲಿಗೆ ಇಡ್ಲಿ ತಂದಿಟ್ಟಿದ್ದೀನಿ. ಮಲ್ಲಿಗೆ ಇಡ್ಲಿ. ಮಲ್ಲಿಗೆ ಇಡ್ಲಿಯಲ್ಲಿ ಮುಳ್ಳು ಎಲ್ಲಿಂದ? ಮುಳ್ಳು ಎಲ್ಲಿಂದ? ಎಲ್ಲ ಓಕೆ. ಒಂದು ಊಟಕ್ಕಿಂತ ಮುಂಚೆ ಕೈ ತೊಳಿಬೇಕು ಅನ್ನೋ ಒಂದು ಸೌಜನ್ಯ ಇಲ್ವಾ ನಿಮ್ಗೆ? ಎಲ್ಲಿ ಬಂದಿದ್ದೀರಿ ಇವ್ರೆ? ಅಣ್ಣ ನಾನು ಕೈ ತೊಳ್ತಿದ್ದಾರಣ್ಣ ನಲ್ಲಿಯಲ್ಲಿ. ಯಾಕಣ್ಣ ಯಾಕೆ ತೊಡ್ತಾಯ್ತಿದ್ಯಣ್ಣ? ದೇವರ ಕೋಣಕ್ಕೆ ಬಂದು ದೀಪದೆಣ್ಣೆಯಲ್ಲಿ ಕೈ ತೊಳಿ. ದೀಪದೆಣ್ಣೆದ ರೇಟ್ ಎಷ್ಟಿದೆ ಗೊತ್ತುಂಟ? ನೋಡದೆ ಕರೆಕ್ಟ್ ಆಗಿ ಬಂದಿದ್ದೀರಿ ಇವ್ರಿ. ಹೌದೌದು. ಆದ್ರೆ ಯಾವ್ದ್ರಲ್ಲಿ ಕೈ ತೊಳಿತಿದ್ದೀರಿ ಇವ್ರಿ? ನೀರು ನೀರು ಪೈ ಹಾರ್ಪಿಕಲ್ಲಿ ಕೈ ತೊಳಿತಿದ್ದೆ ನೀವು. ಹಾರ್ಪಿಕಲ್ಲಿ ಕೈ ತೊಳಿದಿರುವ ಇಲ್ಲ. ಹಾರ್ಪಿಕಲ್ಲಿ ಕೈ ತೊಳಿತೀವಿ. ಬಾ ಬೇಗ ಊಟ ಮಾಡು. ಊಟ ಆಯ್ತಾ? ಊಟ ಆಯ್ತು. ಸರಿ, ಕೈ ತೊಳಿ ಹೋಗುವ. ಕೈ ತೊಳಿ ಹೋಗುವ. ಅಲ್ಲಿ ಎಲ್ಲಿ ಹೋಗ್ಬೇಡಿ. ನಾನು ಚೊಂಬಲ್ಲಿರೋ ಕೈ ನೀರಲ್ಲಿ ಕೈ ತೊಳ್ತೆ. ಒಂದು ಟೀ ಕುಡಿಲಿಕ್ಕೆ ಬರ್ತೀರಾ? ಒಂದೇ ಒಂದು ಹಾಫ್ ಟೀ ಆಂಟಿ, ಒಂದು ಹಾಫ್ ಟೀ. ಕಾಮಿಡಿ 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 ಕಿಲ್ಲಾಡಿಗಳು. ಕಾಮಿಡಿ 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 ಕಿಲ್ಲಾಡಿಗಳು. ನಾಟ್ ಶೆಂಕ್ಸನ್. ಒಂದಷ್ಟು ಏಟು ತಿಂದಾದರೂ ಸರಿ, ಒಂದಷ್ಟು ಹತ್ತಾದರೂ ಸರಿ ನಿಮ್ಮೆಲ್ಲರನ್ನ ನಗಿಸಿದ್ದಾರೆ ಕಾಮಿಡಿ ಕಿಲಾಡಿಗಳು. ಎಲ್ಲ ಕಲಾವಿದರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಆವರಣ್ ಬೆಂಗಳೂರು ಕಂಬಳ ನಿನ್ನೆಯ ದಿವಸವೂ ಕೂಡ ಯಶಸ್ವಿಯಾಗಿ ಬೆಳಗಿನಿಂದ ಸಂಜೆಯವರೆಗೆ, ಅದಾದಮೇಲೆ ರಾತ್ರಿ ಕೂಡ ಈ ವೇದಿಕೆಯಲ್ಲಿ ಒಂದು ವರ್ಣರಂಜಿತ ಕಾರ್ಯಕ್ರಮ ಕೂಡ ಇತ್ತು, ಗುರುಕಿರಣ್ ನೈಟ್. ಇದೆಲ್ಲವನ್ನು ನಾವು ನೋಡಿ ಇವತ್ತು ಮತ್ತೆ 2ನೇ ದಿವಸಕ್ಕೆ ಇಲ್ಲಿ ಜೊತೆ ಆಗ್ತಾ ಇದ್ದೀವಿ. ಹಾಗಾಗಿ ಮತ್ತೆ ಬಂದಿರುವಂಥ ಎಲ್ಲ ಅತಿಥಿಗಳನ್ನು, ಹಾಗೆ ಇಲ್ಲಿ ಸೇರುವಂಥ ಎಲ್ಲ ಕಂಬಳ ಕ್ರೀಡಾಭಿಮಾನಿಗಳನ್ನು, ಅದರ ಜೊತೆಗೆ ಈ ವೇದಿಕೆ ಮೇಲೆ ಬರುವಂತಹ ಪ್ರತಿಯೊಬ್ಬ ಕಲಾವಿದನ ಅಭಿಮಾನಿಗಳನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಒಂದು ಸಲ ಜೋರಾದ ಚಪ್ಪಾಳೆ ಬರಬೇಕು ಬೆಂಗಳೂರು ಕಂಬಳ ಸಮಿತಿಗೆ. ತುಳುನಾಡಿನ ಮಣ್ಣಿನ ಒಂದು ಸತ್ವ ಏನಿದೆ ಅದನ್ನು ಬೆಂಗಳೂರು ನಮ್ಮ ರಾಜಧಾನಿಯಲ್ಲಿ ಎಲ್ಲರ ಮುಂದೆ ಅರ್ಪಿಸುವ ಮುಖಾಂತರ ಇದು ಇಡೀ ವಿಶ್ವಕ್ಕೆ ಪರಿಚಯವಾಗಬೇಕು. ನಮ್ಮ
ಸಂಸ್ಕೃತಿ ಎಷ್ಟು ಹಿರಿತನವನ್ನು ಹೊಂದಿದೆ, ಎಷ್ಟು ಸಿರಿವಂತವಾಗಿದೆ ಅನ್ನೋದನ್ನು ನಾವು ಎಲ್ಲರಿಗೂ ತೋರಿಸಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬಹಳಷ್ಟು ಜನ ಸೇರುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಇದೀಗ ಮುಂದಕ್ಕೆ ಕರಾವಳಿ ಕರ್ನಾಟಕ ಅಂತ ಹೇಳಿದ್ರೆ ಬರೀ ಕಂಬಳಕ್ಕೆ ಮಾತ್ರ ಅಲ್ಲ, ಅಲ್ಲಿರುವಂಥ ಎಲ್ಲ ಆಚಾರ ವಿಚಾರಗಳು ಕೂಡ ಬಹಳಷ್ಟು ಸುಂದರ. ಓಕೆ, ವಿಶೇಷವಾಗಿ ಯಕ್ಷಗಾನ ಅನ್ನುವಂಥದ್ದು. ಯಕ್ಷಗಾನ ಹೇಳುವಾಗ ತೆಂಕು ಮತ್ತು ಬಡಗು, ನಿನ್ನೆ ದಿವಸ ಬಡಗುತಿಟ್ಟಿನ ಯಕ್ಷಗಾನ ಆಖ್ಯಾನವನ್ನು ನಾವೆಲ್ಲರೂ ಕಣ್ತುಂಬಿಸಿ ಕಂಡುಬರಿದ್ದೇವೆ. ಇವತ್ತಿನ ದಿನ ತೆಂಕುತಿಟ್ಟಿನ ಯಕ್ಷಗಾನ ತಂಡ ವೇದಿಕೆಗೆ ಬರ್ತಾ ಇದೆ ಸುಂದರವಾದ ಒಂದು ಆಖ್ಯಾನದೊಂದಿಗೆ. ಆದರೆ ಅನುರಾಗ್, ಈಗ ಯಕ್ಷಗಾನ ಅನ್ನುವಂಥದ್ದು ಕರಾವಳಿ ಕರ್ನಾಟಕದ ಹೆಮ್ಮೆ. ನಾವು ಎಷ್ಟೋ ಕಲಾ ಪ್ರಕಾರಗಳನ್ನು ನೋಡಿರ್ತೀವಿ, ಅದರಲ್ಲಿ ಒಂದು ವಿಶೇಷವಾದಂಥ ಕಲಾ ಪ್ರಕಾರ ನಮ್ಮ ಪುರಾಣದ ಕಥೆಗಳನ್ನು ಇನ್ನು ಮುಂದಕ್ಕೂ ಕೂಡ 1000 ವರ್ಷಗಳ ಕಾಲ ನೆನಪಿಡಬೇಕಂತಾದರೆ ಅದಕ್ಕೆ ಯಕ್ಷಗಾನದ ಪ್ರಸಂಗವನ್ನು ನಾವು ನೋಡಿದ್ರೆ ಸಾಕು. ಎಲ್ಲ ನಮ್ಮ ಪುರಾಣದ ಕಥೆಗಳು ಅಲ್ಲಿ ಸಿಗುತ್ತೆ. ಅದರ ಜೊತೆಗೆ ಒಂದು ಪ್ರಸಾದನ ಆಗಿರ್ಬೋದು, ಅಥವಾ ಹಾಡುಗಾರಿಕೆ ಆಗಿರ್ಬೋದು, ಅಥವಾ ನಾಟ್ಯ ಆಗಿರ್ಬೋದು, ಎಲ್ಲವನ್ನ ಒಟ್ಟು ಸೇರಿಸಿಕೊಂಡು, ನಟನೆ ಆಗಿರ್ಬೋದು, ಇದೆಲ್ಲವನ್ನು ಒಟ್ಟು ಸೇರಿಸಿಕೊಂಡು ಒಂದು ಸಮ್ಮಿಲನವಾಗಿರುವಂಥ ಒಂದು ನಮ್ಮ ಹೆಮ್ಮೆಯ ಕಲೆ ಯಕ್ಷಗಾನ. ಇವತ್ತು ಸುಧನ್ವ ಮೋಕ್ಷ ಅನ್ನುವಂತಹ ಒಂದು ಪ್ರಸಂಗವನ್ನು ನಿಮ್ಮ ಮುಂದೆ ಅರ್ಪಿಸುವುದಕ್ಕೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಕಲಾವಿದರು ಇಲ್ಲಿ ವೇದಿಕೆಯಲ್ಲಿ ಜೊತೆ ಆಗ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಸ್ವಾಗತವನ್ನು ಕೋರಬೇಕು. ಎಲ್ಲ ನಮ್ಮ ಹಿರಿಯ ಕಲಾವಿದರು, ಯಕ್ಷಗಾನ ರಂಗಕ್ಕೆ ಅವರದ್ದೇ ಆದಂಥ ವಿಶೇಷ ಮೆರುಗನ್ನು ಕೊಟ್ಟಂಥ ಕಲಾವಿದರು, ಅವರ ಪರಿಚಯ. ಹಾಗೆ ಯಕ್ಷಗಾನ ಆಖ್ಯಾನ ಸುಧನ್ವ ಮೋಕ್ಷ ತೆಂಕುತಿಟ್ಟಿನ ಆಯ್ದ ಕಲಾವಿದರ ಕೊಡುವಿಕೆಯಿಂದ ಯಕ್ಷಗಾನ ಆಖ್ಯಾನ ಪಡಿಮೂಡಿ ಬರಲಿಕ್ಕಿದೆ. ಭಾಗವತರಾಗಿ ಹೊಸಮೂಲೆ ಗಣೇಶ್ ಭಟ್, ಮದ್ದಳೆಯಲ್ಲಿ ನೆಕ್ಕರಮೂಲೆ ಗಣೇಶ್ ಭಟ್, ಚೆಂಡೆವಾದಕರಾಗಿ ಅಕ್ಷಯ್ ರಾವ್ ವಿಟ್ಲ, ಚಕ್ರತಾಳದಲ್ಲಿ ಅಭಿಜಿತ್ ಬಂಟ್ವಾಳ, ಸುಧನ್ವ ಪಾತ್ರಧಾರಿಯಾಗಿ ರಾಕೇಶ್ ರೈ ಅಡ್ಕ, ಪ್ರಭಾವತಿ ಪ್ರಶಾಂತ್ ಶೆಟ್ಟಿ ನೆಲ್ಯಾಡಿ, ಅರ್ಜುನ ಸಂದೀಪ್ ಶೆಟ್ಟಿಗಾರ್, ಪ್ರದ್ಯುಮ್ನಾಗಿ ಚಮನ್, ವೃಷಕೇತು ಮಿಲನ್ ಪಣಂಬೂರು, ಅನುಸಾಲ್ವನಾಗಿ ವಿದ್ಯಾಭೂಷಣ್ ಪಂಜಾಜೆ, ಕೃಷ್ಣನಾಗಿ ವಿಶ್ವಾಸ್ ಕಾವೂರು. ಹಿಮ್ಮೇಳ ಮತ್ತು ಮುಮ್ಮೇಳ ಕಲಾವಿದರ ಪರಿಚಯ. ಇಡೀ ತಂಡಕ್ಕೆ ತಮ್ಮ ಜೋರಾದ ಕೈ ಚಪ್ಪಾಳೆಯನ್ನು ಮತ್ತೊಮ್ಮೆ ಯಾಚಿಸ್ತಾ ಇದ್ದೇನೆ. ಬಂದುಲೆ ತುಳುವನಾಡದ ತಲತ ಪಲೊಟ್ಟು ಕಬರ್ ಬುಡ್ದು ಬುಲೈನಂಚಿತ್ತಿನ ಮಡುದಾಂತಿ ಮಂದಾರದ ಮರ ಪನ್ಪುನ ಪುಗಾರ್ತಿನ ಪಡೆಯಿನಂಚಿತ್ತಿನ ಆಣ್ ಕಲೆ ಅವು ಯಕ್ಷಗಾನದ ಆಖ್ಯಾನವನ್ನು ನಾವೀಗ ಕಣ್ತುಂಬಿಸಿಕೊಳ್ಳುವುದಕ್ಕೆ ಇದ್ದೇವೆ ವೇದಿಕೆಯಲ್ಲಿ. ಸುಧನ್ವ ಮೋಕ್ಷ ಯಕ್ಷಗಾನ ಆಖ್ಯಾನ. ಈ ಪ್ರಸಂಗ ಆದ್ಮೇಲೆ ಪ್ರಶಂಸಾ ಕಾಪು ತಂಡ ವೇದಿಕೆಗೆ ಬರಲಿಕ್ಕಿದೆ. ಪೊಳಲಿ ಟೈಗರ್ಸ್ನ ಅದ್ಭುತವಾದಂತಹ ಹುಲಿವೇಷ ಕುಣಿತ ಇವತ್ತು ಮತ್ತೊಮ್ಮೆ ಇದೆ. ಹಾಗಾಗಿ ಬೇರೆ ಬೇರೆ ರೀತಿಯ ವೈವಿಧ್ಯಮಯವಾದಂತಹ ಕಾರ್ಯಕ್ರಮ ನಿರಂತರವಾಗಿ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಎಲ್ಲರೂ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕಾಗಿ ಯಾಚಿಸ್ತಾ ಯಕ್ಷಗಾನ ಆಖ್ಯಾನ ಸುಧನ್ವ ಮೋಕ್ಷವನ್ನ ಪ್ರಾರಂಭಿಸುವುದಕ್ಕಾಗಿ ಭಾಗವತರಲ್ಲಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದ. ಹಲೋ 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 ಮಾನಿಟರ್ ಬೇಕು ಇಲ್ಲ. ಶಾರ್ಪ್ ಹಲೋ 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 ಸ್ವಲ್ಪ ಕಡಿಮೆ ಮಾಡಿ. ಹಲೋ ಹಲೋ ಅಮ್ಮುರುಗದಳನೆಯತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದ ಅಂಬುಜಾಸನ ಮಾಡಿಯರ ಪಾದ ಅಂಬುಜಗೆ ಬುಡಬಡುದ ವರ್ಣಿಬಲಿ ಕಥಾಮೃತವ
ಜನನಿ ಸೋದರಿಯ ಬೀಳ್ಕೊಂಡು ಸುಧನ್ವನು ತನ್ನಯ ಮರುದಿರ ಕೈ ಐದರನು ಜನನಿ ಸೋದರಿಯ ಬೀಳ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣ ಪರಮಾತ್ಮ ಕಾಪಾಡು ತಂದೆ ಕಾಪಾಡು. ಹುಟ್ಟಿನ ಹೊಟ್ಟೆಯಲ್ಲಿ ಸಾವನ್ನು ಕಟ್ಟಿಕೊಂಡು ಕುಮ್ಮಿನಿಗೆ ತಲೆ ಇಟ್ಟ ಮಾನವನ ಅತಿ ದೀರ್ಘವೆನಿಸಬಹುದಾದ ಬದುಕಿನಲ್ಲಿ ನೆನಪಿಟ್ಟುಕೊಳ್ಳುವಂತಹ ಕ್ಷಣಗಳು ಕೇವಲ ಬೆರಳೆಣಿಕೆಯಷ್ಟೇ. ಸಾರ್ಥಕವೆನಿಸುವಂತಹ ಕ್ಷಣಗಳು ಕೇವಲ ಬೆರಳೆಣಿಕೆಯಷ್ಟೇ. ಇಂತಹ ತೃಪ್ತಿಯನ್ನು ಕಂಡವರೋ ಉಂಡವರೋ ಕೋಟಿಗೆ ಒಬ್ಬರೋ ಇಬ್ಬರು. ವಯಸ್ಸು ಹೆಚ್ಚಿದಂತೆ ತಾನು ಬೆಳೆಯುತ್ತಾ ಇದ್ದೇನೆ ಅನ್ನೋ ಭ್ರಮೆಗೆ ಬಿದ್ದು ಬಾಳಿನ ಹೊತ್ತನ್ನು ಕಳೆದುಕೊಳ್ಳುವುದಲ್ಲದೆ ಸಾವು ಸವರಿಸಿದಾಗ ಸಂಕಟ ಪಡುತ್ತಾನೆ. ಶರಣನನ್ನು ಮರಣದಲ್ಲಿ ಕಾಣು ಎನ್ನುವುದು ಲೋಕೋಕ್ತಿ. ಮತ್ಯರಿಗೆ ಸಹಜವಾದ ಸಾವು ಅದು ಸದ್ಧರ್ಮ ಸಾಧನೆಗೆ ಸಮರ್ಪಿತವಾದರೆ ಬದುಕು ಸಾರ್ಥಕ. ಅಂತಹ ಸಾರ್ಥಕತೆಯ ಬದುಕು ಈ ಸುಧನ್ವನ ಪಾಲಾಗಬೇಕು ಅಂತ ಆಶೆಪಟ್ಟವ ನಾನು. ನಮ್ಮತ್ತಾದಂತಹ ಈ ಚಂಪಕಾವತಿ ಪ್ರಜಾಸಂಖ್ಯೆಯಲ್ಲಿ ಸಣ್ಣದಾಗಿದ್ದರು ವಿದ್ಯಾ ವಿಕ್ರಮಗಳಿಗೆ ಸಾಕಷ್ಟು ಸಂರಬ್ಧವಾಗಿದೆ. ಶಂಕ ಲಿಖಿತರಂತಹ ಪುರೋದಸ ಸಹೋದರರ ಸಲಹೆ, ಸುಮತಿ ಪ್ರಮತಿಯರಾದ ಮಹಾಮಂತ್ರಿವರಿಯರು ಹಾಗೂ ನನ್ನಪ್ಪನಾದಂತಹ ಹಂಸಧ್ವಜ ಮಹಾರಾಜರ ಪರಿಶುದ್ಧ ಆಡಳಿತ ಇವು ಮುಪ್ಪರಿಗೊಂಡು ಪ್ರತಿ ಪ್ರಜೆಯನ್ನು ಸ್ವಾವಲಂಬಿ ಸ್ವಾಭಿಮಾನಿಯನ್ನಾಗಿ ರೂಪಿಸಿದೆ. ಇಂತಹ ನಮ್ಮಿ ಮಹಿವಲಯಕ್ಕೆ ಪಾಂಡವರ ಯಜ್ಞಾಶ್ವ ಬಂದಿದೆ ಎನ್ನುವಂತಹ ವಿಚಾರವನ್ನು ಹೊರಪಾಲಕರು ಬಂದು ಹೇಳಿದಾಗ ನನ್ನ ತೀರ್ಥರೂಪರಾದಂತಹ ಮಾತು ಮಾನ್ಯ ಮನನೀಯ. ಕುಂತಿಸುತನ ಅದ್ವರದ ಹಯ ತನ್ನಂತೆ ತಾನೇ ಬಂದುದಿಲ್ಲಿಗೆ ಮುತ್ತಿನಂತಹ ಮಾತು. ಧರ್ಮಕ್ಕಾಗಿ ಬಾಳನ್ನೇ ಮುಡಿಪಾಗಿಟ್ಟಂತಹ ಧರ್ಮಜ ದೀಕ್ಷಿತ ಬ್ರಹ್ಮಜ್ಞ ಬಾದರಾಯಣರು ಪ್ರಚೋದಕರು, ಸಾಕ್ಷಾತ್ ಪುರುಷೋತ್ತಮನೇ ಕಾರ್ಯನಿರ್ವಾಹಕ. ಹಾಗಿದ್ರೆ ಈ ತುರಗವನ್ನು ಬಂಧಿಸಿದವಂತಾದ್ರೆ ಶ್ರೀಕಾಂತನನ್ನು ಕಾಣುವ ಯೋಗ ನಮ್ಮ ಪಾಲಿಗೆ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ತಕ್ಷಣವೇ ತುರಗವನ್ನು ಬಂಧಿಸಿ ಲಾಯದಲ್ಲಿರಿಸಿ ಎನ್ನುವ ಹಾಗೆ ತಂದೆಯವರು ಡಂಗುರವನ್ನು ಹೊರಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಎಲ್ಲರೂ ನಾಳೆ ನಡೆಯುವಂತಹ ಯುದ್ಧಕ್ಕೆ ಸಿದ್ಧರಾಗಬೇಕು. ಯಾರು ಹಿಂಜರಿಯುತ್ತಾರೋ ಅವರನ್ನು ಕಾದ ಎಣ್ಣೆಯ ಕೊಪ್ಪರಿಗೆ ಇಳಿಸಲಾಗುವುದು ಹೇಳಿದ್ದಾರೆ. ನನ್ನನ್ನು ಪರಿಕರೆದು ಮಗನೇ ಸುಧನ್ವ, ನೀನೇ ಸೇನೆ ಮಹಾಸೇನಾನಿಯಾಗಿ ಹೋಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸೇನೆಯ ಪ್ರಾಥಮಿಕ ವ್ಯವಸ್ಥೆಯನ್ನು ನಾನು ಮುಗಿಸಿದೆ. ಇನ್ನೂ ವ್ಯವಸ್ಥೆಗಳಾಗಬೇಕಾಗಿದೆ. ಅದರ ಒಳಗಾಗಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡೆ. ತಂಗಿ ಕುವಲೆಯ ಅವಳು ಆರತಿಯನ್ನಿಟ್ಟು ಕಳುಹಿಸಿಕೊಟ್ಟಿದ್ದಾಳೆ. ಇನ್ನು ನಾನು ನರನೊಡನೆ ಹೋರಾಟಕ್ಕೆ ನಿಂತ ವಿಚಾರವನ್ನು ನನ್ನವಳು ಪ್ರಭಾವತಿಯಲ್ಲಿಯೂ ತಿಳಿಸಬೇಕು. ತಡ ಯಾಕೆ, ನನ್ನವಳ ಆಲಯದೆಡೆಗೆ ಸಾಗುತ್ತೇನಂತೆ. ಸತಿಶಿರೋಮಣಿ ಪ್ರಭಾವತಿ ಸೊಬಗಿನಲ್ಲಿ
ಇಡುತ್ತದೆ ಪ್ರತಿಮಾನ ಗಜದಂತೆ ಗದೆಯ ಇಡುತ್ತದೆ ಪ್ರಭಾವತಿ ವರ್ತಮಾನ ಕಾಲದಲ್ಲಿ ಇಲ್ಲಿ ಯುವರಾಜಿಯರಾಗಿ ಮೆರೆಯುತ್ತಾ ಇದ್ದಾರೆ. ನನ್ನ ಗಂಡ ಸುಧನ್ವ ಮಹಾರಾಜರು. ಅವರ ಕೈ ಹಿಡಿದ ಮೇಲೆ ನನ್ನ ಜೀವನವೇ ಪಾವನವಾಯಿತು. ಕುಂದು ಕೊರತೆಯನ್ನು ಕಂಡವಳು ನಾನಲ್ಲ. ಆದರೊಂದು ಸ್ವಾಮಿ, ಬರುವಂತ ವೇಳೆಯಲ್ಲಿ ಎಲ್ಲರೂ ಹೇಳುತ್ತಿರುವುದೇನು, ಸತಿಶಿರೋಮಣಿ ಪ್ರಭಾವತಿ ಎಂಬುದಾಗಿ ಕೊಂಡಾಡುತ್ತಾ ಇದ್ದಾರೆ. ಸತ್ಯಂತ ಹೆಸರಿರುವುದು ಪರಮೇಶ್ವರ ಮಡದಿಗೆ ಮಾತ್ರ. ಹಾಗಿದ್ರೆ ಆ ಸ್ಥಾನಕ್ಕೆ ಯೋಗ್ಯಳಾದವಳು ನಾನೇ ಅಲ್ಲ. ಎಲ್ಲರೂ ಪ್ರೀತಿಯಿಂದ ಕರೆಯುವುದು ಯಾಕೆ? ಅಂತಹ ಪ್ರೀತಿ ವಾತ್ಸಲ್ಯವಿಟ್ಟುಕೊಂಡು ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಂಡು ಬಂದ ಕಾರಣ ನಮ್ಮವರೆಲ್ಲರೂ ಸತಿಶಿರೋಮಣಿಯಿಂದ ಕೊಂಡಾಡುತ್ತಾ ಇದ್ದಾರೆ. ಹೌದು, ನನಗೆ ಸಿಕ್ಕಿದಂತ ಅತ್ತೆಯಲ್ಲವರನ್ನು ಅಮ್ಮ ಅಂತ ನಾನು ಭಾವಿಸಿದ್ದೇನೆ. ಸುಗರ್ಭಾದೇವಿ ಮಾವನಾಗಿ ತಂದೆಯಾಗಿ ಬೆರೆಯುವವರು ಬೇರೆಯರ ಹಂಸಧ್ವಜ ಮಹಾರಾಜರು ಪ್ರೀತಿಯ ಮಗಳೆಂದು ಭಾವಿಸಿದ್ದಾರೆ. ಸೊಸೆಯಿಂದ ಯಾವುದೇ ಕಡೆಗೆ ನೋಡಿದವರವರಲ್ಲ. ತಂದೆ ತಾಯಿಯರ ಪ್ರೀತಿಯನ್ನು ಮನೆ ಬಿಟ್ಟ ನಂತರ ಗಂಡನ ಮನೆಯಲ್ಲಿ ಕಂಡುಕೊಂಡವಳು ನಾನು. ಹಾಗಿದ್ರೆ ನನಗೆ ಸಂತೋಷ ಹೇಳಿದ್ರೆ ದುಃಖ ಆಗುವುದಕ್ಕೆ ಸಾಧ್ಯ ಉಂಟೆ? ನಮ್ಮ ಜೀವನ ಎನ್ನುವುದು ಹಾಗೆ ಸಂತೋಷ ಸಂಭ್ರಮ ಎಲ್ಲವನ್ನು ಕಾಣಬಹುದು ಸ್ವಾಮಿ. ಆದ್ರೆ ಒಂದು ಕಡೆಯಿಂದ ದುಃಖ ಮಾತ್ರ ಎದ್ದು ಕಾಣುತ್ತಾ ಉಂಟು. ಮದುವೆಯಾಗಿ ಅದೆಷ್ಟೇ ವರ್ಷಗಳು ಕಳೆದು ಹೋಯಿತು. ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ನಾವು ಅನುಭವಿಸೇ ಹೊರತು ಸಂತಾನವನ್ನು ಪಡೆಯಲೇ ಇಲ್ಲ. ಭಗವಂತ ಯಾವಾಗ ಕರುಣಿಸ್ತಾನೆ ಎನ್ನುವುದಾಗಿ ಅನುನಿತ್ಯ ಪೂಜೆಯನ್ನು ಮಾಡಿಕೊಂಡು ಬಂದವಳು ನಾನು. ಒಂದಲ್ಲ ಒಂದು ದಿವಸ ನಾನು ಮಾಡಿದ ಪೂಜೆಗೆ ತಕ್ಕ ಪ್ರಸಾದ ಭಗವಂತ ಕರುಣಿಸ್ತಾನೆ ವಿಶ್ವಾಸ ನನಗೂ ಉಂಟು. ಏನೇ ಇರಲಿ, ಆದ್ರೆ ಇಂದು ಶುಭ ದಿನ, ಇಂದು 16ನೇ ದಿವಸ ಸ್ವಾಮಿ. ನನ್ನ ಗಂಡ ಬಂದು ಇವತ್ತು ನನಗೆ ಕೂಡಿದ್ರೆ ಸಂತಾನವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಆದುದರಿಂದಲೇ ನೋಡಿದ್ದೀರ ಸ್ವಾಮಿ, ಅಂದು ಮದುವೆ ಮಂಟಪದಲ್ಲಿ ಈ ರೀತಿ ಕಂಡವಳು ನಾನು. ಇವತ್ತು ಹಾಗೆ ಶೃಂಗಾರ ಮಾಡಿಕೊಂಡಿದ್ದೇನೆ. ಯಾತಕ್ಕಾಗಿ? ಮತ್ತೊಬ್ಬರು ಕಾಣಬೇಕೆನ್ನೋ ಬಯಕೆ ನನ್ನದಲ್ಲ ಸ್ವಾಮಿ. ನನ್ನ ಗಂಡ ನನ್ನ ಎದುರು ಬರಬೇಕು, ಅವರ ಕಣ್ಣಲ್ಲಿ ನನ್ನ ಪ್ರತಿಮೆಯನ್ನು ಕಾಣಬೇಕೆನ್ನೋ ಬಯಕೆ ನನಗೆ ಆಗಿದೆ. ಹೊತ್ತು ಮಾಡುವುದಲ್ಲ,
ಸಕಲ ವಸ್ತು ಸಿದ್ಧಪಡಿಸಿಕೊಂಡಿದ್ದೇನೆ. ಹಾಲು ಹಣ್ಣು ವೃತ್ತಾಕಾರ ಚೆಂಗುಲಾಬಿ ಜೋಡಿಸಿಟ್ಟಿದ್ದೇನೆ. ಮಧ್ಯದಲ್ಲೊಂದು ಕೆಂಡ ಸಂಪಿಗೆ. ಯಾಕೆ ಎಂದು ಪ್ರಶ್ನೆ ಮೂಡುವುದು ಸಹಜ. ಈ ಕೆಂಡ ಸಂಪಿಗೆ ಪರಿಮಳವನ್ನು ಆಘ್ರಾಣಿಸಿದಾಗ ಮನಸ್ಸಿನ ಕಾಮನೆ ಹೆಚ್ಚಾಗುತ್ತದಂತೆ. ನನ್ನ ಆಸೆಯನ್ನು ನನ್ನ ಗಂಡನಿಗೆ ಅರ್ಥ ಆಗಬೇಕು. ಇದಿರುಗೊಳ್ಳುವುದಕ್ಕಾಗಿ ಮುಂದೆ ಹೋಗುತ್ತೇನೆ. ಅವನಲ್ಲಿಗೆ ಪಯಣವಯ್ಯ, ಅವನಲ್ಲಿಗೆ ಪಯಣವಯ್ಯ, ಪ್ರಾಣಕಾಂತ ಏನು ಬದಲಾವಣೆಯನ್ನು ಕಂಡೆ? ಯಾವತ್ತಿನ ಹಾಗೆ ಬರೋಣ ನಿಮ್ಮದಲ್ಲ. ಮತ್ತೆ ಕಣ್ಣು ಕೆಂಪಗಾಗಿದೆ, ಮೂಗಿನಲ್ಲಿ ಬಿಸಿ ಉಸಿರು, ಹಾ. ಪತ್ತಳಿಕೆಯಲ್ಲಿ ಅಂಬುಗಳನ್ನು ತುಂಬಿಕೊಂಡಿದ್ದೀರಿ. ಶಿರಸ್ತ್ರಾಣ, ಎದೆ ಕವಚ, ಬಿಲ್ಲು ಬಾಣ. ಹೌದು, ಯುದ್ಧಾಪೇಕ್ಷಿತ ಹೊರಟಿರುವುದು ಸತ್ಯ ಅಂತ ಅರ್ಥವಾಯ್ತು ಸ್ವಾಮಿ. ಆದ್ರೆ ಒಂದು ಏನು? ಗಂಡ ನೆಡೆಗೆ ಬರುವವರು ನೀವು, ಹೆಂಡತಿನ ಹುಡುಕಿಕೊಂಡು ಬರುವಂತ ಗಂಡ ನೀವು ಸ್ವಾಮಿ. ನಲ್ಲ ಎಡೆಗೆ ಬರುವನಲ್ಲ, ಬಿಲ್ಲ ಹಿಡಿದುಕೊಂಡು ಬಂದಿವಿರಲ್ವಾ? ನಾನೇನಂತ ತಪ್ಪು ಮಾಡಿಲ್ವಲ್ಲ, ಮತ್ತೆ ಎಲ್ಲಿಗೆ ಅಂತ ಗೊತ್ತಾಗಿದೆ. ಒಂದು ಒಳ್ಳೆಯ ಕೆಲಸಕ್ಕೆ ಹೊರಟಾಗ ಎಲ್ಲಿಗೆ ಎನ್ನುವ ಶಬ್ದ ಪ್ರಯೋಗವನ್ನು ಮಾಡಬಾರದು. ಎಲ್ಲಿಗೆ ಅಂತ ಕೇಳಬಾರ್ದ? ಎಲ್ಲಿಗೆ ಅಂತ ಕೇಳಿದ್ರೆ ಅದು ಅಪಶಕುನ ಆಗುತ್ತದೆ. ಅದು ಯಾವ ರೀತಿ? ಸೂರ್ಯನ ಕಿರಣ ತಾವರೆ ಮೇಲೆ ಬಿದ್ದಾಗ ತಾವರೆ ತನ್ನನ್ನು ತಾನು ಅರಳಿಸಿಕೊಳ್ಳುತ್ತದೆ. ನಿಜ. ಅಂತಹ ತಾವರೆ ಎಸಳಿನ ಹಾಗೆ ಕಣ್ಣುಗಳುಳ್ಳವಳು ನೀನಾದ್ದರಿಂದ ನಿನ್ನನ್ನು ನಳಿನಾಕ್ಷಿ ಅಂತ ಸಂಬೋಧಿಸುತ್ತೇನೆ. ಸರಿ ಪ್ರಿಯ. ನಾನು ಆಡುವ ಮಾತನ್ನು ಚಿಕಿತ್ಸಕ ದೃಷ್ಟಿಯಿಂದ ಸರಿಯಾಗಿ ಆಲೋಚನೆ ಮಾಡಿ ಏನದು ಮಾಡಬೇಕು. ನೋಡು, ಯಾವುದು? ಅಶ್ವಮೇಧಾರ್ಥವಾಗಿ ಬಂದಂತಹ ಪಾಂಡವರ ದಿವ್ಯಾಶ್ವ ನಮ್ಮ ಪುರೋಪವನವನ್ನು ಪ್ರವೇಶಿಸಿದೆ. ಸರಿ. ಅದರ ಹಣೆಯಲ್ಲಿದ್ದಂತಹ ಲಿಖಿತವನ್ನು ನನ್ನ ತೀರ್ಥರೂಪರು ವಾಚಿಸಿದರು. ಬಳ್ಬುಳ್ಳ ಭಟರು ಕಟ್ಟಿ ಕಾದುವುದು, ಬಲಹೀನರು ಕಪ್ಪವನ್ನೊಪ್ಪಿಸುವುದು. ಓಹೋ, ಇದು ನಮ್ಮ ಪೌರುಷ ಕೊಟ್ಟಿದ್ದ ಸವಾಲು. ಒಂದೊಮ್ಮೆಗೆ ಧರ್ಮದಾಕ್ಷಿಣ್ಯಕ್ಕಾಗಿ ಕಪ್ಪವನ್ನು ಕೊಟ್ಟೆವುಂತಾದ್ರು ಕಾಳಗ ತಪ್ಪಿದ್ದಲ್ಲ. ಪಾರ್ಥನ ಪಡೆಯೊಡನೆ ನಡೆದು ಮುನ್ನಡೆವ ಕುಳುಗುಳದಲ್ಲಿ ಭಾಗವಹಿಸಬೇಕೆನ್ನುವುದೇ ಕೌಂತೆಯನ ಕಟ್ಟಾಜ್ಞೆ. ಹಾಗಾಗಿ ಎಲ್ಲೋ ಯಾರಿಗಾಗಿಯೋ ಮಡಿದು ಮಣ್ಣಾಗುವುದಕ್ಕಿಂತ ಹಿಂದೆ ಇಲ್ಲೇ ನಮಗಾಗಿ ನಮ್ಮ ದೇಶ ಧರ್ಮಗಳಿಗಾಗಿ ಕಾದು ಬೇಕು. ಒಂದು ವೇಳೆ ಕಾದಿ ಸತ್ತರೂ ವೀರ ಸ್ವರ್ಗ ನಮಗೆ ಪ್ರಾಪ್ತಿಯಾಗುತ್ತದೆ ಎನ್ನುವ ನೆಲೆಯಿಂದಲೇ ಶ್ರೀಕೃಷ್ಣನನ್ನು ಕಾಣಬೇಕು. ನಾವು ಮಾತ್ರ ಕಾಣುವುದಲ್ಲ, ನಮ್ಮವರಿಗೂ ಕಾಣಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದಲೇ ನರನೊಡನೆ ನಾನು ಹೋರಾಟಕ್ಕೆ ನಿಂತಿದ್ದೇನೆ. ಏನೇ
ನರನೊಡನೆ ನನ್ನ ಹೋರಾಟ ಎನ್ನುವ ವಿಚಾರವನ್ನು ಕೇಳುತ್ತಲೇ ನೀನು ಕಳವಳ ಚಿತ್ತಳಾದೆ. ಕಳವಳಿಸಬೇಡವೆ ಮನದಿ. ಕುಂತಿಸುತನಿಗೆ ನಾನು ಅಳುಕುವವನಲ್ಲ ರಣದಿ. ಕುಂತಿಸುತನಾದಂತಹ ಪಾರ್ಥನನ್ನು ಸೋಲಿಸ್ತೇನೆ. ಆ ಮುಖೇನವಾಗಿ ಶ್ರೀಕೃಷ್ಣ ದರ್ಶನವನ್ನು ನಮ್ಮವರಿಗೆ ಮಾಡಿಸ್ತೇನೆ. ಕಾಂತಗೀಳು ಎನ್ನ ಸೊಲ್ಲಾದ ಆತನನು ಕಂದು ಪಿತ ಬಿಡುವವನಲ್ಲ. ಆತನನು ಕಂದು ಪಿತ ಬಿಡುವವನಲ್ಲ. ಎಂದು ಗೆಲ್ಲಬಹುದೋ ನಿಮಗೆ, ಎಂದು ಗೆಲ್ಲಬಹುದು ನಿಮಗೆ ಶ್ರೀಕೃಷ್ಣ ಸಂತಸದಿ ಸಾಧ್ಯ ಅಮಗೆ. ಕೃಷ್ಣ ಬಲು ಸಂತಸದಿ ಸಾಧ್ಯ ಅಮಗೆ. ಕಾಂತ ಕೇಳಿದಾಗ ಕಾಗದ ಸೀಸವನ್ನೇ ನನ್ನ ಕಿವಿಗೆ ಎರಚಿದ ಅನುಭವ ನನಗಾಗಿ ಹೋಯ್ತು ಸ್ವಾಮಿ. ಯಾಕೆ? ಪುಂಡರಿ ಕಾಕ್ಷನ ಅಕ್ಷಯ ಕೃಪ ಕಟಾಕ್ಷಗಳಿಗೆ ಪಾತ್ರನಂತ ಭಾರತನ ಜೊತೆಯಲ್ಲಿ ಹೋರಾಟ ಮಾಡಿ ಈ ಪ್ರಪಂಚದಲ್ಲಿ ಬದುಕುಳಿದವರು ಯಾರಿಲ್ಲ, ಗೆದ್ದವರು ಯಾರು ಇಲ್ಲ. ಹಾಗಂತೇಳಿ ನಿಮ್ಮ ಸಾಮರ್ಥ್ಯದ ಬಗ್ಗೆ ಸಂಶಯವನ್ನು ಪಟ್ಟು ಈ ಮಾತನ್ನು ಆಡುವಳು ನಾನಲ್ಲ ಪ್ರಭು. ಕ್ಷತ್ರಿಯ ಪುತ್ರ ನೀವು ಆಡಿದ ಮಾತನ್ನು ತಪ್ಪುವವರಲ್ಲ. ಒಂದೊಮ್ಮೆಗೆ ಭಾರತನನ್ನು ನೀವು ಗೆಲ್ಲುವುದಕ್ಕೆ ಮುಂದಾಗಬಹುದು. ಆದ್ರೆ ಅವನ ಸಾರಥ್ಯವನ್ನು ವಹಿಸಿಕೊಂಡವ ಯಾರು ಗೊತ್ತೇ? ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮ. ಒಂದು ವೇಳೆ ಅರ್ಜುನನಿಗೆ ಸೋಲಾದ್ರೆ ಆ ಸೋಲನ್ನು ಅನುಭವಿಸಿ ಆದ ಶ್ರೀಕೃಷ್ಣ ಪರಮಾತ್ಮ ಬಿಡುವುದಕ್ಕೆ ಸಾಧ್ಯ ಉಂಟೆ? ಆದುದನ್ನು ಹೇಳುತ್ತಾ ಇದ್ದಾರೆ, ಶ್ರೀಕೃಷ್ಣರು ಒಂದೇ ರಥದಲ್ಲಿ ಯುದ್ಧಕ್ಕೆ ನಿಂತರೆ ಗೆಲ್ಲುವುದಕ್ಕೆ ಸಾಧ್ಯವೇ? ಕೃಷ್ಣಾರ್ಜುನರು ನಿನ್ನ ಗಂಡ ಹರಣದಾಸಿಗೆ ಹೆದರಿ ಬೆಂದವರು ಹೇಡಿಯಂತೆ ಹಿಂತಿರುಗುವವರೇ? ಇಲ್ಲ ಪ್ರಭಾವತಿ, ಇಲ್ಲ. ಹರಿಚರಣಕ್ಕೆ ಹಗೆತರಿ ನಿಂತಲ್ಲ ಹಿರಿಯ ಭಾವದಿಂದ ಹೋರಾಡಿ ಹರಿಮೇಧಾತ್ವರ್ಧಾವಿಸಾಗಿ ಮೋಕ್ಷ ಲಕ್ಷ್ಮೀರಮಣನಾಗುತ್ತೇನೆ. ಧರಣಿ ಚಂದ್ರಾದಿತ್ಯ ಶರದಿ ತಾರಾವಳಿಗಳಿರುವನ್ನಗಂ ನಮ್ಮ ಯಶೋಗಾಥೆಯನ್ನು ಶಾಶ್ವತವಾಗಿ ಉಳಿಸ್ತೇನೆ. ಯುದ್ಧ ನಾಳೆ. ನಾಳೆ ನಿನಗೊಂದು ಪರ್ವದಿನ. ನಿನ್ನ ಕೈ ಹಿಡಿದವನ ಕೀರ್ತಿ ಕೋಗಿಲೆ ಮಂಜುಳ ಕೂಜನ. ನಿನಗೆ ಕರ್ಣ ರಸಾಯನ ಭಾರತ ಹವದ ಬಲವಟ ಭೀಮಾನುಜ ಭೀಮಾಶ್ವೀನ ಭವ್ಯ ಪರಾಕ್ರಮದ ಕೀರ್ತಿ ಧ್ವಜವನ್ನು ಪಾತಾಳಕ್ಕೊತ್ತಿ ನಿನ್ನ ಗಂಡನ ಸಾಹಸ ಗರುಡನನ್ನು ಗಗನಕ್ಕೆ ಏರಿಸುತ್ತೇನೆ, ಹಾರಿಸುತ್ತೇನೆ. ಅದಮ್ಯ ಸಂಕಲ್ಪ ಶಕ್ತಿಯಿಂದ ಕಂಗೆತ ಹೋಗ್ತೇನೆ ಕಮ್ಮನಿಗಳಿಂದ. ನಮ್ಮವರ ಅಭಿಮಾನಿಗಳ ಆನಂದ ಬಾಷ್ಪಗಳಿಂದ ಈ ಮಣ್ಣ ಕಣಕಣವನ್ನು ನೆನೆಸುತ್ತೇನೆ. ಚಿಂತಿಸಬೇಡ. ಇದನ್ನೆಲ್ಲ ಅರಿತೆ ನಿಜವೋ ಎಲ್ಲ ಅರಿತೆ ನಿಜವೋ ಸುತ ನಗೆ ಮೋದಿಸುವುದೇ ಕೈವಲ್ಯವು ಎಲ್ಲ ಅರಿತ ನಿಜವು ಸುತ ಹೀನಗೆ ಮುದಿಸುವುದೇ ಕೈವಲ್ಯವು. ಇದುವೇ ಋತು ಸಮಯ ಎನಗೆ, ಇದುವೇ ಋತು ಸಮಯ ಎನಗೆ
ಹದಗಾಲ ಬೆಳೆ ಮಾರ್ಕೆಗೆ ಲಾಲಿಬುದು ಹದಗಾಲ ಬೆಳೆ ಮಾರ್ಕೆಗೆ ಪ್ರಮಾಣದ ಎಲ್ಲ ಅರಿತಿ ಎಲ್ಲ ಗರಿದೆ ಎಲ್ಲವ ಅರಿತೆ ಈ ದೇಹ ಎನ್ನುವುದು ನಶ್ವರವಾದ. ಹಾಗಾಗಿ ಕೈವಲ್ಯವನ್ನು ಪಡೆಯುವುದಕ್ಕಿದೆ ದಾರಿ ಎನ್ನುವ ಕಾರಣಕ್ಕಾಗಿಯೂ ನಾನು ಹೊರಟು ನಿಂತದ್ದು. ನೀವಾಡಿದ ಮಾತೇನು ಸತ್ಯ? ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಎಲ್ಲೋ ಹುಟ್ಟುತ್ತಾರೆ, ಹೇಗೋ ಬದುಕುತ್ತಾರೆ. ಕಾಲನ ಕರ ಬಂದಾಗ ಲೋಕವನ್ನು ನಾವು ಸೇರಲೇಬೇಕು ಸ್ವಾಮಿ. ನಮ್ಮ ಜೀವನ ಎನ್ನುವುದು ಅದು ನೀರ ಮೇಲಿನ ಗುಳ್ಳೆ ಇದ್ದಂತೆ, ಯಾವಾಗ ಒಡೆದು ಹೋಗುತ್ತದೆ ಅಂತ ಹೇಳುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಣೆಯಲ್ಲಿ ಬ್ರಹ್ಮದೇವ ಯಾವ ರೀತಿ ಬರೆಯುತ್ತಂತೆ ಹೇಳುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಹೇಳುವುದು ಲಲಾಟ ಲಿಖಿತ ರೇಖಾ ಪರಿಮಾಷ್ಟಿನ ಶಕ್ಯತೆ. ಎಲ್ಲೋ ಇದ್ದವರು ನಾವೆಲ್ಲ ಒಂದಾಗಿ ಇಲ್ಲಿಗೆ ಬಂದಿದ್ದೇವೆ. ಹೌದು. ಇಲ್ಲಿದ್ದವರಿಂದ ಎಲ್ಲೆಲ್ಲೋ ಹೋಗುದಕ್ಕಿದ್ದೇವೆ. ಹೌದು. ಆದ್ರೆ ನಾನು ಯೋಚನೆ ಮಾಡುವುದು ಅದನ್ನೆಲ್ಲ ಮತ್ತೆ ಸೇರುವುದು ನಮ್ಮಲ್ಲಿಗೆ ಅಲ್ವೋ, ನಾವು ಎಲ್ಲಿಂದ ಬಂದಿದ್ದೇವೆ ಅಲ್ಲಿಗೆ ಅಲ್ವೋ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಹೊರತು ಬೇರೆ ಲೋಕಕ್ಕೆ ಚೆಲ್ಲುವುದಕ್ಕೆ ಸಾಧ್ಯ ಉಂಟೆ? ಆದರೂ ನಿಮ್ಮ ಮಡದಿಯಾಗಿ ನಾನು ಮಾತನ್ನು ಹೇಳುತ್ತಾ ಇದ್ದೇನೆ. ಏನು ಹೇಳು ಸ್ವಾಮಿ, ಯುದ್ಧದಲ್ಲಿ ಒಂದ ಗೆಲುವು, ತಪ್ಪಿದ್ರೆ ಸೋಲು, ಅಥವಾ ನಿಮಗೆ ಮರಣ. ಮೋಕ್ಷವನ್ನು ಪಡೆಯುವುದಕ್ಕೆ ನೀವು ಹೋಗುತ್ತೀರಲ್ಲ ಸ್ವಾಮಿ, ಒಂದು ಮಾತಾಡಬೇಕೆ ನಿಮ್ಮಲ್ಲಿ. ಹೇಳು ಪ್ರಭು. ಏನು? ಋಣತ್ರಯಿಂದ ಮುಕ್ತರಾಗಬೇಕಂತಾರೆ. ಆಚಾರ್ಯರಣ, ದೇವರಣ, ಪಿತೃಋಣ. ಸ್ವಾಮಿ, ಎರಡು ಋಣದಿಂದ ಮುಕ್ತರಾಗಬಹುದು. ಆದರೆ ಒಂದು ಋಣ ಮಾತ್ರ ಬಾಕಿಯಾಗಿ ಹೋಗಿದೆ. ಯಾವುದು? ಅದು ನನಗೆ ಸಂತಾನವನ್ನು ಕರುಣಿಸಿ ಆ ಮಗು ನಿಮ್ಮನ್ನು ಅಪ್ಪ ಅಂತ ಕರೀಬೇಕು. ಆವಾಗ ಪಿತೃಋಣ ಸಂದಾಯವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಆದುದರಿಂದ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಏನು? ಮಿಂದು 16ನೆಯ ದಿವಸ ಸುತ್ತು ಬೆಳೆಸಿ ಮಾತಾಡುವುದು ಯಾಕೆ? ನೇರವಾಗಿ ಮಾತಾಡು. ಇನ್ನೊಂದು ದಿವಸ ನೀವು ಇಲ್ಲೇ ಇದ್ದರೆ ಸಂತಾನವನ್ನು ಕರುಣಿಸಿ ನಾಳೆ ಬೇಕಿದ್ರೆ ಯುದ್ಧಕ್ಕೆ ಹೋಗಿ ನಗು ಮುಖದಿಂದ ಸಂತೋಷದಿಂದ ನಾನೇ ನಿಮ್ಮನ್ನು ಕಳುಹಿಸಿಕೊಡುವುದಕ್ಕೆ ಪ್ರಭಾವತಿ ಅಪುತ್ರಸ್ಯ ಗತಿರ್ನಾಸ್ತಿ. ನಿಜ. ನೀನು ಎಲ್ಲಿ ಕೇಳಿದ್ದು? ಆಡಿದ ಮಾತು ಶಾಸ್ತ್ರದಲ್ಲಿ ಬರೆದುಂಟು. ಯಾರು ಹೇಳಿದ್ದು? ಹಿರಿಯರು ಹೇಳಿದ್ದು. ನೀವೆಲ್ಲ ಓದಿದ್ದು ತಪ್ಪು. ಯಾಕೆ? ಓದು ಹೆಚ್ಚಾದರೆ ಇದ್ದದ್ದು ಬೂದಿ ಆಗುತ್ತದೆ. ಅಂದ್ರೆ ಕಲಿತಷ್ಟು ಕಿರಿಕಿರಿ ಹೆಚ್ಚು. ಹಾ. ಯಾರೇ ನಿನಗೆ ಈ ಶಾಸ್ತ್ರ ಸೂತ್ರಗಳನ್ನೆಲ್ಲ ಹೇಳಿಕೊಟ್ಟವರು? ಹಾಗೆ ಬರ್ದದ್ದು ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುವಂತಹ ಶಾಸ್ತ್ರವಿರುವುದು ಯಾರಿಗೆ? ಯಾರಿಗೆ? ಉಂಡುಟ್ಟು ತಿರುಗಿ ಸಾಯುವ ಸಂಸಾರಿಗಳಿಗೆ. ಹಾ. ನಾವು ಯೋಧರು. ಹಾ. ಯೋಧನಾದವನಿಗೆ ರಣಕ್ಷೇತ್ರದಲ್ಲಿ ಮರಣ ಪ್ರಾಪ್ತಿಯಾಯಿತು ಅಂತಾದ್ರೆ ಅದು ಮೋಕ್ಷಕ್ಕೆ ಮೆಟ್ಟಿಲು ಅಂತ ಎಲ್ಲರೂ ಹೇಳುತ್ತಾರೆ. ದಾರ್ಶನಿಕರು ಎಲ್ಲರೂ ಪ್ರಾಜ್ಞರು ತಿಳಿದಂತಹ ವಿಚಾರ. ಈ ವಿಚಾರವನ್ನು ಅರಿತಿದ್ದರೂ ನೀನು ಈ ರೀತಿಯ ನುಡಿಗಳನ್ನಾಡುತ್ತಿರುವೆ. ಹೆಂಡತಿಯಾಗಿ ನೀನು ಪುತ್ರಾಪೇಕ್ಷೆಯನ್ನು ಗಂಡನಾದಂತಹ ನನ್ನಲ್ಲಿ ಬಯಸುವುದು ತಪ್ಪು ಅಂತ ನಾನು ಖಂಡಿತ ಹೇಳಲಾರೆ. ಸರಿ. ಆದ್ರೆ ಸಮಯ ಸಂದರ್ಭವನ್ನು ಅರಿಯಬೇಡವೇ? ಅಂದ್ರೆ ನಾನು ಪಿತನಾಜ್ಞೆಗೆ ಒಳಗಾಗಿದ್ದೇನೆ. ಪಿತನು ಆಜ್ಞೆ ಕೊಟ್ಟಿದ್ದಾರೆ ನನಗೆ ಸೇನಾಧ್ಯಕ್ಷನಾಗಿ ಮುಂದುವರಿಬೇಕು, ಸೇನೆಯ ಸಮಸ್ತ ವಿಚಾರವನ್ನು ನೀನೇ ನೋಡಿಕೊಳ್ಳಬೇಕು. ಹಾಗಿದ್ರೆ ನಾನೇ ಹಿಂದೆ ಉಳಿದೆ ಅಂತ ಆದ್ರೆ ಏನಾಗ್ತದೆ? ಅರಮನೆಯವರಿಂದಲೇ ಉಲ್ಲಂಘನೆ ಉದ್ಘಾಟನೆ ಆದ್ರೆ ನಾಳೆ ಸೈನ್ಯವನ್ನು ನಿಯಂತ್ರಿಸುವ ನೈತಿಕ ಹಕ್ಕು ನನ್ನಲ್ಲಿ ಉಳಿದು ಅಂದ್ರೆ ನೀವೀಗ ಹೇಳುವುದು ಪಿತನಾಜ್ಞೆ ನನಗೆ ಮಾನ್ಯ. ನಾನು ಹೋಗುವುದು ದಿಟ. ಎಲ್ಲಿಗೆ ಹೋಗದೆ? ಯುದ್ಧಕ್ಕೆ ಹೋಗಿ. ನೀವು ಬಂದದ್ದು ಇಷ್ಟು ದೊಡ್ಡ ನನ್ನ ಅರಮನೆಗೆ ಬಂದದ್ದು ಎಲ್ಲಿಗೆ ಹೋಗುದು? ಇದು ಅರಮನೆಯ ಮೈದಾನ ಗೊತ್ತುಂಟ? ಎಲ್ಲವೂ ನೀವು ಒಳಗೆ ಬಂದಾಯ್ತು ಗೊತ್ತುಂಟ? ಒಳಗೆ ಬಂದಾದನ್ನು ಹೊರಗೆ ಹೋಗುದಕ್ಕಾಗುತ್ತದ? ಯಾಕೆ? ನಮ್ಮ ನೀಳವಾದ ತೋಳುಗಳಿಂದ ಬಿಡಿಸಿಕೊಳ್ಳಿ ನೋಡುವ. ಬಾಹುಬಂಧನದಿಂದ ನನ್ನನ್ನು ಕಟ್ಟಿ ಹಾಕುವುದಕ್ಕೆ ಪ್ರಯತ್ನ. ನಿಜಪ್ರಿಯ, ಮನೆಯ ಬಾಗಿಲನ್ನಾದರೂ ಒಡೆದು ಹೋಗಬಹುದು. ಹೆಂಡತಿಯಾದವಳ ಬಾಹುಬಂಧನವನ್ನು ಗಂಡನಾದವ ಯಾವ ಕಾಲಕ್ಕೂ ಒಡೆದು ಹೋಗುವ ಹಾಗಿಲ್ಲ. ಇಲ್ಲ. ಯಾಕೆ? ನೀನು ಆಡುತ್ತಿರುವ ಮಾತು ಪುತ್ರಾಪೇಕ್ಷೆಯ ಮಾತುಗಳು. ಸತ್ಯ ಸ್ವಾಮಿ. ಕೇವಲ ಕಾಮದ ಭಾವನೆಯಿಂದ ನೀನು ಆಡುತ್ತಿರುವುದಲ್ಲ. ಇಲ್ಲ ಪ್ರಭು. ವೇದ, ಶಕ್ತಿ, ಸದಾಚಾರ, ಆತ್ಮಹಿತ ಇವು ಧರ್ಮದ ಪ್ರಧಾನ ಲಕ್ಷಣಗಳು. ಇವುಗಳಲ್ಲಿ ಪರಸ್ಪರ ವಿರೋಧ ಭಾವ ಕಂಡು ಬಂದಾಗ ಸದಾಚಾರವನ್ನು ಆತ್ಮಹಿತವನ್ನು ಅನುಸರಿಸಬೇಕು ಎನ್ನುವುದು ವೃದ್ಧವಚನ. ಹೆಂಡತಿ ಋತುಮತಿಯಾದ 16ನೇ ದಿನ ಏಕಾದಶಿ, ಪಿತೃಶ್ರಾದ್ದ ಇವು ಮೂರು ಒಟ್ಟಾದರೆ ಏನು ಮಾಡಬೇಕು ಎನ್ನುವುದಕ್ಕೆ ಶಾಸ್ತ್ರವೇ ಪರಿಹಾರವನ್ನು ಸೂಚಿಸಿದೆ. ಪೈತೃಕದ ಶೇಷಾನ್ನವನ್ನು ಆಘ್ರಾಣಿಸಿದ್ರೆ ಉಂಡಂತಹ ಫಲವು ಪ್ರಾಪ್ತಿಯಾಗುತ್ತದೆ. ಪಿತೃವಿಗೆ ಶ್ರಾದ್ದವನ್ನು ನಾವು ಆಚರಿಸಿದ ಹಾಗೂ ಕೊಟ್ಟ ಹಾಗೂ ಆಗುತ್ತದೆ. ಅದನ್ನು ಆಘ್ರಾಣಿಸಿದ ಆ ಕಾರಣದಿಂದ ಅಂದು ಏಕಾದಶಿ ಬಂದರೆ ಅವತ್ತು ಉಪವಾಸವನ್ನು ಆಚರಿಸಿದ ಹಾಗೂ ಆಗುತ್ತದೆ. ಅಂದೇ ಹೆಂಡತಿ ಋತುಮತಿ ಆದರೆ ನಡುವಿರುಳು ಕಳೆದ ಮೇಲೆ ಅವಳನ್ನು ಕೂಡಬಹುದು. ಆವಾಗ ಏಕಾದಶಿ ಹೋಗುತ್ತದೆ, ದ್ವಾದಶಿ ಬರ್ತದೆ. ಹಾಗಾಗಿ ಈ ಮೂರು ಕಾರ್ಯಗಳು ಒಂದೇ ದಿನ ಒಟ್ಟಾದರೆ
ಈ ರೀತಿ ಮಾಡಬಹುದು ಎನ್ನುವ ಹಾಗೆ ಶಾಸ್ತ್ರವೇ ಹೇಳಿದೆ ಅಂತಾದರೆ ಇನ್ನು ನನ್ನ ತಂದೆಗೂ ಇದು ಸಹಮತವಾದೀತು ಅಂತ ನಾನು ಭಾವಿಸಿದ್ದೇನೆ. ಅಲ್ಲ, ಆಗಲಿಲ್ಲ, ನಾನು ಮಾಡಿದ್ದು ತಪ್ಪು ಅಂತಲೇ ಅವರು ತಿಳಿಯುತ್ತಾರೆ ಅಂತಾದರೆ ಎಲ್ಲವೂ ಕೃಷ್ಣಾರ್ಪಣ ಅಂತ ಬಿಟ್ಟಿದ್ದೇನೆ. ನಾನು ಮಾಡುವ ಕಾರ್ಯದಲ್ಲಿ ಧರ್ಮದ ಮುದ್ರಿಕೆ ಇದೆ ಎಂದಾದರೆ ನಾಳೆ ಏನಾಗುತ್ತದೆಯೋ ಎನ್ನುವ ಗೊಂದಲ ನನಗೆ ಯಾಕೆ? ನನ್ನ ಹೆಂಡತಿಯ ಮಾತನ್ನು ಮೀರುವುದು ತರವಲ್ಲ. ಇವಳನ್ನು ಸೇರಿ ನಾಳೆ ಸೇನೆಯನ್ನು ಸೇರಿಕೊಳ್ಳುತ್ತೇನೆ. ಪ್ರಭಾವತಿ ಬರಬೇಡರುತ್ತ ರಸರಾಜ್ಞೆಯಿಂದ ಅನುಸಾಲ್ವ ಅಂತ ಕೇಳಿದ್ದೇವೆ. ಇಂದು ಬಂದ ಕಾರ್ಯ ದೇವಕೃಷ್ಣನ ಮಾತಿಗೂ ಪಾಂಡವರ ಸೇನೆಯನ್ನು ಸೇರಿಕೊಂಡು ಅನೇಕ ದಿಗ್ದೇಶಗಳನ್ನು ಸೇರಿದೆ. ವರ್ತಮಾನ ಏನಂತೆ, ಚಂಪಕಾವತಿಗೆ ಪಾಂಡವರ ಅಶ್ವಸೇನೆ ಹೋಗಿದೆ. ಅದನ್ನು ಹಂಸತ್ವರ ಬಂಧಿಸಿದ್ದಾರಂತೆ. ಮಗನಾದ ಸುಧನ್ವನು ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಸೇನೆಯನ್ನು ಕೂಡಿಕೊಳ್ಳಬೇಕು.
ಅದನ್ನು ನನ್ನು ಆ ಸೇನಾಧ್ಯಕ್ಷನನ್ನಾಗಿ ನೇಮಿಸಿದ್ದಾನೆ. ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಎನ್ನುವ ಹಾಗೆ ವರದಿ ಬಂದಿದೆ. ಹಾಗಾಗಿ ನಾವು ಹೊರಡುವುದು ಹೇಗೆ? ಅಮಿತ ಸಂಭ್ರಮದಿಂದ ವೈರಿಯತೆ ಬೆರೆಯುವ ಹಾಗೆ ರಗವನ್ನಡರುತ್ತಾ ಹೊರಟು ನಿಲ್ಲೋಣ, ಸಿದ್ಧರಾಗಿ. ನೀವು ಯುದ್ಧಕ್ಕೆ ಬಂದು ಆಯುಧವನ್ನು ಕೆಳಗಿಟ್ಟಾಗಲೇ ಗೊತ್ತಾಗಿದೆ ನೀವು ಎಷ್ಟು ಯುದ್ಧ ಮಾಡ್ತೀರಿ ಅಂತ. ಪೌರುಷ ಎಷ್ಟು ಅಂತ ಯುದ್ಧದಲ್ಲಿ ಎಂಬ ಬಾಧೆ ನೀನು
ಅದೆಷ್ಟೋ ಹೊಸ ಹೊಸ ಸೃಷ್ಟಿಗಳನ್ನು ಮಾಡಿದವಂತೆ ನೀನು. ನಿನ್ನ ವೇಗ ಗಜಗೌರಿ ವೃತವನ್ನು ಆಚರಿಸಬೇಕು ಎನ್ನುವ ಹಾಗೆ ಆಶಯವನ್ನು ನಿನ್ನಲ್ಲಿ ಕೇಳಿಕೊಂಡಾಗ ಐರಾವತವನ್ನೇ ನಿನ್ನ ಬಾಣದ ಮೆಟ್ಟಿಲು ದೇವಲೋಕಕ್ಕೆ ಮಾಡಿ ಅವನ ಇಂದ್ರನ ಐರಾವತವನ್ನು ದರಿಗಿಳಿಸಿದವನಂತೆ. ಶರಶೈಯಲ್ಲಿ ಭೀಷ್ಮಾಚಾರ್ಯರು ಮಲಗಿದ ಸಂದರ್ಭ ಪಾತಾಳ ಗಂಗೆಯನ್ನು ನೀನು ಭೂಲೋಕಕ್ಕೆ ಧರಿಸಿದವನಂತೆ. ಸರಿ, 10 ಹಲವುಂಟು ನಿನ್ನ ಸಾಧನೆ. ಭರತ ಖಂಡದ ಕ್ಷಾತ್ರ ತರುಣರ ಅಂತರಂಗದಲ್ಲಿ ವರ್ಣರಂಜಿತ ಮೂರ್ತಿಯಾಗಿ ಮೆರೆಯುವ ಮಹಾವ್ಯಕ್ತಿ ಎಂದು ನಿಮ್ಮ ಅಶ್ವವನ್ನು ನಾನು ಕಟ್ಟಿದ್ದೇನೆ. ಕಟ್ಟುವುದಕ್ಕೆ ಕಾರಣ ಇರಬಲ್ಲೆಯ? ನೀವು ಒಡ್ಡಿದಂತಹ ಪೌರುಷ ಪ್ರಧಾನವಾದ ಮಾತುಗಳು. ಬಲಹೀನರು ಕಪ್ಪವನ್ನಪ್ಪಿಸಬೇಕು. ನಾವು ಬಲಹೀನರಲ್ಲ, ಬಲ ಉಳ್ಳವರು ಎನ್ನುವ ನೆಲೆಯಲ್ಲಿ ಅಶ್ವವನ್ನು ಕಟ್ಟಿದ್ದು. ಹೇಗೆ ಅಶ್ವವನ್ನು ಬಿಟ್ಟು ಹೋಗ್ತೀಯೋ ಅಲ್ಲ ಬಿಡಿಸುವೇನು ಅಂತ ಬಿಂಕ ಏನಾದ್ರೂ ಉಂಟು ನನ್ನಲ್ಲಿ. ಹುಡುಗ ನೀನು ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ನಿನ್ನ ಒಡಗೊಮ್ಮೆ ಧನವ ಕೊಡು ನಿನ್ನ ಒಡಗೊಮ್ಮೆ ಧನವ ಕೊಡು ಬಿಟ್ಟು ಪೋಪೆಯೋ ಬಿಡಿಸುವೆನೆಂಬ ಬಿಂಕವು ಬಿಡಿಸು ಹೊತ್ತಿಲ್ಲ. ತಟ್ಟನೆ ಹೇಳ್ತೇನೆ ಕೇಳು. ಹೇಳು. ಬಿಟ್ಟು ಹೋಗುವುದಕ್ಕೆ ಏನು ತುರಗವನ್ನು ಅಟ್ಟಿಕೊಂಡು ಬಂದದ್ದಲ್ಲ. ಮತ್ತೆ ನೀನಿನ್ನು ಹುಡುಗ, ಬಿಸಿ ರಕ್ತದ ತರುಣ. ಯುದ್ಧ ಎನ್ನುವಂಥದ್ದು ಸಾಮಾನ್ಯ ಅಲ್ಲವೋ? ಶಾಸ್ತ್ರ ಮುಖ್ಯ ಅಲ್ಲ, ಶಸ್ತ್ರ ಮುಖ್ಯ. ಗೊತ್ತಾಯ್ತು? ವಯಸ್ಸು ಮುಖ್ಯ ಅಲ್ಲ, ಅನುಭವ ಮುಖ್ಯ. ನೀನಿನ್ನು ಹುಡುಗ, 100 ಕಾಲ ಬಾಳಬೇಕಾದವನು. ಹೌದು. ಹಾಗಾಗಿ ನಿನ್ನಲ್ಲಿ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದೇನೆ. ಹೇಳು. ಇಲ್ಲಿ ಕೇಳು. ಸುಮ್ಮನೆ ನನ್ನೊಂದಿಗೆ ಹೋರಾಟವನ್ನು ಮಾಡಿ ಹರಣವನ್ನ ಕಳೆದುಕೊಳ್ಳಬೇಡ. ಇದು ತುರಗವನ್ನು ಬಿಟ್ಟು ಹೆಚ್ಚು ಕೊಡಬೇಕು ಅಂತ ಇಲ್ಲ. ಮತ್ತೆ ಎಷ್ಟು ನಿನ್ನ ಯಥಾಶಕ್ತಿ ನಿನಗೆ ಎಷ್ಟು ಕೊಡುವುದಕ್ಕಾಗುತ್ತದೋ ಅಷ್ಟನ್ನು ಕೊಡು. ಎಂತದ್ದು ಕೊಡಬೇಕು? ಹಬ್ಬವನ್ನ ಕೊಡಬೇಕು. ಅಂದ್ರೆ ಯಾವ ರೂಪದಲ್ಲಿ? ಧನದ ರೂಪದಲ್ಲಿ. ಗೊತ್ತಾಯ್ತು? ಆ ಕಾಲಕ್ಕೆ ನಾವದನ್ನ ಸ್ವೀಕರಿಸ್ತೇವೆ. ಮತ್ತೆ ನಿನಗೆ ಯುದ್ಧವನ್ನೇ ಮಾಡಬೇಕು ಎನ್ನುವ ಆಕಾಂಕ್ಷೆ, ಹುಮ್ಮಸ್ಸು, ಉತ್ಸಾಹ ಉಂಟು ಅಂತ ಆದರೆ ನಮ್ಮೊಂದಿಗೆ ಸೇರಿಕೊ. ಮುಂದೆ ನಿನಗೊಂದು ಅವಕಾಶ ಕೊಡೋಣ. ಏನು? ನಿನ್ನ ಮಾತುಗಳನ್ನು ಕೇಳಿದಾಗ ನಿನ್ನನ್ನು ಮೂಢ ಅಂತಲೇ ಕರಿಬೇಕು ಅಂತ ನನಗಾಗುತ್ತದೆ. ನಿನ್ನ ಕ್ಷಾತ್ರಿಯತ್ವದ ಬಗ್ಗೆ ಹಲವಾರು ವಿಚಾರಗಳನ್ನು ಕೇಳಿ ತಿಳಿದವ ನಾನು. ಆದ್ರೆ ನನ್ನ ಮುಂಭಾಗದಲ್ಲಿ ನಿಂತ ಮೇಲೆ ನಿನ್ನ ಕ್ಷಾತ್ರಿಯತ್ವ ಕರಗಿ ಹೋಗಿ ಬ್ರಾಹ್ಮಣತ್ವವು ನಿನ್ನವನ್ನು ಆವರಿಸಿದೆ ಎನ್ನುವ ಹಾಗೆ ನಾನು ತಿಳಿಯಬೇಕು. ಯಾಕೆ? ನೀ ಬೇಡುವುದು ಯಾರ ಗುಣ? ದ್ವಿಜರ ಗುಣ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಧನಧಾನ್ಯವನ್ನು ಅವರು ಬೇಡುತ್ತಾರೆ. ಅದು ಅವರಿಗೆ ಭೂಷಣ. ಕ್ಷಾತ್ರಿಯನಾದವ ಯಾವ ಕಾಲಕ್ಕೂ ಬೇಡುವ ಹಾಗಿಲ್ಲ. ನೀನಿಂದು ಬೇಡುತ್ತಾ ಇದ್ದೆ. ಹಾಗಿದ್ರೆ ನೀನು ಕ್ಷಾತ್ರಿಯನೋ ಅಥವಾ ಬ್ರಾಹ್ಮಣನೋ? ಸುಧನ್ವ, ಕ್ಷತ್ರಿಯನೇ ನಾನು. ಹೌದು. ನಾನು ಯಾಕೆ ನಿನ್ನಲ್ಲಿ ಈ ಮಾತನ್ನ ಹೇಳಿದೆ? ನೀನಿನ್ನು ಹುಡುಗ, ತರುಣ, ಬಿಸಿ ರಕ್ತದಿಂದ ಹೋರಾಟವನ್ನ ಮಾಡುತ್ತೇನೆ ಎನ್ನುವ ಹಾಗೆ ಮುಂದುವರೆದು ಸಾರಿದೆ. ಹರಣವನ್ನು ಕಳೆದುಕೊಳ್ಳಬೇಡ ಎನ್ನುವ ಕಾರಣಕ್ಕಾಗಿ, ಮತ್ತೆ ನಿನ್ನಂತಹ ಮಗನನಗೊಬ್ಬನಿದ್ದ ಅಭಿಮನ್ಯು ಎನ್ನುವ ಹಾಗೆ ಅವನನ್ನೇ ನೋಡಿದ ಹಾಗೆ ಆಗುತ್ತಾ ಉಂಟು ನನಗೆ. ಹೌದಾ? ಹಾಗಾಗಿ ಹೇಳ್ತಾ ಇದ್ದೇನೆ, ಸುಮ್ಮನೆ ನನ್ನೊಂದಿಗೆ ಯುದ್ಧವನ್ನ ಮಾಡಬೇಡ. ನಿನ್ನ ತಂದೆ ಇದ್ದಾರಲ್ಲ ಅವರನ್ನ ಕಳುಹಿಸು. ನಿನ್ನ ಮಾತು ಕೇಳಿದಾಗ ಏನಾಗುತ್ತದೆ? ರನ್ನರುಪ್ಪರಿಗೇನು ಏರಲಾರದವ ಮೇರುಗಿರಿಯನ್ನು ಏರ್ತೇನೆ ಅಂತ ಹೋದಂತೆ, ಜಗಲಿ ಹಾರದವ ಗಗನ ಹಾರ್ತೇನೆ. ಮೊದಲು ನನ್ನಲ್ಲಿ ಹೋರಾಡು, ಆಮೇಲೆ ಅಯ್ಯೋ ಮನಸ್ಸು
ತಡೆಯದೆ ವಾರ್ಜಾಕ್ಷರ ದಯೆ ಇಲ್ಲದಿದ್ದರೆ ನೀನು ಏನೂ ಅಲ್ಲ ಎನ್ನುವುದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನೀನಾಗಿಯೇ ವಾರ್ಜಾಕ್ಷರನ್ನು ಕರೆಸಿಕೊಟ್ಟರೆ ಲೇಸು, ಇಲ್ಲ ಅಂತಾದ್ರೆ ಬಾಣದ ಗಾಳಕ್ಕೆ ಪಾರ್ಥನೆನ್ನುವ ಎರೆಹುಳುವನ್ನು ಸಿಕ್ಕಿಸಿ ಶ್ರೀಕೃಷ್ಣನೆನ್ನುವ ಮಹಾಮತ್ಸ್ಯವನ್ನು ಹಸ್ತಿನಾವತಿಯ ಕಡಲಿನ ಒಡಲಿನಿಂದ ಚಂಪಾಗಾವತಿಯ ದಡಕ್ಕೆ ನಾನು ಹೇಳಿದ ತಪ್ಪು. ಸಾರಥಿ ಎದ್ದು ನಿಂತಿದ್ದಾನೆ. ಒಂದೇ ಬಾಣದಿಂದ ಸಾರಥಿಯನ್ನೇ ಕೊಲ್ತೇನೆ. ಶ್ರೀಕೃಷ್ಣ ಸ್ವಾಮಿ ಬರಲೇಬೇಕು, ನಿರೀಕ್ಷೆಯಲ್ಲಿರುತ್ತೇನೆ. ದೇವಕೃಷ್ಣ ನೀನು ನಮ್ಮ ಭಾವನೆವುದು ನಮ್ಯೆ ಜಗದಿ ಕವಿದಶ್ವವನ್ನು ಬಿಡಿದು ಕಿವಿಸಿದ ನೈವಯ್ಯ ದೇವಕೃಷ್ಣ ಏನಾಗಿ ಹೋಯಿತು ಪಾರ್ಥನ ಬದುಕು? ಭೂಮಂಡಲದಲ್ಲಿ ಆಗಲಿ ತ್ರಿಜಗದಲ್ಲಿ ಆಗಲಿ ಪಾರ್ಥನನ್ನು ಸೋಲಿಸುವವರು ಮತ್ತೊಬ್ಬರಿಲ್ಲ. ಆದರೆ ಈ ಯಕಶ್ಚಿತ್ ಹುಡುಗನೋರ್ವ ನನ್ನನ್ನು ಪರಾಭವಗೊಳಿಸಿದನಲ್ಲ. ಗೊಳಿಸಿದ್ದು ನನ್ನನ್ನು ಪರಾಭವವನ್ನು ಮಾತ್ರ ಅಲ್ಲ, ನನ್ನ ಸಾರಥಿಯನ್ನು ಕೊಂದು ಕಳೆದಿದ್ದಾನೆ. ಹಾಗೆಯೂ ಹೊಗಳುವಂತೆ ನನ್ನೊಂದಿಗೆ ಹೋರಾಟವನ್ನ ಮಾಡಿದ್ದಾನೆ. ಶ್ರೀಹರಿ, ನಿನ್ನ ಆಜ್ಞೆಯಿಂದ ನಿನ್ನ ಅನುಗ್ರಹದಿಂದ ಹೊರಟಂತಹ ಅಶ್ವಮೇಧ ಯಾಗ ಇದು. ಈ ಕಾಲಕ್ಕೆ ಇಲ್ಲಿ ನಾವು ಕೈ ಸೋಲಬೇಕಾದಂತಹ ಪ್ರಮೇಯ ಒದಗಿ ಬಂದಿದೆ. ಹರಿಯೇ, ನಿನ್ನ ಅನುಸರಣೆಯನ್ನು ಮಾಡಬೇಕು. ನಿನ್ನ ನಾಮಜಪವನ್ನ ಮಾಡುತ್ತಾ ಯಾಗವನ್ನು ಮುಂದುವರಿಸುತ್ತಾ ಇದ್ದರೆ ನಮಗೂ ಸೋಲೆ. ದೇವಾ, ಇದು ನಮಗೆ ಸೋಲಲ್ಲ, ನಿನ್ನ ಸೋಲು. ಅಗ್ರಜನ ಅಶ್ವಮೇಧ ಯಾಗ ಯಾವ ಕಾಲಕ್ಕೂ ಸೋಲ ಕೂಡದು. ಹಾಗಾಗಿ ಕೇಳ್ತಾ ಇದ್ದೇನೆ, ನನಗೆ ಈ ಕಾಲಕ್ಕೆ ಸಾರಥಿ ಇಲ್ಲ. ದೇವಾ, ನಿನ್ನ ಭಾವನಾದಂತಹ ಅರ್ಜುನ ಕೇಳಿಕೊಳ್ಳುತ್ತಾ ಇದ್ದೇನೆ, ದಯ ತೋರಬೇಕು ತಂದೆ, ದಯ ತೋರಬೇಕು. ಭಕ್ತೋ ತರುಣಗೈ ತಂದೊದಗಿದ ಪಾರ್ಥಂಗೆ ಗತಿ ಜವದಿ ಬಳಿಕ ಚರಣಗೆ ಮಣಿದ ಪಾರ್ಥನ ಸೆಳೆದು ಬಿಗಿದ ಪುದಲಿಯೇ ರಥದೊಳಗೆ ಕುಳಿತ ಅಕ್ಷಗಳ ಬಾಗಿಯಾಗ ಹರಿಯು ಯಾವತ್ತು ನಿನ್ನ ಕಷ್ಟ ಕಾಲಕ್ಕೆ ಒದಗಿ ಬರುವ ನಾನು ಇಂದು ಕೂಡ ನಿನ್ನ ಕಷ್ಟ ಕಾಲಕ್ಕೆ ಒದಗಿ ಬಂದಿದ್ದೇನೆ. ನೆಲನೋಟಕನಾಗಿದ್ದೀಯ. ನೆಲನೋಟಕನಾದಂತಹ ನಿನ್ನನ್ನು ಮೇಲೆಬ್ಬಿಸಿ ಬಿಗಿದು ಅಪ್ಪಿಕೊಂಡಿದ್ದೇನೆ. ಅರ್ಜುನ, ಚಿಂತೆಯಲ್ಲಿದ್ದೀಯ. ನಿನ್ನ ಮುಖದ ಭಾವ ಈ ಭಾವನೆಗೆ ಅರ್ಥವಾಯಿತು ತಂದೆ. ರಥದಲ್ಲಿ ಸಾರಥಿ ಇಲ್ಲ ಎನ್ನುವುದಾಗಿ ಅಲ್ವಾ? ನೀವು ಇನ್ನು ಮುಂದಕ್ಕೆ ನಿನ್ನ ರಥದ ಸಾರಥಿಯೂ ನಾನೇ, ನನ್ನ ನಿರ್ದೇಶನದಂತೆ ಯುದ್ಧವು ನಡೀಬೇಕು. ಹಾಗೆಯೇ ಆಗಲಿ.
ಚಂಪಕಾವತಿಯ ದಾರಿಯಾಗಿ ಬಂದೆಯ ಸ್ವಾಮಿ. ನೀನು ಬಂದ ಮೇಲೆ ಪಾಪ ಯಾಕೆ ಮೂಕನಾಗಿದ್ದಾನೆ? ನನ್ನನ್ನು ಸಂಹರಿಸುವ ಶಕ್ತಿ ಇದ್ರೆ ಪ್ರತಿಜ್ಞೆ ಮಾಡಿ. ಏನು ಪ್ರತಿಜ್ಞೆ ಮಾಡಬೇಕೆನ್ನುವ ಹಾಗೆ ಹೇಳಿದೆ. ಇದೋ ಕೇಳು. ಕೇವಲ 3 ಬಾಣದಿಂದಲಾಗಿ ನಿನ್ನ ಶಿರವನ್ನ ಕತ್ತರಿಸದೆ ಹೋದರೆ ಭೂಲೋಕದಲ್ಲಿ ಅತಿ ಕಿಲ್ಪಿಷರಿಗೆ ಒದಗುವಂತ ಪರಿಸ್ಥಿತಿ ನನ್ನ ಪಾಲಿಗೆ ಅಸ್ತ್ರಮೂರನ್ನು ಮಧ್ಯಪಥದಲ್ಲಿ ಕತ್ತರಿಸದಿದ್ರೆ ಕೃಷ್ಣರಾಯನ ಭಕ್ತನಲ್ಲ. ಮನಬಲಿ ಜಲಪ್ರವಿಧಿ ನುಡಿದ ಬಾಜೆಯು ಜಯದ್ರಥನ ಕತೆ ಮಲ್ತೊದಗಿದ್ದಲ್ಲ. ಅತಿ ಸತ್ಯದಂತ ನೂರುಗದಿಗದಿದ ಮದಿರುಳ ದಾನಿಗಳವಲ್ಲ. ಅರ್ಜುನ, ಏನು ಮಾಡಿಬಿಟ್ಟೆ ನೀನು? ಪ್ರತಿಜ್ಞೆ ಮಾಡಿದ್ದೆ. ಉದ್ವೇಗದ ಬರದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಿ. ನಾನು ಮೊದಲೇ ಹೇಳಿದ್ದೇನೆ ನನ್ನ ನಿರ್ದೇಶನದಂತೆ ಈ ಯುದ್ಧ ನಡೆಯಬೇಕೆನ್ನುವುದಾಗಿ. ಆದರೆ ನೀನು ಪ್ರತಿಜ್ಞೆಯನ್ನೇ ಮಾಡಿಬಿಟ್ಟೆಯಲ್ಲ. ಈ ಹಿಂದೆ ಆಗಿ ನೀನು ಪ್ರತಿಜ್ಞೆಯನ್ನು ಮಾಡಿದ್ದು ನೀನು, ಅದನ್ನು ಪೂರೈಸುವುದಕ್ಕೆ ಯಾವತ್ತು ನಾನೇ ಬರಬೇಕು ನಿನಗೆ. ಈಗ ಅವನನ್ನು ನೀನು 3 ಬಾಣದಲ್ಲಿ ಕೊಲ್ತೇನೆ ಎನ್ನುವುದಾಗಿ ಹೇಳುತ್ತಾ ಇದ್ದೀನಿ. ಅವ ಯಾರು ಎನ್ನುವುದಾಗಿ ಭಾವಿಸಿದ್ದೀಯಾ? ಅವ ದುಷ್ಟನಲ್ಲ. ಈ ಹಿಂದೆ ನಿನ್ನ ಮಗ ಅಭಿಮನ್ಯು ಕುಮಾರ ಚಕ್ರವ್ಯೂಹದ ಬಳಿಗೆ ಹೋಗಿ ಸತ್ತಾಗ ಜಯದ್ರಥನನ್ನು ನೀನು ಕೊಲ್ಲುತ್ತೇನೆ ಎನ್ನುವುದಾಗಿ, ಬೆಳಗಾಗುವುದರಲ್ಲಿ ಕೊಲ್ಲುತ್ತೇನೆ ಎನ್ನುವುದಾಗಿ ಪ್ರತಿಜ್ಞೆಯನ್ನು ಮಾಡಿದವನಿದ್ದೇನೆ. ಆಗ ನಿನ್ನ ಪ್ರತಿಜ್ಞೆಯನ್ನು ಪೂರೈಸಿದ್ಯಾರು? ನೀನು. ನಾನು ಪೂರೈಸಿದ್ದು. ಆದ್ರೆ ಅವನು ಸತ್ತ. ಅದೇ ಪ್ರತಿಜ್ಞೆಯನ್ನು ಪೂರೈಸುವುದಕ್ಕೆ ನಾನು ನಿನಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಅವನು ದುಷ್ಟನಿದ್ದಾನೆ. ಇವನು ಹಾಗಲ್ಲ, ವೀರ ವೈಷ್ಣವನಿದ್ದಾನೆ, ಏಕಪತಿನಿದ್ದಾನೆ, ನಿಷ್ಠಾವಂತನಿದ್ದಾನೆ. ಹೆಚ್ಚಾಗಿ ಹೇಳುವುದಿದ್ರೆ ಅವನನ್ನ ಪರಮ ಭಕ್ತ. ಈ ಚಂಪಕಾವತಿಯಲ್ಲಿ ಎಲ್ಲ ಕಾಣುವುದು ಎಲ್ಲ ಹರಿಧ್ವಜಗಳೆಲ್ಲ ಕಾಣುತ್ತಾ ಉಂಟು. ಹಾಗಾಗಿ ಹೇಳುತ್ತಾ ಇದ್ದೇನೆ, ಅವನೂ ಭಕ್ತ, ನೀನೂ ಭಕ್ತ. ನೀವಿಬ್ಬರು ಪ್ರತಿಜ್ಞೆ ಮಾಡಿ ನನ್ನನ್ನು ಇಕ್ಕಟ್ಟಿಗೆ ನೀವು ಸಿಲುಕಿಸಿದ್ರಲ್ಲ. ಧ್ವಜ ಹಾರಿಸುವುದು ಮುಖ್ಯ ಅಲ್ಲ, ಅವರ ಮನದ ಭಾವನೆ ಏನು ಎನ್ನುವುದೇ ಮುಖ್ಯ. ಅಂತೂ ನಾವು ಧ್ವಜ ಹಾರಿಸುವುದು ನಿನ್ನನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಿಂದಲೇ ಹರಿಭಕ್ತರು ನಾವು. ಆದರೆ ನೀನು ಚಿಂತೆಯಲ್ಲಿರುವುದು ನನಗೆ ಅರ್ಥವಾಯಿತು, ತಿಳಿದನು ನಿನ್ನೆ ಚಿತ್ತದುಮ್ಮಣಿಕೆ ನಿಜದೊಳವ. ಸ್ವಾಮಿ, ನನ್ನನ್ನು ಹೇಗೆ ರಕ್ಷಿಸುವುದು? ಆತನನ್ನು ಹೇಗೆ ರಕ್ಷಿಸುವುದು? ಭಕ್ತನನ್ನು ರಕ್ಷಿಸುವುದೋ ಭಾವನನ್ನು ರಕ್ಷಿಸುವುದೋ? ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನಿದ್ದೀಯ ಸ್ವಾಮಿ. ಸಕಲರ ಚಿಂತೆಯನ್ನು ದೂರೀಕರಿಸುವ ಚಿಂತಾಮಣಿಯಾದ ನೀನು ಚಿಂತೆ ಮಾಡಬಾರದು. ಪರಿಹಾರ ನಾನೇ ಹೇಳುತ್ತೇನೆ. ಅವನಿಗೆ ಬೇಕಾದದ್ದು 2 ಕಾಲಿನ 4 ಕಾಲಿನ ಹರಿ, ನನಗೆ ಬೇಕಾದದ್ದು 2 ಕಾಲಿನ ಹರಿ. ಹಾಗಾಗಿ ಅವನಿಗೇನು ಬೇಕು ಅದನ್ನು ಕೊಡು, ನನಗೇನು ಬೇಕು ಅದನ್ನು ಅನುಗ್ರಹಿಸು. ಅರ್ಥ ಪ್ರಯಾಣಿಸು ಶರ್ವರು.
ಮಾಡಿದ್ದೇನೆ. ಆ ಪುಣ್ಯವನ್ನೇ ಆ ಬಾಣಕ್ಕೆ ದಾನವನ್ನು ಇದ್ದದೇವ ನಿನ್ನ ಪುಣ್ಯ ದೇವಾ ಇತ್ತು ಅದನ್ನು ಇತ್ತೆಯ ಆತನ ಶರಕ್ಕೆ ಈ ಶರವನ್ನು ನಾನು ಮಧ್ಯಮದಲ್ಲಿ ಕತ್ತರಿಸದೆ ಹೋದ್ರೆ ನಾನು ನಿನ್ನ ಭಕ್ತನಲ್ಲ. ಪ್ರಯೋಗ ಕತ್ತರಿಸದೆ ಹೋದರೆ ಅರುಂಧತಿ ವಶಿಷ್ಠರು ಭೋಗದಲ್ಲಿರುವ ಸಂದರ್ಭದಲ್ಲಿ ಅವರನ್ನು ಕೊಂದ ಪಾಪಿಗೆ ಯಾವ ದುರ್ಗತಿ ಬರ್ತದೋ ನನ್ನ ಪಾಲಾಗುತ್ತೆ. ಅರ್ಜುನ, ಎರಡನೇ ಬಾಣಕ್ಕೆ ಸಂಪೂರ್ಣ ಕೃಷ್ಣಾವತಾರದ ಫಲವನ್ನು ದಾರಿ ಕತ್ತರಿಸಿದ್ದೇನೆ ಎನ್ನುವಂತಹ ಅಹಂಕಾರದಿಂದ ಮುಂದುವರಿಯಬೇಡವೋ? ಇದು ಕೊನೆಯ ಶರವನ್ನು ತೆಗೆಯುತ್ತಿದ್ದೇನೆ. ಈ ಶರದಿಂದ ನಿನ್ನ ಶಿರವನ್ನು ಚೆಂಡಾಡಿಬಿಡುತ್ತೇನೆ. ಬಳಿಕ ಚರಕೆ ತ್ರೈಮೂರ್ತಿಗಳ ನಿಲಿಸಿಗವಾಯಿತು ಸತ್ವಗೊಳ್ಳುವುದಿರಲು ಅರ್ಜುನನ ಬಾಹುಗಳ ಚಪ್ಪರಿಸಲು ಹಿಂದೆ ರಾಮಾವತಾರದಿಂದ ಪೊರೆದ ಪುಣ್ಯವ ನೀನು ನನ್ನ ಭಾವ, ಅವ ನನ್ನ ಭಕ್ತ. ಹಾಗಾಗಿ ಈಗ ಕೃಷ್ಣಾವತಾರದಲ್ಲಿ ನಾನು ಬಹುಪತ್ನಿ ವಲ್ಲಭ, ಆದ್ರೆ ಇವನು ಏಕಪತ್ನಿ ವೃತಸ್ಥನಿದ್ದಾನೆ. ಹಾಗಾಗಿ ಕೃಷ್ಣಾವತಾರದೆಲ್ಲ ಆಗುವುದಿಲ್ಲ. ನಾನು ಏಕಪತ್ನಿ ವೃತಸ್ಥ ಆದದ್ದು ಯಾವಾಗ? ರಾಮಾವತಾರದಲ್ಲಿ ಮರ್ಯಾದಾ ಪುರುಷೋತ್ತಮ ಎನ್ನಿಸಿಕೊಂಡವ ನಾನಿದ್ದೇನೆ. ಹಾಗಾಗಿ ರಾಮಾವತಾರದ ಪುಣ್ಯವನ್ನೆಲ್ಲ ಈ ನಿನ್ನ ಶರಕ್ಕೆ ದಾರೆ ಎರೆದಿದ್ದೇನೆ. ಅಷ್ಟು ಮಾತ್ರವಲ್ಲ, ಆದಿಯಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಕೊನೆಯಲ್ಲಿ ಹರನನ್ನು ನಾನು ಪ್ರತಿಷ್ಠಾಪಿಸಿದ್ದೇನೆ. ಏನು ಶರವನ್ನು ಎತ್ತುವುದಕ್ಕೆ ಆಗುತ್ತಾ ಇಲ್ಲ? ಎತ್ತುವುದಕ್ಕೆ ಆಗುವುದಿಲ್ವೇ? ನಿನ್ನ ದೇಹವನ್ನು ನಾನೇ ಆಧರಿಸಿದ್ದೇನೆ. ಖಂಡವಿಲ್ಲದ ಪುಣ್ಯವನು ಖಂಡವಿಲ್ಲದ ಪುಣ್ಯವನು ದುರಗೊಂಡವನಾನೋ ನರನೋ ಕೊಂಡಾಡಿದ ರೈಬರಿದಿ ಉದ್ದಂಡ ಶರವ ಬಿಡಿಸಿರದಿ ಖಂಡವಾಗಿ ಆತನ ಶರಕ್ಕೆ ನೀನು ದಾರೆ ಎರೆದೆ. ಹಾಗಿದ್ರೆ ಈ ಪುಣ್ಯಸತ್ವವನ್ನೆಲ್ಲ ಸೂರೆಗೊಂಡವ ನಾನೋ ನರನೋ ಎನ್ನುವುದು ಪ್ರಶ್ನೆ. ಅರ್ಥವಾಯಿತು. ನಿನ್ನ ಪುಣ್ಯಸತ್ವ ಎನ್ನುವುದು ಅದು ಸಮುದ್ರದ ನೀರಿನ ಹಾಗೆ ಆವಿಯಾಗುತ್ತದೆ, ಆಕಾಶ ಸೇರ್ತದೆ, ಮತ್ತೆ ಮಳೆಯಾಗಿ ಸಾಗರವನ್ನೇ ಸೇರುವ ಹಾಗೆ ಪುಣ್ಯಸತ್ವ ನಿನ್ನಲ್ಲಿಯೇ ಇದೆ. ದೇವಾ, ಈ ಮೂರನೇ ಶರವನ್ನು ನಾನು ಕತ್ತರಿಸದಿದ್ರೆ ಕ್ಷೇತ್ರವನ್ನು
ಹೋಗಲಿ ನಭದೊಳಗೆ ಹರಿನಾಮ ಬಳಿಯ ಉಚ್ಚರಿಸಿ ಒಳಲರಾಗಿ ದುವಿನ ಕಾಂತಿಯ ಜಲ ಜಲೋಚನ ನಾರಾಯಣ ಕೃಷ್ಣ ಗೋವಿಂದ ನಾರಾಯಣ ಎನ್ನುವುದಲಿ ಅವ ನಾರಾಯಣ ಗೋವಿಂದ ಎನ್ನುವುದಾಗಿ ನನ್ನ ಸ್ತುತಿ ಮಾಡುತ್ತಾ ಅವನ ರುಂಡ ನನ್ನ ಪಾದದ ಅಡಿಗೆ ಒಂದು ಸೇರಿದೆ. ಪುಣ್ಯ ಪ್ರಾಪ್ತಿಯಾಗಿದೆ ಎಂದರ್ಥ. ಗರುಡನ ಮೂಲಕ ಅದನ್ನು ಕೈಲಾಸಕ್ಕೆ ನಾನು ಸೇರಿಸಿದ್ದೇನೆ. ಶಿವನೇ ರುಂಡಮಾಲೆಯಾಗಿ ಸುಧನ್ವನ ತಲೆಯನ್ನು ಧರಿಸಿಕೊಂಡಿದ್ದಾನೆ ಎನ್ನುವಲ್ಲಿಗೆ ಸುಧನ್ವನಿಗೆ ಮೋಕ್ಷವಾಯಿತು ಎಂದರ್ಥ. ಸುಧನ್ವ ಮೋಕ್ಷ ಎನ್ನುವಂತಹ ಈ ಆಖ್ಯಾನವನ್ನು ಯಾರು ಆಡುತ್ತಾರೋ, ಯಾರು ನೋಡುತ್ತಾರೋ, ಯಾರು ಕೇಳುತ್ತಾರೋ ಅವರಿಗೆ ನಾವು ನಂಬಿಕೊಂಡು ಬಂದಂತಹ ಭಗವಂತ ಆಯುಷ್ ಆರೋಗ್ಯ ಭಾಗ್ಯವೆನ್ನಿತ್ತು ಅನುಗ್ರಹಿಸಲೆನ್ನುವುದಾಗಿ ಪ್ರಾರ್ಥಿಸುತ್ತಾ ಪುಣ್ಯ ಕತ್ತಿಗೆ ಮಂಗಳವನ್ನು ಹಾಡುವುದಕ್ಕೆ ಭಾಗವತರಿಂದ ಅಪ್ಪಣೆಯನ್ನು ಕೊಡುತ್ತೇವೆ. ಜಯ 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 ದುನಮೋ ಜಯ ಜಯ ದುನಮೋ ಜಯ ಜಯ ದುನಮೋ ಯಕ್ಷಗಾನದಿ ದೇವತೆಗೆ ತೋದಿಲ್ಲಂತ ಯಕ್ಷಗಾನದಿ ದೇವತೆಗೆ ಶ್ರೀ ಗೋಪಾಲ ಕೃಷ್ಣನಿಗೆ ನಿತ್ಯವೂ ಜಯನಾದ ಬಲಾಲಿದಿ ಭಕ್ತನ ಮನವನ್ನು ತಡೆದು ಹೋಗಿ ಜಯ 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 ದುರ್ನಮೋ ನಮೋ ಹಲ್ 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 ತೆಂಗುತಿಟ್ಟು ಯಕ್ಷಗಾನ ಆಖ್ಯಾನ ಸುಧನ್ವ ಮೋಕ್ಷವನ್ನ ನಾವೆಲ್ಲರೂ ಬಹಳಷ್ಟು ಸಂತಸದಿಂದ ಕಣ್ತುಂಬಿಸಿಕೊಂಡವರಿದ್ದೇವೆ. ಇಡೀ ತಂಡಕ್ಕೊಂದು ಜೋರಾದಂತ ಕೈ ಚಪ್ಪಾಳೆ ಗೌರವವನ್ನು ಕೊಡಬೇಕಂತ ವಿನಂತಿಸ್ತಾ ಇದ್ದೇನೆ. ಸಹೃದಯನಾದ ಪ್ರೇಕ್ಷಕನಿಗೆ ಕಲಾಮೃತವನ್ನ ಒಡಂಬಡಿಸುವಲ್ಲಿ ಯಕ್ಷಗಾನಕ್ಕಿಂತ ಮಿಗಿಲಾದ ಇನ್ನೊಂದು ಕಲೆ ಇಲ್ಲ. ತೆಂಕುತಿಟ್ಟು ಯಕ್ಷಗಾನ ಅಂತ ಹೇಳುವಾಗ ಅದರಲ್ಲಿ ಭಾಗವತ ಅದು ಪ್ರಧಾನವಾಗಿ ರಂಗ ನಿರ್ದೇಶಕ, ಹಾಗೆ ಭಗವದ್ಭಕ್ತಿಗೆ, ಗರ್ವರಾಹಿತ್ಯಕ್ಕೆ, ವಾಕ್ಯಾರ್ಥ ಶುದ್ಧಿಗೆ, ಹಾಗೆ ತತ್ವ ನಿರ್ಣಯಕ್ಕೆ ಎನ್ನುವಂತ ಹಿನ್ನೆಲೆ ಇರುವಂತ ಒಂದು ಉನ್ನತವಾದಂತ ಪದವಿ ಅದು ಭಾಗವತ. ಆ ಭಾಗವತ ಪದವಿಯಲ್ಲಿ ಗಣೇಶ್ ಭಟ್ ಹೊಸಮೂಲೆಯವರ ಒಂದು ಸುಮಧುರ ಗಂಟದೊಂದಿಗೆ ರಾಕೇಶ್ ರೈ ಆಡ್ಕ ಅದ್ಭುತವಾದಂತಹ ಪುಂಡವೇಷಧಾರಿ ಅವರು ಸುಧನ್ವನಾಗಿ ರಂಗವನ್ನು ವಿಜೃಂಭಿಸಿದ್ರು. ಇಡೀ ತಂಡಕ್ಕೆ ತಮ್ಮ ಶುಭ ಹಾರೈಕೆ ಇರಲಿ ಎನ್ನುವಂತ ಮಾತಿನೊಂದಿಗೆ ತಿಟ್ಟು ಮಟ್ಟು ಎನ್ನುವ ಭೇದ ಇಲ್ಲದೆ ನಿನ್ನೆ ಬಡಗುತಿಟ್ಟು, ಇವತ್ತು ತೆಂಗುತಿಟ್ಟು ಎರಡೂ ಭಾಗದ ಯಕ್ಷಗಾನ ಆಖ್ಯಾನವನ್ನು ನಾವು ಬಹಳಷ್ಟು ಸಂತಸದಿಂದ ನೋಡಿದವರಿದ್ದೇವೆ. ಮುಂದಕ್ಕೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬೆಂಗಳೂರು ಕಂಬಳದ ಸಾಂಸ್ಕೃತಿಕ ವೇದಿಕೆ ಮುಂದಿನ ಕಾರ್ಯಕ್ರಮ ಈಗಾಗಲೇ ವೇದಿಕೆ ಮೇಲೆ ಕರಾವಳಿ ಕರ್ನಾಟಕದ ಹೆಮ್ಮೆಯ ಕಲೆ ಗಂಡು ಕಲೆ ಯಕ್ಷಗಾನದ ಒಂದು ಸಣ್ಣ ಪ್ರಸಂಗವನ್ನು ನಿಮ್ಮ ಮುಂದೆ ಅವರು ಪ್ರಸ್ತುತಪಡಿಸಿದ್ರು. ಮತ್ತೊಮ್ಮೆ ಎಲ್ಲ ಕಲಾವಿದರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ನೆನ್ನೆಯ ದಿವಸವೂ ಕೂಡ ಈ ವೇದಿಕೆಯಲ್ಲಿ ತುಳುನಾಡಿನ ಹಲವಾರು ಜಾನಪದ ನೃತ್ಯಗಳನ್ನ, ಜಾನಪದ ಪ್ರಕಾರಗಳನ್ನು ಹೊತ್ತುಕೊಂಡು ನಮ್ಮ ತಂಡ ತುಳು ರಿಜಿಸ್ಟರ್ಡ್ ಸುರತ್ಕಲ್ ಹಾಗೂ ಜಾನಪದ ವಿದ್ವಾಂಸರು ಶ್ರೀ ಕೆ ಪೇಜಾವರ್ ಇವರ ನೇತೃತ್ವದಲ್ಲಿ ತುಳುನಾಡಿನ ಜಾನಪದ ಕಲೆಗಳ ಒಂದು ಅನಾವರಣ ಈ ವೇದಿಕೆಯಲ್ಲಿ ಆಗ್ತಾ ಬಂದಿದೆ. ಇವತ್ತು ಮತ್ತೊಂದು ಅಂತಹದ್ದೇ ಒಂದು ಸಂಭ್ರಮಿಸುವಂತಹ ಒಂದು ನೃತ್ಯ ಪ್ರಕಾರ. ಮನೆಯಲ್ಲಿ ಯಾವುದೇ ಒಳ್ಳೆ ಕೆಲಸ ಆದರೂ ಕೂಡ ನಾವು ಸಂಭ್ರಮಿಸಬೇಕು ಅನ್ನೋದನ್ನು ನಾವು ಹಿರಿಯರಿಂದ ಕಲ್ತಿದ್ದೀವಿ. ಹಿಂದೆ ಕೂಡು ಕುಟುಂಬದ ಪರಿಕಲ್ಪನೆ, ಆ ಕೂಡು ಕುಟುಂಬದಲ್ಲಿರೋರೆಲ್ಲರೂ ಕೂಡ ಜವಾಬ್ದಾರಿಯನ್ನ ಅವರವರು ವಹಿಸಿಕೊಂಡು ಆ ಕೆಲಸವನ್ನ ಮಾಡ್ತಾ ಇದ್ರು. ಅದು ಬುಟ್ಟಿ ನೇಯುವಂಥದ್ದಾಗಿರ್ಬೋದು ಅಥವಾ ಮಡಕೆ ಮಾಡುವಂಥದ್ದಾಗಿರ್ಬೋದು. ಸೊ ಒಂದು ಇಡೀ ಮನೆಯನ್ನ ಒಟ್ಟುಗೂಡಿಸಿಕೊಂಡು ಹೇಗೆ ಸಾಗಬೇಕು. ನಮ್ಮ ಬೆಂಗಳೂರು ಕಂಬಳದಲ್ಲಿ ಬರೀ ಕಂಬಳದ ಅಭಿಮಾನಿಗಳು ದಕ್ಷಿಣ ಕನ್ನಡ ಜಿಲ್ಲೆಯವರು ಅಥವಾ ಉಡುಪಿ ಜಿಲ್ಲೆಯವರು, ಕಾಸರಗೋಡು ಜಿಲ್ಲೆಯವರು ಮಾತ್ರ ಅಲ್ಲ, ಇಡೀ ರಾಜ್ಯವೇ ಒಟ್ಟು ಸೇರಿಕೊಂಡು ಕಂಬಳವನ್ನು ನಾವು ಆರಾಧಿಸಬೇಕು. ಹಾಗೆ ಕಂಬಳಕ್ಕೆ ನಾವು ಗೌರವವನ್ನು ನೀಡಬೇಕು, ಕಂಬಳವನ್ನು ನಾವು ಮೆರೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ನೃತ್ಯವನ್ನು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಎಲ್ಲ ಜಾನಪದ ಪ್ರಕಾರಗಳನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸಬೇಕಂತಾದ್ರೆ ಅದಕ್ಕೆ ಯಾವುದೇ CD ಅಥವಾ ಯಾವುದೇ ಪೆನ್ ಡ್ರೈವ್ನ ಉಪಯೋಗವನ್ನು ಮಾಡದೆ ಇಲ್ಲಿ ತಮ್ಮ ಮುಂದೆ ನೇರವಾಗಿ ಕಲಾವಿದರು ನುಡಿಸ್ತಾ ಇದ್ರೆ ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ಬರಬೇಕು. ಇದು ಕೂಡ ನಮ್ಮ ಜಾನಪದದ ಒಂದು ಅಂಗ, ಒಂದು ಅವಿಭಾಜ್ಯ ಭಾಗ. ಹಾಗಾಗಿ ಅವರು ಕೂಡ ಇವತ್ತು ಅವರ ಸೇವೆಯನ್ನು ಈ ವೇದಿಕೆಯಲ್ಲಿ ಕೊಡ್ತಾ ಇದ್ದಾರೆ.
ಬೇರೆ ಬೇರೆ ಪರಿಕರ ನಿನ್ನೆಯಿಂದ ನಾವು ನೋಡ್ತಾ ಇದ್ದೇವೆ. ಕೊಳಲಿರ್ಬೋದು, ತಾಸೆ ಇರ್ಬೋದು, ದೋಲ್ ಇರ್ಬೋದು, ತುಳುನಾಡಿನಲ್ಲಿ ಬೇರೆ ಬೇರೆ ವಿಭಾಗಕ್ಕೆ ಬಳಸುವಂತ ನಮ್ಮ ಹಿಮ್ಮೇಳ ಪರಿಕರಗಳು ಎಲ್ಲವನ್ನ ಈ ವೇದಿಕೆಯಲ್ಲಿ ಅನಾವರಣ ಮಾಡುವಂತಹ ಪ್ರಯತ್ನವನ್ನ ರಿದಮ್ ಸುರತ್ಕಲ್ ಹಾಗೂ ತುಳುವೇರ ತುಡಲ್ ಸುರತ್ಕಲ್ ಹಾಗೆ KK ಪೇಜ್ ಅವರವರ ನಿರ್ದೇಶನದಲ್ಲಿ ಇಡೀ ತಂಡ ನಿನ್ನೆಯಿಂದ ನಮ್ಮೊಂದಿಗೆ ಜೊತೆ ಆಗ್ತಾ ಇದೆ. ಮುಂದಿನ ಒಂದು ನೃತ್ಯವಾಗಿ ನಲಿಪುಲಾಗವನ್ನ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ನಕ್ಕುರನ ನಲಿಕೆದ ಪೊರ್ಲು ತೂಲಗ ನಕ್ಕುರನ ನಲಿಕೆದ ಪೊರ್ಲು ತುಲಗ ನಲ್ಪೋ ಜನರಲ್ಲಿ ಕಂಬಳ ನೋಡ್ಕೊಂಡು ಬಂದವರು ಎಷ್ಟು ಜನ ಇದ್ದಾರೆ? ಕಂಬಳ ಇನ್ನು ನೋಡ್ಲಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದವರು ಫಸ್ಟ್ ಯಾರಿದ್ದಾರೆ? ಥ್ಯಾಂಕ್ ಯು. ಯಾವುದೇ ಇದ್ರೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಕಂಬಳ ಆಗ್ತಾ ಇರೋದೇ ವಿಶೇಷವಾದಂತಹ ಒಂದು ವಿಶೇಷತೆ. ನಿಮ್ಗೆಲ್ರಿಗೂ ನಿಮ್ಮವಳೇ ಆದಂತಹ ಸೌಜನ್ಯ, ಮತ್ತೊಮ್ಮೆ ಸೌಜನ್ಯತೆಯಿಂದ ಮಾಡುವಂತಹ ಸ್ವಾಗತ ಸುಸ್ವಾಗತ. ಒಂದ್ಸಲ ಜೋರಾದ ಚಪ್ಪಾಳೆ. ನಮ್ಮ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಬೆಂಗಳೂರು ಕಂಬಳ. ನಾವು ಬೆಂಗಳೂರು ಕಂಬಳ ಹೇಳುವಾಗ ನೀವೇನ್ ಅನ್ಬೇಕು? ನಿನ್ನೆ ಬಂದವರಿಗೆ ಗೊತ್ತಿರ್ಬೇಕು. ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ. ಈ ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಗೆ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ, ತುಳು ತಕ್ಕಲು ತುಳು ಅರ್ಥಾಪು ನಕಲಿ ಎಷ್ಟು ಜನ ಉಳ್ಳಾರು? ಹುಷಾರ್. ಉಂದೆಟ್ಟು ಬೆಂಗಳೂರು ತಕ್ಕಲು ಅಥವಾ ಕುಡ್ಲ ಅಥವಾ ಊರ್ದ ಅತ್ತಂದೆ ಇಂಚಿ ತಕ್ಕಲು ತುಳು ತಕ್ಕಲು ಎಷ್ಟು ಜನ ಉಳ್ಳಾರು? ಊರುಡ್ದು ಬತ್ತಿನ ತುಳು ತಕ್ಕಲು ಎತ್ತುಳ್ಳಾರು? ಈ ವೇದಿಕೆಯಲ್ಲಿ ಬೆಳಗ್ಗೆಯಿಂದ ಯಾವುದೇ ಒಂದು ತುಳು ಕಾರ್ಯಕ್ರಮ ಆಗ್ಲಿಲ್ಲ. ನೀವು ಬೇಕು ಅಂದ್ರೆ ಒಂದು ತುಳು ಕಾರ್ಯಕ್ರಮ ಇಡ್ತೀವಿ ಹೇಳಿ. ನಿಖಿಲ್ ಬರೋಣ ಬೋರ್ಡು ಬನ್ನೋಡು ಎಂಚಿನ ಬೇಕು ಬೇಕು ಬೋರ್ಡು ಕೇಂದ್ರಜಿ ನನ್ನೊಂಚೂರು ಬೋರ್ಡು ಬೋಡ ಶೀರ ಇಜ್ಜಿ ಐಡ್ಲ ಜಾಸ್ತಿ ತೀಪೆ ಕೊರ್ಪು ನಂಚಿನ ಎಂಕ್ಲಿಗೆ ಮಾತಾ ತೆಲಿಕೆ ಕೊರ್ಪು ನಂಚಿನ ಒಂಜಿ ತಂಡ ಪಂಡ ಪ್ರಶಂಸಾ ತಂಡ ಕೇಂದ್ರ ವಂಡರ್ಫುಲ್
ಪ್ರಶಂಸಾ ಅಂದ್ ಪದರ್ ಪುದರ್ ಪನ್ನಗನಿ ಈತೊಂದಿ ಶಬ್ದ ವರ್ಪುಣುಂದಾಂಡ ಅಕಲ್ ವೇದಿಕೆಗೆ ಬತ್ತಂಡ ಐತ ಗೌಜಿ ಗಮ್ಮತ್ತೇ ಬೇತೆ ಅಲ್ವಾ? ಯಾರಿಗೆಲ್ಲ ತುಳು ಅರ್ಥ ಆಗಲ್ಲ ಖಂಡಿತವಾಗಿ ಇವರನ್ನು ನೋಡ್ಕೊಂಡೆ ನಿಮಗೆ ನಗು ಬರುತ್ತೆ. ತುಳು ಅರ್ಥ ಆಪುನಕ್ಲಿಗೆ ಎಂಚಲ್ಲ ಸೀಟ್ ಹಿಡಿದು ಬೂರ್ದು ತೆಲ್ಪರ ಅಣ್ಣ ಜಾಗ್ರತೆ ಸೀಟ್ ಪೋಂಡ ಬೊಕ್ಕ ತಿಕ್ಕುಜಿ ಅಂಚ ಅದು ಜಾಗ್ರತೆ ಕುಲೊಂದು ಪ್ರಶಂಸದಕ್ಕೆಲ್ಲ ಒಂಜಿ ಪರ್ಫಾರ್ಮೆನ್ಸ್ ಇತ್ತು ಒಂದಿಲ್ಲ. ವೇದಿಕೆಗೆ ಬರ್ತಾ ಇದ್ದಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಎಷ್ಟೆಷ್ಟು ಪ್ರಶಸ್ತಿ, ಯಾವ್ದ್ಯಾವ್ದೋ ವೇದಿಕೆ, ಎಷ್ಟೆಷ್ಟು ರಾಜ್ಯ, ಎಲ್ಲೆಲ್ಲಿ ರಾಷ್ಟ್ರಗಳನ್ನ ಸುತ್ತಿ ಬಂದಂತಹ ಬಹಳಷ್ಟು ಹಿರಿಮೆ ಇರುವಂತಹ ಬಲೆ ತೆಲಿಪಾಲಿ ಖ್ಯಾತಿಯ ಮಜಾ ಭಾರತದಲ್ಲೂ ಕೂಡ ಕಾಣಿಸಿಕೊಂಡಂತ ಪ್ರಶಂಸಾ ಕಾಪು ಅವರಿಗೆ ಜೋರಾದ ಚಪ್ಪಾಳೆ ಶಬ್ದ ಬಂದ್ರೆ ಮಾತ್ರ ಅವ್ರ ಗ್ರೀನ್ ರೂಮ್ ಇಂದ ಹೊರಗಡೆ ಬರೋದು. ಸಾಕಾಗ್ಲಿಲ್ಲ. ಇನ್ನೊಂದ್ಸಲ ಪ್ರಶಂಸಾ ಕಾಪು ಅವರಿಗೆ ಜೋರಾದ ಚಪ್ಪಾಳೆ. ವಂಡರ್ಫುಲ್. ಇಷ್ಟೊಂದು ಪ್ರಶಂಸೆಗಿದೆ ಅಂತ ಹೇಳಿದ್ರೆ ಈಗ ವೇದಿಕೆಗೆ ಬರ್ತಾ ಇದ್ದಾರೆ ಪ್ರಶಂಸಾ ಕಾಪು ತಂಡದವರು ವೇದಿಕೆಗೆ. 3, 2, 1 where you go. ನೀವು ಕೂತಾರಿ. Bale telipale, ay no, Maria Leone. Bale telipale. What a comedy! Bale telipale. ಬಂದ್ರೆ ತುಳುನಾಟ ಅವ್ಯತ್ತೋ ಲೋಕಲ್ ಚಾನಲ್ ಇಲ್ಲ ಆಯ್ತು ಮಲ್ಲ ಮಟ್ಟಿಗೆ ಮಲ್ಲ ಚಾನಲ್ ಬಂದಾಗ ಎನ್ನ ತುಳುವ ಟಿವಿ ಈ ತುಳುವ ಟಿವಿದ ಉದ್ದೇಶದಾದ ಮುಪ್ಪ ಇಲ್ಲಡ ನಡಪಡಿಸಿದ ಕೋಲ ಬಾಯಕೆ ತಮ್ಮಿಲ ಎಂಜಿನ ತನ್ನಲ ಮುಪ್ಪ ಇಲ್ಲದಗಳು ಇಲ್ಲಡೆ ಕುಲ್ದು ಲೈವ್ ತುಂಬುವ ಅವಕಾಶ ಪ್ರಿಯ ವೀಕ್ಷಕ ಬಂದಲೆ ಯಾನಿಗಲ ಗೋಸ್ವಾಮಿ ಯಾನಿಡೆ ಬೈದಿನ ಉದ್ದೇಶದಾದ ಈ ಇಲ್ಲದ ಪೊರ್ಜು ಅರ್ನ ಮಗಳು ರತ್ಯಕ್ಕನ ಮಗಳು ಇನಿ ಸೋನಿ ಚಾನಲ್ ದ ಲಿಟ್ಲ್ ಚಾಂಪ್ ಡ್ಯಾನ್ಸ್ ಕಾಂಪಿಟೇಷನ್ ಫೈನಲ್ ಪ್ರವೇಶ ಆತಲು ಅಲ್ಲ ಡ್ಯಾನ್ಸ್ ದ ಪೂರ್ವ ತಯಾರಿ ಅಲ್ಕೊಂಡು ಆತ ನಟ ಮಗನ ಸಾಧನದ ಬಗ್ಗೆ ಒಂಚೂರು ಎಂಕುಳುತ್ತ ಸಂದರ್ಶನ ಅಂತಂದಿಲ್ಲ ಹಿತ್ತೆ ಎಂಕಲ ಕ್ಯಾಮರಾ ಸೀದಾ ಅಲ್ಲ ಅಮ್ಮ ನಡೆಗಿ ರತ್ಯಕ್ಕ ಓ ರತ್ಯಕ್ಕ ಅಯ್ಯ ಈ ಪೊರ್ಜು ಮಗಲ್ ಓಲ್ಲ ಲೋಕಲ್ ಡ್ಯಾನ್ಸ್ ಮಾಡ್ಪಣ ಬ್ಯಾಗ್ ಮುಗ್ಗಿಯಲ್ಲಿ ಮಾಡೋಂತುಡು ಓಲ್ಲ ಇನಿ ಸೋನಿ ಚಾನಲ್ ಓಲ್ಲ ಫಸ್ಟ್ ಬತ್ತಂದ ಈ ಪೊರ್ಜು ಪಾತಿರ್ಲಕ್ಕ ನಿಜ ಹಲೋ ರತ್ಯಕ್ಕ ರತ್ಯಕ್ಕ You're my cupcake drops. You're the apple. ಹಲೋ ತುಳು ಗೋಸಾನ್ ಬಾತಿರು ಎಂಜ ನಾಯ್ದ ಮಿತ್ತು ಮರ ಬುರ್ದು ನಾಯ್ದ ಇಲ್ಲ ತರಕಾಲೆ ಅವೇಂಚೆ ನಾಯ್ದ ಮಿತ್ತು ಮರ ಬುರ್ದು ನಾಯ್ದ ಇಲ್ಲ ತರಕಾಲ ಓ ಗೆಲ್ಲು ಕಡ್ಪನಾಗನ ಇಲ್ಲದಾರು ಮರ ಬಿತ್ತೀರಾ ಸಾರಿ ಅವಿದ್ದೆ ವಾಟ್ಸಪ್ ಕಡಪಡ್ಲಿ ಯಾನು ಎಲ್ಲ ಟೆಲಿಕಾಸ್ಟ್ ಮಲ್ಪೆ ಯಾನು ನೀನು ಇಂಟರ್ವ್ಯೂ ಬೈದೆ ನಾನು ಒಂಚೂರು ಬಿಸಿ ಇಲ್ಲ ಅವ ದಿಬ್ಬ ಬೊಕ್ಕಾಲ್ಪೆ ಓ ರತ್ಯಕ್ಕ ಒಂಚೂರು ಬಲೆ ಇಡಿ హలో అమ్మీస్ మమ్మీ రతి పీకింగ్ ఓ ಅವ ಆಪುಜಮ್ಮ ದುಮ್ಮು ಸತ್ತಾನ ಭಕ್ತಿ ಸುಧಾರ್ ಪಡ್ಕೊಂಡು ಕೈಟ್ ಕವರ್ಡ್ ಪಾರ್ಟ್ ಕೊರಂದಿದ್ದಾರೆ ನನ್ನ ದುಮ್ಮಕ್ಕ ಆಪುಜಿ ಓ ಎನ್ನ ಅಮ್ಮಿನ ಡ್ಯಾನ್ಸ್ ರೇಟ ಎನ್ನ ಅಮ್ಮಿನ ನನ್ನದ ಡ್ಯಾನ್ಸ್ ರೇಟ್ 50,000 ಅಂದ್ ఒక 5-star ಹೋಟೆಲ್ ದ ಬಿರಿಯಾನಿ ಅವಡು ಒಂಜಿ ಕ್ರೇಟ್ ಕಿನ್ಲೆ ಸೋಡಾ ಅವಡು ఒక ಪೋರೆ ಮರ್ಸಿಡೀಸ್ ಗಾಡಿದ ವ್ಯವಸ್ಥೆ ಅವಡು ಅಂಚಿತ್ತಿನ ಮಾತ್ರ ಬುಕ್ ಮಲ್ಪಲೆ ಇಟ್ರೆಂಕುಲ್ ಬಿಸಿ ಉಲ್ಲ ದೀಪೆ ಓ ಗೋಸ್ವಾಮಿ ಈ ದಾನಿ ಬೆ ಜಾಲ್ಡ್ ಯಾನ್ ಇಂಚೇನೆ ಪುರ್ಸೊತ್ತೊಂದು ಬ್ಯಾಂಗ್ಳೂರ್ ಕಮ್ಮಲ ಒಯ್ದಿನೆ ಅಂದ ಇರ್ದುರೆ ಪಾಶ ದುರೆ ಯಾನ್ ಬಾಂಬೆ ಪಿತಾಡ್ನಿ ಬೆ 3 ಗಂಟೆದ ಪ್ಲೇಟೆಡ್
ಏತ್ ಗಂಟೆದ ಪ್ಲೇಟ್ 3 ಗಂಟೆದ ಪ್ಲೇಟ್ ಏನ ಗೋಳಿ ಬಾಜೆ ಬಾರ್ದಿನ ಪ್ಲೇಟ್ ಅವತ್ತೆ ಒಂದು ಪ್ಲೇಟ್ ಓಯ್ ಅವು ಪ್ಲೇಟ್ ಹತ್ತಿ ಫ್ಲೈಟ್ ಅಂತ ಇಂಗ್ಲಿಷ್ ಪೂರ ಮಾರ್ಪುನ ಪಾತೇಡು ಅರ್ಧ ಅರ್ಪುನ ಪಾತೇರ ಸರಿ ಅಂಚ ಬೊಂಬೆಟ್ಟು ಕೋರಿಗಪ್ಪುರ್ನ ಫೋನ್ ಎರ್ನ ಫೋನ್ ಕೋರಿಗಪ್ಪುರ್ನ ಬೆ ಡ್ಯಾನ್ಸ್ ಕಲ್ಪವನ ಅಯ್ಯೋ ಡ್ಯಾನ್ಸ್ ಕಲ್ಪವನೆ ಕೋರಿಗಪ್ಪುರ ಹತ್ತಿ ಬಕೇರ್ ಕೋರಿಯೋಗ್ರಾಫರ್ ಆಯನೆ ಐಕೆ ಅರ್ಧ ಮಾಡ್ತಾ ಇಂಗ್ಲಿಷ್ ಅದು ಮರ್ಯಾದೆ ಪೂರ ಇಂಗ್ಲಿಷ್ ಗೊತ್ತಾಗ್ಲೇ ಇದರಲ್ಲಿ ಇತ್ತಿಗೆ ಫ್ಲೈಟ್ 3 ಗಂಟೆಗೆ ಅದ ಮುಟ್ಟ ಇರ್ನ ಮಗಳದ ಸಾಧನದ ಬಗ್ಗೆ ಯಾನ್ ಕೆಲವು ಸಂದರ್ಶನ ಮಲ್ಪೆ ಎನ್ನ ಮುಪ್ಪ ಇಲ್ಲದಾಗಲೇ ಪೂರ ಲೈವ್ ಕೊರಂಡು ಯಾನ್ ಕೆನ್ನ ಪ್ರಶ್ನೆಗೆ ಉತ್ತರ ಕೊಡು ಅತ್ಮೆ ನಿನ್ನ ಈ ಮುಪ್ಪ ಇಲ್ಲದ ಚಾನೆಲ್ ದಯಂಗೆ ಸಂದರ್ಶನ ಓಲ ಮುಲ್ಕೊಂಜಿ ಬರಿಟೊಂಜಿ ಮೈಕ್ ಕಟ್ಟು ಜೋರ್ ಪೊಪ್ಪೆ ಪಂಡ ಆ ಮುಪ್ಪ ಇಲ್ಲದಕ್ಲೆ ಕೇನು ಅಂಚಪುರ ಮನೋಚ್ಚಿ ರೆಕಾರ್ಡ್ ಆವೊಂದುಂಡು ಅಗ ಎನ್ನ ಸುರುತ ಪ್ರಶ್ನೆ ಇರ್ನ ಮಗಳು ಈ ಮಟ್ಟವು ಬರೋಡ್ನಾಂಡ ಅಲ್ಲ ಪಿರಾವ್ಗೆ ಏರಿಸ್ತೇವೆ ಅಲ್ಲ ಪಿರೋಡ್ ಖಂಡಾಪಟಿ ಜನಂಬೆ ಯಾನ್ ತುಂಬೋರೆಜಿ ಹಡೇಗೆ ಮಾತ ಪಿರಜಾರಿ ಎಂಚಿನ ಬೋರ್ಚಾನ ದಾರಿದ್ರ ಪಾತಿಯರ್ ಸೈಪರಿಯೇ ಅಂಚತ್ತು ಬ್ಯಾಕ್ ಸಪೋರ್ಟ್ ಓ ಬ್ಯಾಕ್ ಸಪೋರ್ಟ್ ಸುರುಕಾತಿಯನ ಊರ್ದಕ್ಲು ఒక ನೆರೆ ಕರೆ ತಕ್ಲು ಅವೆಡ್ಲ ಜಾಸ್ತಿ ಆದ ಯಾನ್ ಈ ಸಂದರ್ಭ ನೆನಪುನು ಉಲೈಡ್ ಮಂಚ ಹೊಡಿತಿನಾರೆ ಏರಿ ಉಲೈಡ್ ಮಂಚ ಹೊಡಿರಿ ಮಂಚ ಹೊಡಿತಿನ ದೈವಮೆ ಗೊತ್ತದಿನ ಹೆಂಗೇನ ಹಾಡೋನಿ ಅಗ ನೆರಟಿ ರೆಕಾರ್ಡ್ ಆವೊಂದುಂಡು ಬರಡ್ ನಿನ್ನ ಮುಪ್ಪ ಇಲ್ಲದ ಚಾನೆಲ್ ಅತ್ತ ಅಗ ಇರ್ನ ಮಗಲ್ ಮಲ್ಲ ಡ್ಯಾನ್ಸರ್ ಈ ಒಂಜಿ ಡ್ಯಾನ್ಸರ್ನ ಅಮ್ಮ ಇರೆಗೂ ಅಲ್ಲ ಚೂರಣ್ಣ ಡ್ಯಾನ್ಸ್ದ ಅನುಭವ ಉಂಡ ಏಬೇ ಉಂಬಿಂಚಿನ ಪಾತಿರ್ನು ಇದ್ದನಿಕ್ಕೆನ್ನ ಡ್ಯಾನ್ಸ್ ಬಗ್ಗೆ ಗೊತ್ತುಜ ನಮ್ಮ ಊರುಡು ಓಲಾಂಡನ ಮಾದ್ರಂಗಿ ಆಡ ಆ ದೊಂಪಡು ಸುರೋಟ್ ಲಕ್ಕದ ಪೊಂಜೋಡ್ ನಲ್ಪುನಿ ಏರು ಯಾನತ್ತ ಅದಕ್ಕಿದ್ದನ ಡ್ಯಾನ್ಸ್ ಬಗ್ಗೆ ಗೊತ್ತುಜ ಕುಲ ಏನಿಲ್ಲ ಗುಂಟಾರ್ದವರ ಅದು ಬೇಕ ಅವೇರಿಗೆ ಸೆಡ್ಡಿನಿ ಅವು ಗ್ರಿಪ್ ಮೇ ಉನ್ನಂಜನ ನಕ್ಕುನು ಆ ಉಪ್ಪಾಡು ಏನ ಡ್ಯಾನ್ಸ್ ತುಲಗಿ Fuerza muchachos. Siga moviendo la manta. Movete matita. Movete matita. Movete matita. A ver, los pibes si te ayudan con esto. ಎರೆಗೆ ಕೊಡತಂ ಬೋಬುನು ಸ್ಟೆಪ್ ಬೇ ಈ ಸಾವದ ಸ್ಟೆಪ್ ಇನ ಜರ್ಮನ್ ಟೆಂಟ್ ವಟಾಲ್ ಬರ ಕೊಡತು ಮೈಕ್ಲ ಬೆಟ್ಟಿಂಗ್ ಪಾಡ್ನು ಐ ಒಡೆಬಿಟ್ಟು ಡೇಂಜರ್ ಪಂಡ ಮೋಣಿಯನ್ನ ಕಣ್ಣನೆಡ ಇರ್ನ ಮೊಬೈಲ್ 50 ರೂಪಾಯಿ ರೀಚಾರ್ಜ್ ಹಾಕೊಂಡು 500 ರೂಪಾಯಿ ಬೆಟ್ಟು ಮಾಡ್ದಿನಿಯಾ ಒಂದು ರೀಚಾರ್ಜ್ ಆತನ ರೀಚಾರ್ಜ್ ಆತನು ಖಾಲಿ 2 ಸೆಕೆಂಡ್ ಇಡು ಏನ್ ಮಾಡ್ತೀನಿ ಮುಂಬೆನೆ ಇಂಚಿಡ 50 ರೂಪಾಯಿ ರೀಚಾರ್ಜ್ ಮಾಡ್ತೀನಿ ಅಂಚಿಡೇನ ಕಣ್ಣೆಂಡ 500 ರೂಪಾಯಿ ವಸೂಲ್ ಮಾಡ್ತಬೋದೆ ಇನ್ನೊಂದು ಬಾರ ಮೂಜಿಲ ಬೋಂಡ ಯಾವನ್ನ ರಡ್ಡು ಬೋದಿತ್ತೀನಿ ಕುಡಂಜಿಲ ಬೋಂಡ ಸರಿ ತೂತಾರೆ ನಿಗುಲು ಅಣ್ಣ ಏತ್ ಗಂಟೆ ಎಪ್ಪಿಯವರಿಗೆ ಏನ ಒಂದು ಇನ್ನೇಗೆ ಎಪ್ಪಿಯವರಿಗೇನಾ ಯಾವ್ದಾ ಅವೇ ಪುನಃ ಪುನಃ ಹತ್ತಿಯ ಅವ್ ಮೂಜಿ ವಿಕೆಟ್ಲ ಬೋನ್ಗೆ ಯಾಮನ್ನ ರಡ್ಡು ವಿಕೆಟ್ ಬೋದುತ್ತನು ಕುಡಂಜಿಲ ಬೋನ್ಗೆ ಆಯ್ ನಾರಾಯಣ ಲಗಡಿಗೆತ್ತಿ ನಾರಾಯಣ ಆಯ್ ವೆಸ್ಟ್ ಇಂಡೀಸ್ ದ ಬೌಲರ್ ನಾರಾಯಣ ಲಗಡಿಗೆತ್ತಿ ಬ್ಯಾಟಿಂಗ್ ಎಲ್ಲಿ ಪಕ್ಕದ ಖಾಲಿ ಬೆಟ್ಟಿಂಗ್ ಇಡು ಉಲ್ಲನತ್ತಿಗೆ ಏರ್ಪೋರ್ಟ್ ಬೋರೆ ಟ್ಯಾಕ್ಸಿ ಬುಕ್ ಮಾಡ್ದೆ ಯಾಕೆ ಇರ್ ದಾಲ ಟೆನ್ಷನ್ ಮಾಡ್ಕೊಡ್ತಿ ಇರಗೆ ಏರ್ಪೋರ್ಟ್ ಬೋರೆ ಸೀದಾ ಟ್ಯಾಕ್ಸಿ ಬುಕ್ ಮಾಡ್ದೆ ಅಡೇಗೆ ಒಂಜಿ ಸೀದೊಡಂಜಿ 500 ರೂಪಾಯಿ ತಾಗಗನ ಯಾನ್ ಇಲ್ಲಾರ್ದೆ ಏರ್ಪೋರ್ಟ್ ಫೋನ್ ಮುಟ್ಟ ನಡು ಟೋಲ್ಲ ಕಾರ್ ಉಂತವರಂದ ಉಂತವನು ಯಾನ್ ಇಲ್ಲಾರ್ದೆ ಪಿದಾಡಾಗ ಒಂದು ಮಲ್ತದೆ ಪಿದಾಡ ನೆಕ್ಲ ಆತ್ಮಂಗ ಬೆಟ್ ಬಾರ್ ಸೈಯೊಡ ಮೆನಿಕ್ ಬಕ್ಕರಂತೆ ನಿನ್ನ ಚಾನೆಲ್ ಓಲ ಪ್ರೋಗ್ರಾಮ್ ಕಮ್ಮಿ ಇತ್ತಿನ ಆಯ್ನ ಕುಲ್ಲದ ಇಂಟರ್ವ್ಯೂ ಮಲ್ತು ಆಯ್ನ ಮಸ್ತ್ ವಿಷಯಲುಲ್ಲ ಏರ್ ಆಡೇನ ಕರ್ಮದ ಮಸ್ತ್ ವಿಷಯ ಯಾನವರ ಚಾನೆಲ್ ಖಾಲಿ ಪನಗ ಪ್ರೋಗ್ರಾಮ್ ದಾಂತೆ ಪನಗ ಮ್ಯಾನ್ ಕುಲ್ಲದ ಇಂಟರ್ವ್ಯೂ ಮಲ್ತೀನಿ ಬಾರಿ ಪಂಡಪ್ಪ ಜನಕ್ಲಿದು ಬೆಟ್ಟಿಂಗ್ ಬಂಡ ಅಂಚ ಬೆಟ್ಟಿಂಗ್ ಬಂಡ ಇಂಚ ಬಂಡಿ ಯಾನ್ ಕಡೆಕ್ ಬಂಡೆ ನಿನ್ನ ಸೈಡ್ ಇದ್ದು ವೀಕ್ಷಕ ಬಂದುಲೆ ದಾದ ಮನ್ಪಕೇನು ಮೇ ಸೈತ್ ಬೋದ್ನಿ ದಾದ ಒಂದು ಚಾನಲ್ ಒಂಜಿ ತಿಂಗಳು ಬಂದ ಆಪುಂಡು 10 ವಯಸ್ಸು ಎತ್ಲ ಕಟ್ಟುವೇನು ಕೂಡ ತಿರ್ತೀನಿ ಮೊಬೈಲ್ ನಂಬರ್ ಮಾಡ್ತೀನಿ ಯಾನ್ ಬಿಸಿ ಇತ್ತೆ ಅನ್ಕುಲ್ಲ ಅದು ಏನ ಬಿಸಿ ಪುಣ್ಯ ಮಲ್ಲ ದಗಲ್ ಬಜೆ ಆಯ್ ಗೊತ್ತುಂಡಿ ಒಂಜಿ ತಿಂಗಳು ತುಂಬ ಯಾನೊಂಜಿ ಮಧ್ಯಾಹ್ನ ಕಾಲ್ ಮಲ್ತೆ ಓಲ್ ನಂಬೆಕೆಂಡೆ ಯಾನ್ ಬಿಸಿ ಇಲ್ಲ ನಮ್ಮ ಬ್ಯಾಡ್ಮಿಂಟನ್ ಪ್ಲೇಯರ್ PV ಸಿಂಧೀಜಲ ಅಲ್ಲಿಗೆ ತೆಂಡೂಲ್ಕರ್ ಕೊಡ್ತೀನಿ BMW ಕಾರ್ ತುಲಾಯ್ ಕುಲ್ದು ಅಲ್ಲ ಇಂಟರ್ವ್ಯೂಗೆ ತಂದುಲ್ಲ ಯಾಮಂಡೆ ಮಲ್ಲಜ್ಜಿ ಬಿರವನ್ನಾಗ ನಿನ್ನ ಟಿಕೆಟ್ ಯಾಂಗೆ ಬೆವಟ್ಟು ಬರ್ಕಂಡ್ ಮೂಜಿಗಾಸ್ತೆ ನಮ್ಮ ಸರ್ವಿಸ್ ಬಸ್ ಏನಾಡ ಮೂಜಿ ಸೀಟ್ ಇಡು ತುಂಬುಗುದು ಬನ್ಪುನು PV ಸಿಂಧನ BMW ಕಾಡುಗುದು ಅಂದೆ ಮಲ್ಲ ಲಾಟ್ ಕೊಟ್ಟಿ ಆನ ದಗಲ್ ಬಜ್ಜಿ ಪೂರ ಬುದ್ಧಿ ಗೊತ್ತಾಟ ಕೋಡತ್ ಮೊರಣಿ ಯಾನ್ ರಾತ್ರಿಗೆ ಇಲ್ಲ ಬೋನ ಕೊಂಚ 3 ಗಂಟೆ ಆತ 3 ಗಂಟೆಗೆ ನಾನು ಇಲ್ಲ ಬೋದು TV ಚಾಲ್ ಮಲ್ತದ್ದು
ಉಮ್ಮೆನ ಚಾನಲ್ ದಾದೊಂಡೊಂದು ತೂವರಂದು ತುಪ್ಪೆ ದಾದ ತುಪ್ಪು ನೀಹಾದ ಉಮ್ಮೆ ನಡು ನೀಡು ತೊಂದೆ ಅಂಚಿಂಚಿನ ಪುರ ನೀರು ಪುರ ಬೂರೊಂದುಂಡು ಮರದ ಗೆಲ್ಲು ಪುರ ಬೂರ್ದು ರಾವೊಂದುಂಡು ಉಮ್ಮೆ ನಡು ನೀಡು ಒಂದು ಕಲ್ಕುನು ವೀಕ್ಷಕ ಬಂದಲ ಇನಿ ರಾಜಸ್ಥಾನದ ಬಾರಿ ಮಲ್ಲ ಬರ್ಸ ಎನ್ನ ಜೀವದ ಹಂಗಲ ಬುರ್ದಿ ಅನ್ನಿಗಳಿಗೆ ನ್ಯೂಸ್ ಕಂಡ್ರೆ ರಾಜಸ್ಥಾನ ಮುಟ್ಟ పోతాను ಎಂಗ ಮಸ್ತ್ ಖುಷಿ ಅಂತ ಒಂಜಿ ಮುಪ್ಪ ಇಲ್ಲದ ಚಾನಲ್ ಅಂಡಲ್ಲ ನಂಗೆ ಒಂಜಿ ನ್ಯೂಸ್ ಕಂಡ್ರೆ ರಾಜಸ್ಥಾನ ಮುಟ್ಟ పోతాను ಒಂಜೂರು ಟಿವಿದ ಮುಟ್ಟ ತುಪ್ಪೆ ತುಪ್ಪಿಂದಾದೆ ಟಿವಿದ ಮುಟ್ಟ ತೂವನకు ಮೇನ ಪಿರೌಡು ನಮ್ಮನ ಬರೀತಿಲ್ಲದ ನಾಯಕಿಯರು ಎಲ್ಲೇ ಬೈರಸ್ತದೊಂದು ತಾರೆಡ್ ಜತ್ತೊಂದು ಉಂಬ್ಯಾರನ ಕಂಡೋಗು ಫುಲ್ಲು ದಂಡ ಕಟ್ಟದು ಯೋಕುಲ್ಡ ಪುರ ನೀರು ತೇಪೋನು ఒక మరద గెల్లు పుర పోల్ తంచి దక్కవను అవన్ పుర్చండ అక్కడ జిల్లా మచ్చ పన్నె ఎంకి రప్ప ನೆನಪಾಂಡ ಎನ್ನ ಜನರಲ್ ನಾಲೆಜ್ ಪ್ರಕಾರ ಯಾನ ನಿನ್ನ ತೂತಿನ ಪ್ರಕಾರ ನಿನ್ನ ಸೊಂಟೊಡಂಜಿ ಕಪ್ಪುದ ಮಚ್ಚೊಂಡು ಇದ್ದೆ ಎನ್ನ ಜೀವದ ಹೆಂಗೊತ್ತು ಯಾನು ತೂತ ನಿನ್ನ ಸೊಂಟೊಡಂಜಿ ಕಪ್ಪುದ ಮಚ್ಚುಂಡು ನಾನು ಇದ್ದೇನು ಎನ್ನ ಜೀವದ ಹೆಂಗೊತ್ತು ಒಟ್ಟೊಂಜಿ 500 ರೂಪಾಯಿ ಬಿಟ್ಟು ವಾಡಕ ನಿನ್ನ ಬೆಟ್ಟಿಂಗ್ ದ ಚಾಟೋನ್ ಇಲ್ಲಿ ಬಿಡ್ಬೇಕು 100 ರೂಪಾಯಿ ನಾ ಪತ್ತೊಂದು 100 ರೂಪಾಯಿ ಪತ್ತೊಂದು ఆయన సావాసనికి బొట్టి ఈ మటకుల్లి ఈ మూజి అంటే ప్లేట్ పోపన ఈర్పలి తుల 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 యాన్ యాపుంది బల బల యాన్ 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 పత్తి ఎంకొత్తి యాపుంది ఉండా ఉండా మచ్చ ఉండా 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 వండు వండు నాడు వండు ಓಲ್ಲ ನೀಯನಗ ಸಾಬೂನ್ ಪಾರ್ದೆ ತಿಕ್ಕನಗ ಸಾಬೂನ್ ದ ನುರೆಟ್ ಜಾರ್ದು ಚೂರ್ ತಿರ್ತು ಹೋತು ಈ ಮಟಕುಲ್ಲಿ ಈ ಮೂಜಿ అంటే ಪ್ಲೇಟ್ ಈರ್ಪಲಿ ನಾ ತಿರ್ತು ದೊರ ఉండా 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 ಓಲ್ಲ ಸಾಬೂನ್ ಪಾರ್ದೆ ತಿಕ್ಕಿನ ಜಾಸ್ತಿ ಅದು ನುರೆಟ್ ಜಾರೊಂದು ಸೀದಾ ಹೋತು పోపునని పోలయా ఐక్య మన్మును బెట్టు పుర పాడొచ్చి మన్మును ఐక్య ధర్మ దొడ్డు పోజా ఐక్య మన్ను నన్న బెట్టు పాడొచ్చి ಆವ್ ಲೈಫ್ ಬಿಡು ಒಂಜಿ ಸಲ ಗೆಂದಿನ ಇದು ಮಾತ ಮಾತಾಡವಲ್ಲಿ ಪೋ ಪೋ ಬೆಟ್ಟು ಪಾಡ್ರ ಬಲ್ಲಿ ಮಾರ ಆವ್ ಮಾರ ಫೋನಿಕ ಕಾಸು ಕೊರನತ ಪೋಯಿ ಧರ್ಮ ಕಾಸು ಹೋಜಾ ನನ್ನ ಬೆಟ್ರಿ ಎತ್ತಿನ ಬೋಡು ಆ ಪೋ ಮಾರ ಪೋ ಬೆಟ್ಟು ಪಾಡೋ ಆವ್ ಮಾರ ಕೊರಿಯತ ಪೋಯ ಇಲ್ಲ ಪೋಯ ಇರ್ತದೆ ಮಂಡೆ ಕೈ ತಿರುಗುದೋ ನೀನು నీకేం బొచ్చు బొచ్చు పండి కేడేనా పాతరా దాదా నీకు నూదు తిక్కిండే ఇంచిడేను 1000 ರೂಪಾಯಿ ಪೋಂಡೆ ಅವೆಂಚ ಆಯಿನಿ ನಾನು ಒಂಜತ್ತು ಒಂಜಿ ದಿನ ಚಟ್ಟಿಡು ಅಂತ ಬಂದು ಎನ್ನು 1000 ರೂಪಾಯಿ ಪೆಟ್ಟು ಮಾಡ್ದೆ ಯಾಪ ಮುಪ್ಪೆಲ್ಲದ ಚಾನಲ್ ನಮ್ಮ ಬರಿತಿಲ್ಲದ ನಾಯಕಿಯರು ಎಲ್ಲೇ ಬೈರಸ್ತುದೊಂದು ತಾರೆಡ್ ಜಪ್ಪುನ ಮುಪ್ಪೆಲ್ಲ ತೋಜದನ ಆನೆ ಬಂತ್ಯಾನ್ ನಿನ್ನ ಒಂಜತ್ತು ಒಂದಿನ ಚಡ್ಡಿಡು ಅಂತ ಅಕ್ಕ ದಾದಾ ಎನ್ನ ಜನರಲ್ ನಾಲೆಜ್ ಪ್ರಕಾರ ಬಂದ್ಬಿಟ್ಟು ಇನ್ನ ಕಾರ್ದ ಗಂಟುಡೊಂಜಿ ಮಚ್ಚ ದಾದಾ ಬಣ್ಣ ಮೂಜಿ ಕಾಸೆ ಆಯ್ ಪೂರದೆತ್ತು ಸಲ್ಮಾನ್ ಖಾನ್ ಲೆಕ್ಕ ಉಂತೆ ಬಂದು ಯಾನ್ ಪೂರದೆತ್ತು ಉಂತರ ಯಾಂದಾನೆ ಸನ್ನಿಲಿ ಇದೆಯಾ ಬೆಟ್ಟಿಂಗ್ ಆತ್ಮದ ಕಾಸು ಮಲ್ಪದ ಆ ಕಾಸಿನ ಕೊಂಚೂರು ಪಾಪದಕ್ಲೆ ಹೆಲ್ಪ್ ಮಲ್ತ ಸಮಾಜ ಸೇವೆ ಮಲ್ಪರಾಪದ ಏನಿ ಪಾಪದಕ್ಲೆ ಹೆಲ್ಪ್ ಮಲ್ತ ಸಮಾಜ ಸೇವೆ ಮಲ್ಪರಾಪದ ಏನು ಬರ್ತೀರಿ ಪಾಪದಕ್ಕೆ ಹೆಲ್ಪ್ ಮಲ್ತ ಸಮಾಜ ಸೇವೆ ಮಲ್ಪರಾಪನ ಮನ್ಬರತ ಎನ್ನೆಲ್ಲ ಅಡಿಯತ್ತು ಪ್ರಾಬ್ಲಮ್ ಉಂಡಿರೆ ಗೊತ್ತುಂಡೆ ದಾದ ಪ್ರಾಬ್ಲಮ್ ಎನ್ನ ಮಾಮು ಬರಿಯ ಕ್ಯಾನ್ಸರ್ ಆದ ಅರೆನ್ ವರ್ಕ್ ಕೊಟ್ಟ 15,000 ಮೂಜಿ ಇಂಜೆಕ್ಷನ್ ಕೊಡುವಂತೀರ ಯಾರು ಬರ್ಬೇರಿ ಅಗಲೆ ಗುರು ಮುಗಲೆ ಗುರು ಮನ್ಬರತ ಎನ್ನ ಕಸಿನ್ ಅವರಿ ಬೈಕ್ ಹಿಡು ಕೂರ್ದು ಇಂಜಿನ ನಟದ ಎಲ್ಲು ತುಂಡಾದ ಐಕೆ 30,000 ಮೂಜಿ ಸ್ಕ್ರೂ ಬೋಡುವಂತೀರ ಯಾರು ಬರ್ಬೇರಿ ಎನ್ನ ಕುಡುಂಜಿ ಕಸಿನ್ ಮನೆ ಫುಟ್ಬಾಲ್ ಗೊಬ್ಬನ ಮಂಡೆಗಿಂಚ ಬಾಲ್ ಹಾಕದೆ ಎದುರ್ದ ಮಂಡೆ ಫಿರೇ ಬೋತುಂಡು ಅವ್ರನ್ನ ಎದುರು ಕನ್ನಡ 15,000 ಖರ್ಚುಂಡು ಯಾರು ಬರ್ಬೇರಿ ಇಲ್ಲ ಬೋಂಡೆ ಅವ್ರು ರಣ 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 ಅಂದ ಕಾಸು ಕಾತೊಂದಿಲ್ಲ ಅಗಲೆ ಗುರು ಮುಗಲೆ ಗುರು ನಮ್ಮ ಟೆನ್ಷನ್ ನಂಗೆ ಜಾಸ್ತಿ ಉಂಡಿ ಕೇಂದ್ರ ಬಲ್ಲಿತ್ತು ಅತ್ತ ಅಗಲೆಗೆ 1 ರೂಪಾಯಿ ಗೊರ್ಪುಜಿಗೆ ಬಕ್ಕನಿಗೆಲೆ ಗೊರ್ಪೇನ ಪನ್ನದಾಲ ಇಡೀ ಸಂಸಾರ ತೂಪೇಂದ್ರ ಕೂಡ ಬಾಂಬೆ ಕೋರಿ ಕಾಪುನ ಫೋನ್ ಆಯ್ತು ಪಾತ ತೋಲುಲೆಂಚಿ ಹಲೋ ಯಾನ್ ಮೂಜಿ ಗಂಟೆದ ಪ್ಲೇಟ್ ಬರ್ಪೆ ಬನ್ನತ ದಾದಾ ಅಮ್ಮಿನ ಏನ್ ನಂಬರ ತುಕ ಅಮ್ಮಿಗೆ ಫೋನ್ ಕೊರು ದಾದದಮ್ಮಿ ಶೋಕ್ ಮತ್ತು ಪ್ರಾಕ್ಟೀಸ್ ಮಲ್ಪು ಫುಲ್ 100% ಎನರ್ಜಿ ಪಾಡು ತುಲಾ ಎಂಕ ಒಂದು ರೀಸನ್ ಪನರ್ಚಿ ಈ ಡ್ಯಾನ್ಸ್ ಇಡ್ ಫಸ್ಟ್ ಬರೋಡೆ ಈ ಒಂಜು ವೇಳೆ ಡ್ಯಾನ್ಸ್ ಇಡ್ ಮಿನಿ ಫಸ್ಟ್ ಬೈಚೆಡ ಈ ಎನ್ನ ಮಗಲತ್ತು ಹಾ ದಿಲ ಮೂಜಿ ಗಂಟೆದ ಪ್ಲೇಟ್ ಇಡ್ ಬರ್ಪೆ ಅತ್ತಿರೆ ಮರಲೆ ಅತ್ತ ಆತೆಲ್ಲ ಪೊನ್ನಾಗ ಈ ನಮನಿ ಪ್ರೆಷರ್ ಮಾಡಂದುಲ್ಲ ಮರಲೆ ರೇಗಿ ಬೊಬ್ಬೆ ಪಾರ್ಟಿದ ಕಮ್ಲೋಡ್ಲ ಏರ್ಲು ಬಲ್ಪು ಜಂಬೆ ಎಂಗ್ ಒಂಜೆ ಆಸೆ ಎನ್ನ ಮಗಲು ಡ್ಯಾನ್ಸ್ ಇಡ್ ಫಸ್ಟ್ ಬರೋಡೆ ಬಂದು ಫಸ್ಟ್ ಬರೋಡು ಇರೇ ಮಾತ್ರ ಅತ್ತ ಎಂಕಲೆಗಳ ಆಸೆ ಉಂಡು ಆನ ಒಂಜಿ ಅವು ಜಡ್ಜಸ್ ನಗಲ ಮಾರ್ಕ್ ಅತ್ತು ಜನಕುಲ ಓಟು ಬೋಡು ಇನ್ನ ಮಗಲ್ ಫಸ್ಟ್ ಬರೋಡು ಅಂದ ಈ ಜನಕುಲ್ಡ ಓಟು ಕೇನೋಡು ಎಂಚ ನಯ ವಿನಯಡು ಶುದ್ಧ ತುಳುಟು ಓಟು ಕೇನೋಡು ಐತ ಮಿತ್ತು ಜನಕುಲು ಓಟು ಮಾಡಿದ ಇನ್ನ ಮಗಲ್ ವಿನ್ನಾಮು ತುಗ ಒಂಜಿ ನಯ ವಿನಯಡು ಒಂಜಿ ಎಡ್ಡೆ ಶುದ್ಧ ತುಳುಟು ಕೇನೋದು ಒಂದಿನ ಕೋಲದವಳು ಗಂಧಗೆ ತೊಂದ್ರೆ ಅತ್ಯ ಎನ್ನ
ಸರ್ವ ಧರ್ಮದ ಮಾತ ಕಲಾಭಿಮಾನಿಲಿಗೆ ಎನ್ನ ಸೊಲ್ಮೇಲು ಈತ್ತೊಂಜಿ ವಿನಮ್ರತಡಿ ಓಟು ಕೇಂದ್ರ ಸುರುಮಲ್ ತೆರಂದಾಂಡ ಒಂಜಿ 500 ಓಟು ಎಕ್ಸ್ಟ್ರಾ ಬೂರು ಅಮ್ಮಿ ಎನ್ನ ಬಾಲ್ಯತ್ ಮಿಕ್ಲಿನ ಬಾಲ್ಯ ಪಂದ್ ಎನ್ನದು ನಿಗಲ ಮಟ್ಟೆಲ್ಡು ಪಾಡ್ದಲೆಗೆ ಆಶೀರ್ವಾದ ಮಲ್ಲ ಈತ್ ಮಲ್ಲ ಪಾತೆರಿನ ಬಾಯ್ಡ್ ಬತ್ತಂದಾಂಡ ಕುಡೊಂಜಿ 300 ಓಟು ಎಕ್ಸ್ಟ್ರಾ ಬೂರು ಎನ್ನ ಅಮ್ಮಿ ಈ ಮಟ್ಟ ಬರ್ರೆ ಕಾರಣ ಎನ್ನ ಪಪ್ಪ ಎನ್ನ ಅಮ್ಮ ಅವೆಲ್ಲ ಜಾಸ್ತಿ ಅದ್ ಯಾನ್ ಈ ಸಂದೊಡ್ ನೆನಪನು ಉಲೈಡ್ ಮಂಚೌಡಿತ್ತಿನಾರಿ ಮಂಚೌಡಿತ್ತಿನೇರಿ ಆಗಲ್ಲ ಅಜ್ಜಿಯರ್ ಜೇದಿನವಳು ಮಂಚೌಡಿತ್ತಿನ ದೈವಂಬೆ ಒಚ್ಚಂದಿನ ಏನ್ ನೋಡ್ಸಿ ಮಿಕುಲ್ ಮಾತೆಲ್ಲ ಎನ್ನ ಅಮ್ಮಿಗೆ ಆಶೀರ್ವಾದ ಮಲ್ಕೊಡು ಓಟು ಪಾಡೋಡು ಗೆಂದಾದ್ ಕೊರಡು ಜೈ ತುಳುನಾಡು ಇಂಚೊಂಜಿ ಶುದ್ಧ ತುರುಟು ವಿನಮ್ರತೆಡು ಓಟು ಕೇಂದ್ರಂದಾಂಡ ಪೂರಗುಲ್ಲ ಸೇರ್ದು ಒಟ್ರಾಚಿ ಓಟು ಪಾಡುವೇರು ಈ ಸರ್ತಿ ಅನೌನ್ಸ್ಮೆಂಟ್ ಆಪುಂಡು ಈ ಸರ್ತಿದ ಡ್ಯಾನ್ಸ್ ಕಾಂಪಿಟೇಷನ್ ದ ವಿನ್ನರ್ ನಮ್ಮಮ್ಮಿ ಅದಗ ಪೂರ ಚಾನಲ್ ದಗಲ ಇರ್ನೆ ಎದುರು ಮೈಕ್ ಅದಿದ್ದು ಬಂದ್ಪೇರಿ ಈ ವಿನ್ ಆಯ್ನದ ಬಗ್ಗೆ ಈ 2 ಪಾತ್ರ ಅದಕ್ಕೆ ಇರ್ರಿ. First of all, I thank all community variety people. Ammi is not my daughter. Ammi is public daughter. I thank my mom, dad, and Ulaid Beddedithina God. You all support my Ammi. Jai Tulunadu. ವಿನ್ನವನ ಮಟ್ಟ ಕರೆಕ್ಟ್ ಸ್ಪಷ್ಟ ತುಳು ಬಾತಿರುತ್ತಿ ವಿನ್ನಾಯ ಕೂಡ್ಲೆ ಇರ್ನ ನಾಲಾಗಿನ ವಾತ ಹಾಕಂಡಿ ಕೂಡ ಆಲ್ ವೆರೈಟಿ ಪೀಪಲ್ ಬಂದ್ ಬರತ್ತ ಈನ ಹೋಟೆಲ್ ದ ಮೆನು ಕಾರ್ಡ್ ಓದುನೆ ಕೂಡ ಅಮ್ಮಿ ಇಸ್ ನಾಟ್ ಮೈ ಡಾಟರ್ ಪಬ್ಲಿಕ್ ಡಾಟರ್ ಬಂದ್ ಬರತ್ತಿ ಅಮ್ಮಿನ ಅಮ್ಮೇರೆ ಗೊತ್ತಣ್ಣ ಮುಖು ಸುಂದರವಾಡಿ ಉಲಾಯ್ ಮಂಚಾವುಡಿತ್ತಿನ ದೈವನು ಬೆಡ್ಡಿಡಿತ್ತಿನ ಗಾಡ್ ಬಂದ್ ಬರತ್ತಿ ನಿಗಲ ದೈವೇನ ಧರ್ಮಾಸ್ಪತ್ರೆ ಅಡ್ಮಿಟ್ ಆತನಿ ಒಕ್ಕಡೆ ಆಯ್ನೆ ಮಿಸ್ ಕಾಲ್ ಕೊರ್ರೆವನ್ ಬಿನ್ಪುರಗಳು ಡೌಟ್ ಲೌಡ್ ಸ್ಪೀಕರ್ ದಿಪ್ಪೆ ಹಲೋ ಓಲಂಬೆ ಗೋಸ್ವಾಮಿ ಬೆಂಗಳೂರು ಒಂದು ಇನಿ ಇಲ್ಲಾಡು ರಾತ್ರಿಗೆ ಏರ್ಲಾಗ್ಯರು ಬೋರ್ ಒಂದ್ ಎಡ್ಡೆದ ಪಿಕ್ಚರ್ ಇರ್ತದ ಬಾಡು ಪರಬಿ ಸೈಯರ ಹೋತು ನೈ ಗೆಡ್ಡೆ ಪಿಕ್ಚರ್ ಬಾಡು ಮುಂಬೆ ರಾತ್ರಿ 12 ಗಂಟೆ ಇಡ್ಬೇಕ ಬರ್ಚಾಂದಿನ ಸೀಡಿದ ಪಿಕ್ಚರ್ ಪಾಡ್ದು ನಮ್ಮ ಮುಪ್ಪಲ್ಲ ಲಗಾಡಿಗೆ ತಂದುಲ್ಲೆ ಒಂಜಿ ಮೇಲೆ ರಾತ್ರಿ 12 ಗಂಟೆ ಇಡ್ಬೇಕ ಪಾಡ್ರ ಮೇಲೆ ಸೀಡಿ ತಿಕ್ಕಿದ್ದೀರಾ ದಾದಾಲ್ ಗೊತ್ತುಂಡೆ ಒಮ್ಮೆನೆ ಅಂಗಿ ಕುಂಟು ಪುರ ಮಾತದ್ ಮಂಡೆ ಕೊಂಚ ಟೋಪ ಅಂತ ಹೋದು ಕ್ಯಾಮರಾದ ಎದುರಿಂಚ ಬೆರಿ ತೋಜದ್ ನಲ್ಕು ಒಡೆಂಬೆ ಬತ್ತ ಕಾರ್ ದೇರ್ಪುನ ಲೈಟ್ ಕಂಬ ನಾಯಿ ಬಾಡಿಗೆ ಆಯ್ಪುನ ಉಮ್ಮೆಂಚಿನ ಬೊರ್ಚಾಂದಿನ ಪಿಕ್ಚರ್ ಪಾಡ್ಬಾರ್ದೆ 2 ತಿಂಗಳು ದುಮ್ಮು ನಮ್ಮ ಹುಡು ಎನ್ಫೋರ್ಸ್ ಮೂಜಿ ಬರೋದು ಫುಲ್ ಬೆದ್ದಿದ್ದೇರು ಗೊತ್ತ ಹಲೋ ಅಂದ ಟಿವಿ ಬರೋದುಂಡಾ 1 ಮಿನಿಟ್ ದಾದಾಜಿ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಟಿವಿ ಬರೋದುಂಡಿಗೆ ಎಂಕೊ ನಾನು ನಿನ್ನ ಬೆಟ್ಟು ಬಾಡ್ನ ಟ್ರಿಕ್ಸ್ ಎಂಕೊಂಜಿ ಕಲ್ಪಡು ಎಂಕೊನ ಕಲ್ಪದು ಅದು ಎಂಕದಲ್ಲ ನಿಂದ ಬೆಟ್ಟಬಾರ್ದು ನಿಂದ ಕಾಸ್ಗೆತ್ತು ಎಂಕದಲ್ಲ ಮಲ್ಲ ಜನವರಜ್ಜಿ ನಿಕ್ಕ ಕಾಲಿ ಕಲ್ಪೋಡು ಬಂದ್ಬಿನ ಹಠ ಚಟ ರಡ್ಡಲುಂಡು ಅಂಚಾದ ಬೋಟೆ ನಿನ್ನ ಟುಗುಂಜಿ ಗೊಬ್ಬರ ರೆಡಿ ತುಕ ಇನಿ ನಿನ್ನ ಬೆಟ್ಟದ ಯಾನ್ ಚಟ ಇನಿ ತುಕ ಟಿವಿ ಬಾಡಿ ಓಕೆ ಒಂಚೂರು ವಾಲ್ಯೂಮ್ ಕೊರ್ಲಿ And the first Karman Kamal catch of the night. ಯಾನ್ ನೆಕ್ಸ್ಟ್ ಬಾಲ್ 6 ಹೋಗ್ನು ಯಾನ್ ಪೋಪುಜಿಂದೆ ಪೋಪುಜಿಂದ 500 ರೂಪಾಯಿ ತಾಕನ್ ಪೋಪುಜಿಂದೆ ಯಾನ್ ಪೋಪುಜಿಂದ ಇಂದಯ್ಯ ಆಯ್ನ ಸಾವಸನಿಗೆ ಬರ್ಚಿ ಈ ಮನ್ನ ಪಿಳ್ಳೆ ಈ 3 ಗಂಟೆದ ಪ್ಲೇಟ್ ಪೋಪನ ಇಂದ 500 ರೂಪಾಯಿ ತಾಕನ್ ಈ ಫೋಲೆ ಬಾಡು ವಾಲ್ಯೂಮ್ ಕೊಡಿ big shots with 26 down the track, good connection from Matthew Hayden, and that has gone for 6 runs. ಕುಡಾರ ಅದು ಎಂಕದಾಲ ಎಕ್ಕಡೆ ಬಂಡೆ ನಿನ್ನ ಕಾಸ್ಗೆ ತಂದು ಎಂಕದಾಲ ಮಲ್ಲ ಜನವರಜ್ಜಿ ನಿಕ್ ಕಲ್ಪೊಡು ಬಂದ್ಬಿನ ಹಠ ಚಟ ರಡ್ಲ ಬುಡೊಂದುಜ್ಜ ಯಾನ್ ಓಪನ್ ರಿಸ್ಕ್ ತಂದೊಂದುಲ್ಲ ನೆಕ್ಸ್ಟ್ ಬಾಲ್ ನೋ ಬಾಲ್ ಪಾಡು ಜೆಂದೆ ಯಾ ಪಾಡು ಜೆಂದೆ ನಾ ವಾಚಿ ನಾ ಪತೋನ್ ನಾ ವಾಚಿ ನಾ ಪತೋನ್ ಯಾನ್ ಪನ್ನ ಒರ ಮನ ಗೆತ್ತಿತೆ ಏರ್ಪೋರ್ಟ್ ಗೆ ಗೆದ್ದು ದಕ್ಕುತ್ತೆ ಮನ ಫುಲ್ಲೇ ಬಕಡಂತೆ ಪಾಡು ವಾಲ್ಯೂಮ್ There's a man underneath it. Well, that's a short delivery. I think it's a no ball. Surely, yes, no ball called, and the Indian umpire's ready. ಕುಡಾರ ಅದ್ಯಾ ಬಂದ್ಬೆ ನಿನ್ನ ವಾಚಿ ಕಾಸಿಗೆ ತಂದು ಎಂಕದಾಲ ಮಲ್ಲ ಜನವರಜ್ಜಿ ನಿಕ್ಕು ಕುಡಲ ಗೆಂದುಂಡು ಬಂದ್ಬಿನ ಹಠ ಚಟ ಬುಡೊಂದಿಜ್ಜಿ ಯಾನ್ ಓಪನ್ ರಿಸ್ಕ್ ತಂದೆ ಕುಡಲ ಜಾಸ್ತಿ ರಿಸ್ಕ್ ತಂದ್ವೆ
ಇತ್ತ ಈ ಓವರ್ ಮುಗಿ ಕೂಡ್ಲೆ ಒಂಜಿ ವಾಷಿಂಗ್ ಪೌಡರ್ ನಿರ್ಮಾದೊಡೆ ಸ್ವರ್ಪು ವಾಷಿಂಗ್ ಪೌಡರ್ ನಿರ್ಮಾದ ಅಡ್ವರ್ಟೈಸ್ ಮಗ ಅಡ್ವರ್ಟೈಸ್ಗೆ ಬೆಟ್ಟಿಂಗ ಮಗ ಪೋಯ ಅಲಕ್ಕ ಪೋಯ ಮಗ ಪೂಜಿತ ಕಟ್ಟುವೆ ನಾ ಪರ್ಸ್ ಇಲ್ಲಿ ಪರ್ಸ್ ಪೂರ ಮಾರೋಡಿ ಪೋಯ ಮಗ ಇತ್ತ ಸೆರ ಕೊಟ್ಟದ್ ಸೆರಗಿ ಬೋಲೆ ಅವಳು ಬೋಲೆ ಬಿದೆ ಬೋಲೆ ಅವಳು ಬೋಲ್ ಕಮಲದ ಕರೆಕ್ಟ್ ಹೊಡ್ಲಿ ಬೋಲೆ ಪರ್ವ ಪಿಲ್ಲೆ ಸಾನ್ನಿ ಬರೀ ವಾಲ್ಯೂಮ್ ಕೊರ್ಲಿ ವಾಲ್ಯೂಮ್ ಕೊರ್ಲಿ Oh, this might be out. It's gone straight up. Wicket keeper's underneath it. Second wicket falls. Washing powder Nirma, washing powder Nirma, थोड़ा सा powder और झाग ढेर सारा. हेमा, रेखा, जया और सुषमा, सबकी पसंद Nirma. ಎನ್ನ ಲೈಫ್ ಡೇ ಈತ್ ಬುಲೆದು ವಾಷಿಂಗ್ ಪೌಡರ್ ನಿರ್ಮಾದ ಪೊಣ್ಣ ತೂಪಿನೊಂದು ಬಸ್ ಟೈಮ್ ಒಂದು ಕುಂಟರ್ದಿನ ಪೌಡ್ರ್ ಅತ್ತು ಒಂದು ಬಾಜಂದೆಕ್ಕುನೇ ಪೌಡ್ರ್ ನಿಕ್ಕಾನ್ ಬೊಚ್ಚ ಬಣ್ಣ ಕೇಳನ ಪಾತರ ಏನ್ ಮಾಡ್ಬೇಕು ಪಿಲ್ಲಿ ಅತ್ತ ಸಿಕ್ಸ್ ಪೋಂಡು ನೋ ಬಾಲ್ ಪೋಂಡು ಪೂರ ಆಯ್ಪಲ್ಲಕ್ಕನೆ ಬರ್ತದೆ ಮಲ್ಲೆ ಕಾಡ್ಯಕ್ಕೆ ನಿರ್ಮಾದ ಅಡ್ವರ್ಟೈಸ್ ಆಯ್ಪಲ್ಲಕ್ಕ ಬರ್ತದೆ ಎಂಜಿನನೆ ಮಲ್ಲೆ ఆయన మాత్రం జడ్జిమెంట్ అన్నమాట ఆయన ఇచ్చిన కర్మద జడ్జిమెంట్ ఈ తూతిన ఇత్తే ఉంది పున లైవ్ మ్యాచ్ పోడాతిన మ్యాచ్ ద హైలైట్స్ అంతా ಐಕೆ ಬಂದ್ಬಿನ್ ಮೇ ಮ್ಯಾಚ್ ತೂವನ ನಡುಟೆ ತೂಪಿನತ್ತು ಮಿತ್ ಸೈಡ್ ಇಡ್ಲ ಒಂಚೂರು ತೂಗೋಡು ಹೈಲೈಟ್ ರಿಪೀಟ್ ಹೇಳಿ ಕಷ್ಟ ಲೈವ್ ಅದಾದ ಸಾವು ಅಲ್ಲ ಕೂಡ ಬಾಂಬೆ ಕೋರಿಗಪ್ಪರ್ನ ಫೋನ್ ఆయన ಒಂಜಿ ಪಾತದ ಸೂಪ್ ಮಲ್ ಹಲೋ ಯಾನ್ ಮೋಜು ಗಂಟೆದ ದಾದಾ ಅಂದ ಸರಿ ಸರಿ ಬೇಗ ಬರ್ಪೆ ಓಯ್ ದಾದಾಂಡಿ ಎನ್ನ ಅಮ್ಮಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಲ್ಪುನಗ ತರ ತಿರ್ಗದ ಪೂರಿಯಲ್ಗೆ ಅಲ್ಲೇನು ಆಸ್ಪತ್ರೆಗೆ ಲೆತ್ತೊಂದು ಪೋಂದುಲ್ಲೇರಿಗೆ ಆಗಿ ಬುಲ್ ಮುಂದೆಗೆ ಅಲ್ಲೇ ಆಸ್ಪತ್ರೆ ಲೆತ್ತೋದು ಬಿರಲ್ ಎತ್ತೋದು ಕೂಡ ಡ್ಯಾನ್ಸ್ ಮಲ್ಪವರಾಬ್ಜ ಆಗಿ ಮಣ್ಣೆತ್ತಿದೆ ಬುಲ್ ಮುಂದೆಗೆ ಅತ್ತ ಎನ್ನ ಅಮ್ಮಿ ಡ್ಯಾನ್ಸ್ ಫಸ್ಟ್ ಬರ್ವೋಲತ್ತ ಆ ರೀತಿ ದಪ್ಪೆ ಅದು ಇರ್ನಿ ಎಲ್ಲೆ ಮಗಲಿಗೆ ಒಂಜಿ ಡ್ಯಾನ್ಸ್ ಇಂಟ್ರೆಸ್ಟ್ ಉಂಡು ಅಲ್ಲೊಂಜಿ ಕಾಂಪಿಟೇಷನ್ ಕಡಪುಡುದು ಈ ಇನಿಯೇ ವಿನ್ನಾಡು ವಿನ್ನಾಜಿರಿ ಅನ್ನ ಮಗಲೇ ಹತ್ತಿ ಇಲ್ಲಗೆ ಬಡಚಿ ಬಂದ್ಪಿನ ಈ ರೀತಿ ಪ್ರೆಷರ್ ಬಂಡ ಆಲ್ಮಗ ಬುರಂದೆ ಸೈಪೋಲಿ ಅಂಚಿ ಇರ್ನ ಮಗಲ ಗೆಂದು ಒಂದು ಯಾಲೊಂಜಿ 50,000 ರೂಪಾಯಿ ಬೆಟ್ಟಬಾರ್ದೆ ಯಾಲ ಗಡಿಗಡಿ ಕಾಲ್ ಮಾಡಿ ತೊಂದಿ ಒಪ್ಪುನ ಇನಿ ಪುಟ್ಟಿನ ಬಾಲೆ ಇನಿ ಎಲ್ಲ ಕೊಂದು ಬಲ್ಪುಜಿ ಐಕ್ ಐಕ್ಯ ಅಂಚಿನ ಟೈಮ್ ಕೊರು ಒಂಜಿ ವೇಳೆ ಇರ್ಲಕ್ಕನೆ ನಮ್ಮ ಹಿಂದಿದ ಮಲ್ಲ ಫಿಲ್ಮ್ ಆಕ್ಟರ್ ನಮ್ಮ ಅಮಿತಾಬ್ ಬಚ್ಚನ್ ತುರುತ ಸಾಲ ಆಜಿರ್ದು ಏಳು ಪಿಕ್ಚರ್ ಸೋಪನಗ ఆయన అమ్మేరు ఇల్లగే బొడుచి పనుకుండా ఇని పద్మశ్రీ దంచిత్ర మలమల్ల ప్రశస్తిని తన రాత్రి ಆದಿನಿ ನಮ್ಮ ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಸುರಿದ 12 ಮ್ಯಾಚಿಗೆ ಸಿಂಗಲ್ ಡಿಜಿಟೆಡ್ ಔಟ್ ಆದಿಲ್ಲಾಗ ಬಂದಾಗ ಈ ಅಂಕಲ ಮಗನೇ ಹತ್ತು ಬಂದ್ಕೊಂಡ ಇನಿ ಭಾರತ ರತ್ನದ ಚಿತ್ರ ಮಲಮಲ್ಲ ಪ್ರಶಸ್ತಿನಿಗೆ ತನ್ನ ರಾತ್ರಿ ಒಂಜಿ ವಿಷಯ ನಮ್ಮ ಯಾಪಲ ನೆನಪು ಜೀವನಡು ಲೈಫ್ಡು ನಮ್ಮ ಜೋಕ್ಲಿಗೆ ಗೆಂದರೆ ಮಾತ್ರ ವರ ಸೋಪರ್ಲಾ ಕಲ್ಪು ಆ ಸೋಪನಕ್ಕೆ ತಿಕ್ಕು ನಂಚಿನ ಪಾಠ ಆಗಲ ಜೀವನಡು ದುಂಬರ್ಪಿನ ಪ್ರಚಂಡ ಗೆಲುವು ಪೂರ ಕಾಪುಡು ಬರ್ಬೇ ನಮ್ಮ ಯಾಪ್ಪಲ ನೆನಪು ಹಲ್ ಪರಬೇರೆಗೆ ಪಿರಿಪಿರಿ ಪಾತೇರುನ ಮರ್ಲಿಗೆ ಜೋಕುಲೆಗೆ ಗೊಬ್ಬುನ ಮರ್ಲಿಗೆ ಜವಣೆರೆಗೆ ಪೊರ್ಲುದ ಮರ್ಲಿಗೆ ಎಂಸಿ ಮಲ್ಪನ ಎಂಕ್ಲಿಗೆ ಗಡಿ ಗಡಿ ತಾಟಿ ಬೊಟ್ಲೆ ಎಂದು ಪನ್ಪನ ಮರ್ಲಿಗೆ ಪ್ರಶಂಸಾ ಕಾಪು ತಂಡದ ಅದ್ಭುತವಾದಂಥ ಒಂದು ಸುಂದರವಾದಂತಹ ಹಾಸ್ಯದ ತುಣುಕನ್ನ ತಾವೆಲ್ಲರೂ ಕಣ್ತುಂಬಿಸಿಕೊಂಡ ಬರಿದ್ದೀರಿ. ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಒತ್ತಡವನ್ನು ಹೇರದೆ ಅದನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕಾದ ಪೋಷಕರ ಆದ್ಯ ಕರ್ತವ್ಯ ಎನ್ನುವಂಥ ಒಂದು ಉದಾತ್ತವಾದ ಸಂದೇಶವನ್ನ ಹಾಸ್ಯದ ಮಿಶ್ರಣದೊಂದಿಗೆ ಕೊಟ್ಟಂತಹ ತಂಡ ಪ್ರಶಂಸಾ ಕಾಪು ತಂಡ. ಮಜಾ ಭಾರತ್ ಇರ್ಬೋದು, ಬಲೆ ತೆಲಿಪಾಲ್ ಇರ್ಬೋದು, ದೇಶ ವಿದೇಶದಲ್ಲಿ ಸಾಕಷ್ಟು ಪ್ರದರ್ಶನವನ್ನು ನೀಡಿ ಜನಮನ್ನಣೆಯನ್ನು ಪಡೆದಂಥ ಮಂಗಳೂರಿನ ಪ್ರಸಿದ್ಧ ತಂಡ ಪ್ರಶಂಸಾ ಕಾಪು ತಂಡಕ್ಕೆ ಮತ್ತೊಂದು ಜೋರಾದಂತಹ ಕೈ ಚಪ್ಪಾಳೆಯ ಗೌರವವನ್ನ ಯಾಚಿಸ್ತಾ ಇದ್ದೇನೆ. ಧನ್ಯವಾದ. ಆಭರಣ್ ಬೆಂಗಳೂರು ಕಂಬಳದ ಮುಂದಿನ ಪ್ರಸ್ತುತಿ ಈ ವೇದಿಕೆ ಮೇಲೆ. ಈಗ ನಿನ್ನೆ ದಿವಸ ಕೂಡ ಈ ವೇದಿಕೆಗೆ ಈ ಕಲಾವಿದ ಬಂದು ತನ್ನ ಕಲೆಯ ಒಂದು ಪ್ರದರ್ಶನವನ್ನು ನೀಡಿದ್ದಾರೆ. ಈ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯ ಕಲೆಗಳಿವೆ, ಬೇರೆ ಬೇರೆ ಪ್ರಕಾರದ ಕಲೆಗಳಿವೆ. ನಾವು ಜನಪದ ಕಲೆಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ. ಅದು ಒಂದು ಕಡೆ ಅಂತ ಆದರೆ, ಇನ್ನೊಂದು ಕಲಾತ್ಮಕವಾಗಿ ಹೊಸತನ್ನು ಸೃಷ್ಟಿ ಮಾಡಿ ಅದನ್ನು ಜಗತ್ತಿಗೆ ಕೊಡುವಂಥದ್ದು. ಒಟ್ಟಾರೆಯಾಗಿ ವೇದಿಕೆಗೆ ಬಂದಾಗ ವೇದಿಕೆ ಮುಂಭಾಗದಲ್ಲಿರುವಂತಹ ಸಭಿಕರೇನಿದ್ದಾರೆ ಏನಾದರೂ ಹೊಸತನ್ನು ನೋಡಬೇಕು ಅನ್ನುವಂಥದ್ದು ನಮ್ಮದು ಆಶಯ ಕೂಡ. ಹಾಗಾಗಿ ಹೊಸ ರೀತಿಯ ಒಂದು ಪ್ರಯತ್ನ. ಇದನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡಿರ್ತೀರ. ಆದರೆ ಮುಖವಾಡಗಳಲ್ಲಿ
ಒಂದು ರೀತಿಯಲ್ಲಿ ಮಾಂತ್ರಿಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಷ್ಟೋ ರೀತಿಯ ಮುಖವಾಡಗಳನ್ನು ಮಾಡಿಕೊಂಡು ಒಂದು 5 ನಿಮಿಷ ವೇದಿಕೆ ಮೇಲೆ ಬಂದರು ಅಂತಾದರೆ ಬೇರೆಯೇ ಲೋಕವನ್ನು ಸೃಷ್ಟಿ ಮಾಡ್ತಾರೆ. ಅಶೋಕ್ ಪೊಳಲಿ ನಮ್ಮ ಜೊತೆಗಿದ್ದಾರೆ, ಜೋರಾದ ಚಪ್ಪಾಳೆ ಬರಬೇಕು. ಆದರೆ ವೇದಿಕೆಗೆ ಬರ್ತಾ ಇರುವಂಥದ್ದು ಅಶೋಕ್ ಪೊಳಲಿ ಅಲ್ಲ, ಮತ್ತೊಂದು ಅವರ ಕಲಾತ್ಮಕ ಕಲಾಕೃತಿ. ಹಾಗಾಗಿ ಜೋರಾದ ಚಪ್ಪಾಳೆ ಬರಲಿ ಫಾರ್ ದ ಟಾಲೆಸ್ಟ್ ಮ್ಯಾನ್ ಹಿಯರ್ ಇನ್ ಬೆಂಗಳೂರು. ಬೆಂಗಳೂರಿನ ಅತಿ ಉದ್ದದ ಮನುಷ್ಯ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆ ಜೋರಾಗಿ ಬರಬೇಕು. ಅಶೋಕ್ ಪೊಳಲಿ ಆನ್ ಸ್ಟೇಜ್. பூச்சாண்டி ரயிலு வண்டியிலே வாரணாசி கோட்டை தாண்டி மெயிலு வண்டியிலே வராம் பூச்சாண்டி ரயிலு வண்டியிலே வாரணாசி கோட்டை தாண்டி மெயிலு வண்டியிலே ரயிலு வண்டியிலே மெயிலு வண்டியிலே பறந்து வராண்டா பாஞ்சு வராண்டா காட்டு வழியிலே எதிர்மேட்டு வழியிலே மூட்ட வராண்டா கொடி நாட்ட வராண்டா வராம் பூச்சாண்டி ரயிலு வண்டியிலே வாரணாசி கோட்டை தாண்டி மெயிலு வண்டியிலே வராம் பூச்சாண்டி ரயிலு வண்டியிலே வாரணாசி கோட்டை தாண்டி மெயிலு வண்டியிலே ஏழு கடலை தாண்டி ஏழு மலையை தாண்டி வருவா பூச்சாண்டி மலைய விரிப்பாண்டி மனசெல்லாம் தோண்டி பாடம் படிப்பாண்டி மனச குடிப்பாண்டி சபதம் முடிப்பாண்டி வராம் பூச்சாண்டி ரயிலு வண்டியிலே வாரணாசி கோட்டை தாண்டி மெயிலு வண்டியிலே வராம் பூச்சாண்டி ரயிலு வண்டியிலே வாரணாசி கோட்டை தாண்டி மெயிலு வண்டியிலே ಇದನ್ನು ನಮ್ಮಿಂದ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಧ್ಯ ಇದ್ದರೆ ಚಪ್ಪಾಳೆ ತಟ್ಟಬೇಡಿ, ಸಾಧ್ಯ ಇಲ್ಲದೆ ಇದ್ದರೆ ದಯವಿಟ್ಟು ಚಪ್ಪಾಳೆ ತಟ್ಟಿ ಅವ್ರಿಗೆ. ಈ ಥರದ್ದೇ ಬೇರೆ ಬೇರೆ ವೇಷಗಳನ್ನು ಹೊತ್ತುಕೊಂಡು ಅವರು ವೇದಿಕೆಗೆ ಬರ್ತಾರೆ. ನಿನ್ನೆ ದಿವಸವೂ ಕೂಡ ಈ ವೇದಿಕೆಯಲ್ಲಿ ಡಬಲ್ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಸುಮಾರು ರೀತಿಯ ಬೇರೆ ಪ್ರಕಾರಗಳನ್ನು ತಗೊಂಡು ಬಂದರು. ಇನ್ನು ಸಂಜೆಯ ಹೊತ್ತಿಗೆ ಇಲ್ಲಿ ಬೇರೆ ಒಂದು ಮುಖವಾಡನ್ನು ಹೊತ್ತುಕೊಂಡು ಅಶೋಕ್ ಪೊಳಲಿ ಮತ್ತೆ ಬರ್ತಾರೆ. ಆದರೆ ಹಲವಾರು ವಾಹಿನಿಗಳಲ್ಲಿ ಹಲವಾರು ಉತ್ಸವಗಳ ವೇದಿಕೆಯಲ್ಲಿ ಇವರ ಕಲೆಯ ಪ್ರದರ್ಶನವನ್ನು ಸುಮಾರು ವರ್ಷಗಳಿಂದ ನೀಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಬೆಂಗಳೂರು ಕಂಬಳದ ಈ ವೇದಿಕೆಯಲ್ಲಿ ಈ ಸಾಧಕನ ಒಂದು ಸೇವೆಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದೀಗ ಮುಂದಕ್ಕೆ ಇಲ್ಲಿ ಸೇರುವಂಥ ಎಲ್ಲರೂ ಕೂಡ ನಮ್ಮ ಜಾನಪದ ಕ್ರೀಡೆಯಾಗಿರುವಂಥ ಕಂಬಳವನ್ನು ನೋಡೋದಕ್ಕೆ, ಕಂಬಳದ ಹಿರಿಮೆಯನ್ನು ಘನತೆಯನ್ನು ಇಡೀ ವಿಶ್ವಕ್ಕೆ ಸಾರೋದಕ್ಕೆ ಬಂದಿದ್ದೀರಾ. ಆದರೆ ಕರಾವಳಿಯಲ್ಲಿ ಇರುವಂತಹ ಪ್ರಕಾರಗಳಲ್ಲಿ ಇಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಪ್ರಕಾರಗಳಿವೆ. ಆದರೆ ಭಾಳ ಹೆಮ್ಮೆಯಿಂದ ಖುಷಿಯಿಂದ ನಿನ್ನೆ ದಿವಸ ಕೂಡ ಈ ವೇದಿಕೆಯಲ್ಲಿ ಹೇಳಿದ್ದೀನಿ, ಬೇರೆ ಯಾವ ಊರಿನವರಾಗಿರೋದು ಕೂಡ ಹುಲಿಯನ್ನು ನೀವು ಝೂವಲ್ಲಿ ನೋಡಬೇಕು ಅಥವಾ ನೀವು ಫೋಟೋದಲ್ಲಿ ನೋಡಬೇಕು, ಟಿ ವಿಲಿ ನೋಡಬೇಕು. ಆದರೆ ನಮ್ಮೂರವರು ಮಾತ್ರ ಹುಲಿಯನ್ನು ಕುಣಿಸ್ತಾ ಅದ್ರ ಜೊತೆಗೆ ಕುಣಿತಾ ಹೋಗ್ತಾರೆ. ನಮ್ಮ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆಸುಪಾಸಿನಲ್ಲಿರೋರು ಎಲ್ಲರನ್ನ ಹುಲಿಗಳಂತಲೇ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಹುಲಿಗಳು ಅಷ್ಟು
ಚಂದವಾಗಿ ಕುಣಿಯುವಂಥದ್ದು ಕರಾವಳಿ ಪ್ರದೇಶದಲ್ಲಿ ಮಾತ್ರ. ಆದರೆ ಇವತ್ತು ಆ ಕಲೆ ಕರಾವಳಿಗೆ ಮಾತ್ರ ಸೀಮಿತವಾಗಿಲ್ಲ, ಸಿನಿಮಾಗಳ ಮುಖಾಂತರ ಇವತ್ತು ಇಡೀ ವಿಶ್ವಕ್ಕೆ ಅದರ ಒಂದು ಹಿರಿಮೆಯನ್ನು ಸಾರಿದ್ದಾರೆ. ಅದರ ಜೊತೆಗೆ ನಿನ್ನೆಯ ದಿವಸವೂ ಕೂಡ ಇಲ್ಲಿ ಈ ತಂಡ ವೇದಿಕೆಗೆ ಬಂದಾಗ ಇಲ್ಲಿದ್ದಂತಹ ಸುತ್ತಮುತ್ತಲಿನ ಎಲ್ಲ ಜನ ಎಲ್ಲ ಸ್ಟಾಲ್ ಮುಂಗಟ್ಟುಗಳನ್ನು ಬಿಟ್ಟು ಇಲ್ಲಿ ಸೇರಿಯೇ ಸೇರ್ತಾರೆ. ನೀವು ಕೂಡ ಖುಷಿ ಪಡ್ತೀರಾ, ನೀವು ಕೂಡ ಕುಣಿಯೋದಕ್ಕೆ ರೆಡಿ ಆಗಿದ್ದೀರಾ. ಎಷ್ಟು ಜನ ಹುಲಿಗಳು ಇಲ್ಲಿದ್ದೀರಾ? ಕೈ ಎತ್ತಿ ನೋಡೋಣ. ಓಕೆ, ತುಂಬ ಮಂದಿ ಇದ್ದಾರೆ. ಅಲ್ಲ, ತುಂಬ ಮಂದಿ ಇದ್ದಾರೆ. ಯಾರು ಒಂದು ಗಮನಿಸಿ, ನೀವು ಗಂಡಸರು ಯಾರು ಕೈ ಎತ್ತಾ ಇಲ್ಲ, ಬರೀ ಹೆಂಗಸರು ಮಾತ್ರ ಎತ್ತುತ್ತಾ ಇದ್ದಾರೆ. ಇನ್ನೊಂದು ಕಡೆ ಗಂಡನ ಕೈಯನ್ನು ಕೆಳಗಿಟ್ಟಿದ್ದಾರೆ, ಇರ್ರಿ ಸುಮ್ಮನೆ, ಇಲ್ಲಿ ಬಂದು ಹುಲಿ ಆಗೋದು ಬೇಡ ಅಂತ, ಮನೆಗೆ ಹೆಂಗೆ ಹೋಗೋದಕ್ಕಿದೆ, ಇವತ್ತು ಕಂಬಳ ಮುಗಿಯುತ್ತೆ ಅಂತ. ಓಕೆ, ಹುಲಿಗಳಿದಾವೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿ ಬೆಂಗಳೂರು ಕಂಬಳವನ್ನು ಇಷ್ಟು ಚೆನ್ನಾಗಿ ನಡೆಸಬೇಕು ಅಂತಾದರೆ ಅದಕ್ಕೆ ದೊಡ್ಡ ದೊಡ್ಡ ಹುಲಿಗಳವರ ಸಾಥನ್ನು ಕೊಟ್ಟಿದ್ದಾರೆ. ಒಂದು ನಮ್ಮ ಶಾಸಕರು, ಅಧ್ಯಕ್ಷರು, ಸಮಿತಿ ಅಧ್ಯಕ್ಷರು ಶ್ರೀಯುತ ಅಶೋಕ್ ಕುಮಾರ್ ರೈ ಪುತ್ತೂರು, ಅದೇ ರೀತಿಯಾಗಿ ಈ ಒಂದು ಇಡೀ ಬೆಂಗಳೂರು ಕಂಬಳಕ್ಕೆ ಬಲವನ್ನು ತುಂಬಿದಂತಹ MRG ಗ್ರೂಪ್ಸ್ನ ಡೈರೆಕ್ಟರ್, ಗೋಲ್ಡ್ ಫಿಂಚ್ ಹೋಟೆಲ್ನ ಮಾಲೀಕರು ಶ್ರೀಯುತ ಬಂಜಾರ ಪ್ರಕಾಶ್ ಶೆಟ್ಟಿ ಅವರು, ಅದೇ ರೀತಿಯಾಗಿ ಈ ವೇದಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದರ ಜೊತೆಗೆ ಇಡೀ ಒಂದು ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರು ಗುರುಕಿರಣ್ ಅವರು ಇದ್ದರೆ, ಮತ್ತೊಂದು ಕಡೆಯಲ್ಲಿ ಈ ಸಮಿತಿಯ ಉಪಾಧ್ಯಕ್ಷರಾಗಿ ಬಲವನ್ನು, ಶಕ್ತಿಯನ್ನು, ಅದರ ಜೊತೆಗೆ ಇದೆಲ್ಲ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಆಗುವ ಹಾಗೆ ನೋಡ್ಕೊಳ್ಳುವಂಥ ಶ್ರೀಯುತ ಗುಣರಂಜನ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ, ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ವರ್ಷಂಪ್ರತಿ ಇಂಥ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಾ ಇರಬೇಕು. ಈ ಮೂಲಕ ನಮ್ಮ ಊರಿನ ಹೆಮ್ಮೆಯನ್ನು ಇಡೀ ವಿಶ್ವಕ್ಕೆ ನಾವು ಸಾರಬೇಕು. ಗುಣಣ್ಣ, ಥ್ಯಾಂಕ್ ಯು ವೆರಿ ಮಚ್. ಇದೀಗ ವೇದಿಕೆಗೆ ಇವರು ಬಂದಿರಬೇಕಂದ್ರೆ ನಾನು ಹುಲಿಯನ್ನು ಇಳಿಸ್ತಾ ಇದ್ದೀನಿ. ಸೊ ಪೊಳಲಿಯ ಪ್ರಖ್ಯಾತ ತಂಡ, ಪೊಳಲಿ ಅನ್ನುವಂಥ ಒಂದು ಊರಿದೆ, ಆ ಊರಿನಲ್ಲಿ ರಾಜರಾಜೇಶ್ವರಿ ತಾಯಿ ಅಲ್ಲಿ ನೆಲೆಸಿದ್ದಾರೆ. ಆ ಊರು
ಪೊಲಲಿ ಟೈಗರ್ಸ್ ಅವರ ಅದ್ಭುತವಾದಂತಹ ಹುಲಿವೇಷ ಕುಣಿತವನ್ನು ನಾವು ನೋಡಿದ್ದೇವೆ. ಇಡೀ ತಂಡಕ್ಕೆ ತಮ್ಮೊಂದು ಜೋರಾದಂತಹ ಕೈಚಪ್ಪಾಳೆ ಗೌರವವನ್ನು ಮತ್ತೊಮ್ಮೆ ಯಾಚಿಸ್ತಾ ಇದ್ದೇನೆ. ಅದ್ಭುತವಾದ ನಮ್ಮ ಕರಾವಳಿಯ ಹೆಮ್ಮೆ ಹುಲಿವೇಷ ಕುಣಿತ ಈ ವೇದಿಕೆಗೆ ನಿನ್ನೆ ಮತ್ತು ಇವತ್ತು ನಿತ್ಯ ನಿರಂತರವಾಗಿ ಮಂಗಳೂರಿನ ನಡೆಯುವಂಥ ಬೇರೆ ಬೇರೆ ಹುಲಿವೇಷ ಕುಣಿತದ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆಯುವಂಥ ತಂಡ ಪುರಲ್ದಪ್ಪೆನ ಮೋಕೆದ ಬಳ್ಳಿಲು ಇಡೀ ತಂಡಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಬೆಂಗಳೂರು ಕಂಬಳ ನಮ್ಮ ಕಂಬಳ ಇಂದಿನ ಈ ಸಾಂಸ್ಕೃತಿಕ ವೇದಿಕೆ ಬೇರೆ ಬೇರೆ ರೀತಿಯ ವೈವಿಧ್ಯಮಯವಾದಂತಹ ಕಾರ್ಯಕ್ರಮವನ್ನು ನಾವು ಕಣ್ತುಂಬಿಸಿಕೊಂಡವರಿದ್ದೇವೆ. ಮುಂದಕ್ಕೆ ವೇದಿಕೆಗೆ ನಾವು ಸ್ವಾಗತಿಸುವಂಥ ಕಲಾವಿದ ರೋಬೋ ಗಣೇಶ್ ನಿನ್ನೆ ದಿವಸ ಅದ್ಭುತವಾದಂಥ 2 ಪರಿಕಲ್ಪನೆಯ ಒಂದು ಕಾರ್ಯಕ್ರಮವನ್ನು ನೀಡಿದ್ದಾರೆ. 3ನೇ ಕಾರ್ಯಕ್ರಮ ಇವತ್ತಿನ ದಿನ ಈ ವೇದಿಕೆಯಲ್ಲಿ ಈಗ ನೀಡಲಿಕ್ಕಿದ್ದಾರೆ. 4,000ಕ್ಕೂ ಹೆಚ್ಚಿನ ವೇದಿಕೆಯಲ್ಲಿ ಪ್ರದರ್ಶನವನ್ನು ನೀಡಿದಂಥ ಕಲಾವಿದ, ಸುಮಾರು 40ಕ್ಕೂ ಹೆಚ್ಚಿನ ದೇಶದಲ್ಲಿ ಕಾರ್ಯಕ್ರಮವನ್ನು ನೀಡಿದಂಥ ದಾಖಲೆ ಇರುವಂಥ ಕಲಾವಿದ, ತನ್ನದೇ ಆದಂಥ ವೈಶಿಷ್ಟ್ಯತೆ, ತನ್ನದೇ ಆದಂಥ ಶೈಲಿಯ ಮುಖಾಂತರ ಪ್ರೇಕ್ಷಕರನ್ನು ಒಂದು ಹಿಡಿದಿಟ್ಟುವಂಥ ಒಂದು ಅದ್ಭುತವಾದಂಥ ಚಾಕೆ ತಿರುವಂಥ ಕಲಾವಿದ ರೋಬೋ ಗಣೇಶ್ ಅವರಿಗೆ ತಮ್ಮ ಜೋರಾದಂಥ ಕೈಚಪ್ಪಾಳೆಯೊಂದಿಗೆ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ.
ಹಾಲ್ ರೋಬೋ ಗಣೇಶ್ ಒಂದು ಅದ್ಭುತವಾದಂಥ ನೃತ್ಯವನ್ನು ವೇದಿಕೆಗೆ ತಂದಿದ್ದಾರೆ. ಅವರಿಗೆ ಒಂದು ಮತ್ತೊಮ್ಮೆ ಜೋರಾದಂಥ ಕೈ ಚಪ್ಪಾಳೆ ಗೌರವವನ್ನು ಯಾಚಿಸ್ತಾ ಇದ್ದೇನೆ. ಆಭರಣ್ ಬೆಂಗಳೂರು ಕಂಬಳ ಸಂಭ್ರಮದ ಕಂಬಳ ಕ್ರೀಡೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥ ಕಂಬಳ ಕ್ರೀಡೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ರಾಜ್ಯ ರಾಜಧಾನಿಯಲ್ಲಿ ಈ ಬಾರಿ ನಡೀತಾ ಇದೆ. ಸನ್ಮಾನ್ಯ ಅಶೋಕ್ ರೈವರ ಅಧ್ಯಕ್ಷತೆಯಲ್ಲಿ, ಹಾಗೆ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರ ಗೌರವಾಧ್ಯಕ್ಷತೆ, ಹಾಗೆ ಸಂಗೀತ ಲೋಕದ ಮಾಂತ್ರಿಕರಾಗಿರುವಂಥ ಗುರು ಕಿರಣ್ ಕಾರ್ಯಾಧ್ಯಕ್ಷರಾಗಿ, ಗುಣರಂಜನ್ ಶೆಟ್ಟಿ ಅವರು ಉಪಾಧ್ಯಕ್ಷರಾಗಿ ಇಡೀ ತಂಡ ಬಹಳಷ್ಟು ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮ, ಬಹಳಷ್ಟು ಸಕಾರಾತ್ಮಕವಾದಂಥ ಸ್ಪಂದನೆಯನ್ನು ಜನತೆ ನೀಡಿದ್ದಾರೆ. ಕಿಕ್ಕಿರಿದು ಸೇರಿರುವಂಥ ಜನಸಂದಣಿಯನ್ನು ಕಾಣುವಾಗ ನಮ್ಮೆಲ್ಲರಿಗೂ ಬಹಳಷ್ಟು ಖುಷಿ ಆಗ್ತಾ ಇದೆ. ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಒಂದು ಜೋರಾದಂಥ ಕೈ ಚಪ್ಪಾಳೆಯನ್ನು ತಾವೆಲ್ಲರೂ ಕೊಡಬೇಕು ಅಂತ ವಿನಂತಿಸ್ತಾ ಮುಂದಕ್ಕೆ ವೇದಿಕೆಯಲ್ಲಿ ಮತ್ತೊಂದು ಹಾಸ್ಯದ ತುಣುಕನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಇದಕ್ಕಿಂತ ಮುಂಚೆ ಬಹಳಷ್ಟು ಸುಂದರವಾಗಿ ತಮ್ಮನ್ನು ನಗಿಸಿದಂಥ ತಂಡ ಕಾಮಿಡಿ ಕಿಲಾಡಿಯಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಸಂಪಾದನೆ ಮಾಡಿ ಈಗ ಎಲ್ಲ ಕಡೆ ಪ್ರದರ್ಶನವನ್ನು ನೀಡ್ತಾ ಜನಮೆಚ್ಚುಗೆಯನ್ನು ಪಡಿತಾ ಇರುವಂಥ ರಾಕೇಶ್ ಪೂಜಾರಿ ಹುಡೆ, ಸೂರಜ್ ಮಂಗಳೂರು, ಅನೀಶ್ ಪೂಜಾರಿ ಬೇಣೂರು ಹಾಗೂ ಪ್ರವೀಣ್ ಜೈನ್ ಮತ್ತೊಮ್ಮೆ ವೇದಿಕೆಗೆ ಬರ್ತಾ ಇದ್ದಾರೆ. ಹಾಗೆ ಎಲ್ಲರೂ ನಗಲಿಕ್ಕೆ ತಯಾರಾಗಿದ್ದೀರಾ? ರೆಡಿ ಉಲ್ಲಾರಾ? ಹಾಗೆ ಇನ್ನು ಮುಂದಕ್ಕೆ ವೇದಿಕೆಗೆ ನಮ್ಮ ಕಾಮಿಡಿ ಕಿಲಾಡಿಗಳನ್ನ ಸ್ವಾಗತಿಸುವಂತ ಸಮಯ. ಹಾಗಾಗಿ ನಮ್ಮೊಂದಿಗೆ ಅವರು ತಯಾರಾಗಿದ್ದಾರೆ. ಎರಡೂ ಕೈಯನ್ನ ಒಗ್ಗೂಡಿಸಿ ಒಂದು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಕಾಮಿಡಿ ಕಿಲಾಡಿ ತಂಡ ವೇದಿಕೆಗೆ ಬರ್ತಾ ಇದೆ. ಧನ್ಯವಾದ. ರೆಡಿ ಚೆಕ್. ಹಲೋ ಹಲೋ ಚೆಕ್. ಹಲೋ 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 ನಮಸ್ತೆ. ಹಾಲ್ ಹಲೋ ರೆಡಿಯಾ? ಮ್ಯೂಸಿಕ್ ಮ್ಯೂಸಿಕ್ ರೆಡಿ. ಅನೀಶ್ 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 ರೆಡಿ ರೆಡಿ ಮ್ಯೂಸಿಕ್. ನಾಟ್ ಮ್ಯೂಸಿಕ್. ಹೇಗಿದ್ದೀರಲ್ಲ? ಊಟ ಮಾಡಿದ್ರಾ? ಇಲ್ವಾ? ನಾನು ಮಾಡಿಲ್ಲ, ಆಮೇಲೆ ಜೊತೆಲಿ ಮಾಡ್ಬಿಡಿ. ಹಾಯ್ ಗೈಸ್. ಗೈಸ್ ಅಂದ್ರೆ ಹುಡುಗಿರೆಲ್ಲ ಹಾಯ್ ಮಾಡ್ತಾರೆ. ಹಾಯ್ ಗೈಸ್. ಈ ಕಡೆ ಗೈಸ್ ಹಾಯ್. ಯಾರು ಮಾಡ್ತಿಲ್ಲ ಗೈಸ್ ಹಾಯ್. ತುಂಬಾ ಚೆನ್ನಾಗಿ ಮಾಡಿದ್ರು. ಇಲ್ಲೆಲ್ಲ ಆಡಿಷನ್ ನಡೀತಿದ್ಯಂತಲ್ಲ? ಎಲ್ಲಿ? ಇಲ್ಲಿ ಎಲ್ಲಿ? ಓ ತೆಕ್ಕರದಾರ ಬಾರಿಸ್ ಹೋಗಿ ತೆಕ್ಕರ ಮಾರ್ವೀರ. ಸರ್ ನಮಸ್ತೆ. ಇವಳೆ ಇವನೇ ಇದು ಇವನ ಇವಳ ಒಂದು ಗೊತ್ತಾಗ್ತಿಲ್ವೇ? ಸರ್ ಓ ನೀವ ಡೈರೆಕ್ಟ್ರು? ನಾನೇ ಡೈರೆಕ್ಟರ್. ನಿಮ್ ಹೆಸರೇನು ಸರ್? ನನ್ನ ಹೆಸರು ನಾಗೇಶ್. ನಾಗೇಶಾನಾ? ಅದು ನಾಗೇಶ ಅಲ್ಲ, ನಾಗೇಶ. ಅದೇ ಸರ್ ನಾಗೇಶ. ನೋಡು ಅದು ನಾಗೇ ಅಲ್ಲ, ನಾಗೇಶ. ಅದೇ ಸರ್ ನಾಗೇಶ. ಅಬ್ಬ ಇದನ್ನ ಟಚ್ ಮಾಡಕ್ಕೂ ಭಯ ಆಗುತ್ತೆ. ನಿನ್ನ ಅಪ್ಪನ ಹೆಸರೇನು? ಏನ್ ಸರ್? ನಿನ್ನ ಅಪ್ಪನ ಹೆಸರೇನು? ನನ್ನ ಅಪ್ಪನ ಹೆಸರು ಮುರುಗೇಶ. ಯಾಕೋ ನನಗೂ ಗೇ ಸೇರಿಸ್ತೀಯ, ನಿನಗೂ ಗೇ ಸೇರಿಸ್ತೀಯ? ನನ್ನ ಅಪ್ಪನ ನಂದಿನಿ. ಅದು ಹಾಲಾಗಿ ಹೆಪ್ಪಾಗಿ ಮೊಸರಾಗಿದೆ ಬಾರೆ. ಇನ್ನ ನಂದಿನಿ ಬೇರೆ ಯಾವ್ದಾದ್ರೆ ಹೇಳು. ನಾನು ಚಾಂದಿನಿ. ಬಾ ಬೇರೆ ಏನ್ ಬರುತ್ತೆ? ಹಾ ನಾನು ಡೈಲಾಗ್ ಹೇಳ್ತೀನಿ ಸರ್. ಡೈಲಾಗ್? ಯಾವ ಡೈಲಾಗ್ ಹೇಳ್ತೀಯ? ನೀವ್ ಯಾವ್ದು ಹೇಳಿದ್ರು ಹೇಳ್ತೀನಿ. ಸರಿ, ನಾನೊಂದು ಡೈಲಾಗ್ ಹೇಳ್ತೀನಿ, ಅದನ್ನ ಗಂಭೀರವಾಗಿ ದುರ್ಯೋಧನನ ಸ್ಟೈಲ್ ಅಲ್ಲಿ ಹೇಳ್ಬೇಕು. ಓಕೆ. ತಂದೆ ತಲೆಗೊಡಿತಾರೆ, ತಾಯಿ ಬೆನ್ನಿಗೊಡಿತಾರೆ, ಹೊಡಿಲಿ. ಮೇಷ್ಟ್ರು ಕೈಗೊಡಿತಾರೆ, ಈ ಬಹುದೂರ್ ಜೊತೆಗೆ ಹೊಡಿಯೋದು. ಹೇಳು. ಆಶೀರ್ವಾದ ತಗೊಳ್ಳಿ. ಆಶೀರ್ವಾದ ತಗೊಳ್ಳಿ. ಈಗ ನೋಡಿ ತಗೋ. ಒಟ್ಟಾರೆ ಆಶೀರ್ವಾದ ತಗೊಳ್ಳದೆಯಾ? ಬೈಲಿ ಇನ್ನೊಂದ್ಸಲ ತಗೋ. ಮಾನ ಮರ್ಯಾದೆಲ್ಲ ತೆಗಿತೀಯ. ಸಾವಿರ ಸಾವಿರ ಜನ ಇದ್ದಾರೆ ಇಲ್ಲಿ, ನಾನು ದೊಡ್ಡ. ಕರೆಕ್ಟ್ ಆಗಿ ಆಶೀರ್ವಾದ ತಗೋ. ಸಖತ್ತಾಗಿದೆ ಅಲ್ಲ ಇದು? ಸೂಪರ್ ಆಗಿದೆ. ಪ್ಯಾಂಟ್ ಹರಿದೋಯ್ತು. ಬಾ 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 ಬಾ. ಇರ್ಲಿ, ಇದ್ರಲ್ಲಿ ಏನೋ ಮಜಾ ಇದೆ. ಡೈಲಾಗ್ ಹೇಳ್ತೀನಿ ಸರ್. ಡೈಲಾಗ್ ಹೇಳು.
ತಂದೆ ತಲೆಗೊಡಿತಾರೆ, ತಾಯಿ ಬೆನ್ಗೊಡಿತಾರೆ, ಮೇಸ್ಟ್ರು ಕೈಗೊಡಿತಾರೆ, ಈ ಬಹದ್ದೂರ್ ಎದೆಗೆ ಹೊಡೆಯೋದು, ಈ ಬಹದ್ದೂರ್ ಎದೆಗೆ ಹೊಡೆಯೋದು, ಈ ಬಹದ್ದೂರ್ ಎದೆಗೆ ಎದೆ ಅದಲ್ಲ ಕಡು. ಮತ್ತೇನ್ ಮುಖನಾ? ಮುಖ ಇದು, ಇದಕ್ಕಿಂತ ಅದೇ ಚೆನ್ನಾಗಿದೆ. ಬಾಯಲ್ಲಿ ಅದು ಬೇಡ, ನಾನೊಂದು ಎಲ್ಲ ಕೇಳ್ಕೊಡ್ತೀನಿ. ಹೇಳಿ. ಅದನ್ನ ನೀಟಾಗಿ ಪ್ರೆಸೆಂಟ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ತೀನಿ. ಓಕೆ ಸರ್. ಅತಳ ವಿತಳ ಸುತಳ ಪಾತಾಳ ರಸಾತಾಳ ಎಲ್ಲಿ ಎಡಗಿದ್ದಾರೆ ನಾನು ಎಳೆದು ತರುವೆ. ಹೋಗು ಹೋಗ, ಅಲ್ಲೊಂದು ರೂಮ್ ಮಾಡ್ಕೊಂಡು ನಗ್ತಾ ಇರು, ಹೋಗು. ನಾನು ಹೇಳೋ ಡೈಲಾಗ್ ಹೇಳು. ಹೇಳಿ ಸರ್. ಅತಳ ವಿತಳ ಸುತಳ ಪಾತಾಳ ರಸಾತಾಳ ಎಲ್ಲಿ ಅಡಗಿದ್ರೆ ನಾನು ಹೇಳಕ್ ತರುವೆ. ಅತಳ ವಿತಳ ಪಾತಾಳ ನನ್ನೂರು ಧರ್ಮಸ್ಥಳ ಇಲ್ಲೊಬ್ಬಿದನ ಬೇತಾಳ ಬಾ. ನಾನು ಅವನಲ್ಲ. ನಾನು ಅವಳು. ನನಗೆ ಬೇಡ. ಬೇಕು. ಬಾಯಲ್ಲಿ ಬೇರೆ ಡೈಲಾಗ್ ಹೇಳಿ. ಏನೀ ಭುವನದ ಶೃಂಗಾರ ವೈಭವ, ಏನೀ ಭುವನದ ಶೃಂಗಾರ ವೈಭವ. ಬಾಬಾ ಯಾರು ನಿನ್ನ ಅಪ್ಪನ ನಾಯ್ತ ಮಗ ಬಾವು ಸಾವ ನಿನ್ನ ಎಕಡೆ ತಗೋತುಪ್ಪಾನು ಒಟ್ಟರಾಜ್ ಮಾತಾಡೋದಿಲ್ಲ ಹಾಗೆ ಅದು. ಮತ್ತೆ ಏನೀ ಭುವನದ ಶೃಂಗಾರ ವೈಭವ, ಏನೀ ಭುವನದ ಶೃಂಗಾರ ವೈಭವ. ವೈಭವಕ್ಕೂ ಸೌರ್ತಿಯಲ್ಲೋ ಅದು ಬೇಡ. ಎತ್ತ ನೋಡಿದರತ್ತ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ. ಕರೆಕ್ಟ್ ಆಗಿ ಹೇಳ್ತೀನಿ ನೋಡಿ. ಎತ್ತ ನೋಡಿದರತ್ತ ಸಮುದ್ರದಲ್ಲಿ ಸಿಗುವ ಮುತ್ತು. ನನ್ನ ಹತ್ರ ಇದೊಂದೇ ಮುತ್ತು. ಯಾವುದು ಬೇಡ, ನೀನ್ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರು. ಏನ ಬೇರೆ ನೋಡು, ನೋಡು, ಯಾರಾದ್ರೂ ಒಳ್ಳೊಳ್ಳೆ ಆರ್ಟಿಸ್ಟ್ ಬರ್ತಾರೆ, ಅವ್ರನ್ನ ನೋಡ್ಕೊಂಡು ಕಲಿ. ಆಯ್ತು ಸರ್. ಯಾರಲ್ಲಿ ಚಿಕ್ಕಮ್ಮ माल पिएंगे माल पिएंगे हम तो माल पिएंगे मंगरी चरभाटी में माल पिएंगे हम तो माल पिएंगे माल संगे चखना और बीड़ी पिएंगे जहाँ जहाँ मेरा. ಸಮಸ್ತ ನಾಡಿನ ಜನತೆಗೆ ಕಂಬಳೋತ್ಸವದ ಹಾರ್ದಿಕ ಶುಭಾಶಯಗಳು. ಓ ಎತ್ತ ನೋಡಿದರತ್ತ ಜನಸಂದಣಿ, 140 ಕೋಟಿ ಜನಸಂಖ್ಯೆ ಇಲ್ಲೇ ಬಂದು ನಿಂತಿದೆ. ಸರಿಕಟ್ಟು ಉಂಟರಾಜಿನಲ್ಲ ಮಾಲ್ತು ಕುಂಟಾಗು ಅರವಲ್ಲಾಡಿದ್ದು ಆಡು ಸಾವನ್ನೇ ಕಡ್ದ ಕುದುಪೆ. ಹಾಡು ಹಾಡು ಕೇಳ್ದೆ ಯಾರು ಸೌಂಡ್ ಯಾರು ಅಣ್ಣ ಸ್ವಲ್ಪ ಸೌಂಡ್ ಕೊಡಿ, ಇಲ್ಲಿ ಹಾಡು ಕೇಳುದಿಲ್ಲ. ಸೌಂಡ್ ಕೊಡಿ. ವಾಯ್ಸ್ ವಾಯ್ಸ್ ಇನ್ನು ಸ್ವಲ್ಪ ಜೋರಾಗಿ ಹಾಡು, ನನಗೆ ಕೇಳುದಿಲ್ಲ ಮಾರೆ. ಇನ್ನು ಸ್ವಲ್ಪ ಜೋರು ಕೇಳ್ತಾ ಇಲ್ಲ. ಹಾಡು ಕೇಳ್ತಾ ಇಲ್ಲ. ಅರಬಲ್ಲಿ ಆಡಿದಲ್ವ, ಇಲ್ಲಿ ಕೇಳಲ್ಲ. ಬಾಯಲ್ಲಿ ಅವಾಗಿಂದ ನೋಡ್ತಾ ಇದ್ದೇನೆ, ನನಗೆ ಪಂಚ್ ಮೇಲೆ ಪಂಚ್ ಮೇಲೆ ಬೇಡ. ಒಂದು ಕುಸ್ತಿ ಡೈರೆಕ್ಟರ್ ಹೊಡಿಲಿಕ್ಕಿಲ್ಲ. ಕಂಬಳದ ಬೆತ್ತದಲ್ಲಿ ಹೊಡಿತೀನಿ ನಾನು. ಮತ್ತೆ ಬಾ ಮೇಲೆ ಬಾ. ಬೇರೇನ್ ಬರುತ್ತೆ? ಬೇರೆ ಆಕ್ಟಿಂಗ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಮಿಮಿಕ್ರಿ ಮಾಡ್ತೀನಿ. ಮಿಮಿಕ್ರಿ ವಂಡರ್ಫುಲ್ ಆರ್ಟಿಸ್ಟ್. ಸಾವಿರ ಜನಗಳೇ ಮಿಮಿಕ್ರಿ ಮಾಡ್ತಾರೆ ನೋಡಿ. 500 ಆಮೇಲೆ ಕೊಡ್ತಾರೆ ಮುಗಿದ ಮೇಲೆ. ಬೇಗ ಮಿಮಿಕ್ರಿ ಮಾಡು. ಮಿಮಿಕ್ರಿ ನೋಡಿ ಇವ್ರೆ, ನಾನು ಲಾಟ್ಪುಟ್ ಮಿಮಿಕ್ರಿ ಎಲ್ಲ ಮಾಡುದಿಲ್ಲ. ನಂದು ಭಯಂಕರ ಮಿಮಿಕ್ರಿ. ನಾನು ಮಿಮಿಕ್ರಿ ಮಾಡ್ಬೇಕಾದ್ರೆ ಗರ್ಭಿಣಿ ಹೆಂಗಸು, ಹಾರ್ಟ್ ಪೇಷಂಟ್, ಕಿಡ್ನಿ ಸ್ಟೋನ್ ಅಲ್ಲಿ ಇದ್ದವರೆಲ್ಲ ಹೋಗ್ಬೇಕು ಪ್ಲೀಸ್. ಆತ್ಮೀಯ ಕಲಾಭಿಮಾನಿಗಳೇ, ನಿಮಗೆಲ್ಲರಿಗೂ ಒಂದು ವಿನಂತಿ ಇದೆ. 9 ತಿಂಗಳ ಗರ್ಭಿಣಿ ಹೆಂಗಸಿರಬಾರ್ದ? ಫಸ್ಟ್ ಇವ್ ನಾನು ಕಳಿಸ್ಬೇಕು. ಈಗ ಮಿಮಿಕ್ರಿ ಯಾರ್ದು? ಹುಲಿ. ಹುಲಿ. ಅಮೆಝಾನ್ ಕಾಟಿದ್ದು ಹುಲಿದು ಮಿಮಿಕ್ರಿ. ಹುಲಿ ಹುಲಿ ಭಯಪಡಬೇಡಿ. ಏ ಪಾಪು ಸೈಲೆಂಟ್ ಚುಚ್ಚುವೆ. ಆಯ್ ದುಂಬೆ ರಕ್ಕಸಿ ಹುಲಿ. ಆಯ್ ದುಂಬೆ ಬ್ರಹ್ಮ ರಕ್ಕಸಿ ಇರ್ಲಾತಿ. ಈ ತಾರೀಕು ದುಂಬೆ ಕೂಲ್ಲೇಜ್ ಮಾರ. ಹುಲಿ ಏ ಅವ್ರಿಗೆ ಮಿಸ್ ಆಗಿದೆ. ಇದು ಬೆಕ್ಕು. ಇಲ್ಲ ಇದು ಹುಲಿ. ಸಾಮಾರ ಇದು ಬೆಕ್ಕು. ಹೇಗೆ ಅದು ಹುಲಿ? ಇದು ಹುಲಿ. ಹೇಗೆ ಅದು? ಅದು ಹುಲಿ ಬೆಕ್ಕಿದ ಮಿಮಿಕ್ರಿ ಮಾಡ್ತಿದೆ. ಇಲ್ಲಿದ್ದು ಹುಲಿ ಎಲ್ಲ ಮಾಡುದಿಲ್ಲ. ಗೊತ್ತಾಯ್ತು. ಬೆಕ್ಕಿದು ಮಿಮಿಕ್ರಿ ಮಾಡು. ಕನ್ಫ್ಯೂಸ್ ಮಾಡು ಉಂಟ. ಈಗ ಇದೆ ಅಪ್ಪ ಬೆಕ್ಕು. ಹೇಗೆ? ಇದು ಬೆಕ್ಕು ಹುಲಿ, ಇದು ಮಿಮಿಕ್ರಿ ಮಾಡಿ. ಇಲ್ಲ, ಬೆಕ್ಕು ಬೆಕ್ಕಿದೆ ವಾಯ್ಸಲ್ಲಿ ಮಾತಾಡಿ. ಮತ್ತೆ ಅದು ವಾಯ್ಸು? ಅದು ಬೆಕ್ಕಿಗೆ ಕಫ ಆಗಿದೆ. ಅದು ಐಸ್ ಕ್ಯಾಂಡಿ. ಕುಂಟ ಕಾದ್ರಿ
ಬಾ ಇಲ್ಲಿ. ಬಾ ಬೇರೆ ಮಿಮಿಕ್ರಿ ಬರುತ್ತೆ. ಬೇರೆ ಯಾವ್ದ್ರದ್ದು ಮಿಮಿಕ್ರಿ ಎಲ್ಲ ಇಲ್ಲ. ವೆರಿ ಗುಡ್ ಮೆಜಿಷಿಯನ್. ಜಾದು ಎಲ್ಲಾ ಟ್ಯಾಲೆಂಟ್ ನಿನ್ನ ಹತ್ರನೇ ಇದೆ. ಯಾವ್ದು ಬರ್ತೀನಿ ಹೇಳು ಕುಳ್ಮಿಂಡ್ರಿ, ಏನ್ ಬರುತ್ತೆ ಹೇಳು. ಕುದ್ರೋಳಿ ಗಣೇಶ್ ಅವ್ರಿಗೆ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾನೇ ಮಾಡ್ತೀನಿ. ನೋಡ ಮಾಡು, ಜಾದು ಮಾಡು, ಜಾದು ಮಾಡು. ಈಗ ಈ ಹೆಬ್ಬೆರಳನ್ನ ಕಿರು ಬೆರಳ ಹತ್ರ ತರ್ತೀನಿ. ಪ್ರೇಕ್ಷಕರು ಏನಿದು ಜಾದು? ನೋಡ ಮಾಡು ನೋಡಿ. ಈಗ ಈಗ ಇದನ್ನೇ ವಾಪಸ್ ಇಲ್ಲಿ ತರ್ತೀನಿ ನೋಡಿ. ಅಲ್ಲೋಡು ಸಾವ ನಿಂದು ಜಾದದು ಕರ್ಮ. ಈ ಕಡೆ ಬರಲ್ಲ, ಈ ಕಡೆ ನನಗೆ ಆಗುದಿಲ್ಲ. ಅಷ್ಟು ಸ್ಪೀಡಲ್ಲಿ ಮಾಡಬಾರ್ದು, ಸ್ಕಿನ್ ಔಟ್ ಆಗ್ತದೆ. ಅದು ಬೇಡ, ಬೇರೆ ಜಾದು ಮಾಡು. ಬೇರೆ ಹೇ ನನ್ನ ಹತ್ರ ಇಲ್ಲ. ನನ್ನ ಲುಂಗಿ ಉಂಟದು ಬೇಡ ಬೇಡ. ಏನು ಹುಡುಗ ಏನೋ ಮಾಡ್ತಾ ಇದೀಯಾ? 3 ಬಾಲ್ನ ರೊಟೇಟ್ ಮಾಡಿ ಕ್ಯಾಚ್ ಹಿಡಿತಿದ್ದೀನಿ. ಮತ್ತೆ ಬಾಲೇ ಕಾಣ್ತಾ ಇಲ್ಲ. ಅದೇ ಮ್ಯಾಜಿಕ್. ನನಗೆ ಚಮಕ್ ಮೇಲೆ ಚಮಕ್, ಚಮಕ್ ಮೇಲೆ ಚಮಕ್ ಕೊಡ್ತೀಯಾ? ಬೇರೆ ಏನ್ ಬರುತ್ತೆ ಹೇಳು. ನನ್ನಂತ ಬುದ್ಧಿವಂತನಿಗೆ ಬೇರೆ ಏನ್ ತೋರಿಸೋ. ಅಲ್ಲ, ನನ್ಗೆಲ್ಲ ಇಂತ ಬರ್ತದೆ ಅಂತ ನೀವು ಕೇಳಿದ್ರಿ, ಈಗ ನಿಮ್ಗೆ ಅಂತ ಬರುತ್ತೆ ಅಂತ ನಾನು ಸ್ವಲ್ಪ ಕೇಳ. ಆಡಿಷನ್ ಮಾಡಿ ಆಡಿಷನ್ ಮಾಡ್ತೀಯಾ? ನಾನು ಮಾಡ್ತೀನಿ. ಮಾಡು, ತಾಕತ್ತಿದ್ರೆ. ನಾನು ಏನು ಮರೆದಿಲ್ವಾ? ಇವ್ರೆ ನಮ್ದು ರಾಷ್ಟ್ರ ಪ್ರಾಣಿ ಯಾವುದು? ಇತ್ತ ಪುಟ್ಟಿನ ಪುರು ಬಾಲೆಗಳ ಗೊತ್ತು ನಾವು. ರಾಷ್ಟ್ರ ಪ್ರಾಣಿ ಯಾವುದು? ಬಾಲದ ಅಮ್ಮ ಹೇಳಿ. ಹುಲಿ. ಹುಲಿ ಅಂತ ಎಲ್ರಿಗೆ ಸಹ ಗೊತ್ತುಂಟು. ಗಂಡ ಹೆಣ್ಣ ಅದು ಗಂಡ ಹೆಣ್ಣ. ನಂದೇ ನಂಗೆ ಕನ್ಫ್ಯೂಷನ್ ಇದೆ, ನಾನು ಹುಲಿದ್ಯಾ. ಅವನ ಹತ್ರ ಸಾವ ಕೇಳಿದ್ರು. ಒಂದ್ರಲ್ಲಿ ಹೋಯ್ತು. ಸಾರಿ. 2. ರಾಷ್ಟ್ರ ಪಕ್ಷಿ ಯಾವುದು? ಗಂಡ ಹೆಣ್ಣ ಕೇಳಬಾರ್ದು. ಇಲ್ಲ ಕೇಳಿದ್ರು. ರಾಷ್ಟ್ರ ಪಕ್ಷಿ ನವಿಲು. ನವಿಲಂತ ನನ್ಗೆ ಸಹ ಗೊತ್ತುಂಟು. ಕಾಡಲ್ಲಿರೋದ ಪಕ್ಷಿಧಾಮದಲ್ಲಿರೋದ? ಓವ್ಯಾವು ಹೆಂಗ್ ಗೊತ್ತಿ ಶೈಲಿ? ನಾನು ಕೇಳ್ತೀನಿ ಕ್ವಶನ್ ಬಾಯಿ. ಗಂಡ ಬೇರುಂಡ ಎಂದರೇನು? ನಾನು ಹೇಳ್ತೀನಿ. ಗಂಡ ಬೇರುಂಡ ಎಂದ್ರೇನು ಅಂತ. ಏನು? ಗಂಡ ಹೆಂಡತಿ ಜೊತೆ ಜಗಳ ಆಡಿ ಬೇರೆ ಮನೆಗೆ ಹೋಗಿ ಉಂಡ್ರೆ ಗಂಡ ಬೇರೆ ಉಂಡ. ಎಷ್ಟು ಜನ ಬೇರೆಯವ್ರ ಮನೆಯಲ್ಲಿ ಉಂಡಿದಿರಪ್ಪ. ಎಷ್ಟು ಚೆನ್ನಾಗಿ ಇರಿಸ್ತಾರೆ. ಫಾಸ್ಟ್ ಫುಡ್ ಜಮಾನ. ಹಲೋ, ಫಾಸ್ಟ್ ಫುಡ್ ಇರ್ಲಿ. ಬಾ ಈಗ ನಿನಗೊಂದು. ಡೋರ್ ಡೆಲಿವರಿ ಎಂದರೇನು? ಡೋರ್ ಡೆಲಿವರಿ ಈಗ ಒಂದು ತುಂಬ ಗರ್ಭಿಣಿ ಡೆಲಿವರಿಗಂತ ಹೀಗೆ ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಡೋರಲ್ಲಿ ಪುಸ್ತಕ ಡೆಲಿವರಿ ಆದ್ರೆ ಡೋರ್ ಡೆಲಿವರಿ. ಮಗು ಪಾಪ ಕರಳು ಕಟ್ ಮಾಡ್ಬೇಕಿತ್ತು. ಕರಳು ನಾನು ಕಟ್ ಮಾಡ್ತೇನೆ, ಬನ್ನಿ ಇಲ್ಲಿ. ಈಗ ನಿಮ್ಗೊಂದು ಲಾಸ್ಟ್ ಕ್ವಶನ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡ್ತೀನಿ. ಕೊರೋನಾ ಎಲ್ಲಿಂದ ಬಂತು? ಕೊರೋನಾ ಟಿವಿಯಿಂದ ಬಂತು. ಅದಲ್ಲ, ಜಾಸ್ತಿ ಎಲ್ಲಿಂದ ಬಂತು? TV 9 ಅಲ್ಲಿ. ಅವರೇ ಜಾಸ್ತಿ ಪ್ರಚಾರ. ಚಮಕ್ ಮೇಲೆ ಇಬ್ರು ಸೆಲೆಕ್ಟ್ ಆಗಿಲ್ಲ. ಇಲ್ಲಿ ಸೈಡ್ ಅಲ್ಲಿ ಯಾರಾದ್ರೂ ಬೇರೆ ಒಳ್ಳೆ ಆರ್ಟಿಸ್ಟ್ ಇದ್ರೆ ಅವರೇ ಸೆಲೆಕ್ಟ್ ಮಾಡ್ತೀನಿ. ಕರೆಕ್ಟ್ ಆಗಿ ನೋಡಿಕೊಂಡು ಕಲಿ. ಯಾರು? ಅಕ್ಕ ಈರ್ ಬರ್ತಾರ, ಅಜ್ಜರ ಈರ್ ಬರ್ತಾರ, ಅಣ್ಣ ಈರ್ ಬರ್ತಾರ, ಏರ್ ಬರ್ತಾರ. ಬಲೆ ಬಲೆ ಕಡೆ ಬಲೆ. ನಂಗೆ ಒಂದು ಡೌಟು. ಕಂಬಳಕ್ಕೆ ಹಾಕಿದ ಸಾಮಿಯಾಲ ಎಲ್ಲ ಇವನೇ ಹಾಕೊಂಡ್ ಬಂದಿದ್ದಾನ ಅಂತ. ಅದು ನೈಜೀರಿಯಾದ ಪ್ರಾಣಿಯ? ಬಸ್ ಇಲ್ಲ ಅಂದ್ರೆ ಆಟೋದಲ್ಲಿ ಬರ್ಬೇಕಿತ್ತು. ಇದನ್ನು ಬಗ್ಗಿಸ್ಲಿಕ್ಕೆ ಇಷ್ಟು ಹೊತ್ತಾಗ್ತದೆ. ಇನ್ನು ಸರಿ, ಇದು ಸ್ವಲ್ಪ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ಅಂತ ಕೇಳ್ತಾ ಇದೆ. ನೋಡ್ಲಿಕ್ಕೆ ಸ್ವಲ್ಪ ಈ ಕಡೆದ್ದೇ ತಳಿ, ಆದ್ರೆ ಹುಟ್ಟಿದ್ದು ಮಾತ್ರ ಅಲ್ಲಿ. ಹಾಗಾಗಿ ಏನಮ್ಮ ನಿನ್ನ ಹೆಸರು? ಹೆಸರು ಮೈ ನೇಮ್ ಇಸ್ ಹರಿತಾ. ಒಂಚೂರು ಅರ್ದಿದೆ, ಮೈ ನೇಮ್ ಇಸ್ ಹರಿತಾ. ಇಲ್ಲ ಹರಿಲಿಲ್ಲ. ನೀನು ಫಸ್ಟ್ ನೋಡ್ಬೇಕಿತ್ತು ಹರಿತಾ.
ಹರಿತಾ ಅಂದ್ರೆ ಹೆಸರಾ? ಯಾವ ನಿಮ್ದು ಹರಿತಾ? ಹಾಯ್ ಹಾಯ್ ಹರಿತಾ? ಸರಿ, ಬರೋದು ಬಂದಿದ್ಯಮ್ಮ. ನಿನಗೆ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಕೊಡಕ್ಕಾಗಲ್ಲ. ನಾವು ಇದಕ್ಕಿಂತ ಮುಂಚೆ ಒಂದು ಹುಲಿ ಡ್ಯಾನ್ಸ್ ನೋಡಿದ್ರ ಇಲ್ಲಿ? ಹುಲಿ ಡ್ಯಾನ್ಸ್ ನೋಡಿದ್ದೀರಾ? ನಿನ್ನನ್ನು ಹಾಕೊಂಡು ನಾನು ಕರಡಿ ಡ್ಯಾನ್ಸ್ ಮಾಡ್ಬೋದು. ಸರ್ ನಾ ಮಾಡ್ತೀನಿ. ಕರಡಿ ಡ್ಯಾನ್ಸ್ ಮಾಡು. ಕರಡಿ ಡ್ಯಾನ್ಸ್ ಮಾಡೋಕ್ಕೂ ರೆಡಿ ಇದ್ದಾರೆ. ಇರ್ಲಿ, ಈಗ ಆಡಿಷನ್ ಮಾಡೋಣಮ್ಮ. ಟಚ್ ಮಾಡಬೇಡಿ. ಓ, ಟಚ್ ಮಾಡಕ್ಕಾಗಿಲ್ವಾ? ಸರಿ, ಈಗ ಹೇಗೂ ಬಂದಿದೆಯಲ್ಲ, ಒಂದೊಳ್ಳೆ ಟಾಸ್ಕ್ ಕೊಡ್ತೀನಿ. ಇಲ್ಲಿ ಯಾರಾದ್ರೂ ಮನ್ಮಥ ರಾಜ ಯಾರಾದ್ರೂ ಕಾಣ್ತಾ ಇದ್ದಾರಾ? ರಾಜ ಯಾರಾದ್ರೂ ವೇದಿಕೆಗೆ ಬಂದ್ರೆ ಇವನ್ ಜೊತೆ ನಾನು ಆಕ್ಟ್ ಮಾಡಿಸ್ತೀನಿ. ಹಾ, ಅನುರಾಗ್ ಇದ್ದಾರೆ. ಅನುರಾಗ್, ಪ್ಲೀಸ್ ಬನ್ನಿ ಒಂದ್ಸಲ. ನೋಡಿ, ಆರ್ಜೆ ಅನುರಾಗ್ ಅವರು ನಮ್ಮ ಕೋರಿಕೆಗೆ ಬಾಯ್ ತುಂಬಾ ಸ್ಮಾರ್ಟ್ ಇದ್ದಾನೆ. ಮಲ್ಲಿಗೆ ತೋಟ ಇದೆ. ಮಲ್ಲಿಗೆ ತೋಟ ಅಲ್ಲ ಅದು. ಅದು ಇಡೀ ಸಭೆಯಲ್ಲಿ ಯಾರು ಕಾಣಲ್ಲ ಅಲ್ವಾ? ಆಂಕರ್ ಎಲ್ಲಿ ಅಂತ ಕೇಳಿದ್ರೆ ಅವರ ತಲೆ ನೋಡಿದ್ರೆ ಆಯ್ತು. ಅಲ್ಲಿ ನೋಡಿ, ಬಿಳಿ ಕೂದಲು ಹೋಗಿದೆ ಕರೆದ್ರೆ ಆಯ್ತು, ಬರ್ತಾರೆ. ಸರಿ, ಬೇಗ ಮಾಡಿ. ನೋಡಿ, ಈಗ ನಿಮ್ಗೊಂದು ಸೀಕ್ವೆನ್ಸ್ ಕೊಡ್ತೀನಿ. ಓಕೆ. ಇವರು ನಿನ್ನ ಗಂಡ. ಹಿಟ್ಟಲ್ಲಿ ಮಾತ್ರ ನಿಜ ಅಲ್ಲ. ಓಕೆ. ನೀವು ಇವರ ಗಂಡ. ಓಕೆ. ನೀವು ಇವರ ಹೆಂಡತಿ. ನಿಮ್ಮ ಗಂಡ ಈ ಕ್ಷಣದಲ್ಲಿ ಸತ್ತಿದ್ದಾರೆ. ಇರು, ಸತ್ಬೇಕಷ್ಟೇ, ಸಾಯ್ಬೇಕಷ್ಟೇ. ಇರು, ಅವಸರ ಮಾಡಿ ಸಾಯ್ತಾ ನಾಯಿ. ನಿಮ್ಮ ಗಂಡನ ಹೆಣ ಇಲ್ಲಿ ಮುಂದೆ ಮಲಗಿದೆ. ಮಲಗಿಸಿ. ನೀವು ಹೇಗೆ ರೋದನೆಯಿಂದ ಅಳ್ತೀರಾ ಅನ್ನೋದೇ ಒಂದು ಕಾನ್ಸೆಪ್ಟ್. ಓಕೆ? ರೆಡಿಯಾ? ರೆಡಿ. ಕುಳ್ಳಿ, ನಾಲಾಬ್ದು ಕುಳ್ಳಿ. ಇದು ತೋಜರಿಗಿನ ಕುಳ್ಳಿ. ಅರೆ ಪೊಸಾತ್ ಓ, ಪೊಸಾತ್ ಹಾಕೊಂಡೇನಾ? ಏನಾಯ್ತಮ್ಮ? ತೀರೋದವ್ರು ನನ್ನ ಕುಟುಂಬ. ಕುಟುಂಬ ಅಂದ್ರೆ ತೊಂದ್ರೆ ಇಲ್ಲ. ನಾಡ್ದು 14 ಜಾಗೆಯಲ್ಲಿ ಉಂಟು. ಅಲ್ಪೋದು ಬಲಸ್. ಒಂದೇ ತುಳುವಲ್ಲಿ ಮಾತಾಡು, ಒಂದೇ ಕನ್ನಡದಲ್ಲಿ ಮಾತಾಡ. ಅಲ್ಲ, ಇಲ್ಲಿ ತುಳುವರ್ತಿದಾರಲ್ಲ, ಅರ್ಥ ಆಗಿದೆ. ನಿಮ್ಮೊಂದು ಸೌಜನ್ಯ ಇದೆ, ಒಂದು ಮಾನವೀಯತೆ ಇದೆಯಾ? ಒಂದು ಹೆಣ ಬಿದ್ದಿದೆ, ಒಂದು ಶಾಲ್ ಹಾಕ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ. ಅನುರಾಗ್ ಅವರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದನ್ನು ಹೋಗ್ತು 1 ತಿಂಗಳಾಯ್ತು. ಈಗ ನಾನು ನಿಜವಾಗಿ ಸಾಯ್ತೀನಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಈಗ ನಿನಗೆ ಟಾಸ್ಕ್ ಅಮ್ಮ. ಹರಿತಾ, ಚೆನ್ನಾಗಿರೋ ನೋಡಿದ್ರೆ ಸಾಕು. ಮೇಲೆ ಲಾಡ್ಜ್ ಮಾಡಿ ಮಲ್ಕೋ. ಬಾಯಲ್ಲಿ ಕೂತ್ಕೋ. ನಿನ್ನದೊಂದು ಪರ್ಫಾರ್ಮೆನ್ಸ್ ಇಡೀ ನಾಡಿಗೆ ಕಾಣ್ಬೇಕು. ಆದ್ರೆ ಗಡ್ಡ ತೆಗಿಲಿಲ್ಲ. ಪರವಾಗಿಲ್ಲ, ಮಾಡು. ಅಯ್ಯೋ, ನಿನ್ನೆವರೆಗೂ ಚೆನ್ನಾಗಿದೆಯಲ್ಲೋ, ಇಷ್ಟು ಬೇಗ ನೀವು ಹೋಗ್ಬಾರ್ದಿತ್ತು. ಮದುವೆ ಆಗಿ 1 ತಿಂಗಳಾಗಿದ್ದಷ್ಟೇ ಅಲ್ವಾ? ಮದುವೆಯಾಗಿ 1 ತಿಂಗಳಾಗಿದ್ದಷ್ಟೇ ಅಲ್ವಾ? ನಾನ್ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿಲ್ಲ ಅಂದ್ರೂ ನೀನೇ ಬೇಕು ಅಂತ ನನ್ನನ್ನೇ ಮದುವೆ ಆದೆ. ನೀನೇ ಬೇಕು ಅಂತ ನನ್ನೇ ಮದುವೆ ಆದೆ. ಇವಾಗ ನೀನೇ ನನ್ ಜೊತೆಲಿ ಇಲ್ವಲ್ಲ? ಇವಾಗ ನೀನೇ ನನ್ನ ಜೊತೆಗೆ ಇಲ್ವಲ್ಲ? ನೀನೇ ಇಲ್ದ ಮೇಲೆ ಇವತ್ತಿನ ಪ್ರೋಗ್ರಾಮ್ ಇದು 1 ರೂಪಾಯಿ ದುಡ್ಡು ಬೇಡ. ನನಗ್ ಬೇಕು. ಅದು ಬೇಕು. ಅದಿಲ್ಲಿ ಗುದ್ಲಿಗೆ ಬರ್ತದ? ಸರ್, ಅವ್ನು ಕರೆಕ್ಟ್ ಆಗಿ ಮಾಡಿಲ್ಲ. ಬಾ, ಕರ್ಮ ನಾಲಾಯಕ್ ನೀವೆಲ್ಲ. ಸರ್, ನಾನ್ ಮಾಡ್ತೀನಿ. ನೀನ್ ಮಾಡ್ತೀಯಾ? ಹೆಂಗ್ ಮಾಡ್ತೀನಿ ನೋಡಿ. ಮಾಡು. ಹೆಣ ಬಿದ್ದಿದೆ, ಅಳ್ಬೇಕು. ಹಲೋ ಮಿಸ್ಟರ್. ಏನು ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದೀಯಾ? ಒಂದು ಮಲಯಾಳಿ ಆಂಟಿ ಅಂಕಲ್ನ ಸ್ನಾನ ಮಾಡಿಸ್ತಿದ್ದಾರೆ. ಸಾವ ನಿಂದು? ನಾನು ಹೆಣನಲ್ಲಿ ಹೆಣ ಇದೆ ಅಳು ಅಂದ್ರೆ ಸ್ನಾನ ಮಾಡ್ತಾ ಇದೆಯಲ್ಲೋ? ಅಷ್ಟೊತ್ತಾಯ್ತು, ಸ್ನಾನ ಮಾಡಿಸೋದ್ ಬೇಡವಾ? ಸಾಕ್ಬಿಡು ಅಣ್ಣ, ಎದ್ದೇಳಿ. ನಿಮ್ಮ ಜೀವನ ಪಾವನವಾಯ್ತು. ಇದು ಕೊಡಿ, ಇದು ರೇಷ್ಮೆ. ತುಂಬಾ ಒಳ್ಳೇದಾಯ್ತು. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಹೀಗೆ ಮಾಡ್ತಾನೇ ಇರಿ. ನಿಮ್ಮನ್ನ ಗುಡಿಸಿ ಗುಂಡಾತ್ರ ಮಾಡ್ತಾರೆ. ಒಳ್ಳೇದಾಗಿ. ಬರ್ರಿ ಸರ್, ನಾನ್ ಸೆಲೆಕ್ಟ್ ಸರ್ ಆಡಿಷನ್ ಅಲ್ಲಿ. ನೀನ್ ರಿಜೆಕ್ಟ್ ಸರ್. ಹೀರೋಯಿನ್ ನಿನ್ನ ಅಪ್ಪನನ್ನು ಮಾಡ್ಬೇಕು. ಹೀರೋಯಿನ್ ಗಡ್ಡ ತೆಗಿಲಿಕ್ಕಿಲ್ಲ, ಹೀರೋಯಿನ್ ಅಂತ. ಹೀರೋಯಿನ್ ಸಾವ ನಿಮ್ದು.
ಇದೇ ಸಂಸ್ಕೃತಿ ಅಂದ್ರೆ? ಕಲೆಗೆ ಸಾವಿಲ್ಲ, ಕಲಾವಿದನಿಗೆ ಸುಖ ಇಲ್ಲ ಅನ್ನೋ ಮಾತಿದೆ. ಈಗ ಕಲೆಗೆ ಸಾವಿಲ್ಲ, ಕಲಾವಿದನಿಗೂ ಸಾವಿಲ್ಲ ಅನ್ನೋ ಮಾತು ಬಂದಿದೆ. ಯಾರಿಂದ ಗೊತ್ತಾ? ಇಂಥ ಕಲಾ ಪ್ರೇಕ್ಷಕರಿಂದ. ಇವರೆಲ್ಲ ಚಪ್ಪಾಳೆ ತಟ್ಟಿ ನಕ್ಕಿದ್ರೆ ಹಂಗೆ ನಾವು ಮಾತ್ರ ಬದುಕ್ತೀವಿ, ಇಲ್ಲೊಂದು ಬದುಕಕ್ಕಾಗುತ್ತಾ? ಇವರೆಲ್ಲ ಚಪ್ಪಾಳೆ ತಟ್ತಾರೆ, ನಗ್ತಾರೆ, ನಮ್ಮನ್ನೆಲ್ಲರೂ ಬದುಕ್ತಾರೆ ಅಲ್ವಾ? ನೀವೆಲ್ಲರೂ ಏನೋ ಮಾಡ್ತೀರಾ, ಏನೋ ಮಾಡ್ತೀರಾ? ಸಿನಿಮಾದಲ್ಲಿ ಚಾನ್ಸ್ ಸಿಗ್ಬೇಕು ಅಂತ ಬೇರೆ ಬೇರೆ ವೇಷ ಹಾಕೊಂಡು ಏನೇನೋ ಮಾಡ್ತೀರಲ್ಲ, ಇದು ನಮ್ಮ ಸಂಸ್ಕೃತಿನ? ಹೀಗೆ ಮಾಡ್ಬೇಕಾ? 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 ಥ್ಯಾಂಕ್ ಯು ಸೋ ಮಚ್. ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು. ನೋ ಟೆನ್ಷನ್ ಇಸ್ ಮೈ. ಎಸ್, ಚಪ್ಪಾಳೆ ಜೋರಾಗಿ ಬರಲಿ. ಯಾಕಂತ ಹೇಳಿದ್ರೆ ಕಲಾವಿದರು ಎಷ್ಟು ಕಲೆಯಲ್ಲಿ ಅವರು ತಲ್ಲೀನರಾಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನಿಂತಿರೋ ನನ್ನನ್ನು ಎಳ್ಕೊಂಡು ಬಂದು ಅಲ್ಲೇ ಒಂದು ಸ್ಕಿಟ್ ಮಾಡಿಬಿಟ್ರು. ಸೊ ಹಾಗಾಗಿ ಈ ಜೋಡಿ ಏನಿದೆ, ಈ ತಂಡ ಏನಿದೆ, ನೀವು ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಬಾರಿ ನೋಡಿದ್ದೀರಾ. ಹಾಗೆ ಅವರನ್ನು ಇವತ್ತು ಸಿನಿಮಾಗಳಲ್ಲೂ ಕೂಡ ನೋಡ್ತಾ ಇದ್ದಾರೆ. ನಿಮ್ಮ ಚಪ್ಪಾಳೆ ಜೋರಾಗಿ ಬಂದರೆ ಈ ಕಲಾವಿದರ ಮೇಲೆ ಸದಾ ನಿಮ್ಮ ಆಶೀರ್ವಾದ ಇದೆ. ಅವರು ಇನ್ನಷ್ಟು ಎತ್ತರದ ವೇದಿಕೆಗಳಲ್ಲಿ ಮತ್ತಷ್ಟು ಅದ್ಭುತ ಕಾರ್ಯಕ್ರಮಗಳನ್ನು ಕೊಡುವಂತಾಗಲಿ ಅಂತ ನಾನು ಆಶಿಸ್ತಾ. ಇದೀಗ ಮುಂದಕ್ಕೆ ಈ ವೇದಿಕೆ ಮೇಲೆ ಬೆಂಗಳೂರು ಕಂಬಳ ಆಭರಣ ಅರ್ಪಿಸುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ. ಇವತ್ತು ಅಶೋಕ್ ಕುಮಾರ್ ರೈ ಪುತ್ತೂರು, ಹಾಗೆ ಶ್ರೀ ಪ್ರಕಾಶ್ ಶೆಟ್ಟಿ, ಶ್ರೀ ಗುರುಕಿರಣ್, ಹಾಗೆ ಶ್ರೀ ಗುಣರಂಜನ್ ಶೆಟ್ಟಿ, ಇದರ ಜೊತೆಗೆ ಬಹಳಷ್ಟು ಕೋಣದ ಮಾಲೀಕರು, ಕಂಬಳದ ಅಭಿಮಾನಿಗಳು, ಆ ಕೋಣಗಳು ಕೂಡ ಹೌದು, ಅದಲ್ಲದೆ ಬಹಳಷ್ಟು ಸೆಲೆಬ್ರಿಟಿಗಳು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸೊ ಒಂದು ಸಲ ಜೋರಾಗಿ ನಿಮ್ಮ ಬಾಯಿಂದ ಕೇಳಬೇಕು, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ. ನಮ್ಮ ಕಂಬಳ, ಬೆಂಗಳೂರು ಕಂಬಳದ ಸಾಂಸ್ಕೃತಿಕ ವೇದಿಕೆಯ ಮುಂದಿನ ಪ್ರಸ್ತುತಿ ಮತ್ತೊಮ್ಮೆ ತುಳುವೆರ ರಿಜಿಸ್ಟರ್ಡ್ ಸುರತ್ಕಲ್ ಕರಾವಳಿ ಕರ್ನಾಟಕದ ಜಾನಪದ ಕಲೆಗಳನ್ನು ಹೊತ್ತುಕೊಂಡು ನಿನ್ನೆಯ ದಿವಸದಿಂದ ಇವತ್ತಿನವರೆಗೆ ಬಹಳಷ್ಟು ಕಲೆಯನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಮತ್ತೊಂದು ಅದ್ಭುತವಾದಂಥ ನೃತ್ಯದೊಂದಿಗೆ ಬರ್ತಾ ಇದ್ದಾರೆ. ಅವರಿಗೆ ಚಪ್ಪಾಳೆಯ ಸ್ವಾಗತವನ್ನು ಕೋರಬೇಕು. ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ ತುಳುವೆರ ರಿಜಿಸ್ಟರ್ಡ್ ಸುರತ್ಕಲ್, KK ಪೇಜಾವರ್ ಮತ್ತು ತಂಡ. ನಲಿಪುಗ ಶಂಕರ ಮಲಕ ಪಾಡುಗ, ಬಿಳಿ ನಲಿಪುಗ ಶಂಕರ ಮಲಕ ಪಾಡುಗ. ನಲಿಪುಗ ಶಂಕರ ಮಲಕ ಪಾಡುಗ, ಬಿಳಿ ನಲಿಪುಗ ಶಂಕರ ಮಲಕ ಪಾಡುಗ. ಬೆಲ ತೆರತ ಕಿರೀಟ ಮಲ್ತು ಬಿಳಿ ನಲಿಪುಗ, ಡಬ್ಬೆ ಕನ್ನ ತಾಸೆ ಬೊಟ್ಟು ಬಿಳಿ ನಲಿಪುಗ. ಬೆಲ ತೆರತ ಕಿರೀಟ ಮಲ್ತು ಬಿಳಿ ನಲಿಪುಗ, ಡಬ್ಬೆ ಕನ್ನ ತಾಸೆ ಬೊಟ್ಟು ಬಿಳಿ ನಲಿಪುಗ. వంటె కన్నా పట్లకాయ గడి మల్పుగ, పిలి నలిపుగ శంకర, పిలి నలిపుగ, పిలి నలిపుగ శంకర మలక పాడుగ.
ಮಾಡಿದೋಡು ಪಾಜ ಡರತು ಪಿಲಿನಲಿ ಪೂಗ ಕರತ ಕರಿನ ಅರೆತು ತೆಪ್ಪು ಪಿಲಿನಲಿ ಪೂಗ ಮಾಡಿದೋಡು ಪಾಜ ಡರತು ಪಿಲಿನಲಿ ಪೂಗ ಕಪ್ಪು ಕೆಂಪು ಮಂಜಲು ಒಟ್ಟು ಮಲ್ಪುಲ ದಪ್ಪ ದಪ್ಪ ರಂಗನ ಮೋನೆ ಪತ್ತಲ ಕಪ್ಪು ಕೆಂಪು ಮಂಜಲು ಒಟ್ಟು ಮಲ್ಪುಲ ದಪ್ಪ ದಪ್ಪ ರಂಗನ ಮೋನೆ ಪತ್ತಲ ಪಿಲಿನಲಿ ಪುಗ ಶಂಕರ ಮಲಕ ಪಾಡುಗ ಪಿಲಿನಲಿ ಪುಗ ಶಂಕರ ಮಲಕ ಪಾಡುಗ ಹಲ್ ಒಂದು ಅದ್ಭುತವಾದಂತಹ ತುಳು ಗೀತೆಗೆ ವೇದಿಕೆಯಲ್ಲಿ ನಾವು ನೃತ್ಯವನ್ನು ನೋಡಿದ್ದೇವೆ. ರಿದಮ್ ಸುರತ್ಕಲ್ ಮತ್ತು ತುಳುವೆರೆ ತುಡಲ್ ಸುರತ್ಕಲ್ ತಂಡದಿಂದ ಈ ವೇದಿಕೆಯಲ್ಲಿ ಒಂದು ಅದ್ಭುತವಾದಂತಹ ನೃತ್ಯ ವೈವಿಧ್ಯ ಕಾರ್ಯಕ್ರಮವನ್ನು ನಾವು ನೋಡಿದವರಿದ್ದೇವೆ. ಮುಂದಕ್ಕೆ ಈ ವೇದಿಕೆಗೆ ಸ್ವಾಗತಿಸುವಂತಹ ಕಲಾವಿದ ಮುಖವಾಡ ಮಾಂತ್ರಿಕ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಭೂಷಿತರಾಗಿರುವಂತಹ ಕಲಾವಿದರು. ಇದಕ್ಕಿಂತ ಮುಂಚೆ ವಿಭಿನ್ನವಾದಂಥ ಶೈಲಿಯಲ್ಲಿ ತನ್ನದೇ ಆದಂಥ ಪರಿಕಲ್ಪನೆಯೊಂದಿಗೆ ವೇದಿಕೆಗೆ ಬಂದು ತಮ್ಮೆಲ್ಲರನ್ನ ರಂಜನೆ ಮಾಡಿರುವಂಥ ಕಲಾವಿದ ಅಶೋಕ್ ಪೊಳಲಿ ಇದೀಗ ಮತ್ತೊಂದು ವಿಭಿನ್ನವಾದಂಥ ಶೈಲಿಯ ಪರಿಕಲ್ಪನೆಯೊಂದಿಗೆ ವೇದಿಕೆ ಬರ್ತಾ ಇದ್ದಾರೆ. ಮಂಗಳೂರು ಅಂತ ಹೇಳುವಾಗ ಅಲ್ಲಿ ಪ್ರಧಾನವಾಗಿ ಕಾಣುವಂಥದ್ದು ಕಂಬಳ ಕ್ರೀಡೆ ಆದರೆ ಅದರೊಂದಿಗೆ ಇನ್ನೊಂದು ಜಾನಪದ ಕ್ರೀಡೆ ಅಥವಾ ತುಳುವರು ಬಹಳಷ್ಟು ಪ್ರೀತಿಯಿಂದ ಕಾಣುವಂಥ ಮತ್ತೊಂದು ಕ್ರೀಡೆ ಯಾವುದು ಅಂತ ಹೇಳಿದ್ರೆ ಅದು ಕೋಳಿ ಅಂಕ, ಅಂದರೆ ನಾವು ಕೋರ್ದಟ್ಟ ಅಂತ ಹೇಳ್ತೇವೆ. ಈ ಕೋಳಿ ಅಂಕದಲ್ಲಿ ಅಂಕದ ಕೋಳಿಗೆ ಬಹಳಷ್ಟು ಬೇಡಿಕೆ ಇದೆ. ಆ ಒಂದು ಕೋಳಿಯ ಆಕೃತಿಯೊಂದಿಗೆ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಕೋಳಿ ನೃತ್ಯದೊಂದಿಗೆ ಅಶೋಕ್ ಪೊಳಲಿ ವೇದಿಕೆ ಬರ್ತಾ ಇದ್ದಾರೆ. ಅಶೋಕ್ ಪೊಳಲಿ ಅವರಿಗೆ ತಮ್ಮ ಜೋರಾದ ಕೈ ಚಪ್ಪಾಳೆಯ ಸ್ವಾಗತ. ಆಭರಣ್ ಬೆಂಗಳೂರು ಕಂಬಳದ ಈ ವೇದಿಕೆಯಲ್ಲಿ ದೈತ್ಯ ಗಾತ್ರದ ಕೋಳಿಯನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ. ಕಳ್ಳ ಕೋಳಿಗೆ ಕೊಕ್ಕೊ ಕೋಳಿಗೆ ಘಾಟಿ ಕೋಳಿಗೆ ಕೊಬ್ಬು ಮಾಡ್ತೀಯ ಕೊಕ್ಕೊ ಆಡ್ತೀಯ ನಾನೆಂದು ನಿನ್ನ ಬಿಡಲೇ ನಾನೆಂದು ನಿನ್ನ ಬಿಡಲೇ Music continues.
ದೈತ್ಯ ಗಾತ್ರದ ಕೋಳಿ ನೃತ್ಯವನ್ನು ನಾವು ನೋಡಿದವರಿದ್ದೇವೆ. ಅಶೋಕ್ ಬಳ್ಳಾಲಿ ಅವರಿಗೆ ಮತ್ತೊಮ್ಮೆ ಒಂದು ಜೋರಾದಂತಹ ಕೈ ಚಪ್ಪಾಳೆ ಗೌರವವನ್ನು ಯಾಚಿಸ್ತಾ ಇದ್ದೇನೆ. ಹಾಗೆ ಬೆಂಗಳೂರು ಕಂಬಳ ಸಾಂಸ್ಕೃತಿಕ ವೇದಿಕೆ ಇನ್ಮುಂದಕ್ಕೆ ಈ ವೇದಿಕೆಯಲ್ಲಿ ಏನು ಅಂತ ಹೇಳಿದ್ರೆ ಪ್ರಶಂಸಾ ಕಾಪು ತಂಡ ಮತ್ತೆ ಬರ್ತಾ ಇದೆ. ಓಕೆ, ತುಳುತ ಕುಲೇಜ್ ಜನ ಅಲ್ಲಾರು, ತುಳುತ ಕುಲೋರ ಕೈದೇರ್ಪ್ಲೆ ತುಳು ಬೆರ್ಪನ ಕುಲೇಜ್ ಜನ ಅಲ್ಲಾರು. ಓಕೆ, ಕಂಡಬಟ್ಟ ಜನ ಉಲ್ಲೇರು. ನಮ್ಮ ಪ್ರಶಂಸಾ ಕಾಪು ತಂಡದ ಕಂಬಳ ಪನ್ಪನೊಂಜಿ ಪ್ರಹಸನ ತೂತ ಬ್ಯಾಂಗ್ಳೂರ್ ಕಂಬಳಡ್ ಆ ಕಂಬಳದ ಒಂಜಿ ಪ್ರಹಸನ ಇತ್ತೆ ಆ ಒಂದುಂಡು ಅಂಚಾದೆಂಚ ರೆಡಿ ಉಲ್ಲಾರಾ. ಓಕೆ, ಪ್ರಶಂಸಾ ಕಾಪು ತಂಡ ಅಂತ ಹೇಳಿದ್ರೆ ಅದು ಬಹಳಷ್ಟು ಕಡೆ ಪ್ರಸಿದ್ಧಿಯನ್ನು ಪಡೆದಂಥ ತಂಡ. ಮಜಾ ಭಾರತ್ ಇರ್ಬೋದು ಅಥವಾ ಮಂಗಳೂರಿನ ನಡೆದಂಥ ಬಲೆ ತೆಲಿಪಾಲೆ ರಿಯಾಲಿಟಿ ಶೋ ಇರ್ಬೋದು, ದೇಶ ವಿದೇಶದಲ್ಲಿ ಕಾರ್ಯಕ್ರಮ ಕೊಟ್ಟಂಥ ಖ್ಯಾತನಾಮ ಕಲಾವಿದರು ಪ್ರಸನ್ನ ಶೆಟ್ಟಿ ಬೈಲೂರು, ಸಂದೀಪ್ ಶೆಟ್ಟಿ ಮಾನಿಬೆಟ್ಟು, ಮರ್ವಿನ್ ಶಿರ್ವಾ, ಹಾಗೆ ಮ್ಯೂಸಿಕ್ನಲ್ಲಿ ಶರತ್ ಉಚ್ಚಿಲ ಇವರ ಒಂದು ಅದ್ಭುತವಾದಂಥ ಪರಿಕಲ್ಪನೆಯ ಕಂಬಳ ಎನ್ನುವಂಥ ಒಂದು ವಿಷಯದೊಂದಿಗೆ ಈ ವೇದಿಕೆ ಬರ್ತಾರೆ. ಕಳೆದ ಕೆಲವು ವರ್ಷಗಳ ಹಿಂದೆ ನಮ್ಮ ಕಂಬಳ ಕ್ರೀಡೆಯನ್ನು ನಿಲ್ಲಿಸಬೇಕು ಎನ್ನುವಂಥ ಒಂದು ಧ್ವನಿ ಇತ್ತು. ಆ ಸಂದರ್ಭದಲ್ಲಿ ಕರಾವಳಿಯಾದ್ಯಂತ ಎಲ್ಲರೂ ಜೊತೆಯಾಗಿ ಕಂಬಳ ಕ್ರೀಡೆಯ ಉಳಿವಿಗಾಗಿ ಸಾಕಷ್ಟು ಹೋರಾಟವನ್ನು, ಒಗ್ಗಟ್ಟನ್ನು, ಬಲಪ್ರದರ್ಶನವನ್ನು ಮಾಡಿ ಕಂಬಳ ಕ್ರೀಡೆಯನ್ನು ಉಳಿಸಿ ಬೆಳೆಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕಂಬಳದ ಉಳಿವಿಗಾಗಿ ಈ ಒಂದು ಅದ್ಭುತ ಪರಿಕಲ್ಪನೆಯ ಈ ಪ್ರಹಸನವನ್ನು ಪ್ರಶಂಸಾ ಕಾಪು ತಂಡ ಎಲ್ಲೆಡೆಯೂ ಪ್ರಸ್ತುತಪಡಿಸಿತ್ತು, ಬಹಳಷ್ಟು ಪ್ರಸಿದ್ಧಿಯನ್ನು ಕೂಡ ಪಡೆದಿತ್ತು. ಬ್ಯಾಂಗ್ಳೂರು ಕಂಬಳದ ಈ ಸಾಂಸ್ಕೃತಿಕ ವೇದಿಕೆಗೆ ಇನ್ನಷ್ಟು ನಿಜಾರ್ಥವನ್ನು ನೀಡುವುದಕ್ಕಾಗಿ, ಇನ್ನಷ್ಟು ಉಸಿರನ್ನು ನೀಡುವುದಕ್ಕಾಗಿ, ಈ ವೇದಿಕೆಯನ್ನು ಇನ್ನಷ್ಟು ಅರ್ಥಪೂರ್ಣಗೊಳಿಸುವುದಕ್ಕಾಗಿ ಬ್ಯಾಂಗ್ಳೂರು ಕಂಬಳದಲ್ಲಿ ನಮ್ಮ ಮಂಗಳೂರಿನ ಕಲಾವಿದರು ಕಂಬಳದ ಪರಿಕಲ್ಪನೆಯೊಂದಿಗೆ ವೇದಿಕೆ ಬರ್ತಾ ಇದ್ದಾರೆ. ಪ್ರಸನ್ನ ಶೆಟ್ಟಿ ಬೈಲೂರು, ಸಂದೀಪ್ ಶೆಟ್ಟಿ ಮಾನಿಬೆಟ್ಟು, ಮರ್ವಿನ್ ಶಿರ್ವಾ, ಶರತ್ ಉಚ್ಚಿಲ ಇಡೀ ತಂಡಕ್ಕೆ ತಮ್ಮ ಎರಡೂ ಕೈ ಒಟ್ಟು ಮಾಡಿ ಒಂದು ಜೋರಾದಂತಹ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಓಕೆ, ಕುಡ್ಲದಕಲು ಹೆಜ್ಜನಲ್ಲಾರು, ಕುಡ್ಲದಕಲು ತುಳುತಕಲು ಉಡುಪಿ ಕುಡ್ಲ. ಓಕೆ, ಪ್ರಶಂಸಾ ಕಾಪುದಕಲು ಬರೋದಿಲ್ಲ, ರೆಡಿ ಉಲ್ಲಾರಾ? ಇದು ಯಾವ್ಜಿ ಸೌಂಡ್ ಯಾವ್ಜಿ ಕೊಡುವಂತ ಪಂಡ ತುಳುಟು ಬರ್ಪುನು ಕೋಡದ ದಿನ ಮಸ್ತ್ ತುಳುತ ಕಾರ್ಯಕ್ರಮ ಇನಿ ಪ್ರಶಂಸದ ಒಂಜಿ ಮಾತ್ರ ಅಂಚ ಅದು ಎಂಚ ಮಾತ ತಯಾರುಲ್ಲಾರಾ? ಪ್ರಶಂಸದ ಕಂಬಳ ಲೆಪ್ಪುಗನಾ? ಪ್ರಶಂಸಾ ಕಾಪು ತಂಡ ಇತ್ತೆ ನನ್ನ ತುಂಬುಗು ನಮ್ಮನ್ ಮಾತೇನೆಲ್ಲ ಬಂಜಾರ ತೆಲಿಪಾರ ವೇದಿಕೆ ಬರೋಂದುಲೇರು ಎದುಕೋನುಗ. ಬಲೆ ತಲಿ ಪಾಲೆ ಬೂರ್ದು ಬೂರ್ದು ತಲಿ ಪುಲೆ, ಬಲೆ ತಲಿ ಪಾಲೆ ತೆಲ್ದು ತೆಲ್ದು ಬೂರುಲೆ, ಬಲೆ ತಲಿ ಪಾಲೆ ಬಂಜಾರ ತಲಿ ಪುಲೆ, ಬಲೆ ತಲಿ ಪಾಲೆ ಪಪಾ ಪಪಾ ಪಪಾ, ಬಲೆ ತಲಿ ಪಾಲೆ ಪಪಾ ಪಪಾ ಪಪಾ. ಡೆನ್ನಾನ 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 ಡೆನ್ನಾನಿ ತುಳುನಾಡ ಸೀಮೇಡು ಬೈಲೂರು ಗ್ರಾಮದ ಪ್ರಸನ್ನ ಶೆಟ್ರನ ಕಂಬುಳದ ಕ್ಷೇತ್ರೋಡು ಮಾಮಲ್ಲ ಪುಗರ್ತೆದ ಗೆಂದದಿ ಇನಾಮು ತೂಲೆಯೇ ಡೆನ್ನಾನ 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 ಡೆನ್ನಾನಿ ಹಲೋ, ಒಂದು ಬೈಲೂರಿಗೊಂದು ಪ್ರಸನ್ನ ಶೆಟ್ಟಿನ ಇಲ್ಲ ಯಾನು ಬೇಲದ ಸಂಗ್ರಿ ಪಾತಿರ್ನು ಏರ್ದ ಮಗ ಪಾತಿರ್ನು. ಓ ದನಿನ ಮಗಳದೇ ನಿನ್ನ ಸ್ವರ ಹಿಂಗ್ ಗೊತ್ತಾಯಿ ನೀಚಿ ಅಂದು ಮಗ ಇನಿ ಪಪ್ಪ ಇಜ್ಜೇರು ಬೆಂಗಳೂರ್ದ ಕಡೆತ ಕಂಬ್ಲತ್ತ ಅಂಚ ಅಡೆಕ್ ಪೋತೇರು ಅಂಚ ನಮ್ಮ ಏರ್ಲು ಫೈನಲ್ ಡುಲ್ಲಗೆ ಅಂದು ಮಗ ಈತ್ನೇಟ ಗೆಂದಿನೈಕ್ ನಂಕ್ ನಲ್ಪ ಮಡಲ್ ತಿಕ್ಕದನತ ಅವ್ವೆದಿ ಗೆಂದಿ ಬೊಕ್ಕ ತಿಕ್ಕೊಂಡತ. ಹಾ ಕಪ್ಪು ಅಂದ ಮಗ ನಿನ್ನ ಪಪ್ಪಗ ಕಂಬಳದ ಕ್ಷೇತ್ರ ಮಲ್ತಿನ ಪುದರ್ ಯಾವ್ಜಿ ಬಂದು ಬೇತ ಕ್ಷೇತ್ರ ಪುದರ್ ಮಲ್ಪರೆ ಪಿದರ್ದೇರು ಅವ್ವೇದೆ ಈ ಮಾನ ಪಾಡುವರಿಗೆ ಭೂಮಿ ಕುಡ್ದು ಬಾನುಡ್ರವನ ಮರಳು ಸುರಾತನರಿಗೆ ಅಂದಂದು ಅಲ್ಲ ಅಲ್ಲ ನಿನ್ನ ಪಪ್ಪ ಇಂಚೆ ಬರೋದಿಲ್ಲ ಅಂದೀಪೆ ಈ ಪಕ್ಕ ಫೋನ್ ಭಾಗವಹಿಸಿದ 24 ಜೊತೆ ಬಲ್ಲದ ಮಲ್ಲ ವಿಭಾಗದಲ್ಲಿ ಒಂಜಿನೇ ಬಹುಮಾನ
ಬೈಲೂರು ಕಂಬಳ ಗೊತ್ತು ಪ್ರಸನ್ನ ಶೆಟ್ನ ಇರ್ಲಿಕ್ಕೆ ಉಲಾಯ್ ಶೋಕೇಸ್ ಇರ್ತಿಲ್ಲ ದನಿ ಇನ್ನಿಲ್ಲ ನಮ್ಮ ಇರ್ಲಿಗೆನಾ ಕಂಬಳದ ಕ್ಷೇತ್ರಡು ಕಂಬಳ ಗೊತ್ತು ಬೈಲೂರು ಪ್ರಸನ್ನ ಶೆಟ್ಟನ ಪಕ್ಕು ಬಕ್ಕ ನಯ್ಯು ಮನ್ಪಂಚಿನ ರಾಟಿ ಇರ್ಲು ಈತ್ನಟ ಬೇತಗಲೆ ಬುಟ್ಟು ಕೊಡ್ತಿಜ ನಾನಲ್ಲ ಬುಟ್ಟು ಕೊರ್ಪುಜ ದನಿ ಈ ಸರ್ತಿ ಕಂಬಳದ ಏರ್ಲೆಗ್ ಹಾಕರ್ ಇತ್ತೀಚೆಗೆ ನಮ್ಮ ಪಕ್ಕುಲ ನಯ್ಯುಲ ಇಂಚೆ ಬಲ್ತೇರಿಯೇ ನಮ್ಮ ಏರ್ಲೇನಿ ಸರ ಮಂಜೊಟ್ಟಿಡು ಬುಡ್ನಾಗ ಒಂದು ಮಂಜೊಟ್ಟಿಡು DC SP ಬಕ್ಕ 4 ಜನ ಗಟ್ಟದ ಬುದ್ಧಿಜೀವಿಗಳು ಕಾತ್ಕೊಂಡಿ ಓಲ ನಮ್ಮ ಏರ್ಲೆಗ್ ಹಾಕೋಣ ನಮ್ಮನ ಪಕ್ಕುನಲ ನಯ್ಯುನಲ ವೀಕ್ನೆಸ್ ಯಾನು ಕುದಿ ಕಂಬಳೋಡೆ ಬರ್ತದೆ ಐಕಿನಿ ಫೋನಾಗ ವ್ಯವಸ್ಥೆ ಮಲ್ತೊಂದೇ ಬೋತಿ ಇನಿ ನಮ್ಮ ಎರ್ಲೇನು ಬುಡ್ನಾಗ ಮಂಜೊಟ್ಟಿಡು ಒಂಜಿ ಎರ್ಮೇನ್ ಕೊನದೊಂತ ಇಂಟರ್ವ್ಯೂ ಪೂರ ಮಲ್ ಬರ್ಲೇ ಇದ್ದಾರೆ ಅಂಚಾನ್ ಬತ್ತೀನಿ ಯಾನ್ ಓಲೆ ಇಂಟರ್ವ್ಯೂ ಹೋಗ್ಬಿಡಲಿಂಚ ಫುಲ್ ಡ್ರೆಸ್ ಪೂರ ಪಡಂ ಹೋಗುಜಿ ಈರ್ ಆಟ ಮಲ್ತಾರೆ ಡ್ರೆಸ್ ಪಡಂ ಬರಡು ನಂಜೆ ಡ್ರೆಸ್ ಪಡಂ ಬೈದೆ ಈರ್ ಪನ್ ಲೆಕ್ಕ ಒಂಜಿ 2 ಜೊತೆ ಡ್ರೆಸ್ ಪಡಂ ಬೈದೆ ಉಂದೆನ್ನ ರೆಸ್ಯೂಮ್ ಒಂದು ಆ ಜಾಮೀನಿಗೆ ಜಾಗದ ಬಟ್ಟೆ ಬತ್ತೋಯ್ತು ಉಲ್ಲ ಬೆಡಿಗೆದಿನ என்ன ரெஸ்யூம் சொன்னதா எங்க நின்ன வித்து விசுவாச நைடல ನಿನ್ನ ಪುದಾರಿ ನೀನು ಅಮ್ಮಲ ಪಪ್ಪಲ ಮಧು ದಿದ್ದೇರ್ ಓಲ ಅಗಲೆಗೆ ಮಂಡೆ ಚಾದು ಓಲ ಬಾಲೆ ಪುಣ್ಣ ಹೊಡುತ್ತು ನಾನು ಅಂಚ ಮಂಡೆ ಚೂಡಲ್ಲ ಮಧು ದಿದ್ದು ಪರ್ರೆ ಒಂದು ಊರ್ದಾಗುಲ್ಲ ದೈತೀನಿ ಊರ್ದಾಗುಲ್ಲ ಮದುವೆ ದಿದ್ದೇರ್ ಸೈಪರಂಬೆ ಕ್ಯಾನ್ಸರ್ ಬಾತು ಊರ್ದಾಗುಲ್ಲ ಮಧು ದಿಯಾರೆ ಸೈಯರ್ ಸಾಲೆಡ್ದಾದ ದಿತ್ತೇರ್ಬೆ ಸಾಲೆಡ್ಲ ಮದುವೆ ದಿದ್ದೇರ್ ಏನಂಬೆ ನಾ ಜೋಕಲೆ ಪಾಠ ಆಲ್ಪನ ಮಾಸ್ಟ್ರೇ ಇಂಕ 4 ಅಡಿಗೆ ಮಧು ದಿನ ಜೋಕಲಿಗಿನ ಪಾಠ ಆಲ್ಪನಬೆ ಸೈಯರ್ ಯಾಂದಾದಲೆ ಎಪ್ಪೊಡ್ಬೆ ಅದು ಈರ್ಲ ಚೇಂಜ್ ಮಾಲ್ಪನ್ ಬರ್ತಿ ಈರ್ಲ ಮದುವೆ ದಿಲೆ ದನಿ ಆಯೆ ಪಂಡು ಈರ್ ಪೋಟ ಮಧು ದಿಲೆ ಯಾನ್ ಮಾತ್ರ ವಿಮಲೇ ತಿನ್ಕೊಂಡು ತಿನ್ಪುನ ಮಧು ಅತ್ತಿಯೇ ಎನ್ನ ಪುದರ್ ಮಧು ಬಂದೀತೇರ್ ಬನ್ನಿ ಅಲ್ಲ ಏನ್ ಸಿರಣ ಮಾರದು ಅತತ್ ನಿಗುಲ್ ಪಾತೇರ್ನ ಯಾನ್ ಕೇನ್ನ ಒಂಜೆ ಕೊಂಜಿ ಮ್ಯಾಚ್ ಆವೊಂದಿಜ್ಜಿ ಯಾನ್ ಬೈದಿನ ಅಡ್ರೆಸ್ ಕರೆಕ್ಟ್ ಉಂಡದು ಅಡ್ರೆಸ್ ಅವೇ ಕಂಬಳ ಗೊತ್ತು ಬೈಲೂರು ಪ್ರಸನ್ನ ಚೆಟ್ರು ಭೂಮಿ ಬಿಟ್ಟು ಬಾನೋಲ ಯಾನ್ ಪುದರ್ ಅವ್ರು ಐಕೋಸ್ಕರ ಯಾನೊಂದು ವಿಮಾನ ಪಾಠ ನಿರ್ಧಾರ ಮಾಡಿ ಐಕ್ ನಾನು ವಿಮಾನ ಬಿಟ್ರೆ ಲೇದಿ ನಿಕ್ಕು ವಿಮಾನ ಬಿಟ್ರೆ ಗೊತ್ತುಂಡ ಸರ್ ಎಂಕಲ್ನ ಊರ್ಡು ವಿಮಾನದ ಡ್ರೈವಿಂಗ್ ಸ್ಕೂಲ್ ಇತ್ತಿ ಅಂಚ ಎಂಕಲ್ನ ಊರ್ದಗುಲ್ ಪೂರ ಬಂಡೇರಿ ಫಸ್ಟ್ ಗೆ ರಿಕ್ಷಾ ಬಿಟ್ರೆ ಕಲ್ಪಲಾನ್ ಹೌದೇ ದೇವನ ವಿಮಾನಗುಲ 3 ಚಕ್ರ ರಿಕ್ಷಾಗುಲ 3 ಚಕ್ರ ಕುರುಟ್ ರೋಡ್ ದ ಬ್ಯಾಲೆನ್ಸ್ ಕಲ್ಪಲ ಮಿತ್ತು ಬೋನ ಬ್ಯಾಲೆನ್ಸ್ ಬರ ಅಗತ್ಯ ಇಚ್ಚಿಂದು ಹೌದೇ ದೇವನ ಟೈರ್ ಮಾಡ್ತು ಉಲಾಯ್ ದಿಪ್ಪನ ದೇವ ಕೆಂಚಲ ಗೋನ ಪಾಠನ ಅಭ್ಯಾಸ ಉಂಡಕ್ಕೆ ನಮ್ಮ ಪಾಡುವನ ಇದ್ದೆ ಬರ್ಚಿ ಅವರ ಇಂಟರ್ವ್ಯೂ ಮುಗಿ ಬಕ್ಕ ಬಕ್ಕ ಪಾಡ್ಗ ಏನು ಎನ್ನೆಲ್ಲ ಮಾರಿ ಬೈದಿ ನಮ್ಮ ಪಾಡ್ನ ಅಭ್ಯಾಸ ಉಂಡಾಗೆ ಅಂಚ ಡೈಲಿ ಇಜ್ಜಿ ನಾನ್ ವೆಜ್ ಒಣಸಿತ್ತನ್ನ ಮಾತ್ರ ಪಾಡು ಒಂದು ನಾನ್ ವೆಜ್ ಒಣಸ್ ಡೈಲಿ ಬೋಡು ನಮ್ಮ ಬೇರೆ ಕೊಂಚೂರು ಒಮ್ಮೆ ಇದ ಎನನ್ನಿಗುಲು ಸೆಲೆಕ್ಟ್ ಮಧ್ಯಲಕ ತೋಜುಂಡು ಇದ ಎನ್ನೊಟ್ಟಿಗೂ ಈ ವಿಮಾನದ ಬೇಲೆ ಮಲ್ಪರಿ ಕ್ಯಾಬಿನ್ ಕ್ರೂ ಮೆಂಬರ್ ಪೂರ ಸೆಲೆಕ್ಟ್ ಮಾಡ್ತಾರ ಏನೇ ಆತಿರ್ಬೆ ಈತ್ ಮಲ್ಲ ವಿಮಾನ ಪಾಡ್ನಾಯಕ ಸ್ಕ್ರೂ ಹೆಚ್ಚಿಗೆ ಹಾಪನಂಬೆ ನಟಿಗಿಲ್ಲ ಕನ್ಪಾಗ ಗಗನ ಸಕ್ಕಿ ಹಾ ಬಲಸು ನಗುಲು ಎರಗ್ಲ ಮೂಲ್ ಬಾಯ್ಕೆ ಉಂಡ ಮಾರ ಬಲಸರ ಮೋಲ್ ಸಂಕ್ರೆ ಒಂದ ಮೋಲಾವ್ ದೇಪನ್ನ ಯಾನು ಹೂ ಬೇಲೆ ಮಲ್ಪುನ ಮೋಲೆ ದುಮ್ಮುದಿದೆ ಮಲ್ಪುನ ನದಿ ಈ ಬಲಸರ ಬೋಪನ ಏನೊಟ್ಟಿಗೂ ದನಿ ಯಾನ್ ಎಂಚ ಪೋಪುನು ಪಕ್ಕುಲ್ಲ ನೈಯುಲ್ಲ ಬುಡ್ದು ಅಯ್ಯೋ ಯಾಪ ಮದ್ಮೈನಗಲೇನೆ ಅವಳು ಗಗನ ಸಖಿ ಬೇಲೆಡ್ದಿ ಪೂಜಾರಿ ಗೆದ್ದಕ್ವೇರು ಪಕ್ಕುಲ ನೈಯುಲ್ಲ ರಡ್ಡು ಜೋಕುಲಿತ್ತಿನಗಲೇನ್ ಗಗನ ಸಖಿ ಬೇಲೆಡ್ದಿವರ ಅವ್ ಪಕ್ಕು ನೈಯು ಜೋಕುಲತ್ತಮ ಎನ್ನ ರಡ್ಡು ಏರ್ಲು ಪಕ್ಕು ಅಯ್ಯೋ ಮಲ್ಲೆ ಈರೆ ಕಾಸ್ ಪಾಡ್ನರತೆ ಎಂಚಲ ಅವಡು ಪಾಡಂತಿ ಇರ್ನ ಜನನೆ ಉಪ್ಪಾಡು ಇದ ಮುಲ್ಪನೆ ಬರಿಟ್ ಓನಿಟ್ ತುಂಬು ಗಗನ ಸಖಿ ಆತಿನಾರಿ ಇತ್ತ ರಿಟೈರ್ಡ್ ಆಯ್ಬಕ್ಕ ಆರೊಂಜಿ ಬ್ಯೂಟಿ ಪಾರ್ಲರ್ ಪೂರ ಪಾಡ್ದೆ ಎಂತು ಯಾನ ಡ್ರೆಸ್ ಪೂರ ಬತ್ತೊಂಬೋದೆ ಮೇರಾ ಪೊಡ್ಜೆ ನಡೆಬೋದು ಡ್ರೆಸ್ ಪೂರ ಪಾಡ್ದೆ ಆ ಪೊಡ್ಜೋಡು ಒಂಚೂರು ಕಲ್ತೊಂದು ಬರಡ್ ಆ ಪುಂಡೆಜ್ಜೆ ತೂಕ ಬಕ್ಕ ಸೆಲೆಕ್ಟ್ ಮಾಡ್ಬಿಡ ಬಿಡ್ಬಿಡ ಅಂದ್ರೆ ಹೋಬನಿ ದನಿ ಇರ್ಸುರು ಪಂಚಿನಿ ಏಕ್ ಸತ್ತಿವಂತ ಏರ್ಲ ಇಪ್ಪನ ಮೇಯ್ತ ಮಿತ್ತು ಬುದ್ದು ಬಾತೇರ ಅಲ್ಲಿ ಪೋ ಹಿಂದೆ ಮಂಡೆ ಕಲ್ತೆ ಒಂದು ಗಗನ ಸಖಿ ಆತ ಪುರಂಜೋ ಕುರ್ಕಿಲ್ ಬತ್ತೊಂದು ಬಿಜಿಕರೆ ಗಂಡ್ರೆ ಬೋಪಿನ ಎನ್ನ ಸಂಕ ನಿನ್ನೊಟ್ಟು ಕಾಣಬಿಡ್ಬೇಕ ನಿನ್ನ ಬಗ್ಗೆ ಒಂಚೂರು ಕೇಳೋಣ ಮುಂದೆ ಅಲ್ಲೇನು ಜಾಗೃತಿ ಮಿತ್ತುಲೆತೋದು ತಿರ್ತುಲೆತಾರ್ಪಾತ ಇನಿ ಮುಟ್ಟ ಯಾನ್ ಎರೆಲ್ಲ ಮಿತ್ತಿಡ್ ಬುಡ್ದು ಹೋಯ್ತಿ ಇದಲ್ಲ ಮದ್ಮೆ ಆತ ನನ್ನ ಆವಡು ಬಂದುಲ್ಲೆ ಎರ್ನೊಟ್ಟು ಪೊಣ್ಣು ನೊಟ್ಟು ಬೊಕ್ಕ ಎರ್ನೊಟ್ಟು ಪೊಣ್ಣ ನೊಟ್ಟು ಮದ್ಮೆ ಅಂದ್ರೆ ಆನ ನೊಟ್ಟು ಮದ್ಮೆ ಆತ್ಮೆ ಏರ್ ಬನ್ನಿ ಆನ ನೊಟ್ಟು ಆಪುಜಿಂದು ಹೋಯ್ ತಿಂಗಳು ಮೆಗ್ದಿನ ಮದ್ಮೆ ಆನ ನೊಟ್ಟು ಆಯ್ನ
ಈ ಎನ್ನ ಬೇರೆ ಒಂಚೂರು ಒಮ್ಮುವ ಇದೆ ಇದೆ ನಮ್ಮ ಇದೆ ವಿಮಾನ ಪಾಡು ನಿರ್ಧಾರ ಮಾಡ್ತದಾನ್ ಇದೆ ನಮ್ಮನ ವಿಮಾನ ಬುಡ್ನಾಗ ಅಲ್ಪ ಲೆತ್ತು ಅನ್ಪುನೇರು ಅದು ವಿಮಾನ ಬುಡ್ನಾಗ ಲೆತ್ತು ಬಂಡ್ರೆಗಲು ಗ್ರೌಂಡ್ ಸ್ಟಾಪ್ ಪುರ ಬಿರಾಗುಲ್ ಪುರ ಅನೌನ್ಸ್ಮೆಂಟ್ ಪುರ ಮಲ್ಪಿರೋ ದೇಪನ್ನ ಯಾನ್ ಕಾಸ್ ಮಾಡ್ನು ಯಾನ್ ಪನ್ಲ ಕಾವಡು ಯಾನ್ ಈ ಕಂಬ್ಲದ ಕಂಪ್ಲೇಂಟ್ ಮಾಡ್ಪುಣ ಏನೈತೆ ಬೆಂಗಳೂರು ಕಂಬ್ಲದ ಪುರ ಪಿಂಜ ಒಂದು ಬೈದೆ ಉಂದಾವತುಲ ನಂಬಳ ಗೊತ್ತು ಪ್ರಸನ್ನ ಶೆಟ್ಟರ್ನ ಬೊಂಬೈ ಬಿದ್ದಾಡ್ನ ವಿಮಾನ ಕೆಲವೇ ಪೊರ್ತರು ಬಿದ್ದಾಡು ನನ್ನ ವಿಮಾನ ಕನತ್ತದ ಗಂತರುಂತದರಣ್ಣ ಜನಮಾನಿಲು ಆಯ್ನಾತ್ ಬೇಗ ಕುಲ್ಲೋಡು ಸೀಟು ಬಲ್ಲ ಕೈಪುಲೆಣ್ಣ ಬಲ್ಲ ಕೈಪುಲೆ ದಾದ ಬುಡ್ಪುಜರ್ಗೆನಾ ಅಲ ಬುಡ್ತೇರೆ ಎಂಚಂಡು ಅತಿ ಈರ್ ಕಾಸ್ ಪಾಡ್ನತಿ ಎಂಚಲಾವಡು ಪಾಡಂಚಿ ಈ ವಿಮಾನ ಎತ್ತೇ ಲಾಂಗ್ ಟ್ರಿಪ್ ಪಾತ ಬೋಲ ಬಯ್ಯ ಮಾತ್ರ ವಿಮಾನ ಬಾಕ್ಯಾಡ್ ಕಂತಿದ್ದು ಫೋನ್ ಅದೆಕ್ಕದಿದ್ವು ಬಯ್ಯಾಡ್ಗಂತ ಬಾಕ್ಯಾಡ್ ದೆಕ್ಕದಿದ್ದು ಬೋರ ಇನ್ನ ಟಿಲ್ಲರ ಮಾರ್ಯಾವು ನಿಗುಲ್ ಪಾಟು ವಿಮಾನ ಉಪ್ಪಾಡು ಈರೆ ಪಾಡ್ನು ಇರ್ನನೆ ಕಾಸು ಪೋಪುನ ಪಾಡಂಚಿ ಅಂಡ್ ಒಂಜಿ ಇತ್ತೆ ವಿಮಾನ ದುಲೈ ಫುಡ್ ಐಟಮ್ ಪೂರ ಸಪ್ಲೈ ಮಲ್ಪರೆ ಬಹು ಕ್ಯಾಟ್ರಿಂಗ್ ದಾಗಲೆ ಪೂರ ಆರ್ಡರ್ ಕೊಡ್ತಾರೆ ಕ್ಯಾಟ್ರಿಂಗ್ ಬರ್ತಿ ನಿಗುಲು ರಡ್ನೆ ಟ್ರಿಪ್ ಜನ ದಿಂಜಾದ ವಿಮಾನ ಕಂತು ಎನ್ನ ಜಾಲ್ಡ್ ಉಂಟು ಒಂದು ಚಾಕ್ ದುಮ್ನಂದ ಬೊಬ್ಬರೆ ಗಟ್ಟಿಲ ಮೀನ್ದ ಗಸಿಲ ಅದಗ ಟ್ಯಾಂಕ್ ಹಿಡಿತ ಪೂರ ಪಾಯ್ ಪೂಜಾ ಅದ ವರಾನೆ ವಿಮಾನ ಕಂತ ಮುಖ ಚಾಪಡ ಅತಿರ್ ಗಡಿ ಗಡಿ ವಿಮಾನ ದಂಗಲ ಬನ್ಬರದ ಈನ ಗಡಂಗದ ಬೇರೋಡಿತ್ತಾರ ಮಾರಿ ಅದು ವರಾನೆ ವಿಮಾನ ದಂಗಂಡ ಓಲ ಕರೆಂಟ್ದ ವೈರ್ ತಾಗದೆ ಕುಲ್ಪುರ್ ಸೈಪುಜನೆ ಎಂಗವು ಕರೆಂಟ್ದ ವೈರ್ ಬೋಡು ಏನ ಕುಂಟಾಜಿಡ್ರೆ ನಿಗುಲು ವಿಮಾನೋಡು ಕರೆಂಟ್ ಬಂಡ ದಾದ ಆಳ್ಬೋದು ಈಗ ಓಲ ಶೆಡ್ಯೂಲ್ ಬರ್ಪುಜ ಮಾರ ಆಗದು ಹೋದು ಸೈತು ಅಂತ ಮಾರಿ ಇದೆ ಒಂಜಿ ವೇಳೆ ಕರೆಂಟ್ ಬೋರ್ಡ್ ಇದೆ ಇರ್ನ ಒಂಜಿ ಜನಪುರ ಇರ್ನ ವ್ಯವಸ್ಥೆ ಪುರ ತೂನಗ ಇರ್ನ ಮಂಡೇಡ್ ದಾದ ಪೋಂದು ಹೆಂಗಿತ್ತೆ ಅಂದ ಜಾಂಡ್ರಿ ಇತ್ತೆ ಒಂಜಿ ವೇಳೆ ನಮ್ಮ ವಿಮಾನ ಎದುರು ಪೋಂದು ಪುಂಡು ಐಟ್ ಕರೆಂಟ್ ಪೋಪುಂಡು ಅದಕ್ಕೊಂದು ಐನದ ಜನರೇಟರ್ ಬಿಡೋದು ಎಲ್ಲೇ ವಿಮಾನ ಮಿತ್ತು ಬರ್ಪುಂಡು ಅದಾಗ ಎಲ್ಲೇ ವಿಮಾನದ ಜನರೇಟರ್ ಮಿತ್ತಿದ್ದಿನ ಹುಡುಗಿ ಈ ವೈರ್ನ ಬೀಜ ಅದು ಎನ್ನಂಚಿ ತಕ್ವಿ ಯಾನ್ ಕಂಡಿಡು ಕೈಬಾರ್ದ ವೈರ್ನ ಪತ್ತದ ನಮ್ಮ ವಿಮಾನ ಕೊರ್ಪೆ ಎದುರು ನಮ್ಮ ವಿಮಾನ ಪೋಂದು ಪುಂಡು ವಿರಾಡು ಜನರೇಟರ್ ವಿಮಾನದ ಮಿತ್ತು ಕುಲ್ದಿನ ಹುಡುಗಿ ನಮ್ಮ ವಿಮಾನಕ್ಕೆ ಏತ್ ಬೋರ್ಡ್ ಅದೇ ವೈರ್ ನಿಂಚ ಕೊರ್ಪುಂಡು ಈಲ ಎನ್ನ ಲೆವೆಲ್ಗೆ ಬರೋದಿಲ್ಲ ನಮ್ಮ ಎದುರ್ದ ನಮ್ಮ ಲೆವೆಲ್ಗೆ ಬರ್ಪುಜೆಂದು ಗೊತ್ತಾರಜ್ಜಿ ನಮ್ಮನ್ನೇ ಆಯನ ಲೆವೆಲ್ಗೆ ಜಪ್ಪನ ಹೇಳ್ತೇ ಹಲೋ ಅನ್ನಂದು ನಮ್ಮ ಎರ್ಲು ಗೆಂಜಮ್ಮ ಓ ಅಂದ ಅಲ್ಪಲ ಪ್ರಚಾರ ಅದನ್ನ ಕಮಲ ಗುತ್ತು ಬೈಲೂರು ಪ್ರಸನ್ನ ಚೆಟ್ಟು ಭೂಮಿ ಬಿಡ್ತು ಬಾನವರ ಒಂದೆಲ್ಲರಿಗೆ ಅನ್ನಮ್ಮ ವಿಮಾನ ಪಾಡು ಅಂದಾಜಿ ಮಾಡ್ತೀನಿ ಈನ ಊರು ಬರ್ಪುಜರದಿ ಏಪ ಕ್ರಿಸ್ಮಸ್ನ ರಜೆ ದೂರ ಬಾರ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಂಜಿನ ಬೋಡು ಟೆಂಪದೇಗಿದೆ ನಮ್ಮ ವಿಮಾನ ಅಜ್ಜ ಎನ್ನ ಜೋಕುಲ್ಲ ಪಿಲ್ಲಲ್ಲ ಧರ್ಮಸ್ಥಳ ಸುಬ್ರಹ್ಮಣ್ಯ ಬೋರ್ಡು ಮನ ನಿಲ್ಲಿರು ನಮ್ಮ ವಿಮಾನೋಡೆ ಬೋಲಿ ಕಮ್ಮಿ ಮಲ್ತು ಹಲೋ ಏರ್ ದನಿಕಲ್ನ ಜೋಕುಲಾತಿ ಅನ್ನಂದು ವಿಮಾನಡೆ போய் ಅನ್ನಂದು ಎಂಗ್ ನಿಗ್ಲಿ ಎಷ್ಟ ಕಾಸು ಕೊರ್ಪಿನ್ ಬರ್ತಿ ಕಾಲ ಡಿಜಿಲ್ದ ಕೊರ್ನಾನ್ ಎಂಗ್ ವನಸ್ಲಗೆ ಎತ್ತು ಕೊರ್ಪಿನ್ ಬರ್ತಿ ಆ ದೇವಸ್ಥಾನ ಬೋತಲ್ ನೆಲಟ್ಟೆ ಕುಲ್ದು ಉಂಪೆ ಈರಿ ಯಾಪ ಧರ್ಮಸ್ಥಳ ಸುಬ್ರಹ್ಮಣ್ಯಗೂ ವಿಮಾನನು ಪತಂ ಪೋಯಂದು ಭಂಡಾರ ನನೊಂದಿ ನೀರು ಗ್ಯಾರಂಟಿ ಉಂದುಲ ಬನ್ಪಾರ್ ಇರ್ನ ಪಕ್ಕುಲ ನೈಯುಲ್ಲ ಮಂಜಟೆ ಮಿತ್ತ ಫಸ್ಟ್ ಬನ್ನಗ ಮಿತ್ತಿಡು ಬತ್ತು ಒಂಜಟ್ಟೆ ಮಲ್ಲಿಗೆ ಭೂಬಾರ್ದು ಬೋಲ ಅಲ್ವಾ ಎಂಗಿದು ವಿಮಾನ ಪಾಡ್ರೆ ಬಾರ್ದೆ ಬೆಂಕಿ ಪಕ್ಕಿನ್ಲಾನೇ ಮಟೇಚ್ಚ ಐಗ್ಲೋ ಲಾಡಿಗೆ ಪೂರ್ ಸಾಯ್ಪನ ನಮ್ಮ ಹಿಡಲ್ಲ ಇತ್ತ ನಮ್ಮನ ವಿಮಾನ ಎದುರು ಪೋನಗ ಒಳ್ಳೆ ಎದುರು ಕಕ್ಕೆ ಬತ್ತನ ದಾದ ಅಲ್ಪ ಇರ್ನ ಈ ಅವಸ್ಥೆ ಇರ್ನ ಪಾತಿರ್ನ ಸ್ಟೈಲ್ ತೋನಗ ಇರ್ನ ಮಂಡೇಡ್ ದಾದ ಬಲ್ತೊಂದು ನೆಂಗ್ ಗಂಡ ಜಾಪುಂಡು ಇದ ಕಕ್ಕೇಲ್ ಪುರ ಎದುರು ಬರಂದ್ ಲೆಕ್ಕ ಒಂಜಿ ಮಲ್ಲ ಕಕ್ಕೇನ್ ಬತ್ತು ಕೆರ್ಪಿನ್ ಅವೇನ್ ತೊಡಂಕದ ಕೊಡಿ ಕಟ್ಟು ಆ ತೊಡಂಕನ ವಿಮಾನದ ದುಡಿ ಕಟ್ಟು ಬಗಿಂಚೆ ಬೋಪಿ ಸೈದಿನ ಕಕ್ಕೆ ತೂದು ಒಂಜಿ ಕಕ್ಕೆಲ ಎದುರು ಬರ್ಪ ಕಕ್ಕೆಗೆರ್ನ ಪ್ರಾಣಿ ಹಿಂಸೆ ಆಪುನು ಇರೆ ಕಕ್ಕೆಗೆರ್ನ ಪ್ರಾಣಿ ಹಿಂಸೆ ಮಾರ ಈತ ಮಲ್ಲ ಮನುಷ್ಯಗೆ ಹಿಂಸೆ ಕೊರ್ಪರ ಹೌದಲ್ಲ ಬೇತೆ ಎಂಗದಲ್ಲ ಗೊತ್ತಾಪು ಈರೆ ಬನ್ಲಿ ದಾಲಜ್ಜಿ ಇಂಚ ಎದುರು ವಿಮಾನದ ಗ್ಲಾಸ್ ನಿಂಚ ತಿರ್ತು ಮಲ್ಪುನು ಕಕ್ಕೆನು ಕಾ ಮೋಸ್ಟ್ಲಿ ಆ ಕಕ್ಕೆನು ಕಂಡಿದಲ್ಪ ಕಾ ಎಂದು ಯಾನೆ ದೇವರೋಡ ಈ ಅತಮೆ ಒಂಜಿ ಕಾಯಿ ಇಂಚ ಕಂಡಿದ್ದು ಆರಾಮು ಡ್ರಾಯಿಂಗ್
ಉತ್ಸಾಹದಲ್ಲಿ ಮೆರೆದೆಯೋ ತಂದೆಯವರ ಉತ್ಸಾಹವೇ ದಿನ ನೆನಪಿನೊಳು ಸುಳಿಯೇ ಕಂಡು ಸಂಕ್ರಿಯೆ ನುಡಿಸಿದ ನೀನೆ ಏನೇ ಗಗನ ಸಖಿಯು ಜಾಣೆ ಸಂಕ್ರಿಯೆ ಜಾಣೆ ಸಂಕ್ರಿಯೆ ನಾನು ಮೋಜೋದಿ ರಾಣಿ ಸಂಕ್ರಿಯೆ ಧನ್ಯನಾದೆ ಪ್ರಸನ್ನನಾದೆ ನಿನ್ನ ನೋಡುವೋಯ್ ಕನ್ನಿ ಕರುಣರನ್ನಿ ಸೊಬಗ ಇನ್ನು ಕಾಣೋ ಸರ್ ಈರ್ ನಲ್ತಿನ ತೂನಗ ದುಮ್ಮುದ ಇರ್ನೆ ಅಮ್ಮೇರ ನಲ್ತಿನ ಯಕ್ಷಗಾನದ ಭಂಗಿದೆಲಕ್ಕನೆ ಆಟ ಸಂಕ್ರಿ ಅವು ಅಡೇಗೆ ಪಿರ ಮುಟ್ರೆ ಸುರುವಾಡು ಅಡೇಗೆ ಪಿರ ಮುಟ್ರೆ ಸುರುವಾಡು ಇಡಲಿ ಇದೆ ಇರೆಗಂತೂ ಆ ಜನಡ ಪಾತೆರ್ ತೆಂಕ ಸಾಕಾಂಡು ಇತ್ತೆ ಒಂಜೆ ಉಪ್ಪು ನಮ್ಮ ಬರಿತ ಇರಡ ಬ್ಯೂಟಿ ಪಾರ್ಲರ್ ಬಂದಿತ್ತೆ ಇರೆಗ್ ಈನ ಬೂಡವೇನು ಕಲ್ಪದ ಗಡಪುಡ್ಲೆ ಬಂದು ಒಂಜಿ ವೇಳೆ ಅರ್ನಲ್ಪ ಕಲ್ಪದಿನ ದಾಲ ಇತ್ತಿಂದ ಇರೆ ಗೊತ್ತು ಒಂಚೂರು ಪನ್ಲೆಗೆ ಅವ ಅಲೆಗ್ ಬಿಮ್ಮೋಗು ಬಾಡ್ದಿನ ತಾಗುಂಡಲೆ ಉನೇನ್ ತೂವನಾಗ ಹಿಂಗೆ ಎಂಚ ತೋಜನ್ ಗೊತ್ತುಂಡಿ ಒಂಜಿ ಪಾಶ್ ಸ್ಕ್ವಾಚ್ದ ಇದೆ ಮಸ್ತ್ ಕ್ಯಾಬಿನ್ ಕ್ರೂ ಮೆಂಬರ್ಸ್ ಪೂರ ಮಸ್ತ್ ಜನ ಒಪ್ಪಿರೋ ಡೈವರ್ಲೆ ಡೈವರ್ಲೆ ನಮ್ಮ ವಿಮಾನ ಸಮೌಂಡತೆ ಪೂರ 100% ಚೆಕಪ್ ಆಯ್ಬೇಕು ನಿಮಿತ್ತ ಟೇಕ್ ಆಫ್ ಆಪಿನ ಡೈವರ್ಲೆ ಡೈವರ್ಲೆ ಒಂಜಿ ಭಾರತಿನ ಇಸ್ತ್ರಿಗಣ ಮರ್ಯಾದೆ ಗುರಿಯ ಅತ್ತೆ ನಿಕ್ ವಿಮಾನೋಡು ನಮ್ಮ ಬೋಪಿನ ಬಂದಾಗ ಆತ ಟೆನ್ಷನ್ ದೇಗ ಆಪಿನ್ಯ ದಯಕ್ ಟೆನ್ಷನ್ ದಯಪಂಡ ನನ್ನ ಟೆಂಪೋ ರಿಕ್ಷಾ ಬಸ್ ಅಣ್ಣ ಮಲ್ಲೆಜಿ ವಿಮಾನ ಮಿತ್ತು ಪೋಯ್ಬಕ ಹಾಲಾಂಡ್ ಜಪ್ತು ನೂಕಲ ಪಂಡ ಎನಡ್ದಾವಂಡು ಅವು ಯಾಲ ನಿಂದ ಕೇನೋಡು ನುತ್ತೆ ನಿಗುಲ್ ನೆಡ್ತಿ ಮಿತ್ತದ ಕ್ವಶನ್ ದಾಲ ಕೇಂದ್ರ ಚಾನ್ಸ್ ಇತ್ತು ನಿಗುಲ್ ಇರುವರು ಒಂಜೇ ಇಲ್ಲಾಡು ಪುನತಿ ನಿಗುಲ್ ಇಂಚಿನೇ ಕ್ವಶನ್ ಕೇನ್ ಸೈ ಹೊಡ್ತಿದ್ದು ನಡ ಇತ ನಮ್ಮ ವಿಮಾನ ಪಾಡ್ನೊಂದು ನಿರ್ಧಾರ ಮಲ್ತಾನ್ ಇತ ನಮ್ಮ ವಿಮಾನವು ಕಂಪಿಂದ ಬಾಡ್ದ ನಿಗಲ್ ಇರುವರೆಂತೂ ಅನಗ ನಿಗಲ್ ಗುಪ್ಪನ್ ರಡ್ಡೇ ಕಂಪನಿದ ವಿಮಾನ ಒಂಜೆ ದುರ್ಗಾಂಬ ಇಜಿಂದ ವಿಆರ್ಎಲ್ ಏನೇ ಎಡ್ಯಾರ್ಪುಲಿ ನಿಗುಲ್ ಭೂಮಿ ಬುಡುಪುನೇ ತೋಜಿ ಒಡಗಿ ಆಕಾಶ ಬುಡುಪುನ ಮರಳ ಅದಿಡಲಿ ಅತಿ ಕಂಬಳ ಕ್ಷೇತ್ರ ಇತ್ತೊಂಜಿ ಪುದರಿತ್ತನ ಇರು ವ್ಯಕ್ತಿ ಇರೆಗೆ ಗೊತ್ತು ಪರಂಜಿನ ಕ್ಷೇತ್ರ ಈ ವಿಮಾನ ಪಾಡ್ನ ಕ್ಷೇತ್ರಕ್ಕೆ ದೇಗೆ ಬೋಡ್ ನೀರು ಅಂದಮೆ ಯಾನ್ ಕಂಬ್ಳೋಡು ಎಡ್ಡೆ ಪುದಾರ್ ಮಲ್ದು ಕಂಬ್ಳ ಓರ್ಪುಡು ಬಾರಿ ಪುದಾರ್ ಮಲ್ಪೆ ಆನ ಕಂಬ್ರ ಉಂತಾರ ಬಲ್ಲಿ ಬಂದು ಈ ಬುದ್ಧಿ ಜೀವನಗಳು ಕಂಬ್ರ ಉಂತೋಡು ಬಂದು ತೆರೆದ ಆಯ್ತು ಬೇತೆ ಕ್ಷೇತ್ರ ಪುದಾರ್ ಮಲ್ಪೋಡು ಯಾನ್ ಈ ವಿಮಾನ ಪಾಡ್ನ ಕ್ಷೇತ್ರ ಕೈ ಮಾಡಿಬೆ ಯಾನ್ ಕಂಬಳದಲ್ಲ ಮಲ್ಲ ಅಭಿಮಾನಿ ಅಂಚಾದು ಪನೀರ್ನ ಪಕ್ಕು ಬೊಕ್ಕ ನಯ್ಯು ಬನ್ಪನೆ ಇರ್ಲೇನಲ್ಲ ಬಾರಿ ಮಲ್ಲ ಅಭಿಮಾನಿ ಅತಿ ಕಂಬಳ ಉಂತಲೆ ಎಂದು ಬನ್ಬರುತ್ತೆ ಈ ಕಂಬಳ ಉಂತಲೆ ಬನ್ಪನೆ ಈ ಬುದ್ಧಿಜೀವಿಲ್ ನಗಲೆ ಕಂಬಳದ ಬಗ್ಗೆ ದಾದ ಗೊತ್ತುಂಡಿ ನಮ್ಮ ವರ್ಲ್ಡ್ ದ ಫಾಸ್ಟೆಸ್ಟ್ ರನ್ನರ್ ಹುಸೇನ್ ಬೋಲ್ಟ್ ಗಟ್ಟಿ ನೆಲಟ್ಟು ಕಾಲಡು ಶೂ ಪಾಡ್ದು ವರ್ಷೇಡಿ ಪ್ರಾಕ್ಟೀಸ್ ಮಾಡ್ತದೆ 100 ಮೀಟರ್ ಬಲ್ಪನು 9.58 ಸೆಕೆಂಡ್ ಅವೇ ನಮ್ಮ ತುಳುನಾಡದ ಜವನೇರಿ ಕಾಲಿ ಕಾಡು ಕೆಸರದ ಕಂಡು ಕಾರ್ದ ಅಡಿದ ಕೆಸರದ ನೀರು ತಿಗಲೆ ಕೊಡ್ತು ಕಾಲಿ 10 ಸೆಕೆಂಡ್ ಕಂಬಳದ ಮಂಜಟೆ ಬಿದ್ದದೆ ನಮ್ಮ ಎತ್ತೋ ಸಲ ತೂತ ಬಂಡ್ರೆ ಹೆಮ್ಮೆ ಹಾಕ್ಬಿಟ್ಟು ಹೆಮ್ಮೆ ಮೊಕ್ಕಮುಗಲ್ ಜೋಕಲ್ಲಿ ಹಾಕುವರೆ ಬಂದ್ಬರಿತಿ ವರ್ಷಕ್ಕೆ ಒಂಜಿ ತಿಂಗಳು ಹಾಕದಿನ ಮಾತ್ರ ತೂತೀನಿ ಒರಿದಿನ 11 ತಿಂಗಳು ಇನ್ನಿಬಿಟ್ಟಿನ ಬಾಲೆಲ್ಲಕ ಬೋಡನ್ನ ತಿನ್ಪದು ಆರಾಮುಡು ಎಣ್ಣೆ ಪೂಜೆ ಚೆಪಡ ದಿನ ತೂತರೆ ಮಗಳು
ಹಲ್ ಓಕೆ, ಪೊಳಲಿ ಟೈಗರ್ಸ್ಗೆ ಒಂದು ಜೋರಾದಂತಹ ಕೈ ಚಪ್ಪಾಳೆಯನ್ನು ತಾವೆಲ್ಲ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪೊಳಲಿ ಟೈಗರ್ಸ್ ಒಂದು ಅದ್ಭುತವಾದ ನಮ್ಮ ಕರಾವಳಿಯ ಹುಲಿವೇಷ ಕುಣಿತವನ್ನ ವೇದಿಕೆಗೆ ಮತ್ತೊಮ್ಮೆ ಪ್ರದರ್ಶನ ಮಾಡಿದ್ದಾರೆ. ಮುಂದಕ್ಕೆ ಈ ವೇದಿಕೆಗೆ ಬೆಂಗಾಲ್ ಡ್ಯಾನ್ಸ್ ಕ್ರೂ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಬೆಂಗಾಲ್ ಡ್ಯಾನ್ಸ್ ಕ್ರೂ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಂದು ಸುಂದರವಾದಂತಹ ನೃತ್ಯದೊಂದಿಗೆ ಈ ಸಾಂಸ್ಕೃತಿಕ ವೇದಿಕೆ ಬೆಂಗಳೂರು ಕಂಬಳ ನಮ್ಮ ಕಂಬಳ ಬೆಂಗಾಲಿ ಡ್ಯಾನ್ಸ್ ಕ್ರೂ ಜೋರಾದಂತಹ ಕೈ ಚಪ್ಪಾಳೆ ಸದ್ದಿನೊಂದಿಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಬೇಕಾಗಿ ವಿನಂತಿ. ಬೆಂಗಾಲಿ ಡ್ಯಾನ್ಸ್ ಕ್ರೂ ಹಲ್ ಮ್ಯೂಸಿಕ್
ಇತಿಹಾಸ ಪ್ರಸಿದ್ಧ ಕರಾವಳಿ ಕರ್ನಾಟಕದ ಹೆಮ್ಮೆಯ ಕ್ರೀಡೆ ಕಂಬಳವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆನುಗಿಸುವಂಥ ಕಾರ್ಯಕ್ರಮ ಆಭರಣ ಬೆಂಗಳೂರು ಕಂಬಳ. ಇಲ್ಲಿ ಒಂದು ವೇದಿಕೆಯಲ್ಲಿ ಕಂಬಳದ ಮೆರುಗು ಅಂತಾದರೆ ಮತ್ತೊಂದು ವೇದಿಕೆಯಲ್ಲಿ ಸಾಂಸ್ಕೃತಿಕ ಮೆರುಗು. ಮುಂದಿನ ನೃತ್ಯ ವೇದಿಕೆ ಮೇಲೆ ಬೆಂಗಾಲಿ ನೃತ್ಯ. ಇದರ ಪ್ರದರ್ಶನ ಇನ್ನು ಕೆಲವು ಕ್ಷಣಗಳಲ್ಲಿ ವೇದಿಕೆಯಲ್ಲಿ ನಡೆಯಲಿಕ್ಕೆ ಅದರ ಜೊತೆಗೆ ಗಣ್ಯಾತಿ ಗಣ್ಯರು ಕಾರ್ಯಕ್ರಮಕ್ಕೆ ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ನಿನ್ನೆ ದಿವಸ ರಾಜ್ಯದ ಮುಖ್ಯಮಂತ್ರಿಯವರ ಆಗಮನ ಆದರೆ ಇವತ್ತು ಕರ್ನಾಟಕಕ್ಕೆ ಯಾವತ್ತಿದ್ರೂ ಕೂಡ ಒಂದು ಮುಖ್ಯಮಂತ್ರಿ, ಅದು ಮುಖ್ಯಮಂತ್ರಿ ಚಂದ್ರು ಸರ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಅದರೊಂದಿಗೆ ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವ್ರಿಗೊಂದು ಜೋರಾದಂತಹ ಕೈ ಚಪ್ಪಾಳೆ ಗೌರವ. ಬೆಂಗಳೂರು ಕಂಬಳವನ್ನ ಇವರ ಇರುವಿಕೆಯಿಂದ ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಇರುವಂತಹ ಈ ಕ್ರೀಡೆ ಮೇಲೆ ಅಭಿಮಾನ, ಮಣ್ಣಿನ ಮೇಲೆ ಅಭಿಮಾನ, ಕರಾವಳಿಯ ಎಲ್ಲ ವಿಚಾರಗಳ ಮೇಲಿರುವಂತಹ ಅಭಿಮಾನದಿಂದಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾ ಇದ್ದಾರೆ. ಅವರಿಗೆ ನಾವು ಆತ್ಮೀಯ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ಹುಲಿ ವೇಷವನ್ನು ವೇದಿಕೆಯಲ್ಲಿ ನಾವು ಕಂಡ್ವಿ. ಆ ಹುಲಿ ವೇಷವನ್ನು ಇಡೀ ವಿಶ್ವಕ್ಕೆ ತಮ್ಮ ಸಿನಿಮಾದ ಮುಖಾಂತರ ಪರಿಚಯಿಸಿದಂಥ ರಕ್ಷಿತ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಚಂದ್ರು ಸರ್ ಅವರನ್ನು ಕೂಡ ನಾವು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೀವಿ. ಈ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರುವಂತಹ ಶ್ರೀ ಗುರುಕಿರಣ್ ಹಾಗೆ ಉಪಾಧ್ಯಕ್ಷರು ಶ್ರೀ ಗುಣರಂಜನ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮ ನಮ್ಮ ಜೊತೆ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಸ್ವಾಗತವನ್ನು ಕೋರಬೇಕು. ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಬೆಂಗಳೂರು ಕಂಬಳ ನಮ್ಮ ಕಂಬಳ ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿಶೇಷ ಮೆರುಗನ್ನ ನೀಡ್ತಾ ಇರುವಂತಹ ನಮ್ಮ ಕರಾವಳಿಯ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ತನ್ನ ಹೆಸರನ್ನ ದಿಗ್ದಿಗಂತದಲ್ಲಿ ಪಸರಿಸಿರುವಂತಹ ಖ್ಯಾತ ಕಲಾವಿದ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಶೈಲಿಯ ಪಾತ್ರದ ಮುಖಾಂತರ ಹೆಸರನ್ನು ಪಡೆದಿರುವಂತಹ ಮುಖ್ಯಮಂತ್ರಿ ಚಂದ್ರು ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಿಮ್ಮ ಚಪ್ಪಾಳೆ ಜೋರಾಗಿ ಬರ್ತಾ ಇರಲಿ, ಯಾಕಂತ ಹೇಳಿದ್ರೆ ಇದೇ ಚಪ್ಪಾಳೆ ಅವರನ್ನ ಪ್ರತಿ ಸಾರಿ ಅವರು ತೆರೆ ಮೇಲೆ ಬಂದಾಗ ಮಾಂತ್ರಿಕತೆಯನ್ನು ಸೃಷ್ಟಿಸೋದಕ್ಕೆ ಇಲ್ಲಿವರೆಗೂ ಕಾರಣವಾಗಿರುವಂಥದ್ದು. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರಿಗೆ ಸ್ವಾಗತ, ಸುಸ್ವಾಗತ. ಕರಾವಳಿ ಭಾಗದಲ್ಲಿ ಹುಟ್ಟಿ ಬೆಳೆದು ಇವತ್ತು ಕರ್ನಾಟಕ ಮಾತ್ರವಲ್ಲದೆ ಇಡೀ ರಾಷ್ಟ್ರಕ್ಕೆ ಹೆಮ್ಮೆ ತರುವಂಥದ್ದು. ಇವರ ಸಿನಿಮಾಗಳಿಗೆ ಪ್ರಶಸ್ತಿಗಳನ್ನು ಬಾಚಿಕೊಂಡು ಅದು ರಾಷ್ಟ್ರವೇ ಮೆಚ್ಚಿದೆ. ಸೊ ನಾವು ಜಾಸ್ತಿ ಮಾತಾಡೋದಿಲ್ಲ, ಅವರೇ ಮಾತಾಡ್ತಾರೆ ನಿಮಗೋಸ್ಕರ. ಇವತ್ತು ಸ್ವಲ್ಪ ಜಾಸ್ತಿ ಮಾತಾಡ್ಬೇಕಲ್ವಾ? ಆಕ್ಚುಲಿ ಅವ್ರ ಮನೆಯಲ್ಲೂ ಕಮ್ಮಿ ಮಾತಾಡೋದು, ಪಿಕ್ಚರಲ್ಲೂ ಕಮ್ಮಿ ಮಾತಾಡೋದು. ಇವತ್ತು ಈ ವೇದಿಕೆಯಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸರ್ ಮಾತಾಡ್ತಾರೆ ಜಾಸ್ತಿ, ನಾನು ಜಾಸ್ತಿ ಎಲ್ಲೂ ಮಾತಾಡಲ್ಲ. ತುಳು ತೌಲೇಚೇನಲ್ಲ ಮೂಲು ಬಾರಿ ಬಾರಿ ಗಮ್ಮತ್ತ ಒಂದುಂಡ. ಬೆಂಗಳೂರಲ್ಲಿ ತುಳುನಾಡಿನ ಕಲ್ಚರ್ ಮತ್ತು ಟ್ರೆಡಿಷನ್ಸ್ ಎಲ್ಲ ನೋಡೋಕೆ ಭಾಳ ಖುಷಿ ಆಗುತ್ತೆ. ಇಷ್ಟೊಂದು ಜನ ಸೇರಿದ್ದೀರಾ. ನೋಡೋಕೆ ಭಾಳ ಖುಷಿ ಆಗುತ್ತೆ. ಈ ಥರ ಪ್ರೋಗ್ರಾಮ್ಸ್ ಇನ್ನೂ ವರ್ಷ ಜೋರಾಗಿ ನಡೀಲಿ. ಗುರು ಸರ್ ಆ್ಯಕ್ಚುಲಿ ಇದಕ್ಕೆ ಪೂರ್ತಿ ಕಾರಣಕರ್ತರು. ಅವರಿಗೆ ಇನ್ನೂ ಸ್ವಲ್ಪ ಬಲ ಸಿಗಲಿ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಮಾಡೋಕ್ಕೆ. ನೀವೆಲ್ಲರೂ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಪ್ತಸಾಗರದ ಆಚೆಯಲ್ಲೂ ಸಿನಿಮಾ ಥಿಯೇಟ್ರಲ್ಲಿ ನಡೀತಾ ಇದೆ. ದಯವಿಟ್ಟು ಹೋಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ.
ಥ್ಯಾಂಕ್ ಯು ಎವ್ರಿವನ್. ಕರಾವಳಿ ಅಂದ್ರೆ ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಯಾವ್ದಕ್ಕೆ ಫೇಮಸ್ಸು? ನಂಗೆ ಗೊತ್ತಿಲ್ಲ, ಏನ್ ನಿಮ್ಗೆ ಕೇಳ್ತಾ ಇದೆಯಾ? ನೆಕ್ಸ್ಟ್ ಪಿಕ್ಚರಲ್ಲಿ ಬರುತ್ತೆ. ಸೊ ನಾನು ಎಲ್ಲೂ ಸ್ಟೇಜಲ್ಲಿ ಮಾಡ್ತಾ ಇಲ್ಲ ಇವಾಗ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಜೋರಾದ ಚಪ್ಪಾಳೆ ಬರಬೇಕು ರಕ್ಷಿತ್ ಶೆಟ್ಟಿ ಸರ್ ಅವ್ರಿಗೆ. ಅದ್ರ ಜೊತೆಗೆ ದಟ್ ವಾಸ್ ಸೋ ನೈಸ್ ಆಫ್ ಹಿಮ್. ಥ್ಯಾಂಕ್ ಯು ಕಂಬಳ ಸಮಿತಿ ಪರವಾಗಿ ಹಾಗೂ ಎಲ್ಲ ನಮ್ಮವ್ರ ಪರವಾಗಿ ಥ್ಯಾಂಕ್ ಯು. ಯಾಕೆಂದರೆ ಸ್ಟೇಜ್ಗೆ ಬಂದು ಯೂಶ್ವಲಿ ಅನ್ಪ್ರಿಪೇರ್ಡು ಏನು ಮಾಡೋದಂದ್ರೆ ತುಂಬ ಕಷ್ಟ. ದ್ಯಾಟ್ಸ್ ದ ಸಿಂಪ್ಲಿಸಿಟಿ ಆಫ್ ರಕ್ಷಿತ್ ಶೆಟ್ಟಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಕರಾವಳಿಗರ ಜೊತೆ ನಿಂತ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಅದೇ ರೀತಿಯಾಗಿ ವೇದಿಕೆಯಲ್ಲಿ ನಮ್ಮ ಜೊತೆಗೆ ನಿನ್ನೆ ದಿವಸ ಉದ್ಘಾಟನೆಗೆ ಮುಖ್ಯಮಂತ್ರಿಗಳಿದ್ರು, ಬಟ್ ಇವರು ಯಾವತ್ತಿಗೂ ಕೂಡ ನಮ್ಮ ಮುಖ್ಯಮಂತ್ರಿಗಳೇ. ಸೊ ಮುಖ್ಯಮಂತ್ರಿ ಚಂದ್ರು ಸರ್ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ. ಹಲವಾರು ವರ್ಷಗಳಿಂದ ಹಲವಾರು ಸಿನಿಮಾಗಳು, ಟಿವಿ ಧಾರಾವಾಹಿಗಳು, ಹಲವಾರು ವೇದಿಕೆಗಳು, ಅಷ್ಟು ಮಾತ್ರವಲ್ಲದೆ ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಎಲ್ಲದಕ್ಕೂ ಕೂಡ ಒತ್ತನ್ನು ಕೊಡ್ತಾ ಬಂದಿದ್ದಾರೆ. ಸರ್ ಎಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಆತ್ಮೀಯ ಎಲ್ಲ ಕನ್ನಡದ ಮನಸ್ಸುಗಳೇ ಮತ್ತು ಬೆಂಗಳೂರಿನ ಜನ ನಾಗರಿಕ ಬಂಧುಗಳೇ, ಇವತ್ತು ವಿಶೇಷವಾದ ದಿನ, ಸಂವಿಧಾನದ ದಿನ, ಕಾನ್ಸ್ಟಿಟ್ಯೂಷನ್ ಡೇ. ಹಾಗೆ ನಮ್ಮ ಆಮ್ ಆದ್ಮಿ ಪಾರ್ಟಿಯ ದಿನವೂ ಹೌದು. ಅದೇ ದಿವಸ ನಾವು ಹುಟ್ಟಿದ್ದು ಆಮ್ ಆದ್ಮಿ ಪಾರ್ಟಿ, ಕೇಜ್ರಿವಾಲ್ ರವರ ಪಕ್ಷವು ಹುಟ್ಟಿದ್ದು ಅದೇ ಟೈಮ್ನಲ್ಲಿ. ಇದ್ರ ಜೊತೆಯಲ್ಲಿ ರಾಜ್ಯೋತ್ಸವದ ಅಂಗವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಒಂದು ಕಡೆ ಕಂಬಳ, ಎಲ್ಲೋ ಇದ್ದಂಥ ಕಂಬಳವನ್ನು ಮಂಗಳೂರಿನಿಂದ ಬೆಂಗಳೂರಿಗೆ ತಂದಿರತಕ್ಕಂಥ ರಂಜನ್ ಅವರಿಗೆ, ಗುಣ ನಮ್ಮವರಿಗೆ ಎಲ್ಲರಿಗೂ ಕೂಡ ಬಹಳ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಆ ಕೋಣಗಳ ಓಡಿದ್ದನ್ನು ನೋಡ್ದೋ ನಾವು ಅದೇ ರೀತಿ ಓಡೋಣ, ಓಡಿದ್ದಾದ್ಮೇಲೆ ಸುಮ್ಮನಾಗೋಣ, ಗಲಾಟೆ ಮಾಡ್ಕೊಳ್ಳೋದು ಬೇಡ. ಆ ಕೋಣಗಳು ಯಾವತ್ತೂ ಗಲಾಟೆ ಮಾಡ್ಕೊಂಡಿಲ್ಲ, ಸೋತೋ ಗೆದ್ದೋ ಅಂತ ಎರಡೂ ನಗನಗ್ತಾನೆ ಓದೋ. ನಾವು ಮಾತ್ರ ಗೆದ್ರೆ ಸೋತ್ರೆ ಆ ಥರ ತಾಪತ್ರೆ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಬಂದಿದ್ದೀವಿ, ಸಂವಿಧಾನದಲ್ಲಿ ಒಪ್ಪಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಿನ್ನೆ ಬಂದಿದ್ರು, ಜನಸಾಮಾನ್ಯರು ಒಪ್ಪಿರ್ತಕ್ಕಂಥ ಮುಖ್ಯಮಂತ್ರಿ ಇವತ್ತು ಬಂದಿದ್ದೀನಿ ನಾನು ನಿಮಗೋಸ್ಕರವಾಗಿರೋದು. ನಾನು ಸಂವಿಧಾನದ ಕೆಳಗಡೆ ಮುಖ್ಯಮಂತ್ರಿ ಅಲ್ಲ, ಅದು ತಾತ್ಕಾಲಿಕ, ಯಾವಾಗ ಬೇಕಾದರೂ ಮಾಜಿ ಆಗ್ತಾರೆ. ಈ ಮುಖ್ಯಮಂತ್ರಿ ನಿಮ್ಮ ಹೃದಯದಿಂದ ಮಾಜಿನೇ ಆಗೋದಿಲ್ಲ. ಆ ದೃಷ್ಟಿಯಿಂದ ಇವತ್ತಿನ ದಿವಸ ನನಗೆ ಹೆಮ್ಮೆ ಆಗುತ್ತೆ. ಸಂವಿಧಾನಕ್ಕಿಂತ ಬಹಳ ಮುಖ್ಯವಾದ್ದೇನೆಂದರೆ ಸಂವಿಧಾನಕ್ಕೆ ಇತಿಮಿತಿ ಇದೆ, ನಿಮ್ಮ ಪ್ರೀತಿಗೆ ಇತಿಮಿತಿ ಇಲ್ಲ, ನಿಮ್ಮ ಅಂದರ ಋಣ ಇದೆ, ಅದನ್ನು ತೀರಿಸಬೇಕು. ಅದಕ್ಕೋಸ್ಕರ ಬಂದಿದ್ದೀವಿ ಬಂಧುಗಳೇ. ಬಹಳ ಖುಷಿ ಆಗ್ತಾ ಇದೆ. ಬೆಂಗಳೂರಿನಂಥ ಜಾಗದಲ್ಲಿ ಈ ರಾಷ್ಟ್ರೀಯ ಕ್ರೀಡೆ ಮಾಡ್ತಕ್ಕಂಥ ಒಂದು ವಿಚಾರ, ತುಳುನಾಡಿನ ಜಾನಪದ ಕಲೆಯನ್ನ ಬೆಂಗಳೂರಿಗೆ ತಂದಿರತಕ್ಕಂಥದ್ದು. ನಾನು ಮೊದಲಿಂದಲೂ ತುಳುವಿಗೆ ರಾಷ್ಟ್ರೀಯ ಸ್ಥಾನಮಾನ ಸಿಗಬೇಕು ಅಂತ ಪ್ರತಿಪಾದನೆ ಮಾಡಿದವನು ಬೆಂಗಳೂರಿನಲ್ಲಿದ್ದರೂ ಕೂಡ. ಹಾಗೆ ಈ ತುಳುನಾಡಿನ ಈ ಕಂಬಳವೂ ಕೂಡ ರಾಷ್ಟ್ರೀಯ ಕ್ರೀಡೆ ಆಗಬೇಕು, ರಾಷ್ಟ್ರೀಯ ಪ್ರತಿಜ್ಞೆ ಆಗಬೇಕು. ಅದಕ್ಕೆ ನಾನು ಮತ್ತು ನಮ್ಮೆಲ್ಲರ ಪಕ್ಷದ ಬೆಂಬಲ ಇದ್ದೇ ಇರುತ್ತೆ. ಕೊನೆಯದಾಗಿ ನೀವೆಲ್ಲರೂ ಕಂಬಳದಲ್ಲಿರಿ, ತುಳುನಲ್ಲಿರಲಿ, ತೆಲುಗು ಯಾರಾದರೂ ಆಗಿರಲಿ, ಒಟ್ಟು ರಾಜ್ಯದ ಆಸ್ತಿಗಳಾದ್ರಿಂದ ಎಲ್ಲಾದರೂ ಇರಿ, ಎಂತಾದರೂ ಇರಿ, ಎಂದೆಂದಿಗೂ ಕನ್ನಡಿಗರಾಗಿರಿ. ಎಲ್ಲಾದರೂ ಇರಿ, ಎಂತಾದರೂ ಇರಿ, ಎಂದೆಂದಿಗೂ ತುಳುವಂತವರಾಗಿರಿ. ಎಲ್ಲಾದರೂ ಇರಿ, ಎಂತಾದರೂ ಇರಿ, ಎಲ್ಲಾದರೂ ಇರಿ, ಎಂತಾದರೂ ಇರಿ, ಸ್ವಂತ ಮನೆಗೆ ವಾಪಸ್ ಹೋಗುವಂತವರಾಗಿರಿ.
ಅಲ್ಲವರಾ ಬೇರೆ ಬೇರೆ ಎಲ್ಲೆಲ್ಲ ಹೋಗ್ಬಿಟ್ರೆ ಅಂತ ವಿದೇಶಕ್ಕೆ ಹೋಗ್ತಾರಲ್ಲ ಅವ್ರ ಬಗ್ಗೆ ಹೇಳಿದೆ, ಬನ್ನಿ ಕನ್ನಡಕ್ಕೆ ಕೆಲಸ ಮಾಡಿ. ನೀವು ಮಂಗಳೂರಿನಲ್ಲಿದ್ದೀರಾ, ಬೊಂಬಾಯಲ್ಲಿದ್ದೀರಾ, ದುಬೈಯಲ್ಲಿದ್ದೀರಾ. ಇವತ್ತು ಈ ಲಕ್ಷಾಂತರ ಕೋಟ್ಯಾಂತರ ಜನ ನೋಡಿದ್ರೆ ಬೆಂಗಳೂರಿನವ್ರು ಹೊಟ್ಟೆ ಹುರ್ಕೊಂಡ್ಬಿಡ್ತಾರೆ. ಏನಪ್ಪ ಈ ರಾಜಧಾನಿಯಿಂದ ಹೊರಗಿರೋ ಜನ ಎಷ್ಟು ಸಂಘಟಿತರಾಗಿದ್ದಾರಂತೆ. ಇದನ್ನು ನೋಡಿ ನಾವು ಕಲಿಬೇಕಾಗಿದೆ, ರಾಜಕಾರಣಿಗಳು ಕಲಿಬೇಕಾಗಿದೆ. ಈ ರೀತಿಯ ಪ್ರೀತಿ ವಿಶ್ವಾಸದಿಂದ ಜನರ ಸೇವೆ ಮಾಡಬೇಕು. ಹಾಗಾಗಿ ಎಂಡ ಹೆಂಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ, ಎಂಡ ಹೆಂಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ, ಮುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ. ಆ ಭಗವಂತನೇನಾದ್ರೂ ಬಂದು ಎಂಡ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀನಿ, ಹೆಂಡ್ತಿನ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀನಿ, ಕನ್ನಡ ಪದಗಳು ಆಡೋದೇನಾದ್ರೂ ನಿಲ್ಸು ಅಂದ್ರೆ ಮಾಡ್ತೀನಿ ಅವನಿಗೆ ಕತ್ನ. ಎಂಡ ಹೋಗ್ಲಿ ಹೆಂಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ, ಎಲ್ಲ ಪ್ರಪಂಚ ಇರೋ ತನಕ ಕನ್ನಡ ತುಳು ಉಳಿಲಿ, ಕನ್ನಡ ತುಳು ಉಳಿಲಿ. ನರ್ಕ ಕೀಳ್ಸಿ ನಾಲ್ಗೆ ಸೀಳ್ಸಿ, ನರ್ಕ ಕೀಳ್ಸಿ ನಾಲ್ಗೆ ಸೀಳ್ಸಿ ಮೂಗಲ್ಲಿ ಸಾಕಿದ್ರು ನೀವೇ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ, ಮೂಗ್ನಲ್ಲಿ ತುಳು ನಾಡ್ತೀನಿ. ನನ್ನ ಮಾತನ್ನು ನೀವು ನಂಬಿ ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳ ಸಲ್ಲಿಸಬೇಕು. ಆದರೆ ನಾನು ಒಬ್ಬನೇ ಆಗಿರೋದ್ರಿಂದ ನೀವು ಇಷ್ಟೊಂದು ಜನ ಇರೋದ್ರಿಂದ ಬಗ್ಗಕ್ಕಾಗಲ್ಲ. ಈ ಮೈಕೆ ನಿಮ್ಮ ಕಾಲು ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಮಾತನಾಡ್ತಾ ಧನ್ಯವಾದಗಳು. ಹಲೋ ಓಕೆ, ಮುಖ್ಯಮಂತ್ರಿ ಸರ್ ಅವರ ಮಾತು ಅಂದ್ರೆ ಹೀಗೇನೆ, ಮಿಂಚಿನ ಸಂಚಾರ ಇಡೀ ಸಭಿಕರಿಗೆ ಒಂದು ಬಹಳಷ್ಟು ಹರ್ಷೋದ್ಗಾರವನ್ನ ನೀಡಿದ್ದಾರೆ. ಜೀವನ ಪೂರ್ತಿ ಮುಖ್ಯಮಂತ್ರಿ ಪದವಿಯನ್ನ ಪಡೆಯುವಂತ ಒಂದು ಯೋಗವರಿಗೆ ದೇವರು ಕೊಟ್ಟಿದ್ದಾರೆ. ತಾವೆಲ್ಲರೂ ಅವರನ್ನ ನಿತ್ಯ ನಿರಂತರವಾಗಿ ಮುಖ್ಯಮಂತ್ರಿ ಚಂದ್ರು ಸರ್ ಅಂತ ಹೇಳಿ ಕರೆಯುವಂತದ್ದು. ತಮ್ಮೊಂದು ಜೋರಾದ ಕೈ ಚಪ್ಪಾಳೆಯನ್ನು ಮತ್ತೊಮ್ಮೆ ಯಾಚಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಹಾಗೆ ಬೆಂಗಳೂರು ಕಂಬಳ ಈ ಒಂದು ಅಭೂತಪೂರ್ವ ಯಶಸ್ವಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬರೀ ಕರ್ನಾಟಕ ರಾಜ್ಯದವರು ಮಾತ್ರವಲ್ಲದೆ ದೂರದ ಡೆಲ್ಲಿಯಿಂದ ಕೂಡ ಅತಿಥಿಗಳು ಆಗಮಿಸಿದ್ದಾರೆ. ವಿ ಹ್ಯಾವ್ dignitaries from Delhi joining us as well. We have Mr. Dilip sir here. We welcome you on stage. The Chief Whip of Delhi, and we also have Mr. Prithvi Reddy, the National President for Aam Aadmi Party. We extend a very warm welcome to you, sir. Thank you very much for being a part of our culture, our tradition, and we are very proud and honored to have people visiting us from all the way from Delhi, and hopefully one day Kambala will come to Delhi as well. On behalf of Bangalore Kambala Committee, we extend heartfelt thanks and gratitude to you. ನಿಮಗೆ ಆತ್ಮೀಯ ಸ್ವಾಗತವನ್ನ ಹಾಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ದಿಲೀಪ್ ಸರ್ ಹಾಗೆ ಪೃಥ್ವಿ ರೆಡ್ಡಿ ಸರ್, ನಿಮ್ಮಿಬ್ಬರಿಗೂ ಕೂಡ ಇಲ್ಲಿ ಸೇರಿರುವಂತಹ ಎಲ್ಲ ನಮ್ಮ ಕಲಾಭಿಮಾನಿಗಳ ಪರವಾಗಿ, ಕಂಬಳಾಭಿಮಾನಿಗಳ ಪರವಾಗಿ ಆತ್ಮೀಯ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಮುಂದಕ್ಕೂ ಕೂಡ ನಿಮ್ಮ ಸಹಕಾರ ಬೆಂಗಳೂರು ಕಂಬಳ ಮಾತ್ರವಲ್ಲದೆ ಎಲ್ಲ ಕಲಾ ಪ್ರಕಾರಗಳ ಜೊತೆಗೆ, ಎಲ್ಲ ಜಾನಪದ ಪ್ರಕಾರಗಳ ಜೊತೆಗಿರಲಿ. ನಮ್ಮತನವನ್ನ ಯಾವತ್ತಿಗೂ ನಾವು ಎತ್ತಿ ಹಿಡಿಯೋಣ. ಇದು ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ. ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಅತಿಥಿಗಳಿಗೆ. ಆಭರಣ ಬೆಂಗಳೂರು ಕಂಬಳ, ನಮ್ಮ ಕಂಬಳ, ನಮ್ಮ ಕಂಬಳದ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರು ನಿತ್ಯ ನಿರಂತರವಾಗಿ ಬರ್ತಾ ಇದ್ದಾರೆ. ನಮ್ಮ ಜಾನಪದ ಕ್ರೀಡೆಯ ಮೇಲೆ ಇಡೀ ದೇಶಾದ್ಯಂತ ಎಲ್ಲರೂ ಪ್ರೀತಿಯನ್ನು ತೋರಿಸ್ತಾ ಇರುವಂತದ್ದು ನಮ್ಮ ಕರಾವಳಿಗೆ ಮಾತ್ರ ಅಲ್ಲ, ರಾಜ್ಯದ ಜನರಿಗೆ ಸಂದಂತ ಗೌರವ ಅಂತ ಹೇಳಿ ಭಾವಿಸ್ತಾ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಂದು ಎರಡು ಕೈಯನ್ನು ಒಗ್ಗೂಡಿಸಿ ಒಂದು ಜೋರಾದ ಕೈ ಚಪ್ಪಾಳೆ ಗೌರವಾಧಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಕಂಬಳ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಗುಣರಂಜನ್ ಶೆಟ್ಟಿ ಅವರು ಹಾಗೆ ಕಾರ್ಯಾಧ್ಯಕ್ಷರಾಗಿರುವಂತಹ ಸಂಗೀತ ಮಾಂತ್ರಿಕ ಗುರುಕಿರಣ್ ಸರ್, ಎಲ್ರಿಗೂ ವಂದನೆಯನ್ನು ಸಲ್ಲಿಸ್ತಾ ಮುಖ್ಯಮಂತ್ರಿ ಚಂದ್ರು ಸರ್ ಅವರನ್ನು ಕೂಡ ವೇದಿಕೆಯಲ್ಲಿ ಬೀಳ್ಕೊಡ್ತಾ ಇದ್ದೇವೆ. ವಂದನೆಗಳು ಸರ್. ಇದೀಗ ಒಂದು ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಬಂದು ಹೋದರು. ಇವರು ಯಾವತ್ತಿಗಿದ್ರು ಕೂಡ ಮುಖ್ಯಮಂತ್ರಿಗಳೇ, ಆದರೆ ಹಿಂದಿನಿಂದ ಇಂದಿನವರೆಗೆ ಬಹಳಷ್ಟು ಮುಖ್ಯಮಂತ್ರಿಗಳು, ಬಹಳಷ್ಟು ರಾಜಕಾರಣಿಗಳು, ಬಹಳಷ್ಟು ನಟರು ನಮ್ಮನ್ನು ರಂಜಿಸಿ ನಮ್ಮ ಜೊತೆಗೆ ಸೇವೆಯನ್ನು ಮಾಡಿ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಅವರ ನೆನಪನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಒಬ್ಬರೇ ಒಬ್ಬ ವ್ಯಕ್ತಿ ಸಾಕು. ಅವ್ರ ವೇದಿಕೆ ಮೇಲೆ ಬಂದಾಗ ಅವ್ರದ್ದೇ ಒಂದು ಐಡೆಂಟಿಟಿ, ಆದರೆ ಅದಾದಮೇಲೆ ಸುಮಾರು ಐಡೆಂಟಿಟಿಗಳನ್ನು ವೇದಿಕೆ ತರ್ತಾರೆ. ಸುಮಾರು 35 ವರ್ಷಕ್ಕೂ ಅಧಿಕ ಕಾಲ ಗುರುಕಿರಣ್ ಸರ್ ಅವರ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡು ಇವತ್ತು ಕರಾವಳಿಯ ಮೇಲೆ ಕೂಡ ಬಹಳ ಪ್ರೀತಿ ಅವರಿಗೆ. ಮಂಗಳೂರಿಗೆ ಬಂದಾಗಲೆಲ್ಲೂ ಕೂಡ ಮಂಗಳೂರಿನ ಜನತೆಯನ್ನು ಯಾವತ್ತೂ ಇಷ್ಟಪಡುವಂತಹ ಒನ್ ಆ್ಯಂಡ್ ಓನ್ಲಿ ಮಿಮಿಕ್ರಿ ದಯಾನಂದ್ ಸರ್ ವೇದಿಕೆಗೆ ಬರ್ತಾ ಇದ್ದಾರೆ. ಸಾವಿರಾರು ಕಾರ್ಯಕ್ರಮಗಳು, ಅದೆಷ್ಟೋ ದೇಶಗಳು, ಅದೆಷ್ಟೋ ಉತ್ಸವಗಳು ಇವತ್ತು ಕಂಬಳದ ವೇದಿಕೆಯಲ್ಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ.
ನೆನ್ನೆ ಇದೇ ವೇದಿಕೆ ಮೇಲೆ 1 ಗಂಟೆ ಟೈಮ್ ಮಾತಾಡಿದ್ದೆ. ಈಗ ಅಷ್ಟೊತ್ತು ಮಾತಾಡಲ್ಲ, ಜಲ್ದಿ ಹೋಗ್ತೀನಿ. ಭಾಳ ಸಂತೋಷ ಏನು ಅಂದರೆ ದೊಡ್ಡ ದೊಡ್ಡ ನಟರೆಲ್ಲ ಬಂದಿದ್ದಾರೆ. ನಮ್ಮ ಉಪೇಂದ್ರ ಬಂದಿದ್ದರು, ಶೆಟ್ರು ಬಂದಿದ್ದರು. ಭಾಳ ಖುಷಿ ಆಗುತ್ತೆ. ಇಂಥ ಒಂದು ಗ್ರೇಟ್ನೆಸ್ ಏನಂದರೆ ಮಂಗಳೂರಿನವ್ರು ಎಲ್ಲಿದ್ದಾರೋ ಅಲ್ಲಿ ಸ್ವರ್ಗವನ್ನು ಸೃಷ್ಟಿ ಮಾಡಿಬಿಡ್ತಾರೆ ಅವರು, ಅದರಲ್ಲಿ ಅನುಮಾನ ಇಲ್ಲ. ಒಂದು ಇತಿಹಾಸದ ಕಾರ್ಯಕ್ರಮ ಇದು. ಬೆಂಗಳೂರಿನಲ್ಲಿ ಕರಾವಳಿಯನ್ನು ಒತ್ತು ತರೋದು, ಆ ಕಲ್ಚರ್ನ ಒತ್ತು ತರೋದು, ಅಲ್ಲಿನ ಪರಂಪರೆಯನ್ನು ಒತ್ತು ತರೋದು, ಇದನ್ನೆಲ್ಲ ಇಷ್ಟು ಕಷ್ಟಪಟ್ಟು ಮಾಡಿದಾರಲ್ಲ, ಯಾರ್ಯಾರು ಮಾಡಿದ್ದಾರೋ ಅವರ ಪಾದಾರವಿಂದಕ್ಕೆ ನನ್ನ ನಮಸ್ಕಾರ. ಮೊದಲನೇದಾಗಿ ನಮ್ಮ ಬೆಂಗಳೂರಿನ ಮಣ್ಣಿನಲ್ಲಿ ಕರಾವಳಿಯವರು ಎಲ್ಲೇ ಇದ್ದರು, ಪ್ರಪಂಚದಲ್ಲಿ ಎಲ್ಲೇ ಇದ್ದರು, ಅವರ ನಾಡನ್ನು ಬಿಟ್ಟು, ಮಲೆನಾಡವರಾಗಿರಲಿ ಕರಾವಳಿಯವ್ರಿಗೆ ಅವರ ನಾಡನ್ನು ಬಿಟ್ಟಾಡೋದಿಲ್ಲ. ಅವರ ನಾಡಿನ ಬಗ್ಗೆ ಪ್ರೀತಿ ಜಾಸ್ತಿ ಇರುತ್ತೆ. ಆದ್ದರಿಂದ ಇವತ್ತು ನಾನು ಎಲ್ಲೇ ಕಾರ್ಯಕ್ರಮ ಮಾಡಿದ್ರು, ವರ್ಲ್ಡಲ್ಲಿ ಎಲ್ಲೇ ಕಾರ್ಯಕ್ರಮ ಮಾಡಿದ್ರು, ನನಗೆ ಹೈಯೆಸ್ಟ್ ಪ್ರೋತ್ಸಾಹ ಸಿಕ್ಕಿರೋದು ಮಂಗಳೂರು, ಉಡುಪಿ, ಕುಂದಾಪುರ, ಸೂರತ್ಕಲ್ ಈ ಕಡೆ ಹೋದಾಗ ಮಾತ್ರ. ಅದೇ ಖುಷಿಗೆ ಕರ್ನಾಟಕದಲ್ಲಿ ಮಾತ್ರವಲ್ಲ, ನಾನು ಇಲ್ಲಿವರೆಗೂ 18,600 ಕಾರ್ಯಕ್ರಮವನ್ನು ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಅದು ಬೆಂಗಳೂರಿನಲ್ಲಿ ಮಾತ್ರವಲ್ಲ, ಇಂಡಿಯಾದಲ್ಲಿ ಮಾತ್ರವಲ್ಲ, ಅಮೆರಿಕಾ, ಡೆಟ್ರಾಯ್ಟ್, ಶಿಕಾಗೋ, ಲಾಸ್ ಆಂಜಲಸ್, ಫಿಲಡೆಲ್ಫಿಯಾ, ಫೆನಿಕ್ಸ್, ಹ್ಯೂಸ್ಟನ್, ಬಾಸ್ಟನ್, ಆಸ್ಟ್ರೇಲಿಯಾ, ಸಿಡ್ನಿ, ಮೆಲ್ಬರ್ನ್, ಆಕ್ಲೆಂಡ್, ನ್ಯೂಜಿಲೆಂಡ್, ಕೊಲಂಬೂರ್, ಸಿಂಗಾಪುರ್, ದುಬೈ, ಮಸ್ಕತ್, ಬ್ಯಾರಿನ್, ಅಬುದಾಬಿ, ಖತ್ತರ್, ಲೀಡ್ಸ್, ಲಂಡನ್, ಸೌತ್ ಆಫ್ರಿಕಾವರೆಗೂ ನಾನು ಕನ್ನಡದಲ್ಲೇ ಕಾರ್ಯಕ್ರಮ ಕೊಟ್ಟು ಬಂದಿದ್ದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ. ಥ್ಯಾಂಕ್ ಯು. ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ನಗಬೇಕು ಅಂತೀವಿ, ಎಷ್ಟೋ ಜನ ನಗಲ್ಲ, ಅದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ ಇರ್ತದೆ. ಎಲ್ಲರೂ ಹೇಳ್ತಾರೆ ಮಂಗಳೂರಿನವರೆಲ್ಲ ಜಾಸ್ತಿ ನಗಲ್ಲ ಅಂತ. ಮಂಗಳೂರಿನವ್ರು ನಗ್ತಾರೆ. ನೆನ್ನೆ ಇಲ್ಲಿ ಚಪ್ಪಾಳೆಗಳು, ಶಿಲ್ಲೆಗಳ ಸುರಿಮಳೆಯಾಗಿತ್ತು. ನಗ್ತಾರೆ ಯಾವಾಗ ಅಂದರೆ ಅವರು ಡಬಲ್ ಮೀನಿಂಗ್ಗೆ ನಗಲ್ಲ, ಒಳ್ಳೆ ಹಾಸ್ಯಕ್ಕೆ ಮಾತ್ರ ನಗ್ತಾರೆ. ಮಂಗಳೂರು ಜನನೇ ಹಂಗೆ ರೀ. ಯಾಕೆ ಅಂದರೆ ರಾತ್ರಿ ಇಡೀ ಕೂತ್ಕೊಂಡು ಉತ್ಸವಗಳನ್ನು ಮಾಡಿ, ಅವ್ರು ಯಕ್ಷಗಾನ ಮಾಡಿ ಸಂತೋಷ ಪಡಿಸೋಕೆ ಗೊತ್ತು. ಅವ್ರಿಗೆ ನಗಕ್ಕೆ ಹೇಳ್ಕೊಡ್ಬೇಕಾ? ರಮಾನಂದ ಚೂರಿಯರಿಂದ ಹಿಡಿದು ಮಹಾನ್ ನಾಟಕಗಾರನ ಬೆಳೆದು ಬಾಳ್ತಾ ಇರೋ ಜಾಗ, ನಮ್ಮ ಲೀಲಾವತಿಯಿಂದ ಹಿಡಿದು ಐಶ್ವರ್ಯ ರಾಯ್ವರೆಗೂ ಅದೇ ಊರಿನವರು, ಅದರಲ್ಲಿ ಮರೆಯುವಂಥ ಮಾತೇ ಇಲ್ಲ ಅಂತ ಹೇಳ್ತಾ, ಇವತ್ತು ಕಾಮಿಡಿ ಮಾಡಬೇಕು ಅಂತ ಹೇಳಿ ಡೈರೆಕ್ಟಾಗಿ ಬಂದಿದ್ದೀನಿ. ಸ್ವಲ್ಪ ಹೊತ್ತು ಮಾಡ್ತೀನಿ, ಯಾವುದ್ರ ಬಗ್ಗೆ ಮಾಡಲಿ ಅಂತ. ಯಾಕೆಂದರೆ ಇಲ್ಲಿ ಬಂದ ತಕ್ಷಣ ನನಗೆ ಪೊಲೀಸ್ನವ್ರು ಜಾಸ್ತಿ ಕಾಣಲೇ ಇಲ್ಲ. ಯಾಕೆಂದರೆ ವಾಲಂಟಿಯರ್ಸೇ ಪೊಲೀಸ್ಗಿಂತ ಸಕ್ಸಸ್ಫುಲ್ ಆಗಿದ್ದಾರೆ. ಪ್ರತಿಯೊಬ್ಬ ಮಂಗಳೂರಿನವರು ಅವ್ನು ವಾಲಂಟಿಯರ್ ಆಗ್ಬಿಟ್ಟು, ಬನ್ನಿ ಸರ್ ಈ ಕಡೆ ನಿಂತ್ಕೊಳ್ಳಿ, ಈ ಕಡೆ ನಿಂತ್ಕೊಳ್ಳಿ. ಬಟ್ ನಮ್ಮ ಪೊಲೀಸ್ನವ್ರ ಬಗ್ಗೆ ಮಾಡೋಣ ಅಂತ ಭಾಳಷ್ಟು ಜನ ಕಷ್ಟಪಡ್ತಾ ಇದ್ದಾರೆ. ಪೊಲೀಸ್ ಎಲ್ಲಿ ನೋಡಿ ಅಲ್ಲಿ ಪೊಲೀಸ್ನವ್ರಿ, ಆ ಪೊಲೀಸ್ನವ್ರಿಗೆ ಎಷ್ಟು ಕಷ್ಟ ಇದೆ. ನಾನು ಇವತ್ತು ಕಾಮಿಡಿನ ಪೊಲೀಸ್ನವರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಆಚೆ ಹೋಗೋಕ್ಕೆ ತೊಂದರೆ ಆಗ್ತದೆ, ಪರವಾಗಿಲ್ಲ. ಏನು ಪೊಲೀಸ್ನವರು ಏನು ಅಂದರೆ, ಒಂದು ದಿನ ನೀವು ಪೊಲೀಸ್ ಇಲ್ಲ ಅಂತ ಯೋಚನೆ ಮಾಡಿ ನೋಡಿ ನಮ್ಮ ಗತಿ ಏನಾಗುತ್ತೆ ಅಂತ. ಅಂಥ ಪೊಲೀಸ್ನವರು ರಾತ್ರಿ 12 ಗಂಟೆಗೆ ರೀ ಲಾರಿ ನಿಲ್ಲಿಸ್ತಾವೆ. ಯಾಕೆಂದರೆ ಅಮೆರಿಕನ್ ಪೊಲೀಸ್ ನೋಡಿ, ಇಲ್ಲಿ ಗನ್ನು, ಇಲ್ಲಿ ವೈರ್ಲೆಸ್ಸು, ಓದ್ ಬಂದ್, ಓದ್ ಗೋಯಿಂಗ್ ಬಂದ್, ಓದ್ ಹೋಪನ್ಸ್ ಬಂದ್. ನಮ್ಮ ಪೊಲೀಸ್ ನಂಗಲ್ಲ, ಸಣ್ಣಕ್ಕಿರ್ತಾರೆ, ಬರ ಏನ ಅಂತಾರೆ. ಗನ್ನು ಬಿಡಿ, ಲಾಟಿನೂ ಇರಲ್ಲ ಅವ್ರ ಕೈಯಲ್ಲಿ. ಅದು ಟೀ ಕುಡಿಯೋಕೆ ಹೋಗಿ ಮರ್ತೋಗ್ಬಿಟ್ರು ಹೋಯ್ತು. ಆದರೆ ರಾತ್ರಿ ಮಾತ್ರ ನೆಲ್ಸ್ ಗಾಡಿ, ಎಲ್ಲೆಲ್ಲ ದೊಡ್ಡ ದೊಡ್ಡ ಗಾಡಿ ನಿಲ್ಲಿಸ್ತಾರೆ. ಏನು ತಾಕತ್ತಿದೆ ಅಂತೀರಾ? ಇದೇ ತಾಕತ್ತು ಅವ್ರಿಗೆ, ಭಾಳ ದೊಡ್ಡ ತಾಕತ್ತಿದೆ. ಹೆಗಲ ಮೇಲೆ 3 ಅಕ್ಷರ ಇದೆ, ಕರ್ನಾಟಕ ಸ್ಟೇಟ್ ಪೊಲೀಸ್. ಇಡೀ ಕನ್ನಡಿಗರು ನನ್ನ ಜೊತೆ ಇದ್ದಾರೆ ಅನ್ನೋ ಧೈರ್ಯ ಇದೆ ಅವ್ರಿಗೆ. ಬಿಟ್ಕೊಡ್ಬೇಡಿ ನಮ್ಮ ಪೊಲೀಸು. ಹಂಗನ್ಬಿಟ್ಟು ಪೊಲೀಸ್ನವ್ರಿಗೆ ಕಾಮಿಡಿ ಮಾಡಲಿಲ್ಲ ಅಂತಲ್ಲ, 8 ಜನ ಪೊಲೀಸ್ನವ್ರು ನಡ್ಕೊಂಬರ್ತಾಯಿದ್ರು. ಡ್ಯೂಟಿ ಎಲ್ಲ ಮುಗಿದಿತ್ತು, ಆರಾಮಾಗಿ ನಡ್ಕೊಂಬರ್ತಾಯಿದ್ರು. ಇದಕ್ಕಿದಂಗೆ ಒಂದು ಸೌಂಡು ಅಂತ, ಹೇಯ್ ನೋಡು ನೋಡು ಅಂದರು. ಪೊಲೀಸ್ನವ್ರು ಡ್ಯೂಟಿ ಮುಗಿದಿದೆ, ಆದರೂ ಪಾಪ ವಾಲ್ಯೂಮ್ ಪ್ಲೀಸ್ ಮಾನಿಟ್ರಿಗೆ. ಯಾರೋ ಬಿದ್ದೋಗೋರು, ದೊಡ್ಡ ಬಾವಿ ಒಳಗಡೆಯಿಂದ. ಹಲೋ ಯಾರೋ ಓನ್ ಕೂಗಿದ್ರು, ಯಾರೋ ಇದ್ದಾರೆ. ಹಗ್ಗ ಎತ್ಕೊಂಡು ಪೊಲೀಸ್ ಕಾನ್ಸ್ಟೇಬಲ್ ರೀ, 8 ಕಾನ್ಸ್ಟೇಬಲ್ಸು ಹಗ್ಗ ಹಾಕಿದ್ರು. ಒಳಗಡೆ ಯಾರು ಹಿಡಿದ್ರು, ಇವ್ರು ದರ ಮೇಲೆ ಎಳೆದ್ರು. ಇನ್ನೇನು ಮೇಲೆ ಬರಬೇಕು ನೋಡಿದ್ರೆ ಸಬ್ ಇನ್ಸ್ಪೆಕ್ಟ್ರು ಹಗ್ಗ ಬಿಟ್ಟರು, ಸೆಲ್ಯೂಟ್ ಹೊಡೆದ್ರು ಬಿದ್ದ ಕೆಳಕ್ಕೆ. ನೆಕ್ಸ್ಟು SP ಸಾಹೇಬರು ಬಂದರು, ನಮ್ಮವ್ರು ಬಿದ್ದವ್ರು ಎತ್ರಿ ಅಂತ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನಿಂತು ಎಲ್ಲ ಕೈಲೂ ಹಗ್ಗ ಹಾಕ್ಸಿದ್ರು, ಹಿಡಿದ್ರು. ಸಬ್ ಇನ್ಸ್ಪೆಕ್ಟರ್ ಇನ್ನೇನು ಮೇಲೆ ಬರಬೇಕು, SP ಸಾಹೇಬ್ರು ನೋಡಿದಾಗ ನಾ ಸಾರ್ ಅಂತ ಸೆಲ್ಯೂಟ್ ಹೊಡೆದ್ರು, ಮತ್ತೆ ಬಿದ್ದರು. ಇದ್ರ ಅರ್ಥ ಏನು ಅಂದರೆ, ನಮ್ಮ ಪೊಲೀಸ್ನವರು ಪ್ರಾಣ ಹೋದರೂ ಸರಿ ಸೆಲ್ಯೂಟ್ ಮಾಡೋದು ಬಿಡೋದಿಲ್ಲ ರೀ. ಎಷ್ಟು ಗ್ರೇಟ್ ನಮ್ಮ ಪೊಲೀಸ್ನವರು. ನಾವು ಸ್ವಂತ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಯಾಕೆ ಅಂದರೆ ಒಳಗಡೆ ಒಂದು ಅಹಂ ಇರ್ತೇವೆ, ನಾವು ಸಾಹುಕಾರರು ಅಂತ. ಯಾರು ಸಾಹುಕಾರರು? 500 ಕೋಟಿ ಇಟ್ಕೊಂಡಿದ್ರೆ ಅವ್ನು ಸಾಹುಕಾರ ಅಲ್ಲ, 50 ಬಿಲ್ಡಿಂಗ್ ಇಟ್ಕೊಂಡಿದ್ರೆ ಅವ್ನು ಸಾಹುಕಾರ ಅಲ್ಲ. ತನ್ನ ಹೆತ್ತ ತಂದೆ ತಾಯಿನ ತನ್ನ ಜೊತೆಯಲ್ಲಿ ಸಾಕೊಂಡಿದ್ರೆ ಅವನಕ್ಕಿಂತ ದೊಡ್ಡ ಸಾಹುಕಾರ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದಕ್ಕೆ ರೀ ಜೀವನದಲ್ಲಿ ಯಾವತ್ತೂ ನಗಬೇಕು. ಏನು ನೋಡಿ ನಗೋದು? ನೋಡಿ, ನಾವು ಇವತ್ತು ಬೆಂಗಳೂರು ಜನ ಭಾಳ ಟೆನ್ಷನಲ್ಲಿ ಇರ್ತಾರೆ. ಸ್ಕೂಟರ್ ಸ್ಟಾರ್ಟ್ ಮಾಡ್ಕೊಂಡು
ಕಾರ್ ಹೋಗ್ಲಿ ಸ್ಕೂಟರ್ ಹೋಗ್ಲಿ ಫುಲ್ ಟೆನ್ಷನ್ ಟ್ರಾಫಿಕಲ್ಲಿ ಏನಾಯ್ತು ಏನಾಯ್ತು ಏನಾಯ್ತು. ಯಾಕೆ ಅರ್ಜೆಂಟ್ ಮಾಡ್ತೀರಿ? ಹೋಗೋದು ಸುಡುಗಾಡಿಗೆ ಲಾಸ್ಟಲ್ಲಿ ಸ್ವಲ್ಪ ಮೆತ್ಕೋಗ್ಬಾರ್ದ? ಟೈಮ್ ಆಯ್ತು ಏನಕ್ಕೆ ಅಂದರೆ ಮನೆಗೆ ಹೋಗಿ ಹೆಂಡತಿ ಮಕ್ಕಳು ನೋಡಬೇಕು, ಅವ್ರು ನಗ್ನಗ್ತಾ ಇರಬೇಕು ಅಂತ ಎಲ್ಲರ ಆಸೆ. ಹೆಂಡತಿ ಮಕ್ಕಳು ನಗ್ನಗ್ತಾ ಇರಬೇಕು, ಅದಕ್ಕೆ ಸ್ವೀಟ್ಸ್ ತೊಗೊಂಡೋಗ್ತಾರೆ, ಮಟನ್ ತೊಗೊಂಡೋಗ್ತಾರೆ, ಫಿಶ್ ತೊಗೊಂಡೋಗ್ತಾರೆ. ಏನು ಅಂದರೆ ಹೆಂಡತಿ ಮಕ್ಕಳು ನಗ್ನಗ್ತಾ ಇರಬೇಕು. ಬಟ್ ಇವ್ರು ಸಾಯಂಕಾಲ ಮನೆಗೆ ಹೋದ್ರೆ ಗಂಡಸ್ರೇ ನಗಲ್ಲ. ಎಲ್ಲೋದ ಅವನು, ಇವನೆಲ್ಲೋದ, ಇದೇನು ಫ್ಯಾನ್ ಇನ್ನೂ ತಿರುಗ್ತಾನೆ ಇದೆ. ಮನೇಲಿರೋರು ಅನ್ಕೋತಾರೆ ಇವನು ಬರದೇ ಹೋದ್ರೆ ಚೆನ್ನಾಗಿತ್ತು ಅಂತ. ಗಂಡಸರು ಸಾಯಂಕಾಲ ಮನೆಗೆ ಹೋದ್ರೆ ನಗ್ನಗ್ತಾ ಹೋಗ್ಬೇಕು, ಹೆಣ್ಮಕ್ಳು ಅಷ್ಟೇ ನಗ್ನಗ್ತಾ ಇರ್ಬೇಕು. ಬನ್ರಿ ಕಾಫಿ ಕೊಡ್ಲಾ ಅನ್ಬೇಕು. ಅದು ಬಿಟ್ಟು ಇದೇನು ಇಷ್ಟು ಜಲ್ದಿ ಬಂದ್ಬಿಟ್ರೆ ಇನ್ನೂ ಸೀರಿಯಲ್ಲೇ ಮುಗ್ದಿಲ್ಲ ಅಂದರೆ ಅವ್ರು ಯಾವ ಕಡೆ ಹೋಗ್ಬಿಡ್ತಾರೆ. ವಯಸ್ಸಾದವರು ಅಷ್ಟೇ ರಾತ್ರಿ ಮಲಗಿದ್ರೆ ಸ್ವಲ್ಪ ಕೆಮ್ತಿರ್ಬೇಕು ಅಂತ, ಇಲ್ಲಾಂದರೆ ಸೊಸೆಗೆ ಡೌಟ್ ಬರುತ್ತೆ, ಮಾವ ರಾತ್ರಿ ಎಲ್ಲ ಕೆಮ್ಮೆ ಇಲ್ಲ ಹೋಗ್ಬಿಟ್ಟು ನಾನು ನೋಡು ಅಂತಾರೆ. ಚಿಕ್ಕ ಮಕ್ಕಳು ಅಷ್ಟೇ ಗಲಾಟೆ ಮಾಡ್ತಾ ಇರಬೇಕು. ಮಾಡಲಿಲ್ಲ ಅಂದರೆ ಒಂದು ಕಡೆ ಸುಮ್ಮನೆ ಕೂತ್ಕೊಂಡ್ಬಿಟ್ಲಿ ಹುಡುಗರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ, ಯಾಕೋ ಸಪ್ಕಾಗ್ಬಿಟ್ಟ ನೋಡಿ ಅಂತ. ಯಾವತ್ತೂ ಜೀವನದಲ್ಲಿ ಏನು ನಡಿಬೇಕು ಅದು ನಡಿಬೇಕ್ರಿ. ಅದರಿಂದ ಹೇಳ್ತೀನಿ, ಸಂತೋಷವಾಗಿರಬೇಕು, ನಗ್ನಗ್ತಾ ಇರಬೇಕು. ಏನು ನೋಡಿ ನಗೋದು? ಇವತ್ತು ಮಂಗಳೂರಿನ ಜನ ಅಂತೀವಿ, ಎಲ್ಲ ಕಡೆ ಹೋಟೆಲ್ ಇಟ್ಟಿರ್ತಾರೆ, ಒಂದು ಡಮ್ ಬಾಕ್ಸ್ ಇಟ್ಟಿರ್ತಾರೆ, ಒಂದು ಬಾಕ್ಸ್ ಇಟ್ಬಿಟ್ಟು ಅದ್ರ ಮೇಲೆ ದೇವರ ಫೋಟೋ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಕಾಯಿನ್ಸ್ ಹಾಕ್ತಾ ಇರ್ತಾರೆ ಆಗಾಗ. ಏನು ಅಂದರೆ ನಮ್ಮ ಊರಲ್ಲಿ ಉತ್ಸವ ಆಗ್ತದೆ ಮಾರಾಯ, ಅದಕ್ಕೆ ಇದು ಅಂತ. ಆ ಸೇವಿಂಗ್ಸ್ ದೇವರಿಗೋಸ್ಕರ, ಆ ಕಲ್ಚರ್ ಉಳ್ಸೋಕ್ಕೋಸ್ಕರ, ತಮ್ಮ ಪರಂಪರೆ ಉಳ್ಸೋಕ್ಕೋಸ್ಕರ ಮಾಡ್ತಾರೆ. ಅದನ್ನು ಎಲ್ಲ ಕನ್ನಡಿಗರು ಕಲಿಬೇಕು. ಆ ಕನ್ನಡಿಗರು ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಇವತ್ತು ಭಾಳ ಖುಷಿ ಆಗ್ತಾ ಇದೆ. ಆ ಹಾಸ್ಯಗಳನ್ನು ಯಾವುದ್ರಲ್ಲಿ ಮಾಡ್ಬೋದು ಅಂದರೆ ಆಹಾರದಲ್ಲೂ ಮಾಡ್ಬೋದು. ಏನು ಫುಡ್ ತಿಂತೀರಲ್ಲ ಅದರಲ್ಲಿ ಕಾಮಿಡಿ ಇದೆ. ಯಾಕೆಂದರೆ ನೋಡಿ, ಒಬ್ಬೊಬ್ರು ಏನೇನು ತಿಂತಾರೆ ಅದೇ ಥರ ನಡೀತಾ ಇರ್ತಾರೆ. ಈ ಮುದ್ದೆ ಜಾಸ್ತಿ ತಿನ್ನೋರು ನೋಡಿ ಎಫೆಕ್ಟ್ ಇರ್ತದೆ. ಮುದ್ದೆ ಜಾಸ್ತಿ ಇದೆ, ಮುದ್ದೆ ಎಫೆಕ್ಟ್ ಇರ್ತದೆ ಬಾಡಿನಲ್ಲಿ. ನಾನು ಯಾರ್ದು ಹೆಸರು ಹೇಳಿಲ್ಲ, ಸುಮ್ಮನೆ ಮುದ್ದೆ ಎಫೆಕ್ಟ್ ಹೇಳಿದೆ ಅಷ್ಟೇ. ಅವರು ಅದನ್ನ ಬೇರೆ ಕೂಗ್ತವ್ರೆ. ಇನ್ನು ಕುಂಬಳಕಾಯಿ ತಿನ್ನೋರು ಏನೋ ಚೆನ್ನಾಗಿದೆಯಾ ಅಂತ ನಿಂತ ಕಡೆ ನಳ್ಳಾಡ್ತಿರ್ತಾರೆ. ನುಗ್ಗೆಕಾಯಿ ತಿನ್ನೋ ಏನೋ ಚೆನ್ನಾಗಿದೆಯಾ, ಯಾವ ಮುಂದೆ ಮನೆಗೆ ಬಾರೋ ಅಂತಾರೆ. ಆಗಲಕಾಯಿ ತಿನ್ನೋನು ಮಖ ನೋಡಿದ್ರೆ ಗೊತ್ತಾಗುತ್ತೆ ಯಾವಾಗ ಬಂದೋ ಅಪ್ಪ ಭ್ರಂಶ ಸಂಧ್ಯಾ ಮನ್ಯಾಸ ಮನೆಗೆ ನಡಿ ಅಂತಾರೆ. ಮುಲ್ಲಂಗಿ ತಿನ್ನೋನು ಹತ್ರ ಬಂದರೆ ಗೊತ್ತಾಗ್ಬಿಡ್ತಾರೆ ಮುಲ್ಲಂಗಿ ಎಫೆಕ್ಟ್. ವೆಜಿಟೇರಿಯನ್ ಹಿಂಗಿದ್ರೆ ನಾನ್ ವೆಜಿಟೇರಿಯನ್ ಇದೆ. ನಮ್ಮ ಮಂಗಳೂರು, ಕೇರಳ, ಈ ಕಡೆ ಕೇರಳ, ಗೋವಾ, ಪುತ್ತೂರು ಈ ಕಡೆ ಎಲ್ಲ ಮೀನು ಜಾಸ್ತಿ ತಿಂತಾರೆ. ಮಂಗಳೂರು ಜನ ಮೀನು ಎಫೆಕ್ಟ್ ಇರ್ತದೆ ನೋಡಿ. ಹೆಂಚಿನ ಮರಿ ಗೊತ್ತಾ ಹೆಂಚಿನ ಅವ್ನು ಹೇಳಿದ್ದಲ್ಲ, ಅವ್ನಿಗೆ ಒಂದು ಭಾಳ ಇಂಟೆಲಿಜೆಂಟ್ ಇರ್ತಾರೆ. ಬಟ್ ಮೀನ್ ಎಫೆಕ್ಟ್ ಇರ್ತದೆ. ಮಂಗಳೂರು ಜನ ಭಾಳ ಜನ ಇದಾರಲ್ಲ, ನಮ್ಮ ಬೆಂಗಳೂರು ಜನ ಅಲ್ಲದೆ ಸೂಪರ್. ಗ್ರೇಟ್ ರೀ. ಒಂದು ಸೌಂಡ್ ಮಾಡಿ ಮಂಗಳೂರಿನವರೆಲ್ಲ. ಮಿಸ್ ವರ್ಲ್ಡಿಂದ ಅಂಡರ್ ವರ್ಲ್ಡ್ವರೆಗೂ ಎಲ್ಲ ಇವರೇ. ಏನೇ ಮಾಡಿ ಟಾಪಲ್ಲಿ ಇರ್ತಾರ್ರಿ, ಯಾವುದೇ ಕೆಲಸ ಮಾಡಿ ಟಾಪಲ್ಲಿ ಇರ್ತಾರೆ. ಸೂಪರ್. ಆ ಮೀನ್ ಎಫೆಕ್ಟ್ ಇರ್ತದೆ. ಆದರೆ ನಾನು ಭಾಳ ಕಡೆ ನೋಡಿದ್ದೀನಿ ಮೀನ್ ಎಫೆಕ್ಟು ಹಿಂಗ್ ಅಂತ. ಬೆಂಗಳೂರಲ್ಲಿ 2-3 ಎಫೆಕ್ಟ್ ಇದೆ. ಶಿವಾಜಿನಗರ ಆ ಕಡೆ ಎಲ್ಲ ನೋಡಿ, ಇಲ್ಲಿ ಕೋಳಿ ತಿಂತಾರೆ ಜಾಸ್ತಿ, ಚಿಕನ್ ಎಲ್ಲಿ ನೋಡಿದ್ರೆ ಚಿಕನ್. ಅದಕ್ಕೆ ಬೆಂಗಳೂರು ಕನ್ನಡಲ್ಲಿ ಚಿಕನ್ ಎಫೆಕ್ಟ್ ಇದೆ. ಅವ್ನು ಹೇಳ್ತಾ ಇದ್ದೀನಿ ಸುಮ್ಮನೆ ಕೂತ್ಕೊಂತ, ಅವ್ನು ಕೇಳ್ತಾ ಇಲ್ಲ, ಅವ್ನು ಚಪ್ಪಲೆ ಹೊಡಿ ಅವ್ನು ಹೇಳ್ತಾ ಇಲ್ಲ, ಅವ್ನು ಕ್ವಾಕ್ ಅವ್ನು. ಅದಕ್ಕೆ ಹೇಳಿದ್ದು ನಾನು, ಕೋಳಿ ಎಫೆಕ್ಟ್ ಇರ್ತದೆ, ಕೋಳಿ ಎಫೆಕ್ಟ್ ಇರ್ತದೆ. ಅದೇ ಶಿವಾಜಿನಗರ ಆ ಕಡೆ ಎಲ್ಲ ಹೋಗಿ ದೊಡ್ಡ ತಿಂತಾರೆ, ಅಂಬ ಮಾತಾಡೋಕೆ ಎಫೆಕ್ಟ್ ಇದೆ. मैं बल्ले भाई से सुनने आने पकड़ को मरदा ला मालूम मंचा गुस्सा आता है आदमी नहीं छोड़ने का ला बिड़ा ला मकदार के बिड़ाक बोले तो भी सुन क्या बोले ಎಫೆಕ್ಟ್ ಇರ್ತದೆ. ಎಲ್ಲ ಎಫೆಕ್ಟ್ ಇರ್ತದೆ ನಿಜವಾಗ್ಲು. ನೀವು ಸಿಂಗಾಪುರ್ ನೋಡಿ, ಸಿಂಗಾಪುರಲ್ಲಿ ಮಚ ಮಗಾತಿದ್ದು ನೋವ ತೋಸವ ಮಗ ಎಲ್ಲ ಕಪ್ಪೆ ತಿಂತಾರೆ. ಅದ್ರ ಎಫೆಕ್ಟ್ ಅದು. ಆದರೆ ಪ್ರಾಬ್ಲಮ್ ಏನಂದರೆ ಜಾಗ ಇಲ್ಲ ಅವ್ರಿಗೆ. ಊರಲ್ಲೂ ಜಾಗ ಇಲ್ಲ, ಮೊಕ್ಕದಲ್ಲೂ ಜಾಗ ಇಲ್ಲ. ಕಣ್ಣು ಮುಚ್ಚಿದ್ರೆ ಬಾಯಿ ತೆಗಿಬೇಕು, ಬಾಯಿ ಮುಚ್ಚಿದ್ರೆ ಕಣ್ಣು ತೆಗಿಬೇಕು. ಎರಡು ಒಟ್ಟಿಗೆ ತೆಗಿಯೋಕ್ಕಾಗಲ್ಲ. ಎರಡು ಒಟ್ಟಿಗೆ ತೆಗಿಯೋಕ್ಕೆ ಜಾಗ ಇಲ್ಲ. ನಮ್ಮ ಕನ್ನಡಿಗರಿಗೆ ಮನಸ್ಸಲ್ಲೂ ಜಾಗ ಇದೆ, ಜೋಬಲ್ಲೂ ಜಾಗ ಇದೆ, ತಟ್ಟೆಲ್ಲೂ ಜಾಗ ಇದೆ, ಬಂದವ್ರಿಗೆಲ್ಲ ಕೊಡೋಕ್ಕೆ ಜಾಗ ಇದೆ ರೀ. ಯಾರು ಕನ್ನಡಿಗರು? ಎಲ್ಲ ಧರ್ಮಗಳಿಗೆ ಗೌರವ ಕೊಡೋನು ಕನ್ನಡಿಗ, ಎಲ್ಲ ತಾಯಿನ ತನ್ನ ತಾಯಿ ಥರ ನೋಡೋನು ಕನ್ನಡಿಗ. ಬೇಡುವನಲ್ಲ ಕನ್ನಡಿಗ, ನೀಡುವನು ಕನ್ನಡಿಗ. ಇದು ಕನ್ನಡಿಗನ ಅಡ್ರೆಸ್ಸು ಅಷ್ಟೇ ರೀ. ಸಮಯ ಭಾಳ ಇದ್ದ. ಮೆಮಿಕ್ರಿ ದಯಾನಂದ್ ಅಂತ ಹೆಸರಿದೆ. ಕನ್ನಡದ ಕೆಲವು ಚಲನಚಿತ್ರ ನಟರ ಧ್ವನಿಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ಜಾಸ್ತಿ ಕಿರಿಸ್ತಾ ಇದ್ದೀನಿ, ಬಿಕಾಸ್ ಅಗೇನ್ ಸೌಂಡ್ನವ್ರಿಗೆ ಹೇಳ್ತಾ ಇದ್ದೀನಿ, ನನಗೆ ಮಾನಿಟ್ರಲ್ಲಿ ವಾಲ್ಯೂಮ್ ಇಲ್ಲ. ಸೊ ಗಿವ್ ವಾಲ್ಯೂಮ್, ಸ್ವಲ್ಪ ಜಾಸ್ತಿ ವಾಲ್ಯೂಮ್ ಕೊಡಿ. ಆಮೇಲೆ ಬೇಕಾದ್ರೆ ನಿಮಗೆ ಹಳೆ ಮುಳ್ಳು ಗಿಳ್ಳು ಎಲ್ಲ ಕೊಡ್ತೀನಿ. ಮೀನ್ದಲ್ಲಿ ಬಿಕ್ಕಿದೆ ಇನ್ನು, ಸ್ವಲ್ಪ ವಾಲ್ಯೂಮ್ ಕೊಡಿ. ವಾಲ್ಯೂಮ್. ಕನ್ನಡ ಚಿತ್ರರಂಗದ ನಟರ ಹೆಸರು ಹೇಳಬೇಕಾದ್ರೆ ಆ ಸಾಲಿನಲ್ಲಿ ಮೊದಲದಾಗಿ ಬರುವಂಥ ಬಾಲಣ್ಣ ಅವರ ಧ್ವನಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಬಾಲಕೃಷ್ಣ. ಅದು ಸರಿಯಪ್ಪ. ಆದ್ರೆ ಒಂದು ವಿಷಯ ತಿಳ್ಕೊಬೇಕು, ಮನುಷ್ಯನಾಗಿ ಹುಟ್ಟಿದ ಮೇಲೆ 4 ಜನಕ್ಕೆ ಉಪಕಾರ ಮಾಡಬೇಕು. ನಾನು ನಂದು ಅಂದ್ರಾಗಲ್ಲ. ನಮ್ಮವರು, ನಮ್ಮ ಕರಾವಳಿ ಆ ಪ್ರೀತಿ ಇರ್ಬೇಕಣ್ಣಯ್ಯ, ಅದು ಬದುಕು. ಅದು ಸರಿ. ಥ್ಯಾಂಕ್ ಯು. ಚಪ್ಪಾಳೆ ಹೊಡೆದವ್ರಿಗೆಲ್ಲ ಧನ್ಯವಾದಗಳು.
ಯಾರು ಹೊಡಿಲಿಲ್ಲ ಅವ್ರಿಗೂ ಧನ್ಯವಾದಗಳು. ನಮ್ಮ ಟೈಗರ್ ಪ್ರಭಾಕರ್ ಅವರು ಒಂದೇ ಒಂದು ಡೈಲಾಗ್ ಹೇಳಿದ್ರೆ ಸಿನಿಮಾದಲ್ಲಿ ಹೀರೋ ಆಗ್ಬಿಡೋರು ಅಂತ ಟೈಗರ್ ಪ್ರಭಾಕರ್ ಅವ್ರಿಗೆ ಈ ಡಾಕ್ಟರ್ಸ್ ಬಗ್ಗೆ ಕೇಳಿದ್ರೆ, ಪ್ರಭಾಕರ್ ನೀವು ಫೈಟ್ ಎಲ್ಲ ಮಾಡ್ತೀರ, ಡಾಕ್ಟರ್ಸ್ ಬಗ್ಗೆ ಏನು ಹೇಳಿ? ಡಾಕ್ಟರ್ಸ್ ಅವರೇ ನಿಜವಾದ ಫೈಟ್ ಮಾಡೋದು ಅಂದರೆ ಮನುಷ್ಯನ ಸಾಯಿಸೋದಲ್ಲ, ಒಂದು ಪ್ರಾಣನ ಉಳಿಸೋದು. ಯಾರ್ಯಾರು ಪ್ರಾಣ ಉಳಿಸ್ತಾರೋ ಅವರೆಲ್ಲ ಫೈಟರ್ಸು. ಆಮ್ ಐ ರೈಟ್? ಹಂಗೆ ಈಗ ತಾನೇ ಅಲ್ಲೇ ಇದ್ದಾರೆ ಹೇಳ್ತೀನಿ. ನಮ್ಮ ಮುಖ್ಯಮಂತ್ರಿ ಚಂದ್ರು ಇಲ್ಲಪ್ಪ, ನಾನೇನು ಮಾಡೋಕ್ಕಾಗಲ್ಲ, ರಾಜಕೀಯನೂ ಸಿನಿಮಾನೂ ಬೇರೆ, ನಾನು ಜನಗಳನ್ನು ನೋಡಕ್ಕೆ ಬಂದೆ, ಕರಾವಳಿ ಅಲ್ವಾ. ಥ್ಯಾಂಕ್ ಯು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ಟೈಲಿಶ್ ಆ್ಯಕ್ಟರ್, ನಾನೆಲ್ಲ ಈ ಆ್ಯಕ್ಟರ್ಸ್ ಜೊತೆನೂ ಹೆಚ್ಚು ಕಮ್ಮಿ 370 ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆನೂ ಏಕದಂತಾಲೆಲ್ಲ ಆ್ಯಕ್ಟ್ ಮಾಡಿದ್ದೆ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್. ಒಂದು ಮಾತ್ರ ನಿಜ, ಕನ್ನಡದ ಭಾಷೆಗಾಗಲಿ ಕರ್ನಾಟಕದ ಗಡಿಗಾಗಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕರ್ನಾಟಕದ ಪ್ರತಿಯೊಂದು ಯುವಕನು ಒಂದು ಸಿಂಹ ಆಗ್ಬಿಡ್ತಾನೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಹಂಗೆ ಕನ್ನಡದ ಪದ್ಮಭೂಷಣ ವಾರ ನಟ ಡಾಕ್ಟರ್ ರಾಜ್ಕುಮಾರ್. ನಾನು ಹಲವಾರು ಸಿನಿಮಾ ಅವ್ರ ಜೊತೆ ಮಾಡುವಂಥ ಸೌಭಾಗ್ಯ ಸಿಕ್ಕಿತ್ತು. ಪರಶುರಾಮದಲ್ಲಿ ಅವ್ರ ಬಾಸೆಲ್ಲ ಆಗಿದ್ದೆ, ಮಿಲ್ಟ್ರಿದು. ನಮ್ಮ ಪದ್ಮಭೂಷಣ ವಾರ ನಟ ಡಾಕ್ಟರ್ ರಾಜ್ಕುಮಾರ್. ಎಷ್ಟೋ ಜನ್ಮಗಳ ಋಣ ಬಂದ ಅಂತ ಕಾಣುತ್ತೆ. ತಮ್ಮನ್ನೆಲ್ಲ ನೋಡುವಂಥ ಸೌಭಾಗ್ಯ ಕೊಟ್ಟಿದ್ದಾನ ದೇವರು. ನಾನು ಆಗಾಗ ದೇವರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಮತ್ತೆ ಜನ್ಮ ಅಂತ ಏನಾದರೂ ಇದ್ರದ್ದು ಕರ್ನಾಟಕದಲ್ಲಿ ಕೊಡಲಿ, ಅದು ತಮ್ಮಗಳ ಮನೆಯಲ್ಲಿ ಕೊಡಲಿ ಅಂತ. ಯಾಕೆ ಅಂದರೆ ತಾವುಗಳು ತೋರಿಸ್ತಾ ಇರೋ ಈ ಪ್ರೀತಿ, ಈ ವಿಶ್ವಾಸ, ಆ ಋಣನ ಅದು ಎಷ್ಟು ಜನ್ಮ ಆದರೂ ತೀರ್ಸೋಕ್ಕಾಗೋದಿಲ್ಲ ರೀ. ಇವತ್ತಿನ ದಿವಸ ನೀವು ಯೋಚನೆ ಮಾಡ್ಬೋದು. ಒಂದು ಮಾತು ಹೇಳ್ತಾರೆ ಹಿರಿಯರು, ಏನು ಅಂದರೆ ಶಿಷ್ಯ ಗುರುನ ಮೀರಿಸ್ಬೇಕಂತೆ, ಮಗ ಅಪ್ಪನ ಮೀರಿಸ್ಬೇಕಂತೆ. ನೀವೆಲ್ಲ ಸೇರಿ ಅಪ್ಪನ ಮೀರಿಸಿಸ್ಬಿಟ್ರಲ್ಲಪ್ಪ. ಅಪ್ಪನ ಆ ಜಾಗಕ್ಕೆ ತೊಗೊಂಡೋದವರು ನೀವು ಕಲಿಸ್ಕೊಟ್ಟಿದ್ದ ಅಪ್ಪನ, ನೀವು ಬೆಳೆಸಿದ ಅಪ್ಪು ಇವತ್ತು ನಿಮ್ಮ ನಕ್ಷತ್ರವಾಗಿದ್ದಾನಲ್ವಾ. ಇಷ್ಟು ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀರಿ. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದಲ್ಲಿ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್. ಹೌದ್ರಿ, ಈ ದೇಶ ನಮ್ಮದು, ಈ ಜನ ನಮ್ಮವರು ಅಂದಮೇಲೆ ಇಲ್ಲಿ ನಡೀತಾ ಇರೋದಲ್ಲ ನಮ್ಮವ್ರಿಂದಲೇ. ನಮ್ಮವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಆಗಲೇ ಈ ದೇಶ ಉದ್ಧಾರ ಆಗೋದು. ಮಾಡೋಕ್ಕೆ ಭಾಳ ಇದೆ, ಸಮಯ ಭಾಳ ಕಮ್ಮಿ ಇದೆ. ಅದನ್ನ ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳಿ ಇಲ್ಲಿಂದ ಹೊರಡ್ತೀನಿ. ಯಾರು ಅಂದರೆ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಆ ಪುಟ್ಟ ವಯಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರನ ನಿರ್ದೇಶನ ಮಾಡಿ ಇಂದಿಗೂ ಕನ್ನಡಿಗರ ಹೃದಯದಲ್ಲೂ ಆಟೋ ರಿಕ್ಷಾಲ್ಲೂ ಬದುಕಿರೋ ಶಂಕರ್ ನಾಗ್. ಯಾಕೆ ಪ್ರೀತಿ ಇಷ್ಟೊಂದು ಚಪ್ಪಾಳೆ? ನಾನೇನೋ ಮಾಡಿಲ್ಲ, ಮಾಡಬೇಕಾಗಿದ್ದ ಕೆಲಸ ಬೇಕಾದಷ್ಟಿದೆ. ಆದರೆ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನಮ್ಮ ಸಿನಿಮಾ, ನಮ್ಮ ನಾಟಕ, ನಮ್ಮ ಕರಾವಳಿ ಉತ್ಸವ, ಇದಕ್ಕೆ ನಾವುಗಳು ಪ್ರೋತ್ಸಾಹ ಕೊಡದೆ ಪಕ್ಕದ ಮನೆಯವರು ಯಾರೂ ಬರೋದಿಲ್ಲ ಅಲ್ಲ. ಥ್ಯಾಂಕ್ ಯು, ಲವ್ ಯು ಆಡಿಯನ್ಸ್, ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಜೋರಾದ ಚಪ್ಪಾಳೆ ಬರಬೇಕು ಮಿಮಿಕ್ರಿ ದಯಾನಂದ್ ಸರ್ಗೆ. ಇದು ಬೆಂಗಳೂರು ಕಂಬಳ ಕರಾವಳಿಯ ಘನತೆಯನ್ನ ಎತ್ತಿ ಹಿಡಿಯುವಂತಹ ಕ್ರೀಡೆಯನ್ನು ನಿಮ್ಮ ಮುಂದೆ ನಾವು ತಂದು ಇಟ್ಟಿದ್ದೀವಿ. ಜಾನಪದ ಕ್ರೀಡೆ. We had a definition from Mangalore yesterday. I would want to say it once again today. If you ask what is Mangalore, from Miss World to Underworld, everybody is from Mangalore. And one such famous personality ಇವತ್ತು ಮಂಗಳೂರಿನ ಹೆಸರು ಇಡೀ ಭಾರತ ದೇಶದಲ್ಲೇ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿನಲ್ಲಿ ಅದು ಬೆಳೀತಾ ಇದೆ ಅಂದರೆ ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ತೆಲುಗು, ಹಿಂದಿ ಈ ಥರ ಎಲ್ಲ ಸಿನಿಮಾಗಳಲ್ಲಿ, ಅದು ಕೂಡ ಎಲ್ಲ ಸ್ಟಾರ್ ನಟಗಳ ಜೊತೆಗೆ ನಟಿಸ್ತಾ ಇರುವಂತಹ ನಮ್ಮ ಹೆಮ್ಮೆಯ ಪೂಜಾ ಹೆಗ್ಡೆ ಅವರಿಗೆ ಜೋರಾದ ಚಪ್ಪಾಳೆಯ ಸ್ವಾಗತವನ್ನು ಕೋರಬೇಕು. ಲೆಟ್ಸ್ ವೆಲ್ಕಮ್ ದ ಮೋಸ್ಟ್ ಬ್ಯೂಟಿಫುಲ್ ಪೂಜಾ ಹೆಗ್ಡೆ ಆನ್ ಸ್ಟೇಜ್, ದ ಪ್ರೈಡ್ ಆಫ್ ಕೋಸ್ಟಲ್ ಕರ್ನಾಟಕ. ಓಕೆ, ನಾವೆಲ್ಲ ನೋಡಿರುವಂತ ಪುಟ್ಟಬೊಮ್ಮ ಈಗ ವೇದಿಕೆಯಲ್ಲಿದ್ದಾರೆ. ತಾವೆಲ್ಲ ಎರಡು ಕೈಯನ್ನು ಮೇಲ್ಪಡೋದು ಜೋರಾದಂತ ಕೈ ಚಪ್ಪಾಳೊಂದಿಗೆ ಸ್ವಾಗತಿಸಬೇಕು. ಬೆಂಗಳೂರು ಕಂಬಳ, ನಮ್ಮ ಕಂಬಳ, ಕರಾವಳಿ ಜಿಲ್ಲೆಯಲ್ಲಿ ಹುಟ್ಟಿ ದೇಶಾದ್ಯಂತ ಹೆಸರನ್ನ ಮಾಡಿರುವಂತಹ ಖ್ಯಾತನಾಮ ಕಲಾವಿದರನ್ನ ಈ ಸಂಭ್ರಮದ ವೇದಿಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಪೂಜಾ ಮ್ಯಾಮ್ ತುಳುಟು ಬಾತಿರಡೆ. ಓಕೆ, ಅವರು ತುಳುವಲ್ಲಿ ಸ್ವಲ್ಪ ಫೆಮಿಲಿಯರ್ ಇದ್ದಾರೆ. ಅಂಚಾದ ಇರಗೆ ಬೊಕ್ಕರ ಈ ಬ್ಯಾಂಗ್ಳೂರು ಕಂಬಳದ ಸ್ಟೇಜಿಗೆ ಸೇರಿದಿನ ಮಾತೆರ ಪರವಾದ ಆತ್ಮೀಯವಾದ ಮೋಕೆಡೆ ಸ್ವಾಗತ ಮಾಡ್ತಾರೆ. ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತದೆ. ಓಕೆ, ಸ್ವಲ್ಪ ಅರ್ಥ ಆಗ್ತದೆ. ಓಕೆ ಓಕೆ, ವೆರಿ ನೈಸ್. ಸೊ ಎಸ್, ಕನ್ನಡ ಸ್ವಲ್ಪ ಬರುತ್ತೆ, ತುಳುನು ಬರುತ್ತೆ, ಹಿಂದಿನೂ ಮಾತಾಡ್ತಾರೆ, ತೆಲುಗುನು ಮಾತಾಡ್ತಾರೆ. ಒಟ್ಟಾರೆಯಾಗಿ ಪ್ಯಾನ್ ಇಂಡಿಯಾ ಸ್ಟಾರ್ ಇಲ್ಲಿದ್ದಾರೆ ನೋಡಿ. ಚಪ್ಪಾಳೆ ಜೋರಾಗಿ ಬರಲಿ ಇವರಿಗೆ. ಆ್ಯಂಡ್
ಇತ್ತ ತುಳುಟ್ಲ ಪಾತ್ರದಲ್ಲಿ ಕನ್ನಡದ ಪಾತ್ರದಲ್ಲಿ ಇರ್ನನೆ ವೇದಿಕೆ ಇರ್ನನೆ ಜನತೆ ಓವರ್ ಟು ಯು ಮ್ಯಾಮ್. ಯಾನ್ ನಮಸ್ಕಾರ ಬೆಂಗಳೂರು ಬೊಕ ಮಾತಿರ್ಲ ಎಡ್ಡಲ್ಲಾರ ಮುಲ್ಪ ಹುಷಾರುಲ್ಲಾರ. It always feels good. First of all, I want to thank everyone. Ink mulpa invite maltinik. Yan actually first time kambala tupin banda yan movie mast time tute filmed. But to see it in live for the first time, it is a matter of pride. And thank you to Prakash Anna, to Madhu Dodappa for inviting me here today. And I hope ನಮ್ಮ ಒಂದು ಕಂಬಲ ವರ್ಲ್ಡ್ ಮುಟ್ಟ ಪೋಡು ಎವ್ರಿ ಇಯರ್ ಎಂಕಲ್ನ ಒಂದು ಕಲ್ಚರ್ ಉಂಡು ಎಂಕಲ್ನ ಇಟ್ ಈಸ್ ಅವರ್ ಪ್ರೈಡ್ ಆ್ಯಂಡ್ ವಿ ಶುಡ್ ಒನ್ ಡೇ ಟೇಕ್ ಇಟ್ ಟು ದ ವರ್ಲ್ಡ್ ದ್ಯಾಟ್ ಈಸ್ ದ ಹೋಪ್. ಆ್ಯಂಡ್ ಥ್ಯಾಂಕ್ ಯು. ಯಾನ್ ಏಪಲ ಬ್ಯಾಂಗ್ಳೂರ್ ಬಂದಾಗ ಐ ಆಲ್ವೇಸ್ ಫೀಲ್ ಲೈಕ್ ಐ ಹ್ಯಾವ್ ಕಮ್ ಹೋಮ್ ಬಿಕಾಸ್ ಐ ಆಮ್ ಅ ಕರ್ನಾಟಕ ಗರ್ಲ್ ಆ್ಯಂಡ್ I am very proud of being a Karnataka girl, and Anchapan ki an illag by then, like this is my home and I've come home, and to see everybody over here today all together to celebrate our culture is the best thing ever. So thank you so much. Thank you. ಥ್ಯಾಂಕ್ ಯು ವೆರಿ ಮಚ್. ಕರ್ನಾಟಕದ ಹುಡುಗಿ ಅಂತ ಹೇಳಿದ್ರು, ಆದಷ್ಟು ಬೇಗ ಒಂದು ಕನ್ನಡ ಸಿನಿಮಾ ಕೂಡ ಮಾಡೋ ಹಾಗ್ಲಿಂತ ಜೋರ ಚಪ್ಪಾಳೆ ಬರಲಿ. ಆ್ಯಂಡ್ ಒಂದು ತುಳು ಸಿನಿಮಾ ಕೂಡ ಆಗಲಿ. ಕನ್ನಡ ಸಿನಿಮಾ ಬಜೆಟ್ಗೆ ಮಾಡೋದಿಲ್ಲ ಅಂತೆ, ಸ್ವಲ್ಪ ಹೈ ಲೆವೆಲ್ ಇದ್ದಾರೆ. ತೆಲುಗು ಹಿಂದಿ ಮಾತ್ರ ಮಾತಾಡಿದ್ರು. No, sir. No. It has to be the love is enough, then that doesn't matter. But hopefully soon I can do a Kannada and Tulu film. Sure. ಕನ್ನಡ ನಾಡಿನ ತುಳು ಸ್ಪೀಕಿಂಗ್ ಆಗಿ ಬಾಂಬೆಯಿಂದ ಇಷ್ಟು ದೊಡ್ಡ ಲೆವೆಲಲ್ಲಿ, ಯಾಕೆಂದರೆ ಆ ಲೆವೆಲ್ ಸಕ್ಸಸ್ ಕೊಡೋಕ್ಕೆ ಐ ಥಿಂಕ್ ಶಿ ಇಸ್ ಗಾಟ್ ದ ಬೆಸ್ಟ್ ಎಂಟ್ರಿ ಫಾರ್ ಪಾಸಿಬಲ್. ತೆಲುಗು ಅಲ್ಲಿ ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್, ಒಂದು 2-3 ಬಿಗ್ಗೆಸ್ಟ್ ಹಿಟ್ಸ್. ಇದು ಕೊಡೋದು ಸಾಮಾನ್ಯದ ಕೆಲಸ ಅಲ್ಲ. ಬಟ್ ಬೀಯಿಂಗ್ ಎ ಮ್ಯಾಂಗ್ಳೂರಿಯನ್, ಐ ಥಿಂಕ್ ಶಿ ಇಸ್ ಡನ್ ಎ ಗ್ರೇಟ್ ಜಾಬ್. ಆ್ಯಂಡ್ ಕರೆದ ತಕ್ಷಣ ನಾನು ಹೇಳೋದು, ಕಾಲ್ ಮಾಡಿದ ತಕ್ಷಣ ಒಂದಷ್ಟು ಪ್ರೆಷರ್ ಸಿಕ್ಕಾಪಟ್ಟೆ ಬಿದ್ದಿದೆ ಕಾಣುತ್ತೆ. ಮಧು ಆ ಕಡೆ ಐ ಥಿಂಕ್ ಲಾಟ್ ಆಫ್ ಪೀಪಲ್, ಕುಶಾಲನ್ನ ಒಂದು 10 ಕಡೆ ಪ್ರೆಷರ್ ಹಾಕಿ ಬಂದಾಗ ಶಿ ಅಗ್ರೀಡ್ ಬಿಕಾಸ್ ಜಸ್ಟ್ ಟು ಸಪೋರ್ಟ್ ಕರಾವಳಿ ಗಾಸ್ ಅಂತ. ಕರಾವಳಿ ಸ್ಪೋರ್ಟ್ಸನ್ನು, ಕ್ರೀಡೆನ, ಜನಪದನ, ಈ ಸಂಪ್ರದಾಯನ ಸಪೋರ್ಟ್ ಮಾಡೋಕ್ಕೆ ಶಿ ಇಸ್ ಕಮ್. ಸೊ ಎ ಗ್ರೇಟ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದಿಸ್. But Anna, I have to say that because you said that when I started doing Tamil films, Telugu, and then I started doing Hindi, and people would ask me that, why aren't you doing more Hindi? And I feel like I should always go where the work is good and the fans are and the love is coming. And after looking at the love over here, how can I not do a Kannada film? This is a promise. For sure. This is a promise. As long as you all love me and you all support me, I am going to come and do a Kannada film for sure. So thank you for all the unconditional love and support. ನಾನು ಫಸ್ಟ್ ಬಂದಾಗ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್ ಅಪ್ಲಾಸ್. ಎಂಟ್ರಿ ಆದ ತಕ್ಷಣ ಎವ್ರಿಬಡಿ ಸ್ಟಂಡ್ ಹಿಂಗೆ ಇದ್ರು. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್ ಅಪ್ಲಾಸ್. ಅಟ್ಲೀಸ್ಟ್ ಹೋಗುವಾಗ ಐ ನೀಡ್ ಅ ಬಿಗ್ ಅಪ್ಲಾಸ್, ಜೋರಾಗಿ ಅ ಬಿಗ್ ರೌಂಡ್. ಅಲ್ಲ, ಆವಾಗಿಂದ ಬರೀ ಗಂಡಸರು ಸ್ಟಾರ್ಗಳು ಮಾತ್ರ ಬರ್ತಾ ಇದ್ದಾರೆ. ಫಸ್ಟ್ ಟೈಮ್ ಒಂದು ಇಷ್ಟು ಚೆನ್ನಾಗಿರೋ ಹುಡುಗಿ ಸ್ಟೇಜ್ ಮೇಲೆ ಬಂದಾಗ ಯಾರಿಗಾದ್ರೂ ಚಪ್ಪಾಳೆ ತಟ್ಟೋದಕ್ಕೆ ನೆನಪಾಗುತ್ತಾ ಅಲ್ವಾ? ಎಲ್ಲ ಕಳೆದೋಗ್ಬಿಟ್ಟಿದ್ದೀರಾ. ನಾವೆಲ್ಲ ಒಂದು ಸ್ವಲ್ಪ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರೆ ಇವ್ರು ಕೊಟ್ಟಂತಹ ಸಾಧನೆಗಳಿಗೆ ನಾವು ದೊಡ್ಡ ಕೊಡುಗೆಯನ್ನು ಕೊಟ್ಟಂತಾಗುತ್ತೆ. ಲೆಟ್ಸ್ ಗಿವ್ ಹರ್ ಅ ವೆರಿ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ ಲವ್ ಶಿ ಹ್ಯಾಸ್ ಟುವರ್ಡ್ಸ್ ದ ಕಲ್ಚರ್, ಟುವರ್ಡ್ಸ್ our tradition and to the languages as well. So hopefully a Kannada film soon. ವೇದಿಕೆಗೆ ಬಂದಿರುವಂತಹ ಪೂಜಾ ಹೆಗ್ಡೆ ಅವರಿಗೆ ಇಡೀ ಕರ್ನಾಟಕದ ಜನತೆಯ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ. ಹಾಗೆ ಈ ವೇದಿಕೆಗೆ ಬಂದಿರುವಂತಹ ಇವರಿಗೆ ನಾವು ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ಲೆಟ್ಸ್ ಹೇರ್ ಇಟ್ ಫಾರ್ ಪೂಜಾ ಹೆಗ್ಡೆ. ಬೆಂಗಳೂರು ಕಂಬಳ ಆಭರಣದ ಸ್ಪಾನ್ಸರ್ಶಿಪ್ನಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ಇವತ್ತು
ಶಾಸಕರು ಅಶೋಕ್ ಕುಮಾರ್ ರಾಯ್ ಪುತ್ತೂರು, ಅದೇ ರೀತಿಯಾಗಿ ಉದ್ಯಮಿಗಳು ಬಂಜಾರ ಪ್ರಕಾಶ್ ಶೆಟ್ಟಿ, ಸಂಗೀತ ನಿರ್ದೇಶಕರು ಗುರುಕಿರಣ್ ಸರ್, ಹಾಗೆ ಮತ್ತೋರ್ವ ಉದ್ಯಮಿಗಳು ಶ್ರೀಯುತ ಗುಣರಂಜನ್ ಶೆಟ್ಟಿ ಇವರ ಒಂದು ದಕ್ಷ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆಯ ದಿವಸವೂ ಕೂಡ ಯಶಸ್ವಿ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೀತು. ಇವತ್ತು ರಾತ್ರಿ 7 ಗಂಟೆ ಆದಮೇಲೆ ಅಟ್ ಎನಿ ಟೈಮ್ ಅರ್ಜುನ್ ಜನ್ಯಾ ಸರ್ ಅವ್ರು ಬರ್ಬೋದು ಈ ವೇದಿಕೆಗೆ. ಸೊ ನೀವು ಕೂಡ ಅದಕ್ಕೋಸ್ಕರ ಕಾಯ್ತಾ ಇದ್ದೀರಿ ಅಂತ ಗೊತ್ತಿದೆ. ಇವತ್ತು ಮತ್ತೆ ನಿನ್ನೆಯ ದಿವಸ ಗುರು ಕಿರಣ್ ನೈಟ್ ಈ ವೇದಿಕೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತು. ಇವತ್ತು ಸಂಜೆ ಅರ್ಜುನ್ ಜನ್ಯಾ ಹಾಗೆ ಸಂಗಡಿಗರೊಂದಿಗೆ ಈ ವೇದಿಕೆಯಲ್ಲಿ ಮತ್ತಷ್ಟು ಅದ್ಭುತ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದೀಗ ಮುಂದಿನ ಪ್ರಸ್ತುತಿಗೆ ಬೆಂಗಳೂರು ಕಂಬಳದ ವೇದಿಕೆ ಸಿದ್ಧವಾಗ್ತಾ ಇದೆ. ಮತ್ತಷ್ಟು ನಮ್ಮ ಕಲಾವಿದರು, ಹೆಮ್ಮೆಯ ಕಲಾವಿದರು ವೇದಿಕೆಗೆ ಬರ್ತಾ ಇದ್ದಾರೆ. ಇದೀಗ ರೋಬೋ ಗಣೇಶ್ ಓಕೆ. ಸೊ ಆಗ್ಲೇ ಒಂದಷ್ಟು ಜನರನ್ನ ನಾವು ವೇದಿಕೆ ಕರೆಸಿ ಅವರಿಲ್ಲಿ ಒಂದು 5 ನಿಮಿಷ ಮಲಗಿದ್ರು. ಪಾಪ ಹುಡುಗರೆಲ್ಲ ಕಾಯ್ತಾ ಇದ್ರು ಯಾವಾಗ ಎದ್ದು ಡಾನ್ಸ್ ಮಾಡ್ತಾರೆ ಅಂತ. ಎಷ್ಟು ಹುಡುಗರಿಗೆ ಬೇಜಾರಾಯ್ತು ಅವ್ರು ಎದ್ದು ಹೋದ್ಮೇಲೆ ನೋಡೋಣ. ತುಂಬಾ ಜನ ಹುಡುಗರು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಹುಡುಗರಿಗೆ ಬೇಜಾರಾಗದೇ ಇರಲಿ ಅಂತ ಮತ್ತೆ ಅವ್ರನ್ನ ವಾಪಸ್ ಕರೆಸ್ತಾ ಇದೀವಿ. ಆದರೆ ಜಾಸ್ತಿ ಬೇಜಾರು ಮಾಡಿಸೋದಿಲ್ಲ, ಒಂದು 30 ಸೆಕೆಂಡ್ ಮಲಗಿಸ್ತೀವಿ, ಅದಾದ್ಮೇಲೆ ಅವ್ರು ಎದ್ದು ಡಾನ್ಸ್ ಮಾಡ್ತಾರೆ. ನಿಮ್ಮ ಚಪ್ಪಾಳೆ ಜೋರಾಗಿ ಬರಬೇಕು. ಲೆಟ್ಸ್ ವೆಲ್ಕಮ್ ದ ಬೆಂಗಾಲ್ ಡಾನ್ಸ್ ಟೀಮ್ ಆನ್ ಸ್ಟೇಜ್. ವೇದಿಕೆ ಮೇಲೆ ಎಲ್ಲ ಬೆಂಗಾಲ್ ಡಾನ್ಸ್ ಮಾಡುವಂತಹ ನಮ್ಮ ಕಲಾವಿದರನ್ನ ಸ್ವಾಗತಿಸ್ತಾ ಇದೀವಿ. ಹುಡುಗರೇ ಬರ್ಲಿ, ಜೋರ ಚಪ್ಪಾಳೆ. ನೋಡಿ, ಬೆಂಗಾಲಿಂದ ಕರ್ನಾಟಕಕ್ಕೆ ಬಂದಿದ್ದಾರೆ. ನಿಮ್ ಚಪ್ಪಾಳೆ ಹೆಂಗಿರ್ಬೇಕಂದ್ರೆ ವಾಪಸ್ ಬೆಂಗಾಲ್ ಹೋಗ್ಬಾರ್ದು ಅವರು. ಚಪ್ಪಾಳೆ ಜೋರಾಗಿ ಬರ್ಲಿ.
ಬೆಂಗಾಲಿ ಡಾನ್ಸ್ ಟೀಮ್ಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಬೇಜಾರಾಗ್ತಾ ಇದೆಯಾ ವಾಪಸ್ ಹೋಗ್ತಾ ಇದ್ದಾರೆ ಅಂತ? ಮತ್ತು ಆಮೇಲೆ ವಾಪಸ್ ಬರ್ತಾರೆ. ಇವಾಗ ಚಪ್ಪಾಳೆ ತಟ್ಟದೇ ಇದ್ರೆ ಬರಲ್ಲ. ಚಪ್ಪಾಳೆ ತಟ್ಟಿ ಫ್ರೀಯಾಗಿ ಸಿಗೋದು ಅದನ್ನು ಖರ್ಚು ಮಾಡಿ ಅವ್ರು ಬರ್ತಾರೆ ಅಂತಂದ್ರೆ ಅದಕ್ಕೆ ಓಕೆ ಚೌಕಾಸಿ ಮಾಡ್ತಾ ಇದ್ದಾರೆ. ಚಪ್ಪಾಳೆ ತಾನೇ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಟು ಆಲ್ ದಿ ಗರ್ಲ್ಸ್ ಹು ಕೇಮ್ ಆನ್ ಸ್ಟೇಜ್. ಬಹುತ್ ಬಹುತ್ ಶುಕ್ರಿಯಾ. ಈಗ ವೇದಿಕೆ ಮೇಲೆ ಮುಂದಕ್ಕೆ ಆಗಲೇ ಹೇಳಿದ್ದೀನಿ, ನಮ್ಮ ರೋಬೋ ಗಣೇಶ್ ನಿನ್ನೆಯಿಂದ ಒಂದೊಂದು ಅವತಾರ ಹಿಡ್ಕೊಂಡು ವೇದಿಕೆಗೆ ಬರ್ತಾ ಇದ್ದಾರೆ. ಅವ್ರ ಮೂಳೆಗಳು ಯಾವ ರೀತಿ ಬೆಂಡ್ ಆಗುತ್ತೆ, ಅವ್ರ ಇಡೀ ಬಾಡಿ ಯಾವ ರೀತಿ ಬೆಂಡ್ ಆಗುತ್ತೆ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಆದರೆ ಒಟ್ಟು 4,000 ಶೋಗಳು, ಅದರ ಜೊತೆಗೆ 40 ದೇಶಗಳನ್ನು ಸುತ್ತಿದ್ದಾರೆ. ಜೋಶ್ ಅನ್ನೋಂಥ ಸಿನಿಮಾನ ನೀವು ನೆನಪು ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಒಂದು ಅದ್ಭುತವಾದ ವಿಲನ್ ಪಾತ್ರನ ವಹಿಸಿದ್ದಾರೆ. ಇನ್ನು ಮುಂದಕ್ಕೂ ಕೂಡ 5 ಸಿನಿಮಾಗಳು ಬರ್ತಾ ಇದೆ. ಸಿನಿಮಾದ ಬಗ್ಗೆ ಮಾತಾಡ್ತಾ ಬೆಂಗಳೂರಲ್ಲಿದ್ದೀವಿ. ರಾಜಧಾನಿಯಲ್ಲಿ ಕರ್ನಾಟಕ ಸಿನಿಮಾಗಳ ಹವಾನೇ ಬೇರೆ ರೀತಿ. ಕನ್ನಡ ಸಿನಿಮಾದಲ್ಲೂ ಕೂಡ ಹಲವಾರು ಧ್ರುವ ತಾರೆಯರು, ನಕ್ಷತ್ರಗಳು ಬಂದು ಹೋಗಿದ್ದಾರೆ. ಇವತ್ತಿಗೂ ಕೂಡ ಹಲವಾರು ತಾರೆಯರು ಕನ್ನಡದ ಹೆಸರನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೆನಪಿಸ್ಕೊಳ್ತಾ ಇರಬೇಕಾದ್ರೆ ಮತ್ತೊಬ್ಬ ಅನರ್ಘ್ಯ ರತ್ನವನ್ನು ನಾವು ನೆನಪಿಸ್ಕೊಳ್ಳೇಬೇಕು. ಬಹುಶಃ ಇವರ ಫೋಟೋ ಬೆಂಗಳೂರು ರಾಜ್ಯ ಮಾತ್ರ ಅಲ್ಲದೆ ಇಡೀ ದೇಶದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಇದೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು? ಅಪ್ಪುಗೆಯ ಪ್ರೀತಿಯ ಆ ಮಗುವಿನಂಥ ನಗು ಇರುವಂತಹ ನಮ್ಮೆಲ್ಲರ ಪರಮಾತ್ಮ, ಕರ್ನಾಟಕದ ಕಣ್ಮಣಿ, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೊಂದ್ಸಲ ಜೋರಾದ ಚಪ್ಪಾಳೆ ಬರಬೇಕು. ಬಹುಶಃ ಇವತ್ತು ಅವರು ನಮ್ಮ ಜೊತೆಗೆ ಇಡ್ತಾ ಇದ್ದಿದ್ರೆ ಕಂಬಳದ 2 ದಿವಸ ಕೂಡ ಅವ್ರು ನಮ್ಮ ಜೊತೆಗೆ ಕಳೀತಾ ಇದ್ರು. ಇದನ್ನು ನೀವು ಒಪ್ತೀರಂತಾದರೆ ಚಪ್ಪಾಳೆ ಜೋರಾಗಿ ಬರಲಿ. ಪ್ರತಿ ಕಲೆಗೂ ಇವರು ಕೊಟ್ಟಂತಹ ಒಂದು ಗೌರವ ಘನತೆ ಬೇರೆ ಇದೆ. ಅವರನ್ನು ನೆನಪಿಸ್ಕೊಳ್ತಾ ಅವರಿಗೆ ಒಂದು ಸ್ಪೆಷಲ್ ಆ್ಯಕ್ಟ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ರೋಬೋ ಗಣೇಶ್, ಚಪ್ಪಾಳೆ ಜೋರಾಗಿ ಬರಲಿ. ಲೆಟ್ಸ್ ವೆಲ್ಕಮ್ ರೋಬೋ ಗಣೇಶ್ ಆನ್ ಸ್ಟೇಜ್. ಕರ್ನಾಟಕ ರತ್ನ, ಕರ್ನಾಟಕ ಕಂಡಂತಹ ಅನರ್ಘ್ಯ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರಿಗೆ ಮುಂದಿನ ಪರ್ಫಾರ್ಮೆನ್ಸ್ ಅರ್ಪಣೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸ ರಾಜರತ್ನನ, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರ ಬರಲಿ ಭೇದವೇ ತೋರದು, ಎಂದು ಭೇದ ತೋರದು. ಎಲ್ಲ ಇದ್ದು ಏನೋ ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ, ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹಾಲ್ ಜೊತೆಗಿರದ ಜೀವ ಎಂದೆಂದು ಜೀವಂತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ನೆನಪನ್ನ ಈ ವೇದಿಕೆಯಲ್ಲಿ ಮಾಡಿದಂತ ರೋಬೋ ಗಣೇಶ್ ಅವರಿಗೆ ಮತ್ತೊಂದು ಜೋರಾದಂತಹ ಕೈ ಚಪ್ಪಾಳೆ ಗೌರವವನ್ನ ಯಾಚಿಸ್ತಾ ಇದ್ದೇವೆ. ಆಭರಣ್ ಬೆಂಗಳೂರು ಕಂಬಳ ನಮ್ಮ ಕಂಬಳ ಈ ಕಂಬಳದ ಸಂಭ್ರಮದ ವೇದಿಕೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನಾವೆಲ್ಲರೂ ಈ ಸಾಂಸ್ಕೃತಿಕ ವೇದಿಕೆಯನ್ನ ಬಹಳಷ್ಟು ಸಂತಸದಿಂದ ಆನಂದಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಮತ್ತೊಂದು ಪ್ರದರ್ಶನವನ್ನು ವೇದಿಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಇವತ್ತು ನಮ್ಮ ಜೊತೆಗೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರಬೇಕು. ಚಪ್ಪಾಳೆಯ ಅಭಿನಂದನೆಗಳು ಕೂಡ ಅವರಿಗೆ ಸಲ್ಲಬೇಕು. ಕರಾವಳಿ ಭಾಗದ ಅಭಿವೃದ್ಧಿಯನ್ನು ಸದಾ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಇವರು ಆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾ ಇದ್ದಾರೆ. ಕರಾವಳಿ ಭಾಗದ ಎಲ್ಲ ಶಾಸಕರು ಇವತ್ತು ಜೊತೆ ಆಗ್ತಾ ಇದ್ದಾರೆ. ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಬರತನ್ನೆ ಮೂಲಪುನಾಗ ಈತ ಟೆನ್ಷನ್ ಉಂಡು ಮುಲ್ಪ ಅಂಚಿ ಇಂಚಿಡು ಜನ ಪೂರ ಮೈಟ್ಲ ಸೆಕ್ಯೂರಿಟಿ ತೊಂದರೆ ಒಂಚೂರು ತೆಲ್ತಿನಿಂದ ನಮ್ಮ ಒಂಚೂರು ಮನಸ್ಲ ಹಗುರ ಹಾಕೊಂಡು ಪನ್ಪೇರಿ ಅಂಚ ಅದು ಸರಿಯಾಯಿನ ಟೈಮ್ ಇಡು ಬೈದಾರೆ ಬಲೆ ತೆಲಿಪಾಲೆ ಪನ್ಪಿನಂಚಿನ ಒಂಜಿ ತಂಡ ನನ್ನ ವೇದಿಕೆ ಬರಲೆಂಡು ಆತ್ನೇ ಟೆಂಗನೊಟ್ಟಿಗೆ ಬರತಂಡೆ ಪೂಡ ಐದು ತುಂಬು ನನ್ನ ಉಪಸ್ಥಿತಿಯನ್ನು ಬೊಕ್ಕರ ಗೌರವಿಸುವ ಒಂದಲ್ಲ ಆತ್ಮೀಯವಾದ ಸ್ವಾಗತ ಅಂತಂದು ಓಕೆ ಪ್ರಶಂಸಾ ತಂಡ ವೇದಿಕೆ ಬರಲಿಕ್ಕಿದೆ. ಅದಕ್ಕಿಂತ ಮುಂಚೆ ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಜೊತೆ ಆಗ್ಲಿಕ್ಕಿದ್ದಾರೆ ತುಳುವೇರ ತುಡರ್ ಸುರತ್ಕಲ್ ಹಾಗೆ ರಿದಮ್ ತಂಡ ಜೊತೆಯಾಗಿ ಮತ್ತೊಂದು ಸುಂದರವಾದಂತಹ ತುಳು ಗೀತೆಗೆ ಈ ವೇದಿಕೆಯಲ್ಲಿ ಹೆಜ್ಜೆಯನ್ನು ಹಾಕುವುದರ ಮುಖಾಂತರ ಈ ಸಂಭ್ರಮದ ಸಾಂಸ್ಕೃತಿಕ ವೇದಿಕೆಗೆ ಇನ್ನಷ್ಟು ಮೆರುಗನ್ನು ನೀಡುವಂತಹ ಸಮಯ. ಇನ್ನೊಂದು ವಿಶೇಷತೆ ಇದೆ ನಿತೇಶ್. ತುಳುವೇರೆ ತುಡರ್ ಸುರತ್ಕಲ್ ಅರ್ನನೆ ಕ್ಷೇತ್ರದ ಅರ್ನನೆ ಕಲಾವಿದರ ವೇದಿಕೆಗೆ ಬರೋದು ಅಂಚಿ ಭರತನೇ ಬಾರಿ ಎಡ್ಡೆ ಬರ್ತುಡು ಬೈದೇರು ಭರತ ನೀರ್ನೇ ಕ್ಷೇತ್ರದ ಸುರತ್ಕಲ್ದ ಒಂದು ತಂಡ ವೇದಿಕೆ ಬರೋದುಂಡು. ಮುಂದಕ್ಕೆ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಿದಮ್ ಸುರತ್ಕಲ್ ಹಾಗೆ ತುಳುವೇರೆ ತುಡರ್ ಸುರತ್ಕಲ್ ಜೊತೆಯಾಗಿ ವೇದಿಕೆಗೆ ಬರ್ತಾ ಇದ್ದಾರೆ. ತಮ್ಮ ಜೋರಾದ ಕೈಚಪ್ಪಾಳೆಯ ಸದ್ದಿನೊಂದಿಗೆ ಮತ್ತೊಂದು ಸುಂದರವಾದಂತಹ ತುಳು ಗೀತೆ ನಾವು ಧ್ವನಿ ಆಗ್ತಾ ಇದ್ದೇವೆ. ಚಿನ್ನು ಲೆಲ್ಲ ಲೇಲೆಗಾ ಲೇಲೆಗಾ 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 ಚಿನ್ನು ಲೆಲ್ಲ ಲೇಲೆಗಾ ಹುಟ್ಟಿನೊಲುಗಲೇ ಚಿನ್ನು ಬಲತಿನೊಲುಗಲೇ ಹುಟ್ಟಿ ಬಡಕೈ ದತ್ತಿ ಬುಲತಿ ತೆನಕೈ ಹುಟ್ಟಿನೊಲುಗಲೇ ಚಿನ್ನು ಬಲತಿ
ನೊಲುಗಲೇ ಪುಟ್ಟು ಬಡಕೈ ದೆತ್ತಿ ಬುಲೆತ್ತಿ ತೆನಕೈ ಲೇ ಲೇ ಲೇಗಾ ಚಿನ್ನುಲೆಲ್ಲ ಲೇಲೆಗಾ 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 மாயித புண்ணமெடு சென்னு மாயிடு போப்பாலு சுக்கித புண்ணமெடு சென்னு நட்டு பருப்பாலு மாயித புண்ணமெடு சென்னு மாயிடு போப்பாலு சுக்கித புண்ணமெடு சென்னு நட்டு பருப்பாலு லே லே லேகா சென்னு லெல்லா லேலேகா லே லே லேகா சென்னு லெல்லா லேலேகா லே லே லேகா சென்னு லெல்லா லேலேகா லே லே லேகா சென்னு லெல்லா லேலேಗಾ ಲೇ ಲೇ ಲೇಗಾ ಚೆನ್ನು ಲೆಲ್ಲ ಲೇಲೆಗಾ ಲೇ ಲೇ ಲೇಗಾ ಚೆನ್ನು ಲೆಲ್ಲ ಲೇಲೆಗಾ பின்னேறு பற்பிருந்து சென்னு பைட்டு திங்காலு சென்னு கேட்டு திங்காலு லே லே லேகா சென்னு லெல்ல லேಲೆಗಾ ಲೇ ಲೇ ಲೇಗಾ ಚೆನ್ನು ಲೆಲ್ಲ ಲೇಲೆಗಾ ಲೇ ಲೇ ಲೇಗಾ ಚೆನ್ನು ಲೆಲ್ಲ ಲೇಲೆಗಾ ಲೇ ಲೇ ಲೇಗಾ ಚೆನ್ನು ಲೆಲ್ಲ ಲೇಲೆಗಾ ಗಂಜಿ ಬೈಪುಂಡಿಯೇ ದೆತ್ತಿ ಮಡ್ಡಿದಲ್ಲೆ ಕೋನೆ ಬಾಲೆ ಬುಲ್ಪುಂಡಿಯೇ ದೆತ್ತಿ ಪಕ್ಕಿದಲ್ಲೆ ಕೋನೆ ಗಂಜಿ ಬೈಪುಂಡಿಯೇ ದೆತ್ತಿ ಮಡ್ಡಿದಲ್ಲೆ ಕೋನೆ ಬಾಲೆ ಬುಲ್ಪುಂಡಿಯೇ ದೆತ್ತಿ ಪಕ್ಕಿದಲ್ಲೆ ಕೋನೆ ಲೇ ಲೇ ಲೇಗಾ ಚೆನ್ನು ಲೆಲ್ಲ ಲೇಲೆಗಾ 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 ఇల్లట్టలే రెండు చెన్ను ఇల్లట్టలే రెండు గంట పుచ్చిలుండు దెత్తి కర్రియ నాయిలుండు ఇల్లట్టలే రెండు చెన్ను ఇల్లట్టలే రెండు గంట పుచ్చిలుండు దెత్తి కర్రియ నాయిలుండు లే లే లేగా చెన్ను లెల్ల ಲೇಲೆಗಾ 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 ಹಲ್ ಹಾಗೆ ವಂದನೆಗಳು. ಅದ್ಭುತವಾದಂತಹ ತುಳು ಗೀತೆ. ಆ ಗೀತೆಗೆ ಬಹಳಷ್ಟು ಸುಂದರವಾದಂತಹ ನೃತ್ಯವನ್ನ ವೇದಿಕೆಗೆ ತಂದರು ತುಳುಬೇರೆ ತುಡರ್ ಹಾಗೂ ರಿದಮ್ ಸುರತ್ಕಲ್ ತಂಡಕ್ಕೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಮತ್ತೊಮ್ಮೆ ಹಾಸ್ಯದ ಒಂದು ಔತಣವನ್ನ ಈ ವೇದಿಕೆಗೆ ಉಣಬಡಿಸುವುದಕ್ಕಾಗಿ ಪ್ರಶಂಸಾ ಕಾಪು ತಂಡ ಈ ವೇದಿಕೆಗೆ ಬರ್ತಾ ಇದೆ. ಬಲೆತೆಲಿಪಾಲೆ ಕಾರ್ಯಕ್ರಮ ಹಾಗೆ ಮಜಾ ಭಾರತದಲ್ಲಿ ಬಹಳಷ್ಟು ಯಶಸ್ಸನ್ನು ಪಡೆದಂತಹ ತಂಡ. ಇದೀಗ ಪ್ರಶಂಸಾ ತಂಡ ಸಂದೀಪ್ ಶೆಟ್ಟಿ, ಮಾನಿಬೆಟ್ಟು ಪ್ರಸನ್ನ ಶೆಟ್ಟಿ, ಬೈಲೂರು, ಮರ್ವಿನ್ ಶಿರ್ವಾ ಹಾಗೆ ಶರತ್ ಉಚ್ಚಿಲ ಜೊತೆಯಾಗಿ ವೇದಿಕೆಯಲ್ಲಿ ತಮ್ಮೆಲ್ಲರಿಗೂ ಹಾಸ್ಯದ ರಸದೌತಣದೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಸಾಮಾನ್ಯವಾದ ಬ್ಯೂಟಿ ಪಾರ್ಲರ್ ಬೇಲೆ ಮಲ್ತೊಂದಪ್ಪನ ಬ್ಯೂಟಿಷಿಯನ್ ಪೊಣ್ಣು ಒಂಜಿ ಬಾರ್ ಅತಂದನ್ನ ನಮ್ಮ ವೈನ್ ಶಾಪ್ ನಡಪಾಯರ ದುಂಬು ಬತ್ತಿನ ದಂಡ ದಾದ ಮಾತ ಆವಂತರ ಆಪುಂಡು ಪನ್ಪುನೇನ మరి పొర్లుడు ಹಾಸ್ಯದ ತುಣುಕುದೊಟ್ಟಿಗೆ ವೇದಿಕೆ ಕನ ಒಂದು ಲೇರು ಪ್ರಶಂಸಾ ಕಾಪು ತಂಡದಕಲು ನಮ್ಮ ಮಾತೇನೆಲ್ಲ ಬಂಜಾರ ತಿಳಿಪವನ ಅಂಚೆತ್ತಿನ ಪ್ರಯತ್ನದ ಒಟ್ಟಿಗೆ ಈ ವೇದಿಕೆ ಜೊತೆ ಅವರೆಲ್ಲೇರು ಪ್ರಶಂಸಾ ಕಾಪು ತಂಡದ ಮಿತ್ತ ನಿಕಲ ಮಾತೇರಲ್ಲ ಮೋಕೆ ಪಡು ನಡೆದು ನಿಕಲ ಮಾತೇರಲ್ಲ ಜೋರೇನ ಕೈತಾಡಿದೊಟ್ಟಿಗೆ ಪ್ರಶಂಸಾ ಕಾಪು ವೇದಿಕೆಗೆ ಸ್ವಾಗತ ಮಾಡ್ತಾರೆ. ಬಲೆತಲಿಪಾಲೆ ಪಪಾ 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 ಪಾ ಬಲೆತಲಿಪಾಲೆ ಓಯ್ ನೋ ಮರ್ಯಾದೆ ಓನ್ಲಿ ಬಲೆತಲಿಪಾಲೆ ವಾಟ್ ಅ ಕಾಮಿಡಿ ಬಲೆತಲಿಪಾಲೆ హలో అందంది యాన్ బిజీ ఉల్లే దయపడి నేను బేత బిజినెస్ మల్తుందులే అంచెత్త ఆర్డర్స్ మాత్రం గెదనుందిజ్జి ఇత్తిన బొక్క ఫోన్ మల్పావే హౌ సరే సరే దీపే ಯಾ నుంచి ಮಲ್ಲ ಬ್ಯೂಟಿಷಿಯನ್ ಕರಿನ 10 ವರ್ಷ నుంచి ಬ್ಯೂಟಿ ಪಾರ್ಲರ್ ನಡಪ ಒಂದಿಲ್ಲೆ ಎನ್ನ ಕಣ್ಣನ ಬಾರಿತ್ತು ಆರ ಇತ್ತೇರು ಆರ್ ತೀರ್ಪೋತೇರು ಒಂಜಿ ಪೊಂಜ ಒಂಜಿ ಕ್ಷೇತ್ರ ಮಾತ್ರ ತಂದೆ ಬೇತ ಬೇತ ಕ್ಷೇತ್ರ ಕುದರ್ ಮಲ್ಕೊಡ್ಗೆ ಪಂಪಿನ ಉದ್ದೇಶಡು ಬ್ಯೂಟಿ ಪಾರ್ಲರ್ ದೊಡ್ಡ ಎನ್ನ ಕಣ್ಣನ ಪಾರ್ಲರ್ ನಡಪ ಒಂದಿಲ್ಲೆ ದೇವೇರೆ ಈ ಬಿಸ್ನೆಸ್ ಸಮಿತಿ ನಮ್ಮ ಎಲ್ಲ ಆಶೀರ್ವಾದ ಎನ್ನೊಟ್ಟಿಗೆ ಪಡು
ಹೇಳು. ಒಂದು ಮದಿರಬಾರ್ದ ದನಿ ಅವಿಯನ್ನ ಕಣ್ಣನೆ ಆರ್ ತೀರ್ಪೋತಾರೆ ಇತ್ತೆ ಯಾರು ನಡಪೊಂದಿಲ್ಲ ಪನ್ಲೆಕ್ಕ ಈರು ಅಂದ ಇತ್ತೆ ಇರ್ನ ಕಣ್ಣನೆ ತೀರ್ಪೋಡು ದುಂಬು ತುಂಬಿ ಅನ್ಮೂಲ ಬದಿತ ಒಂಜಿ ಮ್ಯಾನೇಜರ್ ಅದು ಬೇಲೆ ಮಲ್ತೊಂದಿತ್ತೆ ಅಡಗಿರ್ನ ಕಣ್ಣನೆ ಒಣಸಗ ಬರಂತೀರ್ ಆರ್ ಯಾಪಲ್ ಅಂಡಕೇನು ಒಂಜಿ ವೇಳೆ ಈ ಬಾರಡು ಮಿನಿ ಬೇಲೆ ಬಿಡ್ಪಡ ಸೀದಾ ಮತ್ತೆ ಎಂಕಲ ಬಾರ ಬೇಲೆ ಸೇರಡು ಎನ್ನ ಹೊಸ ಹೊಸ ಬಿಸ್ನೆಸ್ ಐಡಿಯಾ ಎನ್ನ ಬಿಸ್ನೆಸ್ ಚಾಕಚಕ್ಯತೆ ಬುರ ತೂದು ಅರೆ ಮಸ್ತ್ ಖುಷಿ ಆದಿತ್ತು ಆರ್ ತೀರ್ಬೋತಿನ ಗ್ಯಾರಂಟಿಯಾ ಅಂದ ಅದ್ ಆರ್ ಬಂತೀರ್ ಒಂಜಿ ವೇಳೆ ಎಂಕಲ ಬಾರ ಬತ್ತು ಸೇರುವಂದ ಅಂದ ಎಂಕ 50,000 ರೂಪಾಯಿ ಸಂಬಳ ಕೊರ್ಪೆ ಅಂತೀರ್ 50,000 ಅತ್ ಆತು ಚಾಕಚಕ ಎತ್ತಿದೆ ದುಮ್ಮದ ಬೇಲೆದೆ ಬಿಡ್ನಿ ಅವಿ ಅಂದಿಯೇ ದುಂಬುದ ಬೇಲೆ ಬಿಡ್ನಿ ದೇಗಿಂದ ಪುರಗುಲ ಕೇನ್ವೇರು ಅಗುಲ್ ಭಯಂಕರ ಚೊರ ಮಾರ ಆ ವೈನ್ ಶಾಪ್ ದಾಗುಲ್ ಎಂಗ್ ಟಾರ್ಗೆಟ್ ಕೊರ್ಪಿನಿ ಇನಿ ಏರ್ಲ 1 ಕ್ವಾರ್ಟರ್ ಬರ್ನ ಯಾನ್ ಫೋರ್ಸ್ ಮಲ್ತ ಎಲ್ಲಾಗಲೇ 2 ಕ್ವಾರ್ಟರ್ ಬರ್ಬೋದು ಇನಿ 2 ಕ್ವಾರ್ಟರ್ ಬರ್ನಾಗೆಲ್ಲ ಫೋರ್ಸ್ ಮಲ್ತ 4 ಕ್ವಾರ್ಟರ್ ಬರ್ಬೋಡ್ಗೆ ಅಗಲ್ ತುಂಬಿ ಎಲ್ಲೇ ವೈನ್ ಶಾಪ್ ಇತ್ತೀನಿ ಆಗಲ್ಲ ಮಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ ಆಪಿಲಕ ಆಗಲೇ ಹೊಸ ಹೊಸ ಬಿಸ್ನೆಸ್ ಐಡಿಯಾ ಕೊಡ್ತೀನಿ ಯಾನ್ ಎನ್ನ ಕೆಲವು ಬಿಸ್ನೆಸ್ ಐಡಿಯಾ ಕೇಂದಿರೆ ಮಂಡೆ ಹಾಲವು ಐಟಿ ಅಗುಲ್ ಮಿತ್ ಬಂತೀನಿ ಎನ್ನೈಟು ಭಯಂಕರ ಫೇಮಸ್ ಬಿಸ್ನೆಸ್ ಐಡಿಯಾ ಬಂದಾಗ ಈ ಬಾರ್ ಚೈನ್ ಸಿಸ್ಟಮ್ ಚೈನ್ ಎನ್ನ ಕೊರೆ ಅಂಚ ಬತ್ತದೀರ್ನ ಬೈಕಿಡ್ ಬತ್ತ ಚೈನ್ ಹೊಡ್ತುವ ತೋಪಿನತ್ತಿ ಬಾರಡ್ ಚೈನ್ ಸಿಸ್ಟಮ್ ಬಂದಾಗ ಎಂಕಲ್ನ ಬಾರಡ್ ಕಾಂಡೆ ವರ್ಮ ಗಂಟೆ ಬತ್ತದ 30 ಪಾರ್ದ ಮೆಂಬರ್ ఒక ಬೈಯದುಲೈ ಅಗಲ ತಿರ್ತ 30 ಪಾಡ್ನ ಮೂಜಿ ಮೆಂಬರ್ ಮಲ್ಪು ಅದ ಒಂಜಿ 60 ಮಿತ್ತ ನಡೆ ಬರ್ಪು ಮಿತ್ತ ಐಡೆ ಬರ್ಪಿ ಆ ತಿರ್ತಗುಲ ಅಗಲ ತಿರ್ತ 30 ಮುಜಿ ಮುಜಿ ಮೆಂಬರ್ ಮಲ್ಪು ಅದಗ ಮೂಜಿ ಅಜ್ಪ ಮಿತ್ತ ನಡೆ ಬೋಪು ಮಿತ್ತ ಐಡೆ ಬರ್ಪಿ ದಾಲಾಜಿ ತಿರ್ತಗುಲ್ 30 ಮೆಂಬರ್ ಮಲ್ತಿಲಕ್ಕನೆ ಅಜ್ಪ ಮಿತ್ ಬರ್ಪು ಮಿತ್ತೆ ಬತ್ತಿನ ಅಜ್ಪು ನೀರ್ ಬಾರ್ದು ಬರ್ಪಿನ ಆತ ಬೇಲೆ ಬೊಕ ಮಿತ್ತಾಯನ ತಿರ್ತ ಇರುವ ಮೆಂಬರ್ ಆರಜ್ಜಿ ಆಗೊಂಜಿ ಫುಲ್ ಬಾಟ್ಲಿ ಫ್ರೀ ಫುಲ್ ಬಾಟ್ಲಿಯಾ ಅಂತ ಫುಲ್ ಬಾಟ್ಲಿ ಕೂಡ ಲಾಸ್ ಆಗ್ತಯಾ ಎಂಚೆ ಲಾಸ್ ಆಪಿನಿ ಇದೇ ಫಸ್ಟ್ ದೇ ಅಜ್ಬಾಜ್ಬ ಬರ್ರಜ್ಜಿ ಪರ್ದು ಇಂಚೆ ಬೋಂದಿತ್ತೆ ಆಯ್ತು ಕಡೆ ಕೋಲ್ಲೆ ಬನ್ಲೆಗೆ 30 ಓಲೆನ ಹತ್ತು ಪರಂದಿನ ಇರೆಗೆ ಆಯ ಓಲ್ಲೆ ಅಂದ ಜಾಪುಜಿ ನನ್ನ ಮೂಕು ಮುಟ್ಟ ಬರ್ತೀನಿ ಆಯಾಗ ಅಂದ ಜಾಪುಂಡ ಓಲ್ಲಂದೆ ಆಯ ಟೈಟ್ ಆದ ಓಲ್ಲೆಂದೇ ಗೊತ್ತಾಗ್ಬಿಟ್ಟು ಯಾನ ಬಿಸ್ನೆಸ್ ಬೋಡ ಎಂಚ ಬೋಡಲ್ ಇಂಪ್ರೂವ್ ಮಲ್ತು ಕೊರ್ಪೆ ಆಟ ಒಂಜಿ ವಿಷಯ ಎನ್ನ ಬೇಲೆ ಮಲ್ಪುನಗುಲ ಆತೆ ಚಲಕ್ಕದ ಜನ ಬೋಡಿ ತುಲಾ ನೀನ ಈ ಹೊಸ ಹೊಸ ಐಡಿಯಾಸ್ ಮಾತ ತೂನಗ ಎನ್ನ ಬಾರ್ಕಿ ಮ್ಯಾನೇಜರ್ ಆವಂದ ಅಂದ ಅಂಡ ಒಂಜಿ ವಿಷಯ ಈ ಬೇಲೆದ ಪನ್ನೆಗೆ ಕೊಂಚ ನೆನಪಾಂಡೆ ದನಿ ಸೈತಡಲ ದನಿನ ಮಿತ್ತು ಮೋಕೆಡ್ ಸಂಬಳ ಕೊರ್ಚಿಡ ಬೇಲೆದೇವರು ಉಂತೊಂದೆ ಮೂಲ ನಾನಲ್ಲ ಹತ್ತು ಮಾರೆ ದನಿ ತೀರು ಹೋಯ್ಬೇಕಾದ್ರೆ 2 ವರ್ಷ ಅಂಡಲ್ಲ ಸಂಬಳ ಕೊರ್ಚಿಡ್ಲ ನಲ್ಲ ಮೂಲ ಧರ್ಮ ಬೇಲೆ ಅಲ್ಪನೆ ಏರಿಯೇ ಐ ವರ್ ಇಲ್ಲ ನಿಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊ ಒಂಜಿ ವಿಷಯ ಸಚ್ಚು ಏ ಸಚ್ಚು ಅಮ್ಮ ಲೆಕ್ತಾರಮ್ಮ ಅಂದ ಸಚ್ಚು ತುಲ ನಮ್ಮ ಬಾರಿಗೆ ಹೊಸ ಬೇಲೆದೆ ಅಮ್ಮ ಇರ್ನ ಕಣ್ಣನೆ ಎನ್ನ ದನಿಗಳು ತೀರ್ಪೋಣ ಕೊಂಚ ಪಾತೆರ ಮಾಡಂತೀರ್ ಸಚ್ಚು ಯಾನ್ ಕಣ್ಣು ಮುಚ್ಚೋಡ್ದು ಮುನಿ ನಾನು ಮ್ಯಾನೇಜರ್ ಆದ ಕೋಟ್ ಬಾರ್ದು ಟೈ ಬಾರ್ದು ಓಡು ಹೌದಿನ ಇಲ್ಲಿ ಕೂಡ್ದು ಬರ್ತದೆ ಐಂಕ ಆಯ ವೆಯ್ಟರ್ ಆವು ಜಾನ ಎನ್ನ ಡ್ರೆಸ್ ಕೊರಲ್ಲ ಏನೆಮ್ಮೆ ಅಂಗಿದ ಗುಬ್ಬಿಗೆ ಪುನು ಮೂಲಿನ ಚರ್ಮ ಟೆಸ್ಟ್ ಡಾಕ್ಟರ್ ವೈದರ ಯಾನೇ ಮ್ಯಾನೇಜರ್ ಈ N100 ವೇಟರ್ ಅಮ್ಮ ಇತ್ತ ಬೇಲೆಗೆ ಏನೊಂದು ಬರ್ತೀನಿ ಯಾಯ ಮ್ಯಾನೇಜರ್ ಆಡ ಮಲ್ಲೆ ನಮ್ಮನ ಒಂಜೆ ಬಿಸ್ನೆಸ್ ಹತ್ತು ಅಂದಂದೆ ನಮ್ಮ ಒಂಜೆ ಬಿಸ್ನೆಸ್ ಹತ್ತು ಅತ್ತೆ ನಿಗಲೆ ಬಾರ್ದಾಗಲೆ ಬೇತದಾದ ಮತ್ತೆ ಬಿಸ್ನೆಸ್ ಉಂಡಿ ಬಾರ್ದ ಬರಿಟೆನೋ ಬ್ಯೂಟಿ ಪಾರ್ಲರ್ ಉಂಡಿ ಬಾರ್ಗ್ಲ ಬ್ಯೂಟಿ ಪಾರ್ಲರ್ ಎಂಚ ಲಿಂಕ್ ಆಪುಂಡಿ ಬಾರ್ಗ್ಲ ಬ್ಯೂಟಿ ಪಾರ್ಲರ್ ಎಂಚ ಲಿಂಕ್ ಆಪುಂಡು ಎಂಗ್ ಗೊತ್ತು ಆನ ಎಂಕಲ್ನೆ ಕರೆಕ್ಟ್ ಲಿಂಕ್ ಆಪು ಇನಿ ಕೋಟೆಡ್ ಒಂಜಿ ಕಣ್ಣನೈನೆ ಒಂಜಿ ಬಾರ್ಗ್ ಪರ್ರೆ ಬರೋಡ ಗುಡ್ಡದಲ್ಲಿ ಮಂಗೆ ಮಲ್ತದು ಓಲೋಲು ಸುಳ್ಳು ಬಂದು ತಪ್ಪ ಒಂದು ಬಾರು ಬರು ಎಂಕಲ ಬಾರು ಬರ್ನ ಅಂಚತ್ತ ಕಣ್ಣನೆಲ್ಲ ಬುಡ್ಡೆದಿಲ್ಲ ಒಟ್ಟು ಇಲ್ಲ ಅದು ಬಿದಾಡ್ ಬುಡ್ಡೆದಿನ ಬ್ಯೂಟಿ ಪಾರ್ಲರ್ ಬಿಡ್ಕೊಂಡು ಕಣ್ಣನೆ ಬಾರ್ಡು ಕಣ್ಣನ 4 ಕ್ವಾರ್ಟರ್ ಬರ್ತಾನ ಮುಟ್ಲ ಬುಡ್ಡೆದಿನ ಒಂದ್ ಸೈಡ್ ಐಬ್ರೋ ಶೇಪ್ ಇಲ್ಲ ಜೋಕ್ಲೇಗ್ ಆ ಪೆಮ್ಮನ ರಡಜಂತಲ ಗುರ್ತಾ ಒಂದು ಅಮ್ಮೀರ್ ನಿಗಲ ಬಾರ್ಡ್ ಪರ್ದು ಗುಮೆ ದುಪ್ಪೇರು ಅಪ್ಪನ ಮೋನೆ ನಿಗುಲ್ ಬ್ಯೂಟಿ ಪಾರ್ಲರ್ ಲಗಾಡಿಗೆ ಎತ್ತಿಪ್ಪಾರ ಏ ಅಂಚತ್ ದುಮ್ಮುಣ್ಣತ ವಾರಕ್ಕೆ 3 ದಿನ ಬರುಂತಿದ್ ಗಿರಾಕಿಲು ಇತ ವಾರದ ಆಚೆ ದಿನ ಬರ್ಪಿನಿ ಗಿರಾಕಿಲ್ನ ಬುಡೆದಿಲ್ಲ ಒಂಜೇ ಚೊರೆ ಬಾರಕ್ ಪೋಯಿ
ಏನ ಬಾರ போய் ಅತಿ ಇಂಚಿನ ಕ್ಲೇಮ್ ಪುರ ಬತ್ತ ನೀನ ಬೇರೆ ತುಲ ಆತ್ ಮಾತ್ರ ಬೇರಾತ್ ಒಂದು ರಟ್ಟು ಮಾತ್ರತ್ ನನ್ನ ರಟ್ಟು ಬೇರೆ ಪಾತಿ ಎಂಕೊಂಚಿ ಉನ್ನತ ಕ್ಷೇತ್ರಡು ಉದ್ಯಮಿ ಕ್ಷೇತ್ರಡು ಉನ್ನತ ಪುದರ್ ಪಡೆಯೋಡ ಆಸೆ ಈರಡ ದಾಲ ಬೇತೆ ಬೇತೆ ಐಡಿಯಾಸ್ ಇತ್ತನಪ್ಪ ಇರೇ ಬಿಸ್ನೆಸ್ ಐಡಿಯಾ ಬೋರ್ಡ್ ಇದೆ ಇತ್ತೆ ಬರ್ತದ ಆತ ಪಕ್ಕ ಬೇರೆ ಜಾಯಿನ್ ಆನಾತಿ ಆಡನೆ ಹೊಸ ಬಿಸ್ನೆಸ್ ಐಡಿಯಾ ಕರ್ಮಗೆಲ್ಲ ಎಂಡಗೆಲ್ಲಿ ಯಾನ್ ಧನಿಕಲ್ ನಾಡಿದ್ದು ಈ ವರ್ಷ ನಾಯಿ ಬೆನ್ಲಕ ಬೆನ್ನಂತ ಎಂಡಗೆಲ್ಲಿ ಆವಿಯೇ ಧನಿಕಲ್ ನಾಡಿ ನಾಯಿ ಬೆನ್ಲಕ ಬೆನ್ನಂತದೆ ಆ ನಾಯ್ಡನಿಗೆ ಅಮ್ಮ ಯಾಮಂದ್ರಮ್ಮ ಇನಿಗೆ ಕೋಟೆಡ್ ಬೆಸ್ಟ್ ಬಿಸ್ನೆಸ್ ಮನ್ನಗ ನೆಟನೆ ಪಿದಾಯಿ ಪೋನಗ ಪ್ಯಾಲೇಸ್ ಗ್ರೌಂಡ್ ದಲ್ಪ ಪರಿಟ್ ಒಂದು ಟೋಲ್ ಗೇಟ್ ಮಾಡು ಎಡ್ಡೆ ಕಾಸಾಪುಂಡು ಟೋಲ್ ಗೇಟ್ ಪಾಡುಂಡೈಕದಲ್ಲ ಖರ್ಚಿಜ್ಜಬೆ ಮಂಗಲ ಕಬಾತಿರ್ನೆ ಟೋಲ್ ಗೇಟ್ ದಾದ ಖರ್ಚಿನಬೆ ಒಂದು ನಾಲ್ ಕರ್ಮಾರ್ದ ಗುಂಟ ಬಾಟ್ ಒಂದು ಸೀಮೆ ಕೋಲ್ ಕಟ್ಟು ಗಾಡಿ ಬರ್ಪುಂಡು ಕಾಸ್ ಪಾರ್ಪುಂಡು ಕೊರ್ಪುಂಡು ಸೀಮೆ ಕೋಲ್ ದೇವು ಗಾಡಿ ಬರ್ಪುಂಡು ಕಾಸ್ ಪಾರ್ಪುಂಡು ಕೊರ್ಪುಂಡು ಸೀಮೆ ಕೋಲ್ ದೇವು ಗಾಡಿ ಬರ್ಪುಂಡು ಪಾರ್ಪುಂಡು ದೇರ್ಪುಂಡು ಕೊರ್ಪುಂಡು ಬಾಡ್ರೆ ಎರ್ರ ನಿನ್ನ ಅಮ್ಮನ ರೋಡ ಪೊಲೀಸ್ ತಗೊಳ್ ಪಾಸ್ ತೋರ್ತೂಲಾಯ್ ಬಾಡ್ವೇರು ಯಾಮ್ ಬಂದ್ಬಿನಂಡ ಅಂಚಿನ ಲೋಕಲ್ ಜಂಟ ಐಡಿಯಾಗೆ ಎನ್ನ ಬರು ಅಂತಾರೆ ಒಂಜಿ ಎಜುಕೇಟೆಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮಲ್ದಿನ ಎಂಡಕೇನ್ಲಿ ಯಾಪಲ ನಮ್ಮ ಬಿಸ್ನೆಸ್ ಮಲ್ಪನಾಗ ವೈ ಕೊಂಚ ಕಾಂಪಿಟೇಷನ್ ಬರವಲ್ಲಿ ಅಂಚಿನ ಬಿಸ್ನೆಸ್ ಮಲ್ಪೋಡು ಯಾಮ್ ಬಂದ್ಬಿನಿಂದ ಅಂಡ ನಮ್ಮ ಲೋನ್ ಮಲ್ತದ ಆನೆಗೆ ತೊನ್ಗ ಆನೆನಾ ಲೋನ್ ಮಲ್ತದ ಆನೆಗೆ ತೊನ್ಗ ಆಡಕೇಲಿ ಆನೆಡ ದಾದ ಲಾಭ ಉಂಡು ಆನೆಡ ದಾದ ಲಾಭ ಉಂಡು ಇಂಚಿನ ಒಲ್ಲ ಮಲಮಲ್ಲ ಫಂಕ್ಷನ್ ಅಂಡ ಪ್ರೊಸೆಷನ್ ಪುರ ಅಂಡ ನಮ್ಮ ಆನೆನ್ ಬಾಡಿಗೆ ಕೊರ್ಪಿನ್ ನಮ್ಮ ಆನೆ ಪೋದು ಅಲ್ಪ ಪ್ರೊಸೆಷನ್ ಅಲ್ಪ ಇಂಚ ಪೂಜ ಹಾಕೊಂಡು ನಂಗೆ ಬಾಡಿಗೆ ದಿಕ್ಕುಂಡು ಪಕ್ಕ ಆನೆದ ಬೀಲದ ರೋಮ ಐಟಿ ಚೈನ್ ಮಲ್ಪರಾಪುನ್ ಉಂಗಿಲ ಮಲ್ಪರಾಪುನ್ ಆನೆದ ಬೀಲದ ರೋಮ ಗೊಂಜೂರು ತಾರದನ್ನೆ ಪೂಜಿಂಡ ರಪ 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 ರೋಮ ಮಲ್ಲಾಪುನ್ ರಪ 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 ಕಾಸಾಪುನ್ ಪಕ್ಕ ಆನೆದ ಅಂಬಿ ಐ ಗೊಂಜೂರು ಸೆಂಟ್ ಬಾಂಡ ಊದುವತ್ತಿ ಮಲ್ಪರಾಪುನ್ ಪಕ್ಕ ಆನೆದ ಪಡ್ಕೆ ಒಂಜಿ ಆನೆನ ನಿರ್ಮಲಡು ಪಡ್ಕೆ ಪರಲ್ಲ ಬಿಡುವ ಆನೆಡ ದಾದ ಪೂರ ಆಪುನ ಪೂರ ಮಲ್ತು ಗುಡಿ ಆಡ ಕೇಳಿ ಈತ್ ಮಾತ ಮಲ್ತು ನೈಟ್ ಏತು ಒರಿ ಏತ್ ಲಾಭ ಒರಿ 50,000 ಗ್ಯಾರಂಟಿ 50,000 ಗ್ಯಾರಂಟಿಯಾ 25 ಕನ್ಫರ್ಮ್ 25 ಕನ್ಫರ್ಮ್ ಐನೇ ಮೋಸ 50 ಐನೇ ಬತ್ತುಂದಿ ಆನೆ ಖರ್ಚಿಜ ಕೇಂದ್ರ ತಿಂದ್ರೆ ಖರ್ಚಿಜ ಆನೆಗೆ ತಿಂದ್ರೆ ದಾದ ಖರ್ಚಿ ನಮ್ಮ ಒಣಸು ಮಲ್ಪನಗ ಒರಿನು ನುಪ್ಪುಗು ಮೀಂದ ಮುಳ್ಳುಲ ರಸಲ ಪಾರ್ದು ಇಂಚ ಮುರೆತ್ತದ ಗುಂಡೆ ಮಲ್ತದ ಇಂಚ ಆನೆ ಎದಕ್ಕಂಡ ಆನೆ ಬಾರ್ ಕುಟು ಕುಟು ದಿನ್ಸಿದ ಬೋಪು ನಮ್ಮ ಒಣಸು ಮಲ್ಪನಗ ಇಂಚ ಮೀಂದ ಮುಳ್ಳು ಇಂಚ ಮುರೆತ್ತದ ಆನೆಗೆ ಆನೆ ಬತ್ತ ಕುಟು 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 ಆಡ ಕೇಳಿ ನಮ್ಮ ತಾಂಕುನ ಆನೆನ ಕೋರಿಯ ಕೇಳಿ ಏನು ನಾಲ್ಕು ಗಂಟೆ ಕೇಳಿ ಮಾಡ ಅಲ್ಲಿ ಲೋಕಲ್ ಜನ ಒಟ್ರಾಸಿ ಪಾತ್ರ ನಗತ್ತಿಜ್ಜಿ ಎಂಕಲ ದುಂಬುದ ಬಾರ್ಗ ಆನೆ ತಾಂಕುನ ಮಾವುತಿ ಎಂಕಲ ಬಾರ ಒಣಸು ಬರಂತೇರು ಅರಡನೆ ಕೇನ್ ವತ್ಯಾನ ಇರಿ ಪಾತ್ರ ಬಿಡ್ತಾಯಿ ಹಲೋ ಮಾವುತ ಬ್ರೋ ಅಂದ ಮಾವುತೆ ಬ್ರೋಯ ಎಂಕ ಯಾಂಕುಲು ಯಾನ್ ದುಮ್ಮದ ಬಾಡ್ ಮ್ಯಾನೇಜರ್ ಅದಿತ್ತది ಎಂಕುಲಿ ತೊಂಜಿ ಲೋನ್ ಮಲ್ತ ಆನೆಗೆ ತ ನೋಡುದಿಲ್ಲ ಒಂದು ಆನೆಗೆ ತಿಂದ್ರೆಗೆ ಖರ್ಚಾಪುಂಡಿ ಒಂಜಿ ಮುಡಿಯ ಆಹಾ ಒಂಜಿ ವರ್ಷಗ ಡೌನ್ ಅಪ್ ಒಂಜಿ ತಿಂಗೊಲ್ಗ ಅಲಮ್ಮೆ ಡೌನ್ ಅಪ್ ಬರ್ಬೇ ಒಂಜಿ ದಿನಕ ಅಲಮ್ಮೆ ನಂದನ ಬರ್ಬೇ ಒಂಜಿ ಬರ್ತುಗ ಇತ್ತೆ ಈ ಮಾವುತ ಬ್ರೋಡಕ್ಕೆ ಇತ್ತೆ ತೋರಿ ಉಣ್ಗೇನೆ ಏ ತೋರಿ ಉಂಡ್ಯಾ ಸುರು
ಕಾಲೋಡು ಸನ್ಮಾನ ಎರಗಿದಿಕ್ಕುರಿ ರೋಡ್ ಸೈಡ್ ಗಿಡ ನಡೆದು ಕಾಡು ಮಲ್ಲಿನ ಚಿತ್ತಿನ ಸಾಲು ಮಾರ್ಗದ ಸಿಂಹಕ್ಕಾದು ಬಸ್ ಸ್ಟ್ಯಾಂಡ್ ಚಿತ್ತುಪುಲಿ ಮಾರ್ಗ ಶಾಲೆ ಕಟ್ಟಾಯಿನ ಆಚೆ ಬೆರಾದು ಹೋಗಲಿಯರೆಲ್ಲ ಸನ್ಮಾನದ ಬೆರ ಬೋದಿನ ಕೂಡ ಅವು ಮಲ್ಲಿನ ಮೇಲೆ ಸನ್ಮಾನನೇ ಅಗಲೇ ನಾಡಬೇಕು. ಪ್ರಶಂಸಾ ಕಾಪು ತಂಡ ಅದ್ಭುತವಾದಂತಹ ಒಂದು ಹಾಸ್ಯದ ಪ್ರಹಸನವನ್ನು ವೇದಿಕೆ ತಂದಿದ್ದಾರೆ. ಈ ತಂಡಕ್ಕೆ ಒಂದು ಜೋರಾದಂತಹ ಕೈ ಚಪ್ಪಾಳೆ ಗೌರವವನ್ನು ತಾವೆಲ್ಲರೂ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಆಭರಣ ಬೆಂಗಳೂರು ಕಂಬಳ ನಮ್ಮ ಕಂಬಳ ಬೆಂಗಳೂರಿನಲ್ಲಿ ರಾಜ್ಯ ರಾಜಧಾನಿಯಲ್ಲಿ ಪ್ರಪ್ರಥಮ ಬಾರಿಗೆ ಇತಿಹಾಸದ ಪುಟದಲ್ಲಿ ದಾಖಲಾಗುವಂತಹ ಒಂದು ಅದ್ದೂರಿ ಕಂಬಳದ ವೇದಿಕೆ. ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊರತೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ನಿನ್ನೆಯಿಂದ ಇವತ್ತಿನವರೆಗೆ ನಿರಂತರವಾಗಿ ಬೇರೆ ಬೇರೆ ರೀತಿಯ ನೃತ್ಯವನ್ನ ಹಾಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ನಾವು ನೋಡಿದವರಿದ್ದೇವೆ. ಇನ್ನು ಮುಂದಕ್ಕೆ ಕೆಲವೊಂದಷ್ಟು ಕಾರ್ಯಕ್ರಮಗಳು ವೇದಿಕೆ ಬರ್ಲಿಕ್ಕಿದೆ. ಅದಾದ್ಮೇಲೆ ನಾವೆಲ್ಲರೂ ಬಹಳಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇರುವಂತ ಅರ್ಜುನ್ ಜನ್ಯ ಸರ್ ಮತ್ತವರ ತಂಡದಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ವೈವಿಧ್ಯಮಯವಾಗಿ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ತಾವೆಲ್ಲರೂ ಕಾರ್ಯಕ್ರಮದ ಕೊನೆಯವರೆಗಿದ್ದು ಸಂಪೂರ್ಣ ರೀತಿಯ ಸಹಕಾರವನ್ನ ನೀಡಬೇಕು ಅಂತ ತಮ್ಮಲ್ಲಿ ಯಾಚಿಸ್ತಾ ಮುಂದಕ್ಕೆ ಈ ವೇದಿಕೆಯಲ್ಲಿ ಮತ್ತೊಂದು ಸುಂದರವಾದಂತಹ ತುಳು ಹಾಡಿಗೆ ಹೆಜ್ಜೆಯನ್ನು ಹಾಕ್ಲಿಕ್ಕೆ ನಮ್ಮ ಸುರತ್ಕಲ್ನ ತುಳುವೇರ ತುಡರ್ ಮತ್ತು ರಿದಮ್ ತಂಡ ವೇದಿಕೆಗೆ ಬರ್ತಾ ಇದೆ. ಮತ್ತೊಂದು ಸೊಗಸಾದ ತುಳು ಹಾಡಿಗೆ ವೇದಿಕೆಯಲ್ಲಿ ಅದ್ಭುತವಾದಂತಹ ನೃತ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಬೆಂಗಳೂರು ಕಂಬಳ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಇವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಇವರ ಗೌರವಾಧ್ಯಕ್ಷತೆಯಲ್ಲಿ ಸಂಗೀತ ಲೋಕದ ಮಾಂತ್ರಿಕರಾಗಿರುವಂತಹ ಅದ್ಭುತ ಗಾಯಕರಾಗಿರುವಂತಹ ಗುರುಕಿರಣ್ ಸರ್ ಅವರು ಕಾರ್ಯಾಧ್ಯಕ್ಷರಾಗಿ ಹಾಗೆ ಗುಣರಂಜನ್ ಶೆಟ್ಟಿ ಅವರು ಉಪಾಧ್ಯಕ್ಷರಾಗಿ ಕಟ್ಟಿದಂಥ ಅದ್ಭುತವಾದಂಥ ತಂಡ ಇಂದಿನ ದಿನ ಬೆಂಗಳೂರಿನಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತ ಹೇಳಿದ್ರೆ ಅದು ಅತಿಶಯದ ಉಕ್ತಿ ಆಗ್ಲಿಕ್ಕಿಲ್ಲ ಅಂತ ಒಂದು ಅದ್ಧೂರಿ ಕಾರ್ಯಕ್ರಮ. ಲಕ್ಷಾಂತರ ಸಂಖ್ಯೆಯಲ್ಲಿ ಕಂಬಳ ಕ್ರೀಡೆಯನ್ನು ಜನರು ಆಸ್ವಾದಿಸ್ತಾ ಇದ್ದಾರೆ. ಹಾಗೆ ಈ ವೇದಿಕೆಯ ಮುಖಾಂತರ ನಮ್ಮ ಕರಾವಳಿ ಜಿಲ್ಲೆಗಳ ಬೇರೆ ಬೇರೆ ನೃತ್ಯ ಪ್ರಕಾರಗಳು, ಹಾಸ್ಯ ಕಾರ್ಯಕ್ರಮಗಳು, ಅದ್ಭುತ ಕಲಾವಿದರನ್ನ ಈ ವೇದಿಕೆ ಮುಖಾಂತರ ತಮಗೆ ಒಂದು ಪರಿಚಯ ಮಾಡುವುದರ ಮುಖಾಂತರ ಇನ್ನಷ್ಟು ಒಂದು ಮನರಂಜನೆಯನ್ನ ನೀಡುವಂತಹ ಪ್ರಯತ್ನವನ್ನ ನಿರಂತರವಾಗಿ ನಾವು ಮಾಡ್ತಾ ಇದೀಗ ತುಳುವೇರ ತುಡರ್ ಮತ್ತು ರಿದಮ್ ಸುರತ್ಕಲ್ ತಂಡವನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ತಾವೆರಡು ಕೈಯನ್ನು ಗೂಡಿಸಿ ಒಂದು ಜೋರಾದಂತಹ ಕೈ ಚಪ್ಪಾಳೆ ಗೌರವದೊಂದಿಗೆ ರಿದಮ್ ಸುರತ್ಕಲ್ ಮತ್ತು ತುಳುವೇರ ತುಡಲ್ ತಂಡವನ್ನು ವೇದಿಕೆಗೆ ಸ್ವಾಗತಿಸಬೇಕು.
ಆಭರಣ ಬೆಂಗಳೂರು ಕಂಬಳ 2ನೇ ದಿವಸದ ಯಶಸ್ವಿ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಫೈನಲ್ ಹಂತಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕೋಣಗಳು ಕೂಡ ತಲುಪುತ್ತೆ. ಅದಾದಮೇಲೆ ನಮಗೂ ಕೂಡ ಗೊತ್ತಾಗುತ್ತೆ ಮೊದಲನೇ ವರ್ಷದ ಬೆಂಗಳೂರು ಕಂಬದಲ್ಲಿ ಯಾವ ಕೋಣಗಳು ಎಷ್ಟು ಓಡಿವೆ, ಹಾಗೆ ಯಾರು ಆ ಪ್ರಶಸ್ತಿಗಳನ್ನು ಮನೆಗೆ ತಗೊಂಡು ಹೋಗ್ತಾರೆ, ಆ ಘನತೆಯ ಪ್ರಶಸ್ತಿಯನ್ನು ಮನೆಗೆ ತಗೊಂಡು ಹೋಗ್ತಾರೆ ಅಂತ. ಇದೀಗ ಇವತ್ತು ಈ ಕಾರ್ಯಕ್ರಮಕ್ಕೆ ಜೊತೆಯಾಗ್ತಾ ಇದ್ದಾರೆ ನಮ್ಮ ಜೊತೆಗೆ ಮಂಡ್ಯದ ಶಾಸಕರು ಶ್ರೀ ರವಿ ಸರ್. ಇವ್ರನ್ನ ವೇದಿಕೆಗೆ ನಾವು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೀವಿ. ರವಿ ಸರ್, ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಈ ವೇದಿಕೆಗೆ ಸ್ವಾಗತಿಸಬೇಕು. ಕರಾವಳಿಯ ಇತಿಹಾಸ ಪ್ರಸಿದ್ಧ ಕಂಬಳ ಕ್ರೀಡೆಗೆ ತಮ್ಮ ಬೆಂಬಲವನ್ನು ನೀಡ್ತಾ ಇವರು ಕೂಡ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ. ರವಿ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಸ್ವಾಗತ ಬರಲಿ. ವೇದಿಕೆಗೆ ಸ್ವಾಗತಿಸ್ತಾ ಇದ್ವಿ. ಹಾಗೆ ಕನ್ನಡ ಸಿನಿಮಾ ರಂಗದ ತಾರೆಯರು ಕೂಡ ನಮ್ಮನ್ನು ವೇದಿಕೆಯಲ್ಲಿ ಸೇರ್ಲಿಕ್ಕಿದ್ದಾರೆ. ಇದೀಗ ರವಿ ಸರ್, ಮಂಡ್ಯದಿಂದ ಇವತ್ತು ರಾಜಧಾನಿಗೆ ಬಂದಿದ್ದೀರಾ, ಆದರೆ ರಾಜಧಾನಿಯಲ್ಲಿ ಬೆಂಗಳೂರು ಹೋಗಿ ಮಂಗಳೂರು ಆಗಿಬಿಟ್ಟಿದೆ. ಎಲ್ಲ ಕಡೆ ಕೋಣಗಳು, ಕೋಣದ ಮಾಲೀಕರು, ಅದರ ಜೊತೆಗೆ ಕಂಬಳವನ್ನು ಎಷ್ಟೋ ಸಲ ನೋಡಿದವರು ಇದ್ದಾರೆ, ಮೊದಲನೇ ಸಲ ನೋಡಿ ಅಭಿಮಾನವನ್ನು ಹೊಂದಿಕೊಂಡು ವರ್ಷವೂ ಇದಾಗಬೇಕು ಅಂತ ಹೇಳೋರಿದ್ದಾರೆ. ನೀವು ನಿಮ್ಮ ಬೆಂಬಲವನ್ನು ಇದಕ್ಕೆ ಸೂಚಿಸ್ತಾ ಇದ್ದೀರಾ. ಒಂದೆರಡು ಮಾತನ್ನಾಡಬೇಕು, ನಿಮ್ಮ ಜನತೆ ನಿಮ್ಮ ಮುಂದಿದೆ ಸರ್. ಎಲ್ರಿಗೂ ನಮಸ್ಕಾರ. ನಾನು ಬೆಂಗಳೂರಲ್ಲಿದ್ದೀನೋ ಮಂಗಳೂರಲ್ಲಿದ್ದೀನೋ ಅನ್ನೋ ಡೌಟ್ ಆಗಿದೆ. ಇಡೀ ಮಂಗಳೂರನ್ನು ಒಂದು ತಿಂಗಳಲ್ಲಿ ಬೆಂಗಳೂರನ್ನು ಮಂಗಳೂರು ಮಾಡಿದ ಕೀರ್ತಿ ನಮ್ಮ ಗುರು ಸರ್ಗೆ ಸೇರಬೇಕು. ಮಂಡ್ಯದಲ್ಲಿ ಕಬಡ್ಡಿ ಫೇಮಸ್ಸು, ಅಂಬರೀಷ್ ಅಣ್ಣ ಫೇಮಸ್ಸು, ರಮ್ಯಾ ಫೇಮಸ್ಸು, ಎತ್ತಿನ ಗಾಡಿ ಓಟ ಫೇಮಸ್ಸು. ಆದರೆ ಬೆಂಗಳೂರಲ್ಲಿ ಮಂಗಳೂರನ್ನು ಕೋಣಗಳನ್ನು ತಂದು ಒಂದು ನನಗೆ ಆಶ್ಚರ್ಯ ಆಗಿದೆ ಅಂದರೆ, ಕ್ರಿಕೆಟ್ ವಿಶ್ವಕಪ್ ಫೈನಲ್ ಪಂದ್ಯದಲ್ಲೂ ಓವರ್ ಮಧ್ಯೆ 5 ನಿಮಿಷ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಅಡ್ವರ್ಟೈಸ್ಮೆಂಟ್ ಹಾಕಿದವನಿಗೆ ಬೈತೀವಿ. ಅಲ್ಲಿ ಕೋಣದಲ್ಲಿ ಒಂದು 30 ಸೆಕೆಂಡ್ ಓಡೋಕ್ಕೆ ಅರ್ಧ ಗಂಟೆ ಕಾಯಬೇಕು. ಅದು ಬಂತ ಆದರೂ ಜನ ಪೇಷನ್ಸಿಂದ ಆ ಕೋಣ ಬರೋದನ್ನ 30 ಸೆಕೆಂಡಲ್ಲಿ ನೋಡ್ತಾರ, ಅದು ಗ್ರೇಟ್. ಇದು ವಿಶ್ವಕಪ್ಗಿಂತ ಗ್ರೇಟ್ ಮ್ಯಾಚ್ ಅನ್ಸುತ್ತೆ. ಅದರಿಂದ ಇಂತಹ ಪಂದ್ಯಾವಳಿ, ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕೋಣ ಸ್ಪರ್ಧೆ ಬೆಂಗಳೂರಿನಲ್ಲಿ ಇನ್ನೂ ನಡೀಲಿ. ನಮ್ಮ ಶಾಸಕ ಮಿತ್ರ ಅಶೋಕ್ ರೈಗೆ ಹೇಳಿದೆ, ನಿಮ್ಮ ಕೋಣನ ನಮ್ಮ ಮಂಡ್ಯಾಗೂ ತಂದು ಓಡಿಸಿ ನಮ್ಮ ಜನನೂ ಖುಷಿ ಪಡಲಿ ಅಂತ. ಯಾಕಂದರೆ ನಾವೆಲ್ಲ ರೈತರಿಗೆ ಬೆಂಗಳೂರಿಗೆ ಕಾವೇರಿ ನೀರು ಕೊಡೋರು. ನಾವು ಕಾವೇರಿ ನೀರು ಕೊಟ್ರೇ ನೀವು ಕುಡಿಯೋದು, ಕಾವೇರಿ ಪರ ನೀವು ಮಾತಾಡಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಬರೀ ಬೆಂಗಳೂರಿಗೆ ಅಥವಾ ಮಂಗಳೂರಿಗೆ ಮಾತ್ರ ಸೀಮಿತವಾಗಿರಬಾರ್ದು. ಇನ್ನು ಕೆಲವೇ ದಿವಸಗಳಲ್ಲಿ ಮಂಡ್ಯದಲ್ಲೂ ಕೂಡ ಕಂಬಳ ನಡೀಲಿಕ್ಕಿದೆ. ಅವತ್ತು ಕೂಡ ನಾವು ಮಂಡ್ಯದ ಕಂಬಳ ಎಲ್ಲೇ ಆಗಲಿ, ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆಯನ್ನ ಸಾರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇದೀಗ ವೇದಿಕೆ ಮೇಲೆ ಆಗಲೇ ಒಂದಷ್ಟು ಜನ ಸೆಲೆಬ್ರಿಟಿಗಳು ಬಂದಾಗ ನಮಗೆ ಇಲ್ಲಿ ಹರ್ಷೋದ್ಗಾರ ತುಂಬ ಜೋರಾಗಿ ಕೇಳಿಸ್ತಾ ಇತ್ತು. ಇವಾಗಂತೂ ನನಗೆ 101% ಕನ್ಫರ್ಮೇಷನ್ ಇದೆ, ಇದು ಅದಕ್ಕಿಂತ 4 ಪಟ್ಟು ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಸುಂದರವಾಗಿರುವಂಥ ಇಬ್ಬರು ಸ್ಯಾಂಡಲ್ವುಡ್ ತಾರೆಯರು ಈ ವೇದಿಕೆಗೆ ಬರ್ತಾ ಇದ್ದಾರೆ. ಎಲ್ಲ ಕಡೆ ಕೋಣ ಕೋಣ ಕೋಣ, ಆದರೆ ಈಗ ಈ ವೇದಿಕೆಯಲ್ಲಿ ಮಾತ್ರ ಕೋಣಗಳನ್ನು ನಾವಿಬ್ಬರು ಬದಿಗಿಟ್ಟು ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ವಿ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಕನ್ನಡ ಸಿನಿಮಾ ರಂಗದ ಒಂದು ಅದ್ಭುತ ನಟಿ ಸಂಜನಾ ಗಲ್ರಾಣಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರಬೇಕು. ಸಂಜನಾ ಮೇಡಮ್ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ತಾವೆಲ್ಲೊಂದು ಜೋರಾದಂತಹ ಕೈ ಚಪ್ಪಾಳೆಯಿಂದ ಅವರನ್ನ ಬರಮಾಡಿಕೊಳ್ಬೇಕು. ಸಂಜನಾ ಗಲ್ರಾಣಿ ಮೇಡಮ್ ಅವರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಗುರು ಅಣ್ಣ ಕೂಡ ವೇದಿಕೆ ಬರಬೇಕು. ಗುರುಕಿರಣ್ ಸರ್, ಇದಕ್ಕಿಂತ ಮುಂಚೆ ನೀವು ಕಂಬಳ ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಆದರೆ ಮೊದಲನೇ ಸಲ ಇಷ್ಟು ಜನ ಜೊತೆಗೆ ಸೇರಿ ಕಂಬಳ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಾ. ಹೇಗನ್ಸುತ್ತೆ ಬೆಂಗಳೂರು ಕಂಬಳದ ಈ ವೇದಿಕೆಯಲ್ಲಿ ನಿಂತ್ಕೊಂಡು? ಓ ಮೈ ಗಾಡ್, ಇದು ನಿಜಾನೇನಾ ಕನ್ಸೇನಾ ಅಂತ ಅನ್ಸುತ್ತೆ. ಪ್ಯಾಲೇಸ್ ಗ್ರೌಂಡಿಗೆ ನಾನು ಜೀವನದಲ್ಲಿ ತುಂಬಾ ಸಲ ಬಂದಿದ್ದೀನಿ ಗುರು ಸರ್, ಬಟ್ ಇಷ್ಟು ಕ್ರೌಡು ಸೇರ್ಕೊಂಡಿರೋದು ನಾನು ಜೀವನದಲ್ಲೇ ನಿಜವಾಗ್ಲೂ ಯಾವುದೋ ವರ್ಲ್ಡ್ ಕಪ್ ಮ್ಯಾಚ್ ತರ ನನಗೆ ಫೀಲಿಂಗ್ ಬರ್ತಾ ಇದೆ. ಇದು ವರ್ಲ್ಡ್ ಕಪ್ ಮ್ಯಾಚ್ ಕೋಣಗಳದ್ದು ಅಷ್ಟೇ. ಇದು ಇಲ್ಲ, ವರ್ಲ್ಡ್ ಕಪ್ ಮ್ಯಾಚ್ ನ ಮೀರಿ ನಮ್ಮ ಬೆಂಗಳೂರಿಗೆ. ಫಸ್ಟ್ ಅಂಡ್ ಫಾರ್ ಆಲ್ ಥ್ಯಾಂಕ್ ಯು ಗುರು ಸರ್. ಇಷ್ಟೊಳ್ಳೆ ಇವೆಂಟ್ಸ್ ಇಲ್ಲಿ ಮಾಡಿದ್ದಕ್ಕೆ ತುಂಬ ತುಂಬ ಗತ್ತು ಬೇಕು, ತುಂಬ ಧೈರ್ಯ ಬೇಕು, ತುಂಬ ಶಕ್ತಿ ಬೇಕು. ಎಲ್ಲ ಆರ್ಗನೈಸರ್ಸು ಮಲ್ಗೂ ಇಲ್ಲ, ಎಲ್ಲರೂ ಅಷ್ಟು ಟಯರ್ಡ್ ಆಗಿದ್ದಾರೆ, ಹೆಲ್ತ್ ನಾನೇ ಕಳ್ಕೊಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಅಷ್ಟು ಪ್ಯಾಷನೆಟ್ ಆಗಿ ಇಲ್ಲಿ ಅಶೋಕ್ ಸರ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು, ಗುಣರಂಜನ್ ಶೆಟ್ಟಿಯವ್ರು ಆಗಿರ್ಬೋದು, ಮುಖ್ಯವಾಗಿ ನಮ್ಮ ಗುರು ಸರ್ ನಮ್ಮ ಸಿನಿಮಾ ರಂಗದಿಂದ ಆಗಿರ್ಬೋದು. ನನಗೆ ಗೊತ್ತಿತ್ತು ಈ ಕಾರ್ಯಕ್ರಮ ಚೆನ್ನಾಗಿರುತ್ತಂತ.
ಇಷ್ಟು ಅದ್ಭುತವಾಗಿರತ್ತಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಇಟ್ಸ್ ರಿಯಲಿ ರಿಯಲಿ ವೆರಿ ಬ್ಯೂಟಿಫುಲ್. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ? ಸೌಂಡೇ ಇಲ್ಲ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ? ಕೈ ಮೇಲೆತ್ತಿ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ? ಓ, ಮಾಡ್ತಾ ಇದ್ದಾರೆ. ಸೊ ವಂಡರ್ಫುಲ್ ಕ್ರೌಡ್. ಸಂಜನಾ ಕಂಡ್ರೆ ಎಷ್ಟು ಜನಕ್ಕೆ ಇಷ್ಟ? ಅಷ್ಟೇನಾ? ಓಕೆ, ಕೈ ಎತ್ತಿ ಈಗ. ಎಲ್ಲರೂ ಕೈ ಎತ್ತಿ. ಯಾರಿಗೆ ಇಷ್ಟ ಇಲ್ಲ? ಜೋರಾಗಿ ಹತ್ಬಿಡ್ತೀನಿ. ಇಲ್ಲ, ಆಕ್ಚುಲಿ ಸಂಜನಾ ಫಸ್ಟ್ ಫಿಲ್ಮ್ ಯಾವ್ದು ಗೊತ್ತಾ? ಯಾವುದು? ಗಂಡ ಹೆಂಡತಿ ವಾಸ್ ದ ಫಸ್ಟ್ ಫಿಲ್ಮ್ ಆ್ಯಂಡ್ ಐ ಥಿಂಕ್ ಐ ವಾಸ್ ಲಕ್ಕಿ ಟು ಬಿ ಎ ಪಾರ್ಟ್ ಆಫ್ ಇಟ್. ಅದರ ಮ್ಯೂಸಿಕ್ ಡೈರೆಕ್ಷನ್ ನಾನು ಮಾಡಿದ್ದು. ನಾನು ಮಾಡಿದ ಫಸ್ಟ್ಸಲ್ಲಿ ಐ ಥಿಂಕ್ ಸಂಜನಾ ಇಸ್ ಒನ್. ಯಾಕೆಂದರೆ ನನಗೆ ಒಂದು ದೇವ್ರ ದಯದಿಂದ ಲಕ್ ಅನ್ನೋದಿತ್ತು, ಗೊತ್ತಿಲ್ಲ. ಐ ಟು ಗೆಟ್ ಇನ್ ವರ್ಲ್ಡ್. ಉಪೇಂದ್ರ ಅವ್ರ ಫಸ್ಟ್ ಪಿಕ್ಚರ್ಗೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿದೆ. ಅಪ್ಪು ಅವ್ರ ಫಸ್ಟ್ ಪಿಕ್ಚರಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿದೆ. ವಿಜಯ ರಾಘವೇಂದ್ರ ಫಸ್ಟ್ ಫಿಲ್ಮು, ರಕ್ಷಿತಾ, ರಮ್ಯಾ, ರಾಧಿಕಾ, ಅದೇ ಗಣೇಶ್ ಇಲ್ಲ ಅವ್ರ ಸೆಕೆಂಡ್ ಫಿಲ್ಮು. ಸೊ ಒಂದಷ್ಟು ಐ ಥಿಂಕ್ ಐ ವಾಸ್ ಲಕ್ಕಿ ಟು ಬಿ ಎ ಪಾರ್ಟ್ ಆಫ್ ಇಟ್. ಸೊ ನಮ್ಮ ಹೆಮ್ಮೆ, ನಮ್ಮ ಕಲ್ಚರ್, ಮಂಗಳೂರು ಕಲ್ಚರ್ ಇವತ್ತು ಬೆಂಗಳೂರಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲರೂ ಇಷ್ಟು ಕ್ರೌಡ್ ನೋಡಿ ಇನ್ನೂ ಖುಷಿ ಆಯಿತು. ಆ್ಯಕ್ಚುಲಿ ಕಮಲ ನೋಡಿದೆ ತುಂಬ ವರ್ಷ ಆಯಿತು, ಬಿಕಾಸ್ ಬೆಂಗಳೂರು ಶಿಫ್ಟ್ ಆದಮೇಲೆ ಐ ನೆವರ್ ಗಾಟ್ ಅನ್ ಅಪಾರ್ಚುನಿಟಿ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ದಿ ಆರ್ಗನೈಸರ್ಸ್ ಫಾರ್ ಆರ್ಗನೈಸಿಂಗ್ ದಿಸ್. ಆ್ಯಂಡ್ ಹಾಗೆ ನನ್ನ ಸಿನಿಮಾ ಶುಗರ್ ಫ್ಯಾಕ್ಟ್ರಿ ಥಿಯೇಟರಲ್ಲಿದೆ. ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಲೋ. ಹಾಗೆ ಚಂದನ ಮನದ ಚಂದನದ ಗೊಂಬೆ ನಮ್ಮ ಸೋನಲ್ ಮೊಂತೇರ್ ಅವರಿಗೆ ಮತ್ತೊಂದು ಜೋರಾದ ಕೈಚಾಪಳ್ಳೆ ಗೌರವವನ್ನು ಯಾಚಿಸ್ತಾ ಇದ್ದೇನೆ. ನಮ್ಮ ಕರಾವಳಿ ಜಿಲ್ಲೆಯಿಂದ ಅವರ ಪ್ರಾರಂಭವಾದ ಸಿನಿ ಪಯಣ ಇದೀಗ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ಮುಂದಕ್ಕೆ ಬಾಲಿವುಡ್ ಅಥವಾ ಟಾಲಿವುಡ್ ಈ ರೀತಿ ಜರ್ನಿ ಇರಲಿ, ನಮ್ಮೆಲ್ಲರೂ ಹೆಮ್ಮೆ ಪಡುವಂತಹ ಸಾಧನೆ ತಮ್ಮಿಂದ ಆಗ್ಲಿ ಅಂತ ಈಗಾಗಲೇ ಬಾಲಿವುಡ್ಗೆ ಅವ್ರು ಕಾಲು ಇಟ್ಟಿದ್ದಾರೆ, ಹೇಳ್ತಾ ಇಲ್ಲ ಅಷ್ಟೇ. ಇನ್ನು ಸ್ವಲ್ಪ ದಿವಸದಲ್ಲಿ ಅದು ಕೂಡ ನಮ್ಗೆ ಗೊತ್ತಾಗುತ್ತೆ. ಸೊ ನಮಗೆಲ್ಲರಿಗೂ ಹೆಮ್ಮೆ ಅನಿಸ್ಬೇಕು. ನಮ್ಮ ಊರಲ್ಲಿ ಹುಟ್ಟಿದವರು, ನಮ್ಮ ಮಣ್ಣಲ್ಲಿ ಬೆಳೆದವರು ಇವತ್ತು ಇಡೀ ಭಾರತ ದೇಶದಲ್ಲಿ ಹೆಸರನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ನೀವು ಕೊಟ್ಟಿರೋ ಪ್ರೀತಿ ಹಾಗೆ ಚಪ್ಪಾಳೆ. ಹಾಗಾಗಿ ಬರ್ಲಿ ಜೋರ ಚಪ್ಪಾಳೆ ಸೋನಲ್ ಮೊಂತೇರ್ ಅವರಿಗೆ. ಶುಗರ್ ಫ್ಯಾಕ್ಟ್ರಿ ಈಗಾಗಲೇ ಚಿತ್ರಮಂದಿರದಲ್ಲಿದೆ, ನೀವು ಆ ಸಿನಿಮಾನ ನೋಡಿ. ಡಾರ್ಲಿಂಗ್ ಕೃಷ್ಣ ಅವರು ಇದರಲ್ಲಿ ನಟನೆ ಮಾಡಿದ್ದಾರೆ, ಹಾಗೆ ಸೋನಲ್ ಇದ್ದಾರೆ. ಆ್ಯಂಡ್ ಇಡೀ ಮಂಗಳೂರಿನ ದಂಡಿದೆ. ಶಿಲ್ಪಾ ಕೂಡ ಮಂಗಳೂರವರೇ, ರುಹಾನಿ ಶೆಟ್ಟಿ ಹಾಗೆ ಅದ್ವಿತಿ ಶೆಟ್ಟಿ ಅವರು ಕೂಡ ಸಿನಿಮಾದಲ್ಲಿದ್ದಾರೆ. ಸೊ ಈ ಸಿನಿಮಾನ ನೋಡಿ, ಸಿನಿಮಾನ ಗೆಲ್ಲಿಸಿ, ಪ್ರತಿ ಸಲ ನಮ್ಮ ಜೊತೆಗೆ ನಾವೇ ಇರಬೇಕು. ಸೊ ನಮ್ಮತನನ ಉಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಸೋನಲ್ ಅವರೇ. ಈ ವೇದಿಕೆಗೆ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ಚಪ್ಪಾಳೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರನ್ನ ಈ ಕಾರ್ಯಕ್ರಮದ ಬೀಳ್ಕೊಡ್ತಾ ಇದ್ದೀವಿ. ಇದೀಗ ಬೆಂಗಳೂರು ಕಂಬಳದ ವೇದಿಕೆಯಲ್ಲಿ ವಿಜೃಂಭಣೆಯಿಂದ ನಿನ್ನೆ ಹಾಗೆ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ನಡೆಯಿತು. ಈಗಾಗಲೇ ಗುರುವಣ್ಣ ಬಂದು ಹೇಳಿದ್ರು ಒಂದು ಗುಟ್ನ. ಸ್ವಲ್ಪ ಹೊತ್ತಲ್ಲೇ ಆನಿಮಲ್ ಅನ್ನುವಂಥ ಟೀಸರ್ನ ತಾವೆಲ್ಲರೂ ಕೂಡ ನೋಡಿರ್ಬೋದು. ಒಂದು 6 ಕೋಟಿ ಜನರು ಒಂದೇ ಸಮನೆ ನೋಡಿರುವಂಥದ್ದು. ಈ ಟ್ರೈಲರ್ ಏನಿದೆ ಇದರಲ್ಲಿ ಮಿಂಚಿದಂತಹ ರಣಬೀರ್ ಕಪೂರ್ ಹಾಗೆ ಬಾಬಿ ಡಿಯೋಲ್ ಅವರು ಕೂಡ ಆಗಮಿಸುವಂತಹ ಸಾಧ್ಯತೆ ಇದೆ. ಅವ್ರು ಬಂದಾಗ ಚಪ್ಪಾಳೆ ತಟ್ಟೋದಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆಯಾ? ಸಾಕಾಗ್ತಾ ಇಲ್ಲ, ಇದೆಲ್ಲ ನಮ್ಮ ಸೌಂಡು. ಮಂಗಳೂರು ಬೆಂಗಳೂರು ಜೊತೆ ಆಗ್ತಾ ಇದೆ. ಎಷ್ಟು ದೊಡ್ಡ ಸೌಂಡ್ ಆಗ್ಬೇಕು, ಬರ್ಲಿ ಜೋರಾದ ಸೌಂಡು. ಎಷ್ಟು ಜನ ಜನಾಜಿನ ವೇದಿಕೆಯಲ್ಲಿ ನೋಡೋದಕ್ಕೆ ಕಾಯ್ತಾ ಇದ್ದೀರಾ? ಸಪ್ಪೆ ಆಗಿದ್ರೆ ಅವ್ರಿಗೆ ಖುಷಿ ಅನ್ಸುತ್ತಾ? ಅವ್ರ ಎನರ್ಜಿಗೆ ನಿಮ್ಮ ಎನರ್ಜಿ ಮ್ಯಾಚ್ ಆಗ್ಬೇಕಲ್ಲ. ಸೊ ಮೇಕ್ ಸಮ್ ನಾಯ್ಸ್ ಫಾರ್ ಮಿಸ್ಟರ್ ಅರ್ಜುನ್ ಜನ್ಯ. ಓಕೆ, ಸೊ ನಾವೆಲ್ಲರೂ ಬಹಳಷ್ಟು ನಿರೀಕ್ಷೆಯಲ್ಲಿ ಕಾಯ್ತಾ ಇರುವಂಥ ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ರಸಮಂಜರಿ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ, ಅಂದರೆ ಸ್ವಲ್ಪ ಹೊತ್ತಿನ ನಂತರ ಈ ವೇದಿಕೆಯಲ್ಲಿ ಪಡಿಮೂಡಿ ಬರಲಿಕ್ಕಿದೆ. ಅದರ ಮುಂಚೆ ಸಾಕಷ್ಟು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ತಾವೆಲ್ಲರೂ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳ್ತಾ ಈಗ ಮತ್ತೊಬ್ಬರ ನಾಯಕರನ್ನ ವೇದಿಕೆಯಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್, ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾಯಕರಾಗಿರುವವರು. ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ನಿತ್ಯ ನಿರಂತರವಾಗಿ ಮಂಗಳೂರಿನಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದುಕೊಂಡು ಉದಯ ಕೃಷ್ಣಯ್ಯ ಚಾರಿಟೇಬಲ್ ಟ್ರಸ್ಟ್ ಅನ್ನ ನಡೆಸ್ತಾ ಸಾಕಷ್ಟು ಬಡಬಗ್ಗರಿಗೆ ಸಹಾಯವನ್ನ ಮಾಡ್ತಾ ಇರೋರು ನಮ್ಮ ಉದಯಣ್ಣ ಅವರ ಉಪಸ್ಥಿತಿಯನ್ನ ಸೇರುವ ಎಲ್ಲರ ಮುಂದೆ ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಂದು ಜೋರಾದಂತಹ ಕೈ ಚಪ್ಪಾಳೆಯನ್ನ ತಾವು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಓಕೆ, ಸೊ ಉದಯಣ್ಣನ ತೂನಾಗ ಮಸ್ತ್ ಜನ ಉಡುಪಿ ಸೇರಿದಗಳು ಕೈದಿರ್ತೊಂದುಲ್ಲೇರಿ ಎಷ್ಟ್ ಜನ ಅಲ್ಲ ಉಡುಪಿ ದಕ್ಕಲು ಕಾರ್ಲ ಉಡುಪಿ ದಂಚಿದಕ್ಕಲು ಏತ್ ಜನ ಇರ್ತಕ ಅವರ ಜೋರದ ಕೈ ಮಿತ್ತು ಬರಡ್ತಕ ಕಾರ್ಲ ಉಡುಪಿ ದಕ್ಕಲು ಎಸ್ ಬಹುಶಃ ಕಂಬಳಲ ಉಪ್ಪುನು ಕಾರ್ಲಲ ಬೆದ್ರದಲ್ಪನೆ ಅಣ್ಣ ಒಂಜಿ ರಡ್ಡು ಪಾತ್ರ ಇರ್ನಲ್ಲ ಇನಿ ಮುಲ್ಪ ಬೆಂಗಳೂರದ ಕಂಬಳ ತುದಿರಗೆಂಚ
ಸೇರಿದ ಮಾತೆರೆಲ್ಲ ನಮಸ್ಕರಿಸೋದು ಖಂಡಿತ ಅತ್ಯಂತ ಖುಷಿ ಆಗ್ಬಿಡು ದೇಪಂಡ ಇಂಚಿನ ಒಂಜಿ ಯೋಚನೆ ಮಲ್ದ್ರ ಈಗೆಲ್ಲ ಗುರುಗಿರಣ್ಣೆ ಅಂಚನೆ ಈಗೆಲ್ಲ ಶಾಸಕರ ಪುತ್ತೂರ್ದ ಅಶೋಕ್ ರೈಕೆಲ್ಲ ಯೋಜನೆ ತೂದು ಮಸ್ತ್ ಖುಷಿ ಆಂಡ್ ಖಂಡಿತ ಕರಾವಳಿ ತುಳು ಕನ್ನಡಿಗರು ಇಪ್ಪುರ ಈ ಬೆಂಗಳೂರದ ಲಕ್ಷಗಟ್ಟಲೆ ಜನ ಉಳ್ಳೇರು ಹಾಗೆಲ್ಲ ಒಂಜಿ ಬಾರಿ ಮಲ್ಲ ಒಂಜಿ ಅವಕಾಶ ಮಲ್ತು ಕೊಡ್ತೇರು ಮಾತೆರೆಲ್ಲ ಊರುಡಾಬನ ಕಂಬಳನ ಬತ್ತು ತೂವರಾಬುಜಿ ಇನ್ನು ಕಿನ್ನ ಜೋಕ್ಲೇಟ್ ಬತ್ತಿನ ಅಪ್ಪನಾಗಲು ಮಾತೆರೆಲ್ಲ ಬತ್ತು ತೂತೇರು ದುಮ್ಮದ ದಿನಾಟ ನಿರಂತರವಾದಿ ಕಂಬಳ ನಡಪಡಿ ಬೆಂಗಳೂರು ಪಣಂದು ಉದಯನ ಆಯೋಜಿಸಿದ ಮಾತೆರ್ಲ ದೇವರು ಎಡ್ಡೆ ಮಲ್ಪಡು ಪಣಂದು ಮಾತೆರ್ಲ ಶುಭ ಆಡಂದು ಯಾನು ಮಾತೆರ್ಲ ನಮಸ್ಕರಿಸವ ಸೊಲ್ಮೇಲೆ ವಂಚನೆ ಇರ್ನ ಸಮಾಜ ಸೇವೆಲ್ಲ ಒಂದೇ ರೀತಿ ನಡತಂದು ಪಡು ಕರಾವಳಿದ ಪುದರು ಐತ ಒಟ್ಟಿಗೆ ಮಿತ್ ಪಾಡೊಂದು ಮೆನ್ಕಡಂದು ಪನೊಂದು ವೇದಿಕೆ ಮಿತ್ ಇನ್ನು ಮುಂದಕ್ಕೆ ವೇದಿಕೆಗೆ ಆತ್ಮೀಯವಾಗಿ ನಾವು ಮತ್ತೊಂದು ತಂಡವನ್ನು ಸ್ವಾಗತಿಸ್ತಾ ಇದ್ದೇವೆ ಕೆಲವು ಕಾರ್ಯಕ್ರಮಗಳು ಬಾಕಿ ಉಳಿದಿದೆ ಆದ್ಮೇಲೆ ನಮ್ಮ ನಿರೀಕ್ಷೆಯ ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೀಲಿಕ್ಕಿದೆ ಹಾಗಾಗಿ ಎಲ್ಲೂ ತಯಾರಿದ್ದೀರಾ? ಹಾಗೆ ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಬೆಂಗಾಲಿ ಬ್ಯೂಟಿ ಕ್ರೀವ್ ವೇದಿಕೆ ಬರ್ತಾ ಇದೆ. ಮತ್ತೊಂದು ಸುಂದರವಾದಂಥ ವಸ್ತ್ರ ವಿನ್ಯಾಸದೊಂದಿಗೆ ಒಂದು ಅದ್ಭುತವಾದಂತಹ ನೃತ್ಯದ ಪರಿಕಲ್ಪನೆಯೊಂದಿಗೆ ವೇದಿಕೆಯಲ್ಲಿ ಇವರು ಜೊತೆ ಆಗ್ತಾ ಇದ್ದಾರೆ. ಬೆಂಗಾಲಿ ಬ್ಯೂಟಿ ಕ್ರೀವ್ಗೆ ತಮ್ಮ ಎರಡೂ ಕೈ ಒಗ್ಗೂಡಿಸಿ ಒಂದು ಜೋರಾದ ಕೈಚಪ್ಪಾಳೆಯ ಸ್ವಾಗತವನ್ನ ನೀಡಬೇಕಾಗಿ ವಿನಂತಿ. एक बार जोरदार तालियों के साथ स्वागत कीजिए बंगाली ब्यूटी क्वींस ऑन स्टेज. La 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 la
ಬೆಂಗಾಲ್. ನೋಡಲಾಗದ ಕಣ್ಣಿದ್ದರೇನು, ಕೇಳಲಾಗದ ಕಿವಿ ಇದ್ದರೇನು, ರುಚಿಯನ್ನು ತಿಳಿಲಿಕ್ಕಾಗದ ನಾಲಿಗೆ ನಮ್ಮಲ್ಲಿದ್ದರೇನು, ಬೆಂಗಾಲ್ ಬ್ಯೂಟಿ ಕ್ರೀವ್ನ ಈ ಸುಂದರವಾದ ನೃತ್ಯವನ್ನು ನೋಡಿ ಇನ್ನೂ ಸುಮ್ಮನಿದ್ರೆ ಕೈ ಇದ್ರೇನು ಇಷ್ಟೇ ಇಲ್ಲದಿದ್ರೇನು ಅಂತ ನಮ್ಮಲ್ಲಿ ಕೇಳ್ತಾ ಇದ್ದೇನೆ. ಒಂದು ಜೋರಾದಂತಹ ಕೈ ಚಪ್ಪಾಳೆ, ಗೌರವ, ಒಂದು ಅದ್ಭುತವಾದಂತಹ ನೃತ್ಯವನ್ನು ಈ ವೇದಿಕೆಗೆ ತಂದಿದ್ದಾರೆ. ದೂರದ ಬೆಂಗಾಲ್ನಿಂದ ಬಂದು ನಮ್ಮ ಮೇಲೆ ಪ್ರೀತಿ ಇಟ್ಟು ವಿಶೇಷವಾದಂತಹ ಪರಿಕಲ್ಪನೆಯ ನೃತ್ಯ ವಸ್ತ್ರ ವಿನ್ಯಾಸದೊಂದಿಗೆ ನಮ್ಮನ್ನು ಬಹಳಷ್ಟು ಮನರಂಜನೆಯನ್ನು ಮಾಡಿದ್ದಾರೆ. ಇನ್ನು ಮುಂದಕ್ಕೆ ವೇದಿಕೆಗೆ ಚೆಂಡೆಯ ರಿಂಗಣದೊಂದಿಗೆ ಶಾರದಾ ಚೆಂಡೆ ಬೆಳಗ ಮೊಗರ್ನಾಡು ವೇದಿಕೆಗೆ ಬರ್ತಾ ಇದ್ದಾರೆ. ತಮ್ಮೆಲ್ಲರಿಗೆ ಚೆಂಡೆ ರಿಂಗಣದೊಂದಿಗೆ ಇನ್ನಷ್ಟು ಮೈ ರೋಮಾಂಚನಗೊಳಿಸುವಂತಹ ಪ್ರಯತ್ನದೊಂದಿಗೆ ಈ ಬೆಂಗಳೂರು ಕಮಲದ ಸಾಂಸ್ಕೃತಿಕ ವೇದಿಕೆಗೆ ಮೆರುಗನ್ನ ನೀಡ್ತಾ ಇದ್ದೇವೆ ಶಾರದಾ ಚೆಂಡೆ ಬೆಳಗ. ಹಾಗಾಗಿ ಬಹಳಷ್ಟು ಉತ್ಸಾಹದಿಂದ ಎಲ್ಲರೂ ಕಾಯ್ತಾ ಇದ್ದೀರಿ. ಬ್ಯಾಂಗ್ಳೂರ್ ಕಮಲ, ಬ್ಯಾಂಗ್ಳೂರ್ ಕಮಲ ನಮ್ಮ ಕಮಲ, ಬ್ಯಾಂಗ್ಳೂರ್ ಕಮಲ. ಓಕೆ, ಕೇಳ್ತಾ ಇಲ್ಲ, ಸಾಕಾಗ್ತಾ ಇಲ್ಲ. ಇನ್ನೊಮ್ಮೆ ಕೊನೆಯದಾಗಿ ಕೇಳ್ತಾ ಇದ್ದೇನೆ, ಎಲ್ಲರೂ ಜೋಶಲ್ಲಿ ಎನರ್ಜಿಯಲ್ಲಿ, ಯಾಕಂದ್ರೆ ದೊಡ್ಡ ದೊಡ್ಡ ಕಲಾವಿದರನ್ನು ಸ್ಟೇಜ್ ಬರುವಂತದ್ದು, ಆಡಿಯನ್ಸ್ ಇದ್ದ ಎನರ್ಜಿ ಎಷ್ಟು ಜಾಸ್ತಿ ಇದೆಯಾ ಅಷ್ಟು ಒಂದು ಸಖತ್ತಾಗಿ ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಇನ್ನೊಮ್ಮೆ ಕೇಳ್ತಾ ಇದ್ದೇನೆ, ಬೆಂಗಳೂರು ಕಮಲ. ಓಕೆ, ಇದೇ ಎನರ್ಜಿ ಕಾರ್ಯಕ್ರಮದ ಕೊನೆಯವರೆಗೂ ಇರ್ಲಿ ಅಂತ ನಮ್ಮ ಶಾರದಾ ಚೆಂಡೆ ಬೆಳಗವನ್ನ ವೇದಿಕೆ ಸ್ವಾಗತಿಸ್ತಾ ಇದ್ದೇನೆ. ಕುಣಿತದೊಂದಿಗೆ ಅದ್ಭುತವಾದಂತಹ ಚೆಂಡೆಯ ರಿಂಗಣದೊಂದಿಗೆ ತಮ್ಮನ್ನು ಮನರಂಜಿಸ್ತಾ ಇದ್ದಾರೆ ಶಾರದಾ ಚೆಂಡೆ ಬೆಳಗ ಮೊಗರ್ನಾಡು ಬಂಟ್ವಾಳ.
ಥ್ಯಾಂಕ್ ಯು, ಧನ್ಯವಾದಗಳು. ಶಾರದಾ ಅಚ್ಚೆಬರ್ಗ ಮಗನಾಡು ಬಂಟ್ವಾಳ ಇಡೀ ತಂಡ ತಂಡಕ್ಕೂ ಜೋರಾದ ಕೈ ಚಪ್ಪಲಿಗಳು ಅದ್ದೂರಿ ತಂಡ ನಂತರ ಈ ವೇದಿಕೆಗೆ ಮುಂದೆ ನಮ್ಮ ತುಳುಮಣ್ಣಿನ ಕರಾವಳಿ ಜಿಲ್ಲೆಗಳಲ್ಲಿ ಮಾಹಿತಿಗಳು ನಂತರ ಸರ್ವಸಾಮಾನ್ಯವಾಗಿ ಕಾಣಸಿಗುವಂತ ಕಂಗೀಲು ನೃತ್ಯವನ್ನ ಈ ವೇದಿಕೆಗೆ ತರ್ತಾ ಇದ್ದೇವೆ. ಕಂಗೀಲು ನೃತ್ಯ ಮನುಷ್ಯನ ಬದುಕಿನಲ್ಲಿ ಬರುವಂತ ಕಷ್ಟ ಇರ್ಬೋದು, ನಷ್ಟ ಇರ್ಬೋದು, ಅಥವಾ ಯಾವುದೇ ರೋಗ ರುಚಿನೇ ಇರ್ಬೋದು, ಅದೆಲ್ಲವನ್ನ ದೂರ ಮಾಡುವಂತ ಒಂದು ಧಾರ್ಮಿಕ ಪರಂಪರೆ ಹಿನ್ನೆಲೆಯಲ್ಲಿ ಬರುವ ಅದ್ಭುತವಾದಂತಹ ಒಂದು ವಿಚಾರ ಇರುವಂತಹ ನೃತ್ಯ ಆ ಕಂಗೀಲು ನೃತ್ಯದೊಂದಿಗೆ ಈ ವೇದಿಕೆಗೆ ಬರ್ತಾ ಇದ್ದಾರೆ. ತುಳುವೇರು ತಂಡ ಹಾಗೂ ರಿದಮ್ ಸುರತ್ಕಲ್ ತಂಡ ಕೆಕೆ ಬೆಚ್ಚೂರಿನ ಪರಿಕಲ್ಪನೆಯಲ್ಲಿ ಈ ತಂಡ ಈಗ ವೇದಿಕೆ ಬರ್ತಾ ಇದೆ. ತುಳುವೇರು ತಂಡ ಹಾಗೂ ರಿದಮ್ ಸುರತ್ಕಲ್ ತಂಡಕ್ಕೆ ಜೋರಾದ ಕೈ ಚಪ್ಪಾಳೆ ಸ್ವಾಗತವನ್ನು ನಮಗೆ ಯಾಚಿಸ್ತಾ ಇದ್ದಾರೆ. ಧನ್ಯವಾದ. ಪರಮಾತ್ಮ ಕೊರಗಜ್ಜನ ರೂಪೊಡು ಬತದು ಕಟ್ಟಿ ಒಂಜಿ ಜತ್ತಿ ಜಾಲು ಇಲ್ಲ ವಾಕಿಲಿಗೆ ಪೋದು ಮಾರಿನ ಕಲೆದು ದಾನ ಸ್ವೀಕಾರ ಮಲ್ಪುನ ನೃತ್ಯನೇ ಕಂಗೀಲು ಕುಣಿತ ಇನಿಕಲ ಮಟ್ಟು ಕಟಪಾಡಿ ಹೆಜಮಾಡಿ ಕೋಡಿಡು ಮಾಯಿದ ಪುಣ್ಣಮೆಗು ಶ್ರದ್ಧಾ ಭಕ್ತಿಡು ಆಚರಣೆ ಮಲ್ಪುವರು ಇತ್ತೆ ನಿಕ್ಕಲ ದುಂಬು ಕಂಗೀಲು ಕುಣಿತ ಕಂಗೀಲು ಕುಣಿತ.
ಬಾರ ಬಾರ ಕಡಿಗಣ ಬಾರ ಬಾರ ಕಡಿಗಣಕ್ಕೆ ಬಗರು ಜಾನ ಕಡಿಗಣ ಹೊಟ್ಟೆದಂತೆ ಕಡಿಗಣಕ್ಕೆ ಬರಿಗಡಿಗಲು ಕಡಿಗಣ ಕೈಪದಂತೆ ಕಡಿಗಣಕ್ಕೆ ಕಾರ್ಪದಂತೆ ಕಡಿಗಣ ಧಾರ್ಮಿಕ ಹಿನ್ನೆಲೆ ಇರುವಂತಹ ಕಂಗೀಲು ನೃತ್ಯಕ್ಕೆ ಮತ್ತೊಮ್ಮೆ ಜೋರಾದಂತಹ ಕೈ ಚಪ್ಪಾಳೆಯನ್ನು ಹೆಚ್ಚಿಸ್ತಾ ಇದ್ದೇನೆ. ಓಕೆ, ಕೊನೆಯ ಒಂದೆರಡು ಕಾರ್ಯಕ್ರಮ ಇದೆ. ಅದಾದ್ಮೇಲೆ ನಾವೆಲ್ಲರೂ ಬಹಳಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ರಸಮಂಜರಿ ಕಾರ್ಯಕ್ರಮ ಈ ವೇದಿಕೆ ಬರ್ತಾ ಇದೆ. ಹಾಗೆ ಆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಿಕ್ಕೆ ಕನ್ನಡದ ಖ್ಯಾತ ನಿರೂಪಕಿ ಆಗಿರುವಂತಹ ಅನುಶ್ರೀ ಮೇಡಮ್ ಕೂಡ ಈ ವೇದಿಕೆಯಲ್ಲಿ ಜೊತೆ ಆಗ್ಲಿಕ್ಕಿದ್ದಾರೆ. ಹಾಗಾಗಿ ಇನ್ನು ಕೆಲವಷ್ಟೇ ನಿಮಿಷ ಬಾಕಿ ಇರೋದು ಅನುಶ್ರೀ ಮೇಡಮ್ ಬರಲಿಕ್ಕೆ. ಅಂಚಾದ ಕುಡ್ಲದಕ್ಕಲು ಎಷ್ಟು ಜನ ಅವರ ಕೈದೇರ್ಪ್ಲೆ ಉಡುಪಿ ಕುಡ್ಲದಕ್ಕಲು ಮಸ್ತ್ ಜನ ಅಲ್ಲಾರತ. ಓಕೆ, ಮಸ್ತ್ ಜನ ರಿಕ್ವೆಸ್ಟ್ ಉಂಡು ಪಿಲಿ ವೇಷ 5 ನಿಮಿಷ 10 ನಿಮಿಷ ಅಂಡಲ್ಲ ಕೂಡ ನಲಿಪಾಲೆ ಎಂದು ಎಂಚ ಪಿಲಿ ನಲಿಪಾವಲಿಯಾ. ಓಕೆ, ನಮ್ಮಲ್ಲಿ ಟೈಮ್ ಶಾರ್ಟೇಜ್ ಇದೆ, ಆದರೂ ಕೂಡ ತುಂಬ ಮಂದಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಪೊಳಲಿ ಟೈಗರ್ಸ್ ಅನ್ನ ಮತ್ತೊಮ್ಮೆ ವೇದಿಕೆ ಕರೆಯುವಂಥ ಸಮಯ. ಬ್ಯಾಂಗ್ಳೂರು ಕಂಬಳ, ನಮ್ಮ ಕಂಬಳ, ಒಂದು ಅದ್ದೂರಿ ಅದ್ಭುತವಾದಂಥ ವೇದಿಕೆ. ನಿಮ್ಮ ಎನರ್ಜಿಯನ್ನು ಮತ್ತೊಮ್ಮೆ ಚೆಕ್ ಮಾಡ್ತಾ ಇದ್ದೇನೆ. ಬ್ಯಾಂಗ್ಳೂರು ಕಂಬಳ, ಬೆಂಗಳೂರು ಕಂಬಳ. ಓಕೆ, ವಿಶೇಷವಾಗಿ ಬ್ಯಾಂಗ್ಳೂರು ಕಂಬಳದ ಪರಿಕಲ್ಪನೆಯನ್ನು ತಂದು ಅದನ್ನ ಒಂದು ಸಾರಥ್ಯದಲ್ಲಿ ವಹಿಸಿಕೊಂಡಂತ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಸರ್ ಅವರಿಗೊಂದು ಜೋರಾದ ಕೈ ಚಪ್ಪಾಳೆಯನ್ನ ತಾವೆಲ್ಲರೂ ಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇತಿಹಾಸದ ಪುಟದಲ್ಲಿ ಕಂಬಳ ಕ್ರೀಡೆಯನ್ನ ರಾಜ್ಯ ರಾಜಧಾನಿಯಲ್ಲಿ ದಾಖಲಿಸಿದಂತಹ ಸತ್ಕೀರ್ತಿ ಇರುವಂತಹ ನಾಯಕರು ನಮ್ಮ ಅಶೋಕ್ ರೈ ಅವರು. ಅದರೊಂದಿಗೆ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾಗಿ ದಾನಿಗಳು ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರ ಮಾರ್ಗದರ್ಶನ ಗೌರವಾಧ್ಯಕ್ಷತೆಯಲ್ಲಿ ಕಂಬಳ ನಡೀತಾ ಇದೆ. ಹಾಗೆ ಕಾರ್ಯಾಧ್ಯಕ್ಷರಾಗಿ ಸಂಗೀತ ಲೋಕದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದಂತ ಈ ಇಡೀ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಬಹಳಷ್ಟು ಸೊಗಸಾಗಿ ಸಂಯೋಜನೆ ಮಾಡಿದಂತ ಗುರುಕಿರಣ್ ಸರ್ ಹಾಗೆ ಉಪಾಧ್ಯಕ್ಷರಾಗಿ ಗುಣರಂಜನ್ ಶೆಟ್ಟಿ, ಈ ಮೂವರಿಗೂ ಮತ್ತೊಮ್ಮೆ ತಮ್ಮ ಜೋರಾದಂತಹ ಕೈ ಚಪ್ಪಾಳೆಯನ್ನು ಯಾಚಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ನಮ್ಮ ಪೊಳಲಿ ಟೈಗರ್ಸ್ ವೇದಿಕೆ ಬರ್ತಾ ಇದೆ. ಎಂಚ ಪಿಲಿ ಚಪ್ಪಗೇನಾ? ಹಾಗೆ ಸೊ ಇನ್ನು ಮುಂದಕ್ಕೆ ಪೊಳಲಿ ಟೈಗರ್ಸ್ ವೇದಿಕೆ ಬರ್ತಾ ಇದ್ದಾರೆ. ಬೇರೆ ಬೇರೆ ಹಾಡಿದೆ. ನಮ್ಮ ಬಾರೆ ನಂದಿನಿಯಿಂದ ಏತ್ ಜನ ಕೂರ್ಪೋಡ್ ಬನ್ಲಿ. ಬಾರೆ ನಂದಿನಿ, ಓಕೆ, ಬಾರೆ ನಂದಿನಿ ಹಾಡನ್ನ ನಮ್ಮ ನಾದಸ್ವರದಲ್ಲಿ ಈಗ ಪ್ಲೇ ಮಾಡ್ತಾರೆ. ಅದಕ್ಕೆ ಹುಲಿಗಳು ಕುಣಿತದೆ. ತಾವೆಲ್ಲರೂ ಜೋರಾದಂತಹ ಕೈ ಚಪ್ಪಾಳೆಯೊಂದಿಗೆ ಪೊಳಲಿ ಟೈಗರ್ಸ್ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ.
ಓಕೆ ನಂದಿನಿ. ಜೋರಾದ ಚಪ್ಪಾಳೆ ಬರಲಿ ಪೊಳಲಿ ಟೈಗರ್ಸ್ ಇವರಿಗೆ ಪುರಾಲ್ದಪ್ಪನ ಮೋಕೆದ ಬೊಳ್ಳಿಲು ಈ ವೇದಿಕೆ ಮತ್ತೊಂದು ಪೊರ್ಲಗಂಡದ ನಲಿಕೆಯನ್ನು ಮಾಡ್ತಾರೆ. ಪಿಲಿ ಪೂರ ಎದುರು ಬಲ್ಲೆ ನಮ್ಮ ಪಿಲಿಕುಲ್ ಪೂರ ಎದುರು ಬಲ್ಲೆ. ಓಕೆ, ಪಿಲಿವೇಷದ ತಾಕತ್ತು ಅಂತಂದ್ರೆ ಹೀಗೆ, ನಿನ್ನೆ 2-3 ಬಾರಿ, ಇವತ್ತು ಇದು 3ನೇ ಬಾರಿ. ಎಷ್ಟು ಕುಣಿದು ಕೂಡ ಇನ್ನೂ ಎನರ್ಜಿ, ಇನ್ನೂ ಜಂಪ್ ಆಗುವಂತ ತಾಕತ್ತು ಇರುವಂತದ್ದು ಅದು ಮಂಗಳೂರಿನ ಹುಲಿಗಳಿಗೆ ಮಾತ್ರ. ದಯವಿಟ್ಟು ಜೋರಾದಂತಹ ಕೈ ಚಪ್ಪಾಳೆಯನ್ನು ಮತ್ತೊಮ್ಮೆ ಯಾಚಿಸ್ತಾ ಇದ್ದೇನೆ. ಎಷ್ಟೇ ಕಸರತ್ತಿರಲಿ, ಕಾರಮತ್ತಿರಲಿ, ಅದನ್ನ ನೀಲಾಜಾಲವಾಗಿ ಬಿಂದಾಸಾಗಿ ಬೇರೆ ಬೇರೆ ಕಸರತ್ತನ್ನ ಸ್ಟಂಟನ್ನು ಮಾಡುವಂತಹದ್ದು, ಅದು ಕೂಡ ಒಂದು ಅಕ್ಕಿ ಮುಡಿ ಅಂದ್ರೆ ಸುಮಾರು 40 kg ಅಕ್ಕಿ ಮುಡಿಯನ್ನು ಹಲ್ಲಲ್ಲಿ ಕಚ್ಚಿ ಎಸೆಯುವಂತ ಸ್ಟಂಟ್ ಇರ್ಬೋದು, ಬೇರೆ ಬೇರೆ ಅಂದು ಸೊಗಸಾಗಿ ಮಾಡುವಂತ ಹುಲಿವೇಷ ತಂಡ ನಮ್ಮ ಪೊಳಲಿ ಟೈಗರ್ಸ್. ಅಕ್ಕಿ ಮುಡಿಗಿಂತ ಮುಂಚೆ ಬಹುಶಃ ಇಲ್ಲಿ ತಿಳಿದಿರ್ಲಿಕ್ಕಿಲ್ಲ, ಅಕ್ಕಿ ಮುಡಿಗಿಂತ ಮುಂಚೆ ಕುರಿಯನ್ನ ಹೊಡಿತಾ ಇದ್ರು, ಆ ಕುರಿಯನ್ನ ಬಾಯಲ್ಲಿ ಹಿಡಿದು ಬಿಸಾಡ್ತಾ ಇದ್ರು. ಆದ್ರೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವರು ಅಕ್ಕಿ ಮೂಡಿ, ಅದು ಕೂಡ ನಿತೇಶ್ ಹೇಳಿದ ಹಾಗೆ 40 kg ಬರೀ ಹಲ್ಲಿಂದ ಎತ್ತಿ ಬಿಸಾಕುವಂಥದ್ದು. ನಾವು ಟಿವಿಯಲ್ಲಿ ದೊಡ್ಡ ದೊಡ್ಡ ರೆಕಾರ್ಡ್ಗಳಿಗೆ ಎಷ್ಟೋ ದೊಡ್ಡ ಸ್ಟೇಟಸ್ಗಳನ್ನು ಹಾಕ್ತೀವಿ, ನಮ್ಮ ರೆಕಾರ್ಡ್ಗಳಿಗೆ ಯಾರು ಚಪ್ಪಾಳೆ ತಡ್ತಾರೆ? ವಾವ್! ಈಗ ಬಹುಶಃ ಇವತ್ತು ಬೆಳಗಿನಿಂದ ಸಂಜೆಯವರೆಗೆ 4 ಸಲ ವೇದಿಕೆ ಮೇಲೆ ಬಂದು ಅರ್ಧ ಗಂಟೆ ಕುಣಿದಿದ್ದಾರೆ. ಹುಲಿಗಳಿಗೆ ಸುಸ್ತಾಗೋದಿಲ್ಲ. ಇಲ್ಲಿ ಬರೀ ಅರ್ಧ ಗಂಟೆ, ನಮ್ಮೂರಲ್ಲಿ 4 ದಿವಸ ಇವರು ಇಡೀ ಬೇರೆ ಬೇರೆ ಮನೆಗಳಿಗೆ ಹೋಗಿ ಕುಣಿತಾರೆ. ಈಗ ಇವರು ಕುಣಿದಿದ್ದಾರೆ, ಇಷ್ಟು ಕುಣಿದ್ರದ್ರಲ್ಲಿ ನೀವೇನಾದ್ರೂ ಸ್ವಲ್ಪನಾದ್ರೂ ಪಿಕ್ ಮಾಡ್ಕೊಂಡ್ರ ಇಲ್ವಾ? ಓಕೆ ಓಕೆ, ಯಾವ ಸ್ಟೆಪ್ ಕುಡ್ಲದ ಪಿಲಿಕುಲ್ ಮುಲುಪ್ಪು ಕುಡ್ಲದ ಪಿಲಿಕುಲೆಗೆ ದಾಲ ಕಲ್ಪ ಹೊಡೊಂದಿಜ್ಜಿ ನಮ್ಮ ಊರುಡು ಬಾಲೆ ಪುಟ್ಟಿ ಬೊಕ್ಕ ಸುರುಕು ಪರಪುನು ಲಕದುಂತುನು ಬೊಕ್ಕ ಪಿಲಿನಲ್ಲಿ ಆಡ ಇತ್ತ. ಈಗ ನಿಮ್ಮೆಲ್ಲರ ಸಹಕಾರ ಬೇಕು, ಎಲ್ಲರ ಸಹಕಾರ ಇದೆಯಾ? ವೆರಿ ಗುಡ್, ಸೂಪರ್. ನಮ್ಮ ಹುಲಿಗಳು ಸಿಂಪಲ್ ಸ್ಟೆಪ್ ನೀವು ಕೂತ್ಕೊಂಡಲ್ಲೇ ಮಾಡ್ಬೋದು, ಅದನ್ನ ತೋರಿಸಿಕೊಡ್ತಾರೆ. ಪಕ್ಕದಲ್ಲಿ ಯಾರು ಕೂತ್ಕೊಂಡಿದ್ದಾರೆ ನೋಡಿ, ಪರಿಚಯ ಇದ್ರೆ ಮಾತ್ರ ಕೈ ಬಿಡಿಸಿ, ಆಯ್ತಾ? ಇಲ್ಲದೆ ಇದ್ರೆ ಕೈ ಬಿಡಿಸ್ಬೇಡಿ. ಆದ್ರೆ ತಲೆ ಮಾತ್ರ ಇವ್ರು ಶೇಕ್ ಮಾಡೋ ತರ ಶೇಕ್ ಆಗ್ಬೇಕಾಗುತ್ತಾ? ಹೇಗೆ ಅಂತ ನಮ್ಮ ಕಿನ್ನಿ ಪಿಲಿ ಮಾಡಿ ತೋರ್ಸಾನೆ ಮರಿ ಹುಲಿ. ಈಗ ಮಲ್ತು ದೋಷ ಬಾವೆ ನೋಡಿ, ಇವ್ರು ಮಾಡಿದಾಗೆ ಮಾಡ್ಬೇಕು. ಓಕೆ, ಮಾಡಕ್ಕಾಗತ್ತಾ? ಓಕೆ ಓಕೆ ಓಕೆ, ಅವರು ಕೂಡ ರೆಡಿ ಆಗಿದ್ದಾರೆ. ತಾಸೆ ರೆಡಿ. 2 ಎಲ್ರು ಮಾಡ್ಬೇಕು. ಈಗ ಇಲ್ಲಿರೋದು ಎಲ್ಲ ಹುಲಿಗಳೇ, ಹಾಗಾಗಿ 3 2 1 Here we go. ಎಲ್ಲ ಕೈ ಮೇಲೆ ಬನ್ನಿ. ಪಿರೋಡ್ ಮಲ್ತದ್ದು ಹಿಂದ್ಗಡೆ ಲಾಸ್ಟ್ ಅಲ್ಲಿ ನಿಂತಿರೋರ್ ಕೈ ಕಾಣಿಸ್ತಾ ಇಲ್ಲ, ನಿಂತಿರೋರ್ ಕೈ ಕಾಣಿಸ್ತಾ ಇಲ್ಲ. ಧನ್ಯವಾದಗಳು, ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಹಾಗೆ ಇತಿಹಾಸ ಪ್ರಸಿದ್ಧ ಪೊಳಲಿ ಟೈಗರ್ಸ್. ಓಕೆ, ಅವರಿಂದ ಹೆಸರು ತಿಳಿಸುವ ಎಲ್ಲರಿಗೆ. ಎಲ್ಲ ಹುಲಿಗಳ ಹೆಸರು ಒಂಜಾಯ್ಬ ಕೊಂಜಿನಿಕಲ ಪುದರ್ ಬನೊಂದು ಪೋಲೆ. ರಂಜನ್, ಆದಿತ್ಯ, ಮಿಥುನ್, ಧನುಷ್, ಅಕ್ಷಯ್ ಕುಮಾರ್,
ಅನುರಾಗ್ ವೈಟ್ ಅಲ್ಲ ಲೋಕೇಶ್ ಕೇನುಜಿಗೆ ಈರ್ ಬನ್ಲಿ ರಿಪೀಟ್ ಬನ್ಲಿ ಕೇಳಿಸ್ತಾ ಇಲ್ಲ. ಓಕೆ, ಆ ಕಡೆ ಕೇಂದ್ರ ಈರೇ ಬನ್ಲಿ ಕುದರ್ದ ಅಣ್ಣ. ಅತ್ ಈರ್ ಬನ್ಲಿ ರಂಜನ್ಗೊಂದ್ಸಲ ಜೋರ ಚಪ್ಪಾಳೆ ಬರಲಿ. ಆದಿತ್ಯನಿಗೊಂದ್ಸಲ ಜೋರ ಚಪ್ಪಾಳೆ. ಮಿಥುನ್ ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಧನುಷ್ ಅವ್ರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಅಕ್ಷಯ್ ಇಲ್ಲಿದ್ದಾರೆ, ಅಕ್ಷಯ್ಗೆ ಜೋರಾದ ಚಪ್ಪಾಳೆ. ಲೋಕೇಶ್ ಜೋರಾದ ಚಪ್ಪಾಳೆ ಬರಲಿ. ಲಿಖಿತ್ ಅವ್ರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಲಿಖಿತ್ ಅವ್ರಿಗೆ ಇನ್ನೂ ಜೋರಾಗಿ ಬರ್ಬೇಕು. ನೋಡಿ ಲಿಖಿತ್ ಅವ್ರು ಹೆಂಗಿದ್ದಾರೆ. ವಿಹಾಲ್ ಅವ್ರಿಗೆ ಚಪ್ಪಾಳೆ ಬರಲಿ. ದರ್ಶನ್ ಅವ್ರಿಗೆ ಚಪ್ಪಾಳೆ ಬರಬೇಕು. ಶ್ರೇಯಸ್ ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಹೆಸರು ನಿತಿನ್ ಅವ್ರಿಗೆ ಒಂದು ಜೋರಾದಂತಹ ಕೈ ಚಪ್ಪಾಳೆ. ಪ್ರಶಾಂತ್ ಅವ್ರಿಗೆ ಜೋರಾದ ಚಪ್ಪಾಳೆ. ಚರಣ್ ರಾಜ್ ಅವ್ರಿಗೆ ಜೋರಾದ ಚಪ್ಪಾಳೆ. ಅಂಚೆನ ನಮ್ಮ ರಡ್ಡಿ ಕುದರ್ದದೆ ಸಮಕ್ಷ್ ಬೊಕ್ಕ ಸಮಕ್ಷ್ ಹಾಗೆ ಚೇತನ್ಗೆ ಚಪ್ಪಾಳೆ. ಹಾಗೆ ಸಮಕ್ಷ ಹಾಗೆ ಚೇತನ್ ಇನ್ನೊಂದು ಹೆಸರಿದೆ, ಅನುರಾಗ್ ಯಾವಲು ಹೇಳ್ತಾರೆ. ನಮ್ಮ ಚೇತನ್ ಮತ್ತು ಸಮಕ್ಷಿಗೆ ಪಲ್ಟಿ ಚೇತನ್ ಮತ್ತು ಪಲ್ಟಿ ಸಮಕ್ಷ ಅಂತ ಹೆಸರಿದೆ. ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಪಲ್ಟಿ ಹೊಡಿತಾರೆ, ಸ್ಟೇಜಿಂದ ಮೇಲೆ ಇರ್ಬೋದು ಕೆಳಗಿರ್ಬೋದು ಅಂತ. ಇವರನ್ನ ನೋಡಿದಾಗ ನಮ್ಗೆ ಅನ್ಸೋದು ಇನ್ನು ಮುಂದಕ್ಕೂ ಕೂಡ ನಮ್ಮ ಕಲೆ 100 ವರ್ಷ ಕಾಲ ಬದುಕುತ್ತೆ, ಬಾಳುತ್ತೆ. ನೋ ಡೌಟ್. ಥ್ಯಾಂಕ್ ಯು. ಇದೀಗ ಇವರು ಕುಣಿಬೇಕು ಅಂತಾದ್ರೆ ಪಿಲಿ ಜಪ್ಪೋಡು ನಾಡ ತಾಸದ ಪೆಟ್ಟು ಬೋಡೆ ಅಂಚಾದೆ ತಾಸದ ಕುಲರ ದುಂಬಲೆ ನಿಖಿಲ್ ಪರಿಚಯ ಹೊಡೆದ ಬನ್ನಗ ಬಾರಿ ಪುಗಾರ್ತದ ತಂಡ. ತಾಸೆದ ಟೀಮ್ ಇಡೀ ಟ್ರಂಪೆಟ್ ತಾಸೆ ಡೋಲು ಮಾತೆಲ್ಲ ದುಂಬಲೆ. ಓಕೆ, ತಾಸೆ ತಂಡದ ಪರಿಚಯವನ್ನು ನಾವು ಮಾಡ್ತಾ ಇದ್ದೇವೆ. ನಾದಸರ ವಾದಕರಾದಂಥ ತಮ್ಮ ಹೆಸರು ರಂಗನಾಥ್ ಅವರಿಗೆ ಒಂದು ಜೋರಂತ ಕೈ ಚಪ್ಪಾಳೆ. ತಿಪ್ಪೇಶ್ ಚಿತ್ರದುರ್ಗ ಅವರಿಗೊಂದು ಬರಲಿ ಜೋರಾದಂತ ಕೈ ಚಪ್ಪಾಳೆ. ಸದಾಶಿವ ಅವರು ನಂದಿನಿ ಹಾಡನ್ನ ಸ್ಟಾರ್ಟಿಗೆ ಓದ್ದವರು, ಅವರಿಗೊಂದು ಜೋರಂತ ಕೈ ಚಪ್ಪಾಳೆ. ರವಿ ಪೊಳಲಿ ಅವರಿಗೆ ಕೂಡ ಜೋರಂತ ಕೈ ಚಪ್ಪಾಳೆ. ಹಾಗೆ ಪ್ರದೀಪ್ ಕಾರ್ಕಳ ಬರಲಿ ಮತ್ತೊಮ್ಮೆ ಕೈ ಚಪ್ಪಾಳೆ. ಮಿಥುನ್ ತಾಸೆ ವಾದಕರು ಅವರಿಗೂ ಕೈ ಚಪ್ಪಾಳೆ. ಗುರುಪ್ರಸಾದ್ ಕಾರ್ಕಳ ಜೋರಾದಂತ ಕೈ ಚಪ್ಪಾಳೆ. ಕೊನೆಯದಾಗಿ ಕೃತಿಕ್ ಪೊಳಲಿ ಅವರಿಗೂ ಕೂಡ ಕೈ ಚಪ್ಪಾಳೆನ ಯಾಚಿಸ್ತಾ ಇದ್ದೇನೆ. ಪುರಲ್ದ ರಾಜರಾಜೇಶ್ವರಿ ಅಪ್ಪನ ಆಶೀರ್ವಾದನ ಪತ್ತೊಂದು ಅಲ್ಪ ನಡಪನಂಚಿನ ಪ್ರತಿ ಸೇವೆಗಳ ಜೊತೆ ಸೇರೋನವರು ಇನಿ ಪಿಲಿಕ್ ಆವಡು ಅತ ನಮ್ಮ ಊರದ ಕೋಲ ಆವಡು ನೇಮ ಆವಡು ಆವಡು ನಾಡ ನಿಕುಲು ಬೋಡೆ ಅಂಚಾದು ಮಾತರೆಗ್ಲ ಎಂಗುಲು ಸಾರ ಸೊಲ್ಮೆ ಸಂದಾಯ್ತ ಮಲ್ತಂದುಲ್ಲ ಸಾರ ಕಮ್ಮಿ ಅವು ಒಂದು ಬೆಂಗಳೂರು ಕಂಬಳ ಒಂದು ಲಕ್ಷ ಜನ ತನಿಖಲ ತಾಟಿಕೆ ಎಂದರು ಅಂಚಾದು. ಥ್ಯಾಂಕ್ ಯು ವೆರಿ ಮಚ್ ಪೊಳಲಿ ಟೈಗರ್ಸ್ ಮೋಕೆದ ಬೊಳ್ಳೆಲು ಸೊಲ್ಮೆಲ್ ನಿಕ್ಲೆಗೆ. ಓಕೆ, ಗೌರವಪೂರ್ವಕವಾದ ವೇದಿಕೆ ಹಿಡಿದು ಬಡ್ದುಕೋರೊಂದಲ್ಲ. ಓಕೆ, ಅಂಚನೆ ಜಾತ್ರದ ವಾತಾವರಣ ಜಾತ್ರಾ ಬಂಡಿ ಭೇಟಿಗೆ ಪಿಲಿ ಜಪ್ಪೋಡು ಐತೊಟ್ಟಿಗೆ ನೆಕ್ಸ್ಟ್ ಅದೇ. ಓಕೆ, ಸೊ ಕಾಂಡೇಡ್ ದಿರಿಮುಟ್ಟ ಯಾನ್ ಬೊಕ್ಕ ಅನುರಾಗಿ ವೇದಿಕೆಡೆ ನಿರಂತರವಾದತ್ತ. ಇನ್ನು ಮುಂದಕ್ಕೆ ಕೆಲವೇ ನಿಮಿಷಗಳಲ್ಲಿ ಅರ್ಜುನ್ ಜನ್ಯ, ಶಮಿತಾ ಮಲ್ನಾಡ್ ಹಾಗೆ ಇಂದು ನಾಗರಾಜ್ ಅವರು ವೇದಿಕೆ ಬರಲಿಕ್ಕಿದ್ದಾರೆ. ಅನುಶ್ರೀ ಅವರ ಹೆಸರಾಂತ ನಿರೂಪಕಿ ಅನುಶ್ರೀ ಅವರು ಈ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಬರಲಿಕ್ಕಿದ್ದಾರೆ. ಆ ಕಾರ್ಯಕ್ರಮಕ್ಕೂ ತಮ್ಮ ಹೆಚ್ಚಿನ ಸಹಕಾರ ಇರಲಿ ಅಂತ ಯಾಚಿಸ್ತಾ ಇದ್ದೇನೆ. ಅದರೊಂದಿಗೆ ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ನಾವಿಬ್ರು RJ ಅನುರಾಗ್ ಮಂಗಳೂರಿನಲ್ಲಿ RJ ಆಗಿ ನಿತ್ಯ ನಿರಂತರವಾಗಿ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರುವಂತಹ ಅದ್ಭುತ ಸ್ವರಮಾಧುರ್ಯದ ನಿರೂಪಕರು. ಅವರಿಗೊಂದು ಜೋರಾದಂತಹ ಕೈ ಚಪ್ಪಾಳೆಯನ್ನು ತಾವೆಲ್ಲರೂ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ತುಳುವಿನ ಜಾನಪದ ಕ್ರೀಡೆ, ಕಲೆ, ಆಚಾರ, ವಿಚಾರ, ಸಂಪ್ರದಾಯ, ಅದರ ಜೊತೆಗೆ ತುಳುವನ್ನ ಇಷ್ಟು ಸುಶ್ರಾವ್ಯವಾಗಿ ಮಾತಾಡುವಂಥ ನಿರೂಪಕ ನಿತೇಶ್ ಶೆಟ್ಟಿ ಅಕ್ಕಾರ್, ಇವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಬರಬೇಕು. ದೇಶ ವಿದೇಶದಲ್ಲಿ ಕಾರ್ಯಕ್ರಮ ಕೊಟ್ಟಂತ ನಮ್ಮ ನಿರೂಪಕರು. ಇದೀಗ ವೇದಿಕೆಯಲ್ಲಿ ಜಾತ್ರೆಯ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ನಮ್ಮ ಊರಿಗೆ ಬಂದಾಗ ನಮ್ಮ ಊರಲ್ಲಿ ನಡೆಯುವಂತಹ ಪ್ರತಿಯೊಂದು ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಈ ಗೊಂಬೆ ಬಳಗ ಇಲ್ಲದೆ ಇದ್ರೆ ಕಾರ್ಯಕ್ರಮ ಸಾಗೋದಿಲ್ಲ. ಗಣ್ಯಾತಿ ಗಣ್ಯರನ್ನ ಕರ್ಕೊಂಡು ಬರುವಂತಾಗಿರ್ಬೋದು, ಯಾವುದೇ ಮೆರವಣಿಗೆ ಇರ್ಬೋದು, ಅಥವಾ ಇತಿಹಾಸ ಪ್ರಸಿದ್ಧ ಮಂಗಳೂರು ದಸರಾ ಇರ್ಬೋದು, ಅದಕ್ಕೆ ಮೆರುಗನ್ನ ಕೊಡುವಂಥದ್ದು ನಮ್ಮ ಗೊಂಬೆ ಬಳಗ ಅವರ ಪರಿಚಯ. ಓಕೆ, ಶ್ರೀ ಶಾರದಾ ಜಾನಪದ ಬಳಗ ಮೊಗರ್ನಾಡು ಬಂಟ್ವಾಳ ಗೊಂಬೆ ಬಳಗ ಇರ್ಬೋದು, ಚಂಡೆ ಇರ್ಬೋದು, ಎಲ್ಲ ತಂಡದೊಂದಿಗೆ ನಿರಂತರವಾಗಿ ಅನುರಾಗ್ ಹೇಳಿದಾಗೆ ಮೆರವಣಿಗೆ ಇರ್ಬೋದು, ಜಾತ್ರೆ ಇರ್ಬೋದು, ಎಲ್ಲದಕ್ಕೂ ಮೆರುಗನ್ನು ನೀಡುವಂತಹ ತಂಡ. ಅದರೊಂದಿಗೆ ಇನ್ನೂ ವಿಶೇಷವಾಗಿ ಮೋಹನ್ ದಾಸ್ ಕೊಟ್ಟಾರಿ ಮುನ್ನೂರು ಇವರ ಮಾಲಕತ್ವದ ತಂಡ ಇದು. ಇಡೀ ತಂಡಕ್ಕೆ ತಮ್ಮ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಜೋರಾದಂತಹ ಕೈ ಚಾಪಾಳೆಯೊಂದಿಗೆ ಕಲಾವಿದರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ.
ಶ್ರೀ ಶಾರದಾ ಜಾನಪದ ಬಳಗ ಜೋರಾದ ಚಪ್ಪಾಳೆ ಬರಲಿ. ತಂಡದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಬರೀ ಈ ಗೊಂಬೆಗಳನ್ನು ನೋಡ್ತಾ ಇದ್ರೆ ಈ ಗೊಂಬೆಗಳು ಮಾತ್ರ ಅಲ್ಲ, ಶಾರದಾ ಜಾನಪದ ಬಳಗ ಏನಿದೆ ಅವರಲ್ಲಿ ಈ ಗೊಂಬೆ ಆಟ ಇದೆ, ಯಕ್ಷಗಾನ ಇದೆ, ನಮ್ಮ ಹುಲಿವೇಷ ಇದೆ, ನಾಸಿಕ್ ಡೋಲ್ ಇದೆ. ನಿಮ್ಮ ಜಾತ್ರೆ ನಿಮ್ಮ ಸಂಭ್ರಮಾಚರಣೆಗೆ ಬೇಕಾಗುವಂಥದ್ದು ಎಲ್ಲದೂ ಇದೆ. ಅದರ ಜೊತೆಗೆ ಚಿಣ್ಣರ ಲೋಕ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಸುಮಾರು 4,000ಕ್ಕೂ ಅಧಿಕ ಮಕ್ಕಳಿಗೆ ಯಕ್ಷಗಾನ ಹಾಗೆ ಸಂಗೀತ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಇವರ ಗೊಂಬೆ ಬಳಗದಿಂದ ಬಂದಿರುವಂತಹ ದುಡ್ಡು ಏನಿದೆ ಅದರಿಂದ ಒಂದಿಷ್ಟು ಆಶ್ರಮಗಳಿಗೆ ಹಾಗೆ ಭಿಕ್ಷುಕರಿಗೋಸ್ಕರ ಮಾಡಿದಂತಹ ವಿಶೇಷ ವ್ಯವಸ್ಥೆಯನ್ನು ಕೂಡ ಕಟ್ಟಿಕೊಡ್ತಾ ಇದ್ದಾರೆ. ಒಂದು ಶಾಲೆಯನ್ನು ಕೂಡ ದತ್ತು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಜೋರಾದ ಚಪ್ಪಾಳೆ ಅಭಿನಂದನೆ ಸಲ್ಲಬೇಕು. ಮೋಹನ್ ದಾಸ್ ಕೊಟ್ಟಾರಿ 300 ಹಾಗೆ ಇಡೀ ತಂಡಕ್ಕೆ ಸೊಲ್ಮೆ ನಿಕ್ಲಿಗೆ ಮಾತ್ರ ಸೊಲ್ಮೆ ಸಂದಾಯಿತ ಮಲ್ತೊಂದು ಇಂಚಿನ ನಿಖಿಲ ಕಲಾ ಸೇವೆಲ ಸಾಮಾಜಿಕ ಸೇವೆ ನಡ್ತೊಂದು ಪೋಡೊಂದು ಈ ವೇದಿಕೆ ಮಾತಿನ ಪರವಾದಿಗಳು ಆಶಿಸಲ್ಲ. ಸೊಲ್ಮೆ ಸರ್ ಥ್ಯಾಂಕ್ ಯು ವೆರಿ ಮಚ್. ಅಂಚನೆ ನಮ್ಮ ವಾದ್ಯದ ಕುಲ್ಲ ಥ್ಯಾಂಕ್ ಯು ಬಾರಿ ಪೋರ್ಲ ಆತನು ಬಾರಿ ಲೈಕ್ ಆತನು ಮಾತನಾಡ್ತಿದ್ದಾರೆ ಅಂಚದು ನಿಕ್ಲಿಗೆ ಪೂರೈಗಳ ಸೊಲ್ಮೆ ಸಂದಾಯಿತ ಮಲ್ತೊಂದು ವೇದಿಕೆಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ವರ್ಣರಂಜಿತ ಮೆರುಗನ್ನು ಕೊಡೋದಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಗಾಯಕಿ ಡಾಕ್ಟರ್ ಶಮಿತಾ ಮಲ್ನಾಡ್ ಅವರು ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಸ್ವಾಗತವನ್ನು ತಾವೆಲ್ಲರೂ ಕೋರಬೇಕು. ಹಾಗೆ ಮತ್ತೋರ್ವ ಖ್ಯಾತ ಗಾಯಕಿ ಇಂದು ನಾಗರಾಜ್ ಅವರು ಕೂಡ ನಮ್ಮನ್ನು ಸೇರ್ಕೊಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಚಪ್ಪಾಳೆಯ ಸ್ವಾಗತ ಇರಲಿ. ಹಾಗೆ ಅರ್ಜುನ್ ಜನ್ಯ ಸರ್ ಅವರು ಕೂಡ ಇವ್ರ ಜೊತೆ ಸೇರ್ಕೊಳ್ತಾರೆ. ಕನ್ನಡದ ಖ್ಯಾತ ನಿರೂಪಕಿ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಅನುಶ್ರೀ ಮೇಡಮ್ ಕೂಡ ಈ ವೇದಿಕೆಗೆ ಸ್ವಲ್ಪ ಹೊತ್ತಲ್ಲೇ ಬರಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ಬೆಂಗಳೂರು ಕಂಬಳದ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಿನ್ನೆಯಿಂದ ಇವತ್ತಿನವರೆಗೆ ಹಲವಾರು ಜಾನಪದ ಕಲಾ ಪ್ರಕಾರಗಳನ್ನು ತಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ದೀವಿ. ಅದರಲ್ಲಿ ಕಂಗೀಲು ಅಥವಾ ಕರಂಗೋಲು ಅನ್ನುವಂತಹ ಈ ನೃತ್ಯ ಏನಿದೆ ಬಹಳಷ್ಟು ಪ್ರಖ್ಯಾತಿಯನ್ನ ಪಡೆದು ಇವತ್ತು ಜನರು ಅದನ್ನು ಕೇಳ್ತಾ ಇದ್ದಾರೆ. ಹೊರ ಕುಡೋರ ಕಂಗೀಲ್ ಮಲ್ಪೊಲ್ಯಾನ್ ಅಂಚಾದು ತುಳುವೆರು ತುಡ ರಿಜಿಸ್ಟರ್ಡ್ ಸುರತ್ಕಲ್ ಇವರಿಗೆ ಜೋರಾದ ಚಪ್ಪಾಳೆಯ ಸ್ವಾಗತ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸೊಗಡನ್ನ ಎಲ್ಲರಿಗೂ ಕೂಡ ಅವರ ಒಂದು ಶಿಕ್ಷಣದಿಂದ ಕೊಡ್ತಾ ಇದ್ದಾರೆ ಕೆ ಪೇಜಾವರ್ ಸರ್. ಅವ್ರಿಗೂ ಕೂಡ ನಾವು ನಮ್ಮ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತೀವಿ. ವೇದಿಕೆ ಮೇಲೆ ಆನ್ ಪಬ್ಲಿಕ್ ಡಿಮಾಂಡ್ ಕಂಗೀಲು ನೃತ್ಯ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ವೇದಿಕೆಗೆ ನಮ್ಮೆಲ್ಲ ಕಲಾವಿದರನ್ನ ತುಳುವೇರ್ ತುಡ ರಿಜಿಸ್ಟರ್ ಸುರತ್ಕಲ್ ಇವ್ರನ್ನ ಸ್ವಾಗತಿಸ್ತಾ ಇದ್ದೀವಿ. ಇದು ಆಭರಣ್ ಬೆಂಗಳೂರು ಕಂಬಳ. ನಮ್ಮ ಕಂಬಳ ವೇದಿಕೆ ಮೇಲೆ ತುಳುನಾಡಿನ ಜಾನಪದ ನೃತ್ಯ ಕಂಗೀಲು ಇದೀಗ ನಿಮ್ಮ ಮುಂದೆ. ಅಧರ್ಮ ಜಿಂಜೆಂದು ಬಣ್ಣದ ಅಪ್ಪೆ ಆದಿಮಾಯ ಮಾರಿಯಮ್ಮ ಉಗ್ರ ರೂಪನು ತಾಳೊಂದು ಮಾರಿ ಮೈಲಿಗೆ ಕೋರ ಕೋಟಲೆ ಮುಪ್ಪು ಮೊಳಂಗಾರು ಪಂಪಿನ ಸೀಕದ ಬಿತ್ತನ ಊರುಗುಡುತ್ತೇವೆ ಅದಾಗ ಶ್ರೀಕೃಷ್ಣ ಪರಮಾತ್ಮ ಕೊರಗಜ್ಜನ ರೂಪುಡು ಬದದು ಕಟ್ಟಿ ಒಂಜಿ ಜತ್ತಿ ಜಾಲು ಇಲ್ಲ ಬಾಕಿಲಿಗಬಹುದು ಅಲ್ತ ಮಾರಿನ ಕಲೆದು ದಾನ ಸ್ವೀಕಾರ ಮಲ್ಪುನ ನೃತ್ಯನೇ ಕಂಗೀಲು ಕುಣಿತ ಇನಿಕಲ ಮಟ್ಟು ಕಡಪಾಡಿ ಹೆಜಮಾಡಿ ಕೋಡಿಡು ಮಾಯಿದ ಪುನ್ನಮೆಗು ಶ್ರದ್ಧಾ ಭಕ್ತಿಡು ಆಚರಣೆ ಮಲ್ಪುವೆರು ಇತ್ತೆ ನಿಕಲ ದುಂಬು ಕಂಗೀಲು ಕುಣಿತ ಕಂಗೀಲು ಕುಣಿತ.
ಜೋರಾದ ಚಪ್ಪಾಳೆ ಬರಬೇಕು ಈ ಅದ್ಭುತ ತಂಡಕ್ಕೆ. ತುಳುವೆರೆ ತುಡ ರಿಜಿಸ್ಟರ್ಡ್ ಸುರತ್ಕಲ್ ಹಲವಾರು ತುಳು ಜಾನಪದ ಕಲಾ ಪ್ರಕಾರಗಳನ್ನ ಈ ವೇದಿಕೆಗೆ ತಂದು 2 ದಿವಸದಿಂದ ನಮಗೆ ವಿಶೇಷ ಮೆರುಗನ್ನ ಕೊಟ್ಟಿದ್ದಾರೆ. ಆದರೆ ಒಂದು ಸಣ್ಣ ವಿನಂತಿ, ದೊಡ್ಡ ಚಪ್ಪಾಳೆ ಬರಬೇಕಾಗಿರೋದು ಈ ತಂಡದ ಮುಖ್ಯಸ್ಥರಿಗೆ, ಕೆ ಪೇಜಾವರ್ ಮಾಸ್ಟರ್ ದಯವಿಟ್ಟು ವೇದಿಕೆಗೆ ಬರಬೇಕು. ವೃತ್ತಿಯಲ್ಲಿ ಇವರು ಶಿಕ್ಷಕರು, ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಿಕೊಳ್ತಾ ಅದರ ಜೊತೆಗೆ ಇನ್ನೊಂದು ವಿಶೇಷತೆ, ಬಹುಶಃ ನಿಮಗೆ ನಮ್ಮ ತುಳುನಾಡಿನ ಆಚಾರ ವಿಚಾರ ಸಂಪ್ರದಾಯ, ಅಲ್ಲಿನ ನುಡಿಕಟ್ಟು, ಅಲ್ಲಿನ ದೈವಗಳು, ಅಲ್ಲಿನ ಆರಾಧನೆ ವಿಚಾರವನ್ನು ಕೇಳಬೇಕಂತಾದ್ರೆ ಇದು ಒಂದು ರೀತಿಯಲ್ಲಿ ವಿಕಿಪೀಡಿಯಾ ಇದ್ದ ಹಾಗೆ. ತುಳುದ ಓವೇ ವಿಚಾರ ಪಡು ಐತ ಮಾತ ವಿಚಾರಲ ಪೇಜಾವರ್ ಮಾಸ್ಟರ್ ಉಂಡು ಆಂಡ ಆರವೇನು ಅರ್ನವುಲಯ ಒರಿಪಾಜ್ಯರು ಅವೇನಿತ್ತೆ ಜೋಕ್ಲೆ ಕಲ್ಪಾದ ಕೊರದುಲ್ಲೇರು ದುಂಬದ ದಿನ ನನಾತ್ ಪೇಜಾವರ್ ಮಾಸ್ಟರ್ ಪುಟದು ಬರೋದಕ್ಕೆ ಒಂದು ಆಶಯ. ಅವಾಗ ತುಳುನಾಡದ ಒಂಜಿ ದಾದ ಸತ್ತು ಅಣ್ಣು ನನಾದ ಬುಳೆ ಪುಡು ಸೊಲ್ಮೆಲು ಸರ್ ಎಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ಹಲವಾರು ವರ್ಷಗಳಿಂದ ಸೇವೆಯನ್ನ ನಿರತವಾಗಿ ಮಾಡ್ತಾ ಇದ್ದಾರೆ. ಸೊಲ್ಮೆಲು ಥ್ಯಾಂಕ್ ಯು ವೆರಿ ಮಚ್ ಸರ್. ಇದೀಗ ಈ ವೇದಿಕೆಯ ಕೊನೆಯ ಕಾರ್ಯಕ್ರಮ, ಯಾವತ್ತೂ ಕೂಡ ಕೊನೆಯದಾಗಿ ಬರುವಂತಹ ಕಾರ್ಯಕ್ರಮ, ಇಟ್ ಇಸ್ ದ ಶೋ ಸ್ಟಾಪರ್ ಪರ್ಫಾರ್ಮೆನ್ಸ್. ಸೊ ನಮ್ಮ ಶೋ ಸ್ಟಾಪರ್ಸ್ಗಳು ಬಂದಾಗಿದೆ. ಡಾಕ್ಟರ್ ಶಮಿತಾ ಮಲ್ನಾಡ್, ಇಂದು ನಾಗರಾಜ್, ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಅರ್ಜುನ್ ಜನ್ಯ ಸರ್ ಅವರು ಕೂಡ ಇರ್ತಾರೆ, ಅನುಶ್ರೀ ಮೇಡಮ್ ಅವರು ಕೂಡ ಇರ್ತಾರೆ. ಅದಕ್ಕಿಂತ ಮುಂಚೆ ನಮ್ಮೆಲ್ಲ ಹಿಮ್ಮೇಳದ ಕಲಾವಿದರಿಗೊಂದ್ಸಲ ಜೋರಾದ ಚಪ್ಪಾಳೆ ಸ್ವಾಗತ ಬರಲಿ. ಟು ಆಲ್ ದಿ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ವೆರಿ ವಾರ್ಮ್ ವೆಲ್ಕಮ್. ಒಂದು ಸಣ್ಣ ಸೌಂಡ್ ಚೆಕ್. ಈ ಸೌಂಡ್ ಚೆಕ್ ಆದ್ಮೇಲೆ ಈ ವೇದಿಕೆಯಲ್ಲಿರೋ ಸೌಂಡೇ ಜೋರಾಗಿರುತ್ತೆ. ಸೊ ಓವರ್ ಟು ದಿ ಟೀಮ್.
ಹಾಲ್ ಬೆಂಗಳೂರು ಕಂಬಳ ಎನ್ನುವುದಕ್ಕೆ ಈ ವೇದಿಕೆಯಲ್ಲಿ ನಾವೆರಡು ಬಹಳಷ್ಟು ನಿರೀಕ್ಷೆಯಿಂದ ಕಾಯ್ತಿರುವಂತ ಅರ್ಜುನ್ ಜನ್ಯ, ಶಮಿತಾ ಮಲ್ನಾಡ್ ಮತ್ತು ಇಂದು ನಾಗರಾಜ್ ಇವರ ಸಂಗೀತ ರಸಮಂಜರಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಲಿಕ್ಕಿದ್ದೇವೆ. ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ರಾಜ್ಯ ಕಂಡಂತ ಖ್ಯಾತ ನಿರೂಪಕಿ ಅನುಶ್ರೀ ಅವರ ಧ್ವನಿಯನ್ನ ನಾವೆಲ್ಲರೂ ಕೇಳಲಿಕ್ಕಿದ್ದೇವೆ. ಹಾಗಾಗಿ ಅನುಶ್ರೀ ಮೇಡಮ್ ಇನ್ನು ಕೆಲವೇ ನಿಮಿಷದಲ್ಲಿ ವೇದಿಕೆ ಬರ್ಲಿಕ್ಕಿದ್ದಾರೆ. ಹಾಗೆ ಮ್ಯೂಸಿಷಿಯನ್ಸ್ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಒಂದ್ 2-3 ನಿಮಿಷದ ಕಾಲಾವಕಾಶ ಬೇಕಾಗ್ತದೆ. ನಾವೆಲ್ಲರೂ ಸಹಕಾರವನ್ನ ನೀಡ್ತೀರಿ ಎನ್ನುವಂತ ಭರವಸೆ ಇದೆ. ಹಲ್ ಬ್ಯಾಂಗ್ಳೂರ್ ಕಂಬಳ ನಮ್ಮ ಕಂಬಳ ಇಂದಿನ ಈ ಸಾಂಸ್ಕೃತಿಕ ವೇದಿಕೆಗೆ ಒಂದು ಕಲಶಪ್ರಾಯವಾಗುವಂತಹ ಕಾರ್ಯಕ್ರಮ ಸಂಗೀತ ರಸಮಂಜರಿ ಅರ್ಜುನ್ ಜನ್ಯ, ಇಂದು ನಾಗರಾಜ್ ಹಾಗೂ ಶಮಿತಾ ಮಲ್ನಾಡ್ ಇವರ ಸಂಗೀತ ರಸಮಂಜರಿ ಕಾರ್ಯಕ್ರಮಕ್ಕೆ ಈ ವೇದಿಕೆಗ ಸಾಕ್ಷಿಯಾಗಲಿಕ್ಕಿದೆ. ಅದಕ್ಕಿಂತ ಮುಂಚೆ ವೇದಿಕೆಗೆ ಶಿವನ ಒಂದು ನೃತ್ಯ ವೈವಿಧ್ಯದೊಂದಿಗೆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಸಂಗೀತ ರಸಮಂಜರಿ ತಂಡದ ಪರವಾಗಿ ಒಂದು ನೃತ್ಯ ವೈವಿಧ್ಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲರೊಂದು 2 ಕೈಗಳನ್ನು ಒಗ್ಗೂಡಿಸಿ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಈ ನೃತ್ಯವನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ.
पञ्चकार चण्डताण्डवं तनोतु न शिव शिवम् जटाकटाः सम्भ्रमभ्रमन्निलिम्पनिर्जरी विलोलवीचि वल्लरी विराजमानमोधरी धगद्धगद्धगज्ज्वलल्ललाटकट्टभावगे किशोरचन्द्रशेखरे रतिप्रदीक्षणम् मम मृत्युञ्जयाय धर्मच्चराय सर्वं शिवाय सम्भूतने वीरभद्राय नीलकण्ठाय महादेवाय सकलेशने परमेश जगदीश नीने भर्गाय नीने सोमाय श्रीकण्ठने देवदेवाय पालनेत्राय कालकालाय महेशने कालाग्नि तस्मै नमः महाप्राण ईशने नमः ओंकार रूपने नमः शिव 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 शंकरा हर हर शिव 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 शंकरा हर हर ಢಮರುಗ ಬಡಿದಿದೆ ನಾಥಮಯ ಗಣ ಗಣ ಘನ ಗಣ ಘನ ಗಣ ಘನ 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 ಗಣ ಮೊಳಗಿದೆ ಕಂಠಮಯ ಧಗ 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 ಉರಿದಿದೆ ಅಗ್ನಿ ಜ್ವಾಲಮಯ ಬಡ 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 ಬಡಿದಿದೆ ಸಿಡಿಲ ಘೋರಮಯ ಹೋಯ್ತು ಬಡ ಜೀವವು ದಯ ತೋರೋ ಭಗವಂತ ಋಣಭಾರ ದಡ ಸೇರಿಸೋ ಶಿವನೇ ನೀ ಧೀಮಂತ ಶಿರಬಾಗುತ್ತ ನಿನ್ನ ಕರೆದಿದೆ ಕನಿಕರಿಸೋ ಗುಣವಂತ ಶಿವ ಶಂಕರ ಹರ ಹರ ಶಿವ 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 ಶಿವ
ನಮಸ್ಕಾರ, ಹೇಗಿದ್ದೀರಿ? ಆರಾಮಿದ್ದೀರಾ? 24 hours ಅಲ್ಲಿ ಇದೇ ಪ್ರಶ್ನೆನ ಕೇಳ್ತಾ ಇರೋಂಥ ಏಕೈಕ ಹುಡುಗಿ ನಾನಾಗಿರ್ತೀನಿ. ನಿನ್ನೆ ಸಾಯಂಕಾಲನೂ ಇದೇ ಟೈಮಲ್ಲಿ ಮೀಟ್ ಮಾಡಿದ್ವಿ. ಫಸ್ಟ್ ಪ್ರಶ್ನೆ, ನಿನ್ನೆ ಬಂದವರೇ ವಾಪಸ್ ಎಷ್ಟು ಜನ ಬಂದಿದ್ದೀರಾ ಗುರು ಇಲ್ಲಿ? ವಾವ್ ವಾವ್, ನೀವು ನಿಜವಾದ ಅಭಿಮಾನಿಗಳಂತ ಅಂದ್ರೆ ಏನು? ದೋಸೆ ಬೇಕಾ? ಹೊಸದಾಗಿ ಇವತ್ತು ಬಂದಿರೋ ಎಷ್ಟು ಜನ ಇದ್ದೀರಾ? ಕೈ ಎತ್ತಿ. ಕಮಾಂಡ ಲವ್ಲಿ, ಎಲ್ಲರೂ ಹೇಗಿದ್ದೀರಾ? ಆರಾಮ? ಎಂಜಾಯ್ ಮಾಡ್ತಿದ್ದೀರಾ? ಅಲ್ಲ, ಫಸ್ಟ್ ಆಫ್ ಆಲ್ ಶಿವನ ಹಾಡಿಗೆ ನೃತ್ಯ ಮಾಡಿದಂತಹ ಕಲಾಧಾರೆ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ನಿಜವಾಗ್ಲೂ ಈ ಅಂಗಡಿಗಳನ್ನ ನೋಡಿ ಅಲ್ಲಿರುವಂಥ ಅಂಜಲ್ ಫ್ರೈ, ಗೀ ರೋಸ್ಟು, ಪ್ರಾನ್ಸು ಇದನ್ನೆಲ್ಲ ತ್ಯಾಗ ಮಾಡಿ ನಮ್ಮನ್ನು ನೋಡಕ್ ಬಂದಿದ್ದೀರಲ್ಲ, ನಿಜವಾಗ್ಲೂ ತಮ್ಮೆಲ್ಲರಿಗೂ ನಿಜವಾಗ್ಲೂ ನಾನು ಹೃದಯಪೂರ್ವಕ ನಮಸ್ಕಾರಗಳು, ಅಭಿನಂದನೆಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ಇನ್ನ 100,000 ಜನ ನೋಡಿ, ಅಲ್ಲಿ ನೋಡಿ ಆ ಕೌಂಟ್ರಲ್ಲಿ ನೋಡಿ ಹೆಂಗವ್ರೆ, ಎಲ್ಲ ತಿಂತಾ ಇದ್ದಾರೆ, ಬ್ಯುಸಿ ಆಗಿದ್ದಾರೆ. ನಮ್ಮ ಮೇಲೆ ಒಂದು ಪ್ರೀತಿ ಅಭಿಮಾನ ಏನೂ ಇಲ್ಲ. ಓಕೆ, ಕನ್ನಡದವ್ರು ಎಷ್ಟು ಜನ ಇದ್ದೀರಾ? ನಮ್ಮ ತುಳುವೇರು ಎಷ್ಟು ಜನ ಎಲ್ಲಾರು ಮಾತಿರ್ಲ ಸೌಖ್ಯನಾ? ನಮ್ಮ ಊರದ, ನಮ್ಮ ನೀರದ, ನಮ್ಮ ಕಲೆ, ನಮ್ಮ ಸಂಸ್ಕೃತಿ ನಾವು ಬಹಳ ಹೆಮ್ಮೆಯಿಂದ ಹೇಳೋದು ಕಂಬಳ ಉತ್ಸವ. ಇವತ್ತಿಗೂ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹುಲಿ ವೇಷ ಆಗಿರ್ಬೋದು, ದೈವಾರಾಧನೆ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಅಥವಾ ಕಂಬಳ ಆಗಿರ್ಬೋದು, ಅಷ್ಟೇ ಯಾಕೆ ಕೋರ್ದ ಕಟ್ಟ ಆಗಿರ್ಬೋದು, ಈ ಎಲ್ಲ ಕಲೆಗಳನ್ನು, ಸ್ಪೋರ್ಟ್ಸ್ಗಳನ್ನು ನಾವು ಅಷ್ಟು ಅಭಿಮಾನದಿಂದ ಇವತ್ತಿಗೂ ಆಚರಿಸ್ತೀವಿ. ಅದನ್ನ ನೋಡೋದಕ್ಕೆ ಇವತ್ತು ಇಷ್ಟು ಸಾವಿರಾರು ಲಕ್ಷಾಂತರ ಜನ ಸೇರಿದ್ದಾರೆ ಅಂದ್ರೆ ಅದು ಆ ಮಣ್ಣಿನ ಕಲೆಗೆ ಇರುವಂತಹ ತಾಕತ್ತು. ಜನಪದ ಕಲೆಯನ್ನ, ಮಣ್ಣಿನ ಕಲೆಯನ್ನ ಉಳಿಸ್ತಾ ಇರುವಂತಹ, ಬೆಳೆಸ್ತಾ ಇರುವಂತಹ ಆ ಎಲ್ಲ ಕಲಾವಿದರಿಗೆ ಮೊದಲನೇದಾಗಿ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಈ ಒಂದು ಕಲೆಯನ್ನ, ಕಂಬಳ ಅನ್ನೋ ಕಲೆಯನ್ನ ಅಫ್ಕೋರ್ಸ್ ನಾವು ನಮ್ಮ ಕನ್ನಡದಲ್ಲಾಗಿರ್ಬೋದು, ನಮ್ಮ ತುಳು ಸಿನಿಮಾಗಳಲ್ಲಿ ನಾವೆಲ್ಲರೂ ನೋಡಿರ್ತೀವಿ, ಇದರ ಪರಿಚಯ ನಮಗೆ ಜಾಸ್ತಿ ಇರುತ್ತೆ. ಆದರೆ ಇವತ್ತಿಗೆ ಇದನ್ನೊಂದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಅದನ್ನ ಬಹಳ ಹೆಮ್ಮೆಯಿಂದ ಪ್ರೆಸೆಂಟ್ ಮಾಡಿದಂಥ ಕಲಾವಿದರಂದ್ರೆ ನಮ್ಮ ರಿಷಬ್ ಶೆಟ್ಟಿ. ನಮ್ಮ ರಿಷಬ್ ಶೆಟ್ಟಿಗೆ ಬರ್ಲಿ ಚಪ್ಪಾಳೆ ಅವರಿಗೆ. ಕಾಂತಾರ ಚಿತ್ರದ ಮೂಲಕ ನಮ್ಮ ಸಂಸ್ಕೃತಿಯನ್ನ ಬಹಳ ಎತ್ತರಕ್ಕೆ ತಗೊಂಡೋಗಿ ಅಲ್ಲಿ ನಿಲ್ಲಿಸಿದ್ದಾರೆ. ಸೊ ಈ ವೇದಿಕೆ ಮೂಲಕ ಅವರಿಗೆ ಧನ್ಯವಾದಗಳು. ಆದ್ರೆ ಇಷ್ಟೂ ಜನ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಸೇರಿದಿರಾ, ಇಲ್ಲೊಂದಷ್ಟು ವಿಷಯಗಳು ನಡೀತಾ ಇದೆ. ದಕ್ಷಿಣ ಕನ್ನಡದ, ದಕ್ಷಿಣ ಭಾಗದ ಎಲ್ಲ ತಿಂಡಿ ತಿನಿಸುಗಳು, ಆಚರಣೆಗಳು, ಅಲ್ಲಿನ ಸಂಸ್ಕೃತಿ, ಉಡುಗೆ ತೊಡುಗೆ, ಪ್ರತಿಯೊಂದು ವಿಷಯ ನಿಜ ಹೇಳ್ಬೇಕಂತಂದ್ರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ದಕ್ಷಿಣ ಕನ್ನಡವನ್ನ ನಿರ್ಮಾಣ ಮಾಡಿದಾರಲ್ಲ, ಇದಕ್ಕೆ, ಈ ತಂಡಕ್ಕೆ ಅಂಡ್ ಈ ತಂಡದಲ್ಲಿ ನಮಗೆ ವೇದಿಕೆಯನ್ನ ಕೊಟ್ಟಂತ ನಮ್ಮೆಲ್ಲರ ಪ್ರೀತಿಯ ಗುರು ಕಿರಣ್ ಸರ್ಗೆ ಬರಲಿ ಒಂದು ಚಪ್ಪಾಳೆ. ಈಗ ಹಾಡು ಶುರು ಮಾಡೋಣ. ಹೆಂಗೆ ಡಾನ್ಸು? ಹೌದು ಅನ್ನೋರು ಎಷ್ಟು ಜನ ಇದ್ದೀರಾ? ನನಗೆ ನಿನ್ನೆ ಏನನ್ಸ್ತಂದ್ರೆ ನಮ್ಮ ಬಾಯ್ಸ್ ಜಾಸ್ತಿ ಇದ್ರು, ಗರ್ಲ್ಸ್ ಸ್ವಲ್ಪ ಕಮ್ಮಿ ಇದ್ರು ಅಂತ ಅನ್ಸ್ತಿತ್ತು. ಆದ್ರೆ ಇವತ್ತು ನಂಗೆ ಅನ್ಸ್ತಾ ಇದೆ ಬಾಯ್ಸೇ ಜಾಸ್ತಿ ಇದ್ದಾರೆ, ಗರ್ಲ್ಸ್ ಇವತ್ತು ಕಮ್ಮಿ ಇದ್ದಾರೆ ಅಂತ ಅನ್ಸ್ತಾ ಇದೆ. ಹೌದಾ? ಇರಿ 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 ಇರಿ, ಎಲ್ಲಿ ನಮ್ಮ ಹೆಣ್ಮಕ್ಳು ಒಂಚೂರು ಆವಾಜ್ ಹಾಕಿ ನೋಡೋಣ. ಇಲ್ಲಿ ಒಂದು ಟೀಮ್ ನೋಡಿ. ಅಕ್ಕ ನಮಸ್ತೆ, ಎಂಚಲ್ಲಾರು ಸೌಖ್ಯ? ಅಲ್ಲಿ ನೋಡಿ, ಅವ್ರನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಏನ್ ಖುಷಿಯಾಗಿದ್ದಾರೆ. ಮಲ್ಗೆ ಮುಡ್ಕೊಂಡ್ ಬಂದಿದ್ದಾರಾ? ವೆರಿ ನೈಸ್ ವೆರಿ ನೈಸ್. ಎಲ್ಲಿ ಹೆಣ್ಮಕ್ಳು ಮಾತ್ರ ಸೌಂಡ್ ಮಾಡಿಯಪ್ಪ ನೋಡೋಣ. ಸೂಪರ್, ನಾಟ್ ಬ್ಯಾಡ್ ನಾಟ್ ಬ್ಯಾಡ್. ಈಗ ನಮ್ಮ ಹುಡುಗರು ಎಷ್ಟು ಜನ ಸೌಂಡ್ ಮಾಡಿ ನೋಡೋಣ. ಸೂಪರ್. ಹಾಡು ಎಷ್ಟು ಜನಕ್ಕೆ ಬರುತ್ತೆ ಇಲ್ಲಿ? ಯಾವ್ದಾದ್ರು ಒಂದು ಹಾಡು ಆಡಮ್ಮ ನೀನು ನೋಡೋಣ. ಹಾಡಮ್ಮ ನೀನು. ಸರಿ, ಆ ಥರ ಅಲ್ಲ, ನಂತರ ಹಾಡು ಹಾಡೋರು ಎಷ್ಟು ಜನ ಇದ್ದೀರಾ? ಅರೆ ಎಲ್ಲ ನನ್ನ ಟ್ರೈನಿಂಗ್ ಅಲ್ಲಿ ಸರಿಗಮಪ್ಪ ಕಾರ್ಯಕ್ರಮ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಡ್ಯಾನ್ಸ್ ಮಾಡೋರು ಎಷ್ಟು ಜನ ಇದ್ದೀರಾ? ವಿಸಿಲ್ ಹೊಡಿಯೋರು ಎಷ್ಟು ಜನ ಇದ್ದೀರಾ? ಇಲ್ಲಿ ಒಂದು ಟ್ರಯಲ್ ತೋರಿಸಿ ಮತ್ತೆ ವಿಸಿಲ್ದು.
ಇಷ್ಟೇನಾ ಬಿಸಿಲು? ಇಷ್ಟೇನಾ? ಅಲ್ಲ, ನೀವು ಯಾವ ಊರಿಗೋಗಿ ಯಾವ ನೀರು ಕುಡಿರಿ, ಈ ಹಾಡು ಕೇಳಿದ ತಕ್ಷಣ ಮಾತ್ರ ಎಲ್ಲರಿಗೂ ಮೈ ರೋಮಾಂಚನ ಆಗುತ್ತೆ. ಅಂತ ಹಾಡಿನ ಜೊತೆ ವೇದಿಕೆ ಮೇಲೆ ಕ್ರೇಜಿ ಸ್ಟಾರ್ ಅವರ ಹಾಡಿನ ಜೊತೆ ಬರ್ತಾ ಇದ್ದಾರೆ ನಮ್ಮ ಕನ್ನಡದ ಅಪ್ಪಟ ಪ್ರತಿಭೆ. ಬರಲಿ ಚಪ್ಪಾಳೆ ಗಾಯಕರಾದಂತಹ ವಿನೋದ್ ಅವರಿಗೆ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಸೌಂಡೇ ಇಲ್ಲ, ಬರ್ಲಿ ಒಂದ್ಸಲ ಎಲ್ಲರಿಗೂ ನಮಸ್ಕಾರ. ಈ ಕಡೆ ಬರ್ತಿಲ್ಲ ಸೌಂಡು. ಒನ್ಸ್ ಮೋರ್, ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲ ಹಿರಿಯರಿಗೂ ಎಲ್ಲ ಸ್ನೇಹಿತರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ಸ್ನೇಹಿತರಿಗೂ ಸ್ವಾಗತವನ್ನು ಕೋರುತ್ತಾ, ಕನ್ನಡದವ್ರು ಇದ್ದಾರೆ ಇಲ್ಲಿ? ನಾವೊಂದ್ಸಲ ಗಣಪತಿ ಬಪ್ಪ ಅಂತೀರಿ, ಬೋರಿ ಅಂತೀರಾ? ಗಣಪತಿ ಬಪ್ಪ ಮಂಗಳ ಮೂರ್ತಿ, ಗಣಪತಿ ಬಪ್ಪ ಮಂಗಳ ಮೂರ್ತಿ. ಮೊದಲಿಗೆ ಒಂದು ಕನ್ನಡದ ಗೀತೆಯನ್ನ ಹಾಡ್ತಾ ಇದ್ದೇನೆ. ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಸಾಂಗ್ ಮುಗಿದ ಮೇಲೆ ಚಪ್ಪಾಳೆ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ರುಕಮ್ಮ ನೂರು ಮೂರು ನೋಡಿ ಬಂದೆ ರುಕ್ಕಮ್ಮ, ನೂರದಲ್ಲೂ ನಮ್ಮ ಊರೇ ಊರಮ್ಮ. ರುಕಮ್ಮ ನೂರು ಮಾತು ಕೇಳಿ ಬಂದೆ ರುಕ್ಕಮ್ಮ, ನೂರದಲ್ಲೂ ನಮ್ಮ ಮಾತೆ ಮಾತಮ್ಮ. ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ, ನಮ್ಮ ಊರೇ ಊರಮ್ಮ. ಹೇ ರುಕ್ಕಮ್ಮ, ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು, ಮಾತು ಕಲಿತ ತವರೂರು, ಜೀವ ನೀಡು ಅಂದರು ನೀಡುವೆ ರುಕ್ಕಮ್ಮ. ಹೇ ರುಕ್ಕಮ್ಮ, ನಮ್ಮ ಊರೇ ಊರಮ್ಮ. ಹೇ ರುಕ್ಕಮ್ಮ, ನಮ್ಮ ಮಾತೆ ಮಾತಮ್ಮ. ಇಲ್ಲಿರೋ ಸೌಭಾಗ್ಯ ಎಲ್ಲೂ ಇಲ್ಲ, ಈಶ್ವರಿ ತಾಯಿಟ್ಟಿರೋ ಊರೇ ಇದು. ಇಲ್ಲಿರೋ ಆನಂದ ಎಲ್ಲೂ ಇಲ್ಲ, ಮೆಚ್ಚಿದ ಹುಡುಗಿ ಇರೋ ಊರೇ ಇದು. ನನ್ನ ಕಣ್ಣಿಗೆ ನಾದರು ನನಗೆ ತಾನೆ ನೋವು, ನನ್ನ ಮಲ್ಲಿಗೆ ನಾದರು ನನಗೆ ತಾನೆ ನೋವು. ರುಕಮ್ಮ ನೂರು ಹೂವು ನೋಡಿ ಬಂದೆ ರುಕಮ್ಮ, ನೂರದಲ್ಲೂ ದುಂಡು ಮಲ್ಲಿಗೆ ಮೊದಲಮ್ಮ. ಹೇ ರುಕಮ್ಮ, ಹೇ ರುಕಮ್ಮ, ಹೇ ರುಕಮ್ಮ, ನಮ್ಮ ಊರೇ ಊರಮ್ಮ. ಹೇ ರುಕಮ್ಮ, ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು, ಮಾತು ಕಲಿತ ತವರೂರು, ಜೀವ ನೀಡು ಅಂದರು ನೀಡುವೆ. ಹೇ ರುಕ್ಕಮ್ಮ, ನಮ್ಮ ಊರೇ ಊರಮ್ಮ. ಹೇ ರುಕ್ಕಮ್ಮ, ನಮ್ಮ ಮಾತೆ ಮಾತಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಂಗಿತ್ತು ರುಕ್ಕಮ್ಮ ಹಾಡು? ಈಗ ಒಂದು ಹಾಡು, ಈ ಹಾಡು ನನಗೆ ತುಂಬಾ 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 ಇಷ್ಟ. ಹಾಡಿಸ್ಲಾ ಪ್ಲೀಸ್? ನನಗಿಷ್ಟವಾದ ಹಾಡು ಖಂಡಿತ ನಿಮಗೆ ಇಷ್ಟ ಆಗತ್ತೆ. ಕೇಳ್ತೀರಾ? ಈ ಹಾಡು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದಂತ ಒಂದು ಹಾಡು.
ಮೆಲೋಡಿ ಹಾಡು ಇದಲ್ಲಪ್ಪ, ನಾ ಡ್ರೈವರ ಅದಲ್ಲ 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 ಅದಲ್ಲ, ಇದೊಂದು ಮೆಲೋಡಿ ಹಾಡು. ಈ ಹಾಡು ಕೇಳ್ತಿದ್ರೆ ನಾವ್ ಯಾವ ಜಗತ್ತಲ್ಲಿ ಇದೀವಿ ಅನ್ನೋದೇ ಮರ್ತೋಗುತ್ತೆ. ಈ ಹಾಡನ್ನ ನಿಮ್ಗೋಸ್ಕರ ಹಾಡೋದಕ್ಕೆ ಬರ್ತಾ ಇರೋದು ನಮ್ಮ ಕನ್ನಡದ ಮತ್ತೊಬ್ಬ ಹೆಮ್ಮೆಯ ಪ್ರತಿಭೆ, ನಮ್ಮ ಸರಿಗಮಪ ಕಾರ್ಯಕ್ರಮದ ವಿಜೇತರು, ಉತ್ತರ ಕರ್ನಾಟಕದ ಹೆಮ್ಮೆಯ ಸುನೀಲ. ಈ ಹಾಡಿಗೆ ಎಲ್ಲರೂ ಕೈ ಹಿಂಗ್ ಮಾಡ್ತೀರಾ? ನೀವು ಹಾಡು ಶುರು ಮಾಡಿದ್ರೆ ನಿಮ್ಗೆ ಇಷ್ಟ ಆದ್ರೆ ಹಿಂಗೆಲ್ಲ ಮಾಡಿ, ಓಕೆನಾ? ಹಂಗನ್ಬಿಟ್ಟು ಟಾಟಾ ಅನ್ಬಿಟ್ಟು ಹೋಗ್ಬಿಡ್ಬೇಡಿ. ನಮಸ್ಕಾರ ಎಲ್ರಿಗೂ. ಆರಾಮ ಎಲ್ರು? ಸ್ವಲ್ಪ ಜೋರಾಗಿ ಸೌಂಡ್ ಬರಲಿ. ನಮಸ್ಕಾರ ಎಲ್ರಿಗೂ. ಓಕೆ, ಇವಾಗ ಈ ಸಾಂಗ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ನಾನು ಆಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಆಡ್ಬೇಕೆಲ್ರು, ಆಯ್ತಾ? ಓಕೆ. ಮರುಭೂಮಿ ನಡುವಲ್ಲಿ ಕಂಡವೋ ಚಲುಮೆ, ಕನಸುಗಳ ರಾಶಿಯನು ತಂದವೋ ಚಲುಮೆ, ಒಣವಂಟಿ ಜೀವದ ಕೂಗಿಗೆ ತಂಗಾಳಿ ತಂದವ ದೈವವೇ, ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸೆಲ್ಲ ನಾನನಸು ಮಾಡುವೆ, ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ, ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ, ನಡೆಯುವೆ ಜೊತೆ ನೆರಳಂತೆ, ಬಯಸುವೆ ಕೊನೆ ಇರದಂತೆ, ಮುಳುಗಡೆಯ ನೆರವಾಗಿ ಬಂದವ ದೈವವೇ, ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು ಗೆಳತಿಯೇ. ಓಕೆ, ಈ ಸಾಂಗ್ ಎಲ್ರಿಗೂ ಬರುತ್ತಲ್ವಾ? ಈ ಸಾಂಗ್ ಎಲ್ರಿಗೂ ಬರುತ್ತಾನೆ? ಓಕೆ, ಎಲ್ಲರೂ ಟಾರ್ಚ್ ಆನ್ ಮಾಡಿಬಿಟ್ಟು ನಾನೊಂದು ಪಲ್ಲವಿ ಆಡಿಸ್ತೀನಿ, ಜೊತೆಗೆ ಆಡ್ತಾರೆ ಎಲ್ಲರೂ? ಓಕೆ, ಎಲ್ಲರೂ ಟಾರ್ಚ್ ಆನ್ ಮಾಡಿ, ಬೇಗ ಬೇಗ ಟಾರ್ಚ್ ಮಾಡಿ, ಟೈಮ್ ಇಲ್ಲ, ಮತ್ತೆ ಬೈದು ಬಿಡ್ತಾರೆ ಹಿಂದೆ.
ಯಾರು ಬೈತಾರೆ? ಯಾರು ಬೈಯಲ್ಲ. ಟಾರ್ಚ್ ಆನ್ ಮಾಡಿ ಎಲ್ಲರೂ. ಏನಿದಕ್ಕೇನು ಎಲೆಕ್ಟ್ರಿಸಿಟಿ ಬೆಲ್ಲ ಕಟ್ಟಬೇಕು? ಫೋನಲ್ಲಿದ್ದೀರಾ ಮೇಡಮ್? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿರೋರು ಓಕೆ, ಚರಣದಿಂದ ಆಡೋಣ. ಸ್ವಲ್ಪ ನನ್ನ ವಾಯ್ಸ್ ಸರಿಲ್ಲ, ಅದಕ್ಕೆ ನಿಮ್ಮ ಕೈಲಿ ಆಡಿಸ್ತಿರೋದು. ಓಕೆ. ಖುಷಿಯಲ್ಲ ನಿನಗಾಗಿ ನಾನು ನಿನ್ನ ನಾನನಸು ಮಾಡುವೆ, ಯಾರಿರಲಿ ನಾನೆಂದು ನಿನ್ನ ಹಾಡಿ ಯಾರಿರಲಿ ಅಪ್ಪ ಸುನಿಲ, ಚರಣ ತುಂಬಾ ಕಷ್ಟ. ನಾನೆಂದು ಪಲ್ಲವಿ ನಿನ್ನ ಹಾಡು. ಮುಂದೆ ನಿಲ್ಲುವೆನೋವೆ, ಪ್ರತಿ ನಿಮಿಷ ಕಾಯುವೆ. ಓಕೆ, ಪಲ್ಲವಿನ ಆಡ್ಬಿಡ್ತೀನಿ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ. ಜಗವೇ ನೀನು ಗೆಳತಿಯೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸುನೀಲ. ಸುನೀಲಂಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ. ಅಂಡ್ ಸ್ಪೆಷಲ್ ಥ್ಯಾಂಕ್ ಯು ನಿಮಗೆ. ಸರ್ ಎಲ್ಲೋಟ್ರಿ ಸರ್? ಸರ್ ಹೊರಟ್ರಾ? ಬೋರ್ ಆಯ್ತಾ? ಈಗಷ್ಟೇ ಸ್ಟಾರ್ಟ್ ಮಾಡು. ಎಲ್ಲಿ ದೂರ ಹೋಗ್ಬೇಕಾ? ಹೋಗಿ ಬನ್ನಿ ಸರ್. ಅಲ್ಲ ಈ ಕಡೆ ಅಲ್ಲ, ಆ ಕಡೆ ದಾರಿ. ನಾವು ದೂರದಿಂದ ಬಂದಿದ್ದೀವಿ. ನೋಡಿ. ಹೊರಟ್ರು, ಪರವಾಗಿಲ್ಲ ಬಿಡಿ. ನೀವ್ಯಾರು ಹೋಗಲ್ಲ ತಾನೇ? ಓ ದೇವ್ರೆ, ನೀವೆಲ್ಲ ಇಲ್ಲೇ ಇರಬೇಕು. ಹೇಳಿದರೆ ಎಲ್ಲಿವರೆಗೂ ಆಡಿಯನ್ಸ್ ಇರ್ತಾರೋ ಅಲ್ಲಿವರೆಗೂ ನಿಮ್ಮ ಪೇಮೆಂಟ್ ಕನ್ಫರ್ಮೇಶನ್ ಇರುತ್ತೆ ಅಂತ ಹೇಳಿ. ಸೊ ನಿಮ್ಮ ಇರುವಿಕೆ ನಮ್ಮ ಅಕ್ಕಿ ಬೇಳೆ, ದಯವಿಟ್ಟು ಇರಬೇಕು ಇಲ್ಲೇ. ಓಕೆ, ಮುಂದಿನ ಪರ್ಫಾರ್ಮೆನ್ಸು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಂಗೀತಕ್ಕೆ, ಮ್ಯೂಸಿಕ್ಗೆ ಎಂಥ ನೋವನ್ನು ಕೂಡ ದೂರ ಮಾಡುವಂಥ ಒಂದು ಶಕ್ತಿ ಇದೆ. ಮ್ಯೂಸಿಕ್ ಈಸ್ ಎ ಥೆರಪಿ ಅಲ್ವಾ? ಸೊ ಅದಕ್ಕಾಗಿ ಕೆಲವು ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ, ಒಳ್ಳೆ ಮ್ಯೂಸಿಕ್ ಕೇಳಿ ನಿಮ್ಮ ಮನಸ್ಸು ಉಲ್ಲಾಸವಾಗಿರುತ್ತೆ ಅಂತ ಹೇಳಿ. ಡಾಕ್ಟರ್ ಅಂದ ತಕ್ಷಣ ನೆನಪಾಯ್ತು, ಇವರು ಒಂಥರ ಮ್ಯೂಸಿಕಲ್ ಡಾಕ್ಟರೇ. ಇವ್ರ ಹಾಡುಗಳನ್ನ ಕೇಳ್ತಾ ಇದ್ರೆ ಎಲ್ಲ ನೋವುಗಳು ನೂರಾಗುತ್ತೆ. ತಮ್ಮ ಮಧುರವಾದ ಧ್ವನಿಯಿಂದ ಮೂಲಕ ಮನಸ್ಸಲ್ಲಿರುವಂಥ ಎಲ್ಲ ನೋವುಗಳನ್ನು ದೂರ ಮಾಡೋಷ್ಟು ಶಕ್ತಿ ಇವರ ಧ್ವನಿಗಿದೆ. ಕನ್ನಡ ಚಲನಚಿತ್ರರಂಗದಲ್ಲಿ ಹೆಸರಾಂತ ಹಿನ್ನೆಲೆ ಗಾಯಕಿ, ಸಾಕಷ್ಟು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುವಂತ ನಮ್ಮ ಕನ್ನಡದ ಹೆಮ್ಮೆಯ ಹಿನ್ನೆಲೆ ಗಾಯಕಿ, ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಮೆಲೋಡಿಯಸ್ ವಾಯ್ಸ್ ಆಫ್ ಸ್ಯಾಂಡಲ್ವುಡ್, ಶಮಿತಾ ಮಲ್ನಾಡ್.
ಈ ಕಡೆ ಅಬ್ಬಾ ಎಷ್ಟು ಜನ ಜನ ಸಾಗರನೇ. ನಮ್ಮ ಹೆಮ್ಮೆ ನಮ್ಮ ಮಂಗಳೂರು, ನಮ್ಮ ಕಂಬಳ. ಈಗ ಬೆಂಗಳೂರಿನಲ್ಲಿ ನಡೀತಾ ಇರೋದು ತುಂಬಾನೇ ಖುಷಿಯಾದಂಥ ವಿಷಯ. ಸೊ ನೀವೆಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ ಮನ ತುಂಬಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಒಂದು ಹಾಡನ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಅದು. ಆಗ್ಲೇ ಅನುಶ್ರೀ ಅವ್ರು ಕೇಳಿಸ್ತಾ ಇದ್ರು ಲೇಡೀಸ್ ಕಮ್ಮಿ ಇದ್ದಾರೆ ಅಂತ. ನಿಜವಾಗ್ಲೂ ಕಮ್ಮಿ ಇದ್ದೀರಾ? ಕಮ್ಮಿ ಇದ್ರೂ ಎನರ್ಜಿಗೇನು ಕಮ್ಮಿ ಇಲ್ವಲ್ಲ, ರೈಟ್? ಸೊ ಈ ಸಾಂಗ್ ನಮ್ಮ ಎಲ್ಲ ಮಹಿಳಾ ಮಣಿಗಳಿಗೋಸ್ಕರ, ಎಲ್ಲ ನಮ್ಮ ಪ್ರೀತಿಯ ಸಹೋದರಿಯರಿಗೋಸ್ಕರ. ಆದರೆ ಹಾಡ್ತಾ ಇರೋದು ಮಾತ್ರ ಎಲ್ಲ ನಮ್ಮ ಬಾಯ್ಸ್ಗೋಸ್ಕರನೇ. ಯಾವ ಸಾಂಗ್ ಅಂದರೆ ಮಾನಿಟರ್ಸ್ ಸ್ವಲ್ಪ, ನನ್ನ ವಾಯ್ಸ್ ಒಂದು ಸ್ವಲ್ಪ ಜಾಸ್ತಿ ಮಾಡಿ, ಲಿಟಲ್ ಮೋರ್ ವಾಲ್ಯೂಮ್ ಆನ್ ದ ಮಾನಿಟರ್ಸ್. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿಮ್ಮ ಕೈಲಾಡೋ ಗೊಂಬಿನವಯ್ಯ, ನಾವಯ್ಯ ಗೊಂಬೆ ನಾನಯ್ಯ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ಗೊಂಬೆ ನಾನಯ್ಯ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ಆಹಾ 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 ಆಹಾ.
ಅನುಶ್ರೀ ದಯವಿಟ್ಟು ವೇದಿಕೆಗೆ ಬರಬೇಕು. ಅನುಶ್ರೀ ಅವರು ನಿಮ್ಮೂರಿನ ಹೆಮ್ಮೆ ಅಂದ್ರೆ ಮಂಗಳೂರಿನ ಹೆಮ್ಮೆ, ಹಾಗೆ ಕರ್ನಾಟಕದ ಹೆಮ್ಮೆ, ಭಾರತದ ಹೆಮ್ಮೆ. ಕರೆಕ್ಟಾ? ಕರೆಕ್ಟ್. ಅದೇ ತರ ಮಂಗಳೂರಿನಲ್ಲಿ ಬಹಳಷ್ಟು ಜನರು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಬಟ್ ಈಗ ಹಾಡ್ತಾ ಇರುವಂತಹ ಹಾಡು ವಿನೋದ್ ಮತ್ತು ಸುನಿಲ್ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ನಾವೊಂದು ಸಾಂಗ್ ಹಾಡ್ತಾ ಇದೀವಿ, ಅದು ಇವರೆಲ್ಲರೂ ಹಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಯಪ್ಪ ಎಂತೆಂತ ಸಿಂಗರ್ಸ್ ಇದ್ದಾರೆ ಗೊತ್ತಾ ನಮ್ಮಲ್ಲಿ ಇಲ್ಲಿ. ಓ ಮೈ ಗಾಡ್. ಯಾಕೆಂದ್ರೆ ಇದು ಡೆಫಿನೆಟ್ ಆಗಿ ಅವರೆಲ್ಲರಿಗೂ ಗೊತ್ತಿರುತ್ತೆ ಈ ಸಾಂಗ್. ಸ್ಪೆಷಲಿ ಮಂಗಳೂರಿನ ಇಬ್ರು ಹುಡುಗರು ಸೇರಿ ಮಾಡಿದಂತ ಸೂಪರ್ ಡ್ಯೂಪರ್ ಸಿನಿಮಾ ಇದು, ಶೆಟ್ಟಿ ಬ್ರದರ್ಸ್. ನಮ್ ಸ್ಯಾಂಡಲ್ವುಡ್ ಅಲ್ಲಿ 3 ಶೆಟ್ಟಿ ಇದ್ದಾರೆ. ಆಗ ಇಬ್ರು ಶೆಟ್ಟಿ ಇದ್ರು, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ. ಎಸ್. ಯಾವ್ದು ಸಿನಿಮಾ? ರಕ್ಷಿತ್ ಶೆಟ್ಟಿ ಅವರು ಮತ್ತೆ ರಿಷಬ್ ಶೆಟ್ಟಿ ಅವರು ಒಟ್ಟಾಗಿ ಸೂಪರ್ ಡ್ಯೂಪರ್. ಉಳಿದವರು ಕಂಡಂತೆ ಅದಕ್ಕೆ ಮುಂಚೆ ಕಿರಿಕ್ ಪಾರ್ಟಿ, ಆಮೇಲೆ ಅದೇನಾ ಒಂಚೂರು ಕಿರಿಕ್ ಮಾಡದೇ ಇರೋಂತಹ ಪಾರ್ಟಿ, ಅದು ಕಿರಿಕ್ ಪಾರ್ಟಿ. ಈಗ ಕೋರಸ್ ಇವ್ರು ಹಾಡ್ಬೇಕು. ಖಂಡಿತ ಹಾಡ್ತಾರ ಅವರು. ಯಾವ ಸಾಂಗ್ ಹೇಳಿ? ನಾನು ಹೇಳಲ್ಲ ಯಾವ್ದು ಅಂತ. ಅವ್ರು ಬರುತ್ತಾ ಬರಲ್ವಾ? ಬರುತ್ತೆ ಪಕ್ಕ ಹೇಳಿ, ನಾನು ಆಡಿಸ್ತೀನಿ ಬಂದೆ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾರೋ ಅದೃಷ್ಟನು ಮುಂದೆ ಕುಳಿತಿದೆ. ಕಟ ಕನಸು ಬ್ಲಾಕ್ ಅಂಡ್ ವೈಟು ಇಂದು ಬಣ್ಣವಾಗಿದೆ. ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಕಥ ಕುಳಿತಳಲಾರೆ. ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಕಥ ಕುಳಿತಳಲಾರೆ. ಆ ಕಡೆ ಹಿಂದ್ಗಡೆ ಎಲ್ರು ಆ ಮೂಲೆಯಲ್ಲಿ. ಹೊಸ ದಾರಿ ಕಟ್ಟುವ ಕೈ ಆಟದಿದ್ದಿ ಹೋಗೋದು ಮಾಮೂಲಿ. ಹಾಡೊಂದು ಹಾಡುವ ನಿಧಾನ, ಕಾದು ಕೇಳೋ ಪ್ರೇಮನೇ ಮಜಾನ. ಬಿಡದಂತಿರೋ ಬೆಸುಗೆ ಸೇರಿಸಿ ನೀರೋ ಸಲಿಗೆ. ನಿನ್ನ ಜೊತೆ ಸುಳಿಯೋ ಆಸೆ ಈಗ ಆಯಸಚ್ಚಿ ಹೋಗಿದೆ. ನಿನ್ನ ಜೊತೆ ಕಳೆಯೋ ಎಲ್ಲ ಕ್ಷಣವು ಕಲ್ಪನೆಗೂ ಮೀರಿದೆ. ಕನಸಲ್ಲಿ ಮುದ್ದಾಡಿ ಕಚ್ಚ ಕುಳಿತಳಲಾರೆ. ಕನಸಲ್ಲಿ ಬರಿಬಂದು ಅಯ್ಯಯ್ಯಯ್ಯೋ ಎಲ್ಲ ಹೇಳಿದ್ರು. ಇವ್ರ ಸರ್ ಮಾತ್ರ ಹೇಳ್ತಾನೆ ಇಲ್ಲ. ಅವರು ಇಲ್ಲ, ಕನ್ಸಲ್ಲಾದ್ರೂ ಬನ್ನಿ, ನೀವು ನನ್ಸಲ್ಲಾದ್ರೂ ಬನ್ನಿ, ಮುದ್ದಾಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿ. ಸರ್ ನೀವೇ ಸ್ಮೈಲ್ ಹಿಂಗೆ ಇಟ್ಕೊಂಡಿದ್ದೀರ, ಪಿಸ್ತಾ ಕಲರ್ ಶರ್ಟ್ ಹಾಕೊ ಬಂದಿದ್ದೀರಲ್ಲ ಸರ್. ಇದು ಹಾಡು ಒಳ್ಳೆ ಉಂಟಲ್ಲ, ನೀವು ಯಾಕೆ ಹಾಡ್ತಾ ಇಲ್ಲ ಸರ್? ಮನ್ಸಲ್ಲಿ ಹಾಡ್ತಿದ್ರ. ಓ ಮೈ ಗಾಡ್, ಅವರು ಮನ್ಸಲ್ಲೇ ಹಾಡ್ಕೊಂಡ್ರಂತೆ, ಅದು ಅವ್ರಿಗೆ ಮಾತ್ರ ಕೇಳಿಸ್ತಂತೆ. ಪರವಾಗಿಲ್ಲ, ಆದ್ರೂ ಅವ್ರು ಹಾಡಿದಕ್ಕೂ ಒಂದು ಚಪ್ಪಾಳೆ ಹೊಡಿರಪ್ಪ. ಈಗ ನಾವು ನೆಕ್ಸ್ಟ್ ಒಂದು ಪರ್ಫಾರ್ಮೆನ್ಸ್ ಹೋಗೋಣ. ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂತ ನಾವು ಯಾರನ್ನ ಕರಿತೀವಿ? ಯಾರನ್ನ? ಡಿ ಬಾಸ್ ಅಲ್ವಾ, ದರ್ಶನ್ ಸರ್ನ. ಯಾಕಂದ್ರೆ ಅವರು ತುಂಬಾ ಚಾಲೆಂಜಿಂಗ್ ಆಗಿರುವಂತಹ ರೋಲ್ಗಳನ್ನ ಮಾಡ್ತಾರೆ, ಎಲ್ಲ ಚಾಲೆಂಜಸ್ ನ ಬಹಳ ಧೈರ್ಯದಿಂದ ಫೇಸ್ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಪ್ರೀತಿಯಿಂದ ಅಭಿಮಾನಿಗಳು ಚಾಲೆಂಜಿಂಗ್ ಸ್ಟಾರ್ ಅಂತ ಕರೀತಾರೆ. ನಮ್ಮ ಸಂಗೀತ ಕ್ಷೇತ್ರದಲ್ಲೂ ಗಾಯಕರಲ್ಲೂ ಒಬ್ರು ಚಾಲೆಂಜಿಂಗ್ ಸ್ಟಾರ್ ಇದ್ದಾರೆ. ಏನು ಒಂದೊಂದು ಹಾಡು ಅಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಬೇರೆ ಬೇರೆ ರೀತಿಯ ಯುನೀಕ್ ಹಾಡುಗಳನ್ನ ಸಖತ್ತಾಗಿ ಹಾಡುವಂತ
ಚಾಲೆಂಜಿಂಗ್ ಸ್ಟಾರ್ ಆಫ್ ಸಿಂಗರ್ಸ್ ಅಂತ ಹೇಳಿದ್ರೆ ಇವ್ರ ಹೆಸರು ಹೇಳ್ಬೋದು. ಇವರ ಪರಿಚಯ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇರುತ್ತೆ ಗಾಯನ ಕ್ಷೇತ್ರದಲ್ಲಿ. ಇದರ ಜೊತೆಗೆ ಸರಿಗಮಪ ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ಮೆಂಟರ್ ಆಗಿದ್ದಾರೆ. ನಮ್ಮ ಕನ್ನಡದ ಹೆಮ್ಮೆಯ ಹಿನ್ನೆಲೆ ಗಾಯಕಿ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಚಾಲೆಂಜಿಂಗ್ ಸ್ಟಾರ್ ಆಫ್ ಸಿಂಗರ್ಸ್ ಇಂದು ನಾಗರಾಜ್.
ನಮಸ್ಕಾರ. ಮಂಗಳೂರು, ಬೆಂಗಳೂರು ಕಂಬಳ ಹೇಗಿದ್ದೀರಿ? ಅಶೋಕ್ ನಗರ ತಿಲಕ್ ರಾಜ್ ಪೂಜಾರಿ ಅವರ ಬಿ ಕೋಣಗಳು ಮಹಾರಾಜ ಕರೆಯಲ್ಲಿ ತಯಾರಾಗ್ತಾ ಇವೆ. ಬೆಂಗಳೂರಲ್ಲಿ ಆಗ್ತಾ ಇರೋದು ನನಗೆ ಬಹಳ ವಿಶೇಷವಾಗಿ ಖುಷಿ ಕೊಡ್ತಾ ಇರುವಂತಹ ಸಂಗತಿ. ಅದರ ಜೊತೆ ಎಷ್ಟು ಜನ ಸೇರಿದ್ದೀರಾ, ಮತ್ತೆ ಗಾಯಕರಿಗೆ ಎಷ್ಟು ಹುರಿದುಂಬಿಸ್ತಾ ಇದ್ದೀರಾ, ಅದು ನಮಗೆ ಹಾಡಕ್ಕೆ ಇನ್ನೂ ಹುಮ್ಮಸ್ ಕೊಡುತ್ತೆ. ನಿಮ್ಮ ಎನರ್ಜಿ ಕೊನೆ ತನಕ ಹೀಗೆ ಇರುತ್ತಲ್ವಾ? ಓಕೆ, ನಾನು ಮುಂದಿನ ಗೀತೆ ಯಾವ್ದು ಹಾಡ್ತಾ ಇದ್ದೀನಿ ಅಂತ ನಮ್ಮ ಅನುಶ್ರೀ ಅವರ ಬಾಯಿಂದ ಕೇಳಿದ್ರೇನೆ ಖುಷಿ, ಒಂದು ಹೊಸ ಎನರ್ಜಿ. ಅಲ್ಲ, ನಾನು ನಿಮ್ಮ ಎಂಟ್ರಿಲಿ ಹೇಳಿದೆ ಸಿನಿಮಾಗಳಲ್ಲಿ ಚಾಲೆಂಜಿಂಗ್ ಪಾತ್ರಗಳನ್ನು ಮಾಡಿ ದರ್ಶನ್ ಸರ್ ಅವರು ಚಾಲೆಂಜಿಂಗ್ ಸ್ಟಾರ್ ಅಂತ ಕರ್ಸ್ಕೊಂಡ್ರು. ಹಾಡುಗಳಲ್ಲಿ ಚಾಲೆಂಜಿಂಗ್ ಹಾಡುಗಳನ್ನ ಹಾಡಿ ಚಾಲೆಂಜಿಂಗ್ ಸ್ಟಾರ್ ಸಿಂಗರ್ ನಮ್ಮ ಇಂದು ನಾಗರಾಜ್ ಅಂತ ಹೇಳಿ ಈಗ ಒಂದು ಕ್ಲಾಸಿಕ್ ಸಾಂಗ್ ಅನ್ನ ಕೇಳಿದ್ರಿ ತಾನೆ, ಕ್ಲಾಸ್ ಆಗಿರೋ ಜಿಲ್ಕಾ ಜಿಲ್ಕಾ. ಇಂದು ನಮ್ಗೊಂದು ಮಾಸ್ ಸಾಂಗ್ ಬೇಕೀಗ. ಓಕೆ, ನಮಗೆ ಒಂದು ಮಾಸ್ ಸಾಂಗ್ ಬೇಕು, ಅದರಲ್ಲಿ ಯಾರಿಗೂ ತ್ರಾಸ ಆಗ್ಬಾರ್ದು ಅಂತ ಒಂದು ಸಾಂಗ್ ಬೇಕಪ್ಪ. ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಸಾಂಗ್. ಅವ್ರ ಸಾಂಗ್ ಅಂದ್ಮೇಲೆ ಪವರ್ ಇರ್ಬೇಕಾ ಇಲ್ವಾ? ಹೌದು. ಎಲ್ಲಿ ಎಷ್ಟು ಪವರ್ ಇದೆ ಆಡಿಯನ್ಸ್ ಅಲ್ಲಿ ನೋಡ, ಬರ್ಲಿ ಸೌಂಡ್. ಪವರ್ ಸ್ಟಾರ್ಗೆ ಸೂಪರ್. ಪವರ್ ಸ್ಟಾರ್, ತ್ರಾಸು, ನಮ್ಮ ಮಾಸು ಎಲ್ಲ ಹೇಳಿದೀನಿ. ಸಸ್ಪೆನ್ಸ್ ಅಲ್ಲೇ ಹಾಡು ಶುರು ಮಾಡ್ಬಿಡಿ. ಖಂಡಿತ. ಅಂಡ್ ನೀವ್ ಹೇಳಿದ್ಮೇಲೆ ನಂಗೆ ಈ ಹಾಡಿಗೆ ಇನ್ನೂ ಎನರ್ಜಿ ದುಪ್ಪಟ್ಟಾಯ್ತು. ಅಲ್ಲ, ಬರ್ಲಿ ಚಪ್ಪಾಳೆ ಇತ್ತು ನಾಗರಾಜ್ ಅವರಿಗೆ. ಥ್ಯಾಂಕ್ ಯು. ನಿಮ್ ಚಪ್ಪಾಳೆ ನನಗೆ ಹಾಡಬೇಕು, ಬರುತ್ತಲ್ಲ? ಗಂಡಸರೊಳ್ಳೆತನ ಹೆಚ್ಚಿಗೆ
ಥ್ಯಾಂಕ್ ಯು. ನೋಡಿ ನಿಮ್ಮ ಎನರ್ಜಿ ನೋಡ್ತಾ ಇದ್ರೆ ನನಗಂತೂ ಹಾಡಕ್ಕೆ ತ್ರಾಸ್ ಆಗದೇ ಇಲ್ಲ. ಇನ್ನು ಹೆಚ್ಚು ತಾಸ್ ಹಾಡ್ತೀವಿ, ಏನಂತೀರಾ? ಓಕೆ, ಕೊನೆ ಸಾಲ ಹಾಡೋಣ ನಾವೆಲ್ಲ ಒಟ್ಟಿಗೆ. ಹಾ, ಅವಾಗ ನೋಡೋಣ ಎಷ್ಟು ಜನ ಇಲ್ಲಿ ಹಾಡೋರಿದ್ದಾರೆ, ಎಷ್ಟು ಜನಕ್ಕೆ ಎನರ್ಜಿ ಇದೆ ಅಂತ. ಓಕೆ, ಹುಡುಗಿ ಹುಡುಗರು ಇಬ್ರು ಹಾಡ್ತೀರಾ? ಓಕೆ. ತ್ರಾಸಕ್ಕತ್ತಿ ಜೀವಕು ತ್ರಾಸಕ್ಕತ್ತಿ 1 2 3 4 ಮತ್ತೊಂದ್ಸಲ ತ್ರಾಸಕ್ಕತ್ತಿ ಜೀವಕು ತ್ರಾಸಕ್ಕತ್ತಿ. ಆಹಾ, ಬಹಳ ಖುಷಿ ಆಗ್ತದೆ. ಮತ್ತಷ್ಟು ಮಗದಷ್ಟು ಒಳ್ಳೊಳ್ಳೆ ಹಾಡುಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ. ನಿಮ್ಮ ಎನರ್ಜಿ ಹೀಗೆ ಇರಲಿ. ಧನ್ಯವಾದಗಳು. ಚೆಕ್. ಥ್ಯಾಂಕ್ ಯು ಇಂದು ಅವರೇ, ಥ್ಯಾಂಕ್ ಯು. ಯಾಕ ಹುಡುಗ ಮೈಯಾಗ ಹ್ಯಾಂಗ್ ಐತಿ ಅಂತ ಕೇಳಿದ ತಕ್ಷಣ ಏನು ಆವಾಜೇ ಹಾಕಿಲ್ಲ. ಓಯ್, ಹುಷಾರಾಗಿದ್ದೀರಲ್ಲ ಎಲ್ಲ? ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಇದ್ದೀರಾ? ಹಸುವಾಗ್ತಾ ಇದೆಯಾ? ಇವರೆಲ್ಲ ಹೊರಟ್ರು ಲೈಟ್ ಆನ್ ಮಾಡಿಕೊಂಡು? ಹೇ ನಗು ನಗು ಆಂಟಿ, ನಗ್ರಿ. ಹಲ್ 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 ಇದು ಒಂದು ಹೋಗಿದೆ, ಅಷ್ಟು ತೋರಿಸ್ಬಾರ್ದು ಹಲ್ಲು. ಮತ್ತೆ ಕ್ಯಾಮ್ರಾದಲ್ಲಿ ಬರ್ತದೆ ನೋಡಿ. ಈಗ ನಮಗೆಲ್ಲ ಇಷ್ಟವಾದ ಸ್ವೀಟ್ ಯಾವುದಪ್ಪ? ಯಾಕಪ್ಪ? ಬೆಳೆಯೋದಕ್ಕೆ ಬಿಡೋದಿಲ್ಲ ಕಲಾವಿದರ ನಾಯವರು, ಬೆಳೆಯೋದಕ್ಕೆ ಬಿಡಲ್ಲ. ಸಪೋರ್ಟೇ ಇಲ್ಲೇ ಇಲ್ಲಿ ನಿಂತಿದ್ದೀರಿ ಅಂದ್ರೆ ನನಗೆ ಹೊಡ್ರಿ ಚಪ್ಪಾಳೆ. ಹಿಂಗೆ ವಾಲ್ಕೊಂಡು ಸಪೋರ್ಟ್ಗೆ ಹೋಗ್ಬಿಟ್ರೆ ತಗೊಂಡ್ಬಿಡ್ತಾರೆ ಸಪೋರ್ಟ್. ಪರವಾಗಿಲ್ಲ, ಆದ್ರೂ ಎಲ್ಲಿವರೆಗೂ ನಿಮ್ಮಂತ ಪ್ರೀತಿ ಅಭಿಮಾನಿಗಳು ನಮ್ಮ ದೋಸ್ತಗಳಿದಾರೆ, ನಮ್ಗೆ ಅದೇ ಒಂದು ದೊಡ್ಡ ಸಪೋರ್ಟು. ಸ್ವೀಟಲ್ಲಿ ಯಾವ್ದು ತುಂಬಾ ಇಷ್ಟವಾದ ಸ್ವೀಟು ನಿಮಗೆ? ಪಾಯಸ, ಗುಲಾಬ್ ಜಾಮೂನ್, ಆಮೇಲೆ ಶೀರಾ, ಮೈಸೂರ್ ಪಾಕ್. ಹಾ ನಮ್ಮೂರ್ ಕಡೆ ರಾಗಿ ಮಣ್ಣಿ ಎಲ್ಲ ಮಾಡ್ತಾರೆ, ಮಂಗ್ಳೂರ್ ಕಡೆ ಏನ್ ಚೆನ್ನಾಗಿರತ್ತೆ ಅಲ್ಲ. ಆಹಾ, ಪಬ್ಬಾಸ್ ಐಸ್ ಕ್ರೀಮು, ವಾ ಬೇಡ ನೆನಪಿಸ್ಬಿಡಿ, ನಾನೆಲ್ಲ ಅಲ್ಲೋಗ್ಬಿಡ್ತೀನಿ. ಆದ್ರೆ ಈಗ ಹೇಳಿರೋ ಯಾವ ಸ್ವೀಟು ಇಲ್ಲಿ ಬರ್ತಿಲ್ಲ. ಸ್ಪೆಷಲ್ ಆಗಿ ನಿಮ್ಗೋಸ್ಕರ ನಾವು ಕಲ್ಕತ್ತಾದಿಂದ ರಸಗುಲ್ಲ ತಗೊಂಡ್ಬಂದಿದ್ದೀವಿ. ಬೆಂಗಾಲಿನ ಫೇಮಸ್ ರಸಗುಲ್ಲ ತರ ಇರುವಂತಹ ಮುದ್ದಾದ ಹುಡುಗಿರು ನಿಮ್ಗಾಗಿ ಸ್ವೀಟ್ ಆಗಿರೋಂಥ ಒಂದು ಡಾನ್ಸ್ ನ ತಗೊಂಡ್ಬಂದಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬೆಂಗಾಲ್ ಬ್ಯೂಟಿ ಕ್ರೂ.
వస్తున్నా ಥ್ಯಾಂಕ್ ಯು ಬೆಂಗಾಲ್ ಬ್ಯೂಟಿ ಕ್ರೂ. ಬರಲಿ ಚಪ್ಪಾಳೆ ಅವರಿಗೆ ಪ್ಲೀಸ್. ನಾನು ಏನೋ ಡ್ಯಾನ್ಸ್ ಮಾಡ್ತಾ ಇದ್ರೆ ಕೈಯಲ್ಲೆಲ್ಲ ಬೋಟಿ ಅಂಟಿಸ್ಕೊಂಡ್ಬಿಟ್ಟು ಅದೇನೋ ಮಾಡಿದ್ರು ಡ್ಯಾನ್ಸು. ಆದರೆ ಎದುರುಗಡೆಯಿಂದ ನೀವು ನೋಡಿದ್ರಲ್ಲ ಆ ಡ್ಯಾನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅನ್ನೋದು ನಿಮ್ಮ ಚಪ್ಪಾಳೆಗಳಲ್ಲಿ ಕೇಳಿಸ್ತಾ ಇತ್ತು. ಬರಲಿ ಚಪ್ಪಾಳೆ ಅವರಿಗೆ. ಈಗ ನೆಕ್ಸ್ಟ್ ವೇದಿಕೆ ಮೇಲೆ ಬರ್ತಾ ಇರೋರು ಯಾರು ಯಾರು ಅಂತ? ನೀನು ಇಲ್ಲ, ನಾನು ನೀನು ಯಾರು ಅಲ್ಲ. ನಾನು ನೀನು ನಾವು ನೀವು ನಾವೆಲ್ಲರೂ ಇಷ್ಟಪಡೋವಂಥ, ಸ್ಪೆಷಲಿ ನಾನು ತುಂಬಾನೇ ಇಷ್ಟಪಡೋವಂಥ ಯಾರು ಅಲ್ಲ, ಅವ್ರ ಮನೆಯವ್ರು ಏನಾದ್ರು ಕೇಳಿಸ್ಕೊಡ್ರಿ, ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ಹೇಳಲೇ ಇಲ್ಲ ಅವ್ರು ಬರ್ತಾ ಇದಾರೆ ಅಂತ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅವರೇ ಅಂತ? ಕರೆಕ್ಟ್, ಕರೆದು ಬಿಡೋಣವಾ? ಕರೆಯೋಣವಾ? ನಮ್ಮ ಸ್ಯಾಂಡಲ್ವುಡ್ ನ ಮ್ಯಾಜಿಕಲ್ ಕಂಪೋಸರ್, ಮ್ಯೂಸಿಕಲ್ ಪೈಲ್ವಾನ್, ಎಲ್ಲ ಹೆಣ್ಣು ಮಕ್ಕಳ ಅಣ್ಣ, ನನ್ನ ಒಲವಿನ ಬಣ್ಣ. ಓಕೆ, ಈಗ ನಿಮ್ಮನ್ನ ರಂಜಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ. ಓಕೆ, ಒಂದು ಕೆಲಸ ಮಾಡೋಣ. ಸರಿಗಮಪ್ಪ, DKD ಸ್ಟೇಜ್ಗಳಲ್ಲೆಲ್ಲ ನಾನೇ ಅವ್ರನ್ನ ಇನ್ವೈಟ್ ಮಾಡ್ತೀನಿ. ನಾನು 3, 2, 1 ಅಂತೀನಿ. ನೀವೆಲ್ಲರೂ AJ ಅನ್ಬೇಕು. ಏನನ್ಬೇಕು? ಓಕೆ, ರೆಡಿ? ಹೆಣ್ಮಕ್ಳು ಸ್ವಲ್ಪ ಮೆತ್ತಗೆ ಹೇಳ್ಬೋದು, ತೊಂದ್ರೆ ಇಲ್ಲ. ಆಸೆ. ರೆಡಿ? 3, 2, 1. ಈ ಕಡೆ 3, 2, 1. 3, 2, 1. ಎಲ್ಲರೂ ಒಟ್ಟಿಗೆ 3, 2, 1. Let's welcome Arjun Chanyaji!
ಎದುರಿಸು ಗಗನ ಬೆಜರುಗಲಿ ಗಡಗಡ ನಡುಗಿಸು ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜಯ 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 ಬಜರಂಗೆ 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 ಇಲ್ಲಿ ಎಷ್ಟು ಜನಕ್ಕೆ ಆಂಜನೇಯ ಸ್ವಾಮಿ ಇಷ್ಟ ಕೈ ಎತ್ತಿ ನೋಡೋಣ. ಓಕೆ, ಜೊತೆಲಿ ಹಾಡ್ತೀರಾ ಎಲ್ರು? ರೆಡಿ? 1 2 3 ಜೈ ಹನುಮಾನ್ ಜೈ ಹನುಮಾನ್ ಲವ್ ಯು. ಭುಜ ಬಲ ಬಾ ತೋರಿ ನಿಂತೋನಿ ಭವ ಭಯ ಬಾಲಿಗು ಬಾ ನರ ನರವೋ ರಾಮ ಎಂದೋನೆ ನಿಜ ಗುಣ ಬಾ ತೋರು ಬಾ ನೀನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಘನವಾಗಿ ಸಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹಾರುತ್ತಿದೆ ರಣರ ಜಯ ಮಾರುತಿ ನೀನೇ ಬಾಬಾರ ಬಾರ ಸಾರಥಿಯರು ಬಜರಂಗಿ ರಚನೆ ಬಜರಂಗಿ ಬಜರಂಗೆ ಭಜರೆ 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 ಭಜರಂಗೆ ಭಜರಂಗೆ ಅಣು ಅಣುವು ನಿನ್ನ ಓಂಕಾರ ಪವನ ಸುತ್ತ ನೋಡು ಬಾ ಕಣ ಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡುವ ರಘುರಾಮನ ಶಿಖರ ಋಣಿಯಾಗಿ ಇರುವೆ ಜನ್ಮಾಂತರ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣರ ಪದ ಮೀರುತ್ತಿದೆ ಜಯ ಮಾರುತಿ ನೀನೇ ಗತಿ ಬಾಬಾರ ಬಾಳ ಸಾರಥಿ ಜಯ 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 ಬಜರಂಗೆ 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 ಶ್ರೀರಾಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ ಬಜರಂಗಿ 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 ಒಂದ್ಸಲ ಸೌಂಡ್ ಕೇಳನ್ವಾ? ಜೈ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಕಂಬಳ ಮಾಡಿ ನಮ್ಮ ಗುರು ಕಿರಣ್ ಸರ್ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಸುಮಾರು ದಿನಗಳಿಂದ ಅವರು ಕೆಲಸ ಮಾಡ್ತಾನೆ ಇದ್ದಾರೆ. ಈಗಲೂ ಪಾಪ ಕ್ಯಾರವನಲ್ಲಿ ಸೋ ಟಯರ್ಡ್ ಮಲಗಿಬಿಟ್ಟಿದ್ದಾರೆ. ಬಟ್ ನೀವೆಲ್ಲರೂ
ಖುಷಿ ಪಡಲಿ ಅಂತ ನಾನು ನೋಡ್ದಂಗೆ ಒಂದು 6 ತಿಂಗಳ ಪ್ರಾಜೆಕ್ಟ್ ಹಿ ಹ್ಯಾಸ್ ನಾಟ್ ಸ್ಲೆಪ್ಟ್ ಅಟ್ ಆಲ್. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ. ವಿ ಲವ್ ಯು ಗುರು ಕಿರಣ್ ಸರ್, ವಿ ಲವ್ ಯು. ಓಕೆ, ನೆಕ್ಸ್ಟ್ ಸಾಂಗ್ ಯಾವ್ದು ಗೊತ್ತಾ? ನಾನು ಹೇಳಲ್ಲ, ಬಟ್ ನೀವು ಹಾಡ್ತೀರಾ ಹಾಡು ನನ್ನ ಜೊತೆಲಿ, ನನಗೆ ಗೊತ್ತು. ಟ್ರೈ ಮಾಡೋಣವಾ? ಓಕೆ, ಲೆಟ್ಸ್ ಗೋ. ಏನಾಯ್ತು? ಹಾ, ನಾನು ಮೊದಲೇ ವಯಸ್ಸಾಯ್ತು, ಕಿವಿ ಬೇರೆ ಕೇಳಲ್ಲ. ರೆಡಿ? ಏನೋ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅನುಶ್ರೀ ಅವರಾ? ಅವ್ರು ಯಾವಾಗಲೂ ನನ್ನ ಹಿಂದೆನೇ ಇರ್ತಾರೆ, ಆದರೆ ನನ್ನ ಒಳಗಡೆನೇ ಇರ್ತಾರೆ ಮನಸ್ಸಲ್ಲಿ. ನಮ್ಮ ಮನೆ ಒಳಗಡೆ ಮಾತ್ರ ಇರಲ್ಲ. ರೆಡಿ? ಒಂದು ಹೇಗೋ ತುಂಬ ತೇಲಿ ನೂರಾರು ಮೈಲಿಯು ಸೇರಲು ಮೋಡ ಸಾಗಿ ಬಂದಿದೆ ಪ್ರೀತಿಗೆ, ಮುದ್ದಾಗಿ ಹೇಳಿದೆ ಎರಡೂ ಸಹ. ಮಾತಾಡಿದೆ ಭಾವನೆ ಬಾಕಿದೆ, ಒಂದು ಒಂದು ಹೇಗೋ ತುಂಬ. Love you, Kamala, love you! Wow! Super! ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ, ಕದ್ದು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ. ಬೆರಳುಗಳು ಸ್ಪರ್ಶ ಬಯಸುತ್ತಿದೆ, ಮನದ ಒಳಗೊಳಗೆ ಎಷ್ಟು ಆಸೆಗಳಿವೆ. ಎಂಥ ವೇಗ ಈ ತವಕ, ಸೇರೋ ಸಲುವಾಗಿ ಎಲ್ಲ ಅತಿಯಾಗಿ. ಒಂದು ಒಂದು ದೀಪ ಮಲಗುತ್ತಿದೆ ನೋಡಿ ರಗಳೆ. ಎಲ್ಲೂ ಕೇಳಿಲ್ಲ ಈ ಮಿಥುನ, ಪ್ರೀತಿಲಿ ಒಂದು ಹೆಜ್ಜೆ ಮುಂದಾಗಿದೆ.
ಬಂದಾಗ ಹಾಡಕ್ಕೆ ಗೊತ್ತಾಗ್ತಾ ಇಲ್ಲ, ಲಿರಿಕ್ಸ್ ಎಲ್ಲ ಮಾಡ್ತಿರ್ತಾರೆ. ಓಕೆ ಅಲ್ಲ ಥ್ಯಾಂಕ್ ಯು ಅಪ್ಪ. ಇದೇನು ಲೈವ್ಗೆ ಹೋಗ್ತಾ ಇಲ್ಲ ತಾನೆ? ಫುಲ್ ಲೈವ್ ನಿಮ್ಮ ಮನೆ ಒಳಗಡೆವರೆಗೂ ಹೋಗಿದೆ ಸರ್. ಬೆಂಗಳೂರಲ್ಲಿ ಮಾತ್ರ ತಾನೆ ಲೈವ್, ಮೈಸೂರಲ್ಲಿ ಲೈವ್ ಏನಕ್ಕೆ ಇಷ್ಟು ಜನ ಲೈವ್ ಅಲ್ಲಿ ಇಲ್ವಾ? ನಾವಿಲ್ವಾ? ಸಾಕ್ಷಿ ಹೇಳೋಣ ಮೇಡಮ್. ಇಷ್ಟು ಜನ ಲೈವ್ ಅಲ್ಲಿ ಇರೋದು ಒಂದೇ, ನನ್ನ ಹೆಂಡತಿ ಒಬ್ಳು ಲೈವ್ ಅಲ್ಲಿ ನೋಡೋದು ಒಂದೇ. ಸರ್ ಅವ್ರನ್ನ ನಾನು ಯಾವಾಗ ಅಕ್ಕ ಅಂತ ಕರೆದ್ಬಿಟ್ನೋ ನಾನು ಪಕ್ಕ ಆಗ್ಬಿಟ್ಟಿದ್ದೀನಿ ಸರ್ ಅವ್ರಿಗೆ. ಸರಿ, ಇದೇ ಖುಷಿಲಿ ಆ ಓ ಹೋ ಹೋ ಓ ಹೋ ಎಲ್ರು ಓ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಜನ್ಯಾಜಿ. ಜಸ್ಟ್ ಮಿಸ್ಸು. ಅವ್ರ ಜೊತೆ ಡ್ಯಾನ್ಸ್ ಮಾಡಿದಾಗ ಸ್ವಲ್ಪ ಅಲ್ಲಿ ಬೆಂಕಿ ಹತ್ಕೋತು, ಬಟ್ ತಕ್ಷಣ ನನ್ನ ಕರ್ಕೊಂಬಂದು ಆ ಬೆಂಕಿನ ಆರಿಸ್ಬಿಡ್ರಿ. ನಾನು ಎಷ್ಟು ಬೆಂಕಿಗಳನ್ನ ಮೇಡಮ್ ಮೈಂಟೈನ್ ಮಾಡೋದು. ಥ್ಯಾಂಕ್ ಯು ಅರ್ಜುನ್ ಸರ್. ಬರಲಿ ಚಪ್ಪಾಳೆ ಅರ್ಜುನ್ ಜನ್ಯಾಜಿಗೆ. ಅಪ್ಪ ಯಾರು ಅದು ಅನುಶ್ರೀ ಅಂತ ಕಿರಿಚ್ತಾ ಇದ್ದಿದ್ದು ಅವ್ರು ಬಂದಾಗ? ಇರು ಒಂದು ನಿಮಿಷ. ಲವ್ ಯು ಲವ್ ಯು. ಈಗ ಇದೇನ್ ನಾನು ಸೌತೆಕಾಯಿ ಸ್ಲೈಸ್ ಮಾಡಿ ಎಸಿತಾ ಇರೋದ? ನೀವು ತೊಳಿರಿ, ಆಳುಗಡೆ ಚಿಪ್ಸ್ ಹಾಕ್ತಾರಲ್ಲ ಬಾಣ್ಲಿಲಿ ಕಚ 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 ಅಂತ ಆಡ್ತಾರ. ಓಕೆ, ಈಗ ಒನ್ ಆಫ್ ದ ಮೋಸ್ಟ್, ಇರಿ ಒಂದು ನಿಮಿಷ. ಆಯ್ತಪ್ಪ, ಈಗ ಲವ್ ಬಗ್ಗೆ ಹಾಡು ಕೇಳಿದ್ವಲ್ಲ, ನಂತರ ಲವ್ ಫೇಲಿಯರ್ಸ್ ಎಷ್ಟು ಜನ ಇದ್ದೀರಾ ಇಲ್ಲಿ? ನೀನ್ ಎರಡೂ ಕೈ ಎತ್ತಿದ್ಯಾ ಅಂದ್ರೆ ಸಿಕ್ಕಾಪಟ್ಟೆ ಲವ್ ಫೇಲಿಯರ್ ಅಲ್ಲಿ ಪಳಗಿದ್ಯಾ ಅಂತ ಅರ್ಥ. ಎಷ್ಟು ಜನ, ಅದೇ ಇದು ಬರೀ ಹುಡುಗರು ಮಾತ್ರ ಕೇಳ್ತಾ ಇರೋದು ನಾನು. ನೋ ಗರ್ಲ್ಸ್ ಹೇಳಿ, ಎಷ್ಟು ಜನ ಹುಡುಗರು ಲವ್ ಅಲ್ಲಿ ನೊಂದು ಬೆಂದು ಮಿಂದು ಮುಳುಗಿ ಹಾರ್ಟ್ ಬ್ರೇಕ್ ಆದ ರಚನೆ ಇದಾರೆ? ಕೈ ಎತ್ತಿ ನೋಡೋಣ. ಇದೀರಾ? ಓಕೆ. ಲವ್ ಫೇಲಿಯರ್ಸ್ ಎಷ್ಟು ಜನ ಇದ್ದೀರಾ? ಸರಿ, ಈಗ ಎಲ್ಲ ಲವ್ ಫೇಲಿಯರ್ಸ್ಗೋಸ್ಕರ ಒಂದು ಲವ್ಲಿ ಹಾಡು. ಈ ಹಾಡನ್ನ ಅಷ್ಟೇ ಪ್ಯಾಥೋ ಫೀಲಲ್ಲಿ ಹಾಡೋದಕ್ಕೆ ಸುನಿಲಾ ಬರ್ತಾ ಇದ್ದಾರೆ. ಸುನಿಲಾ ಕೂಡ ಲೈಟಾಗಿ ಲವ್ ಅಲ್ಲಿ ಫೇಲ್ ಆಗಿ ಆ ಫೀಲಲ್ಲಿ ಈಗ ಹಾಡ್ತಾನೆ. ಆ ಹಾಡಲ್ಲಿರೋ ಹುಡುಗಿ ಹೆಸರು ನಿಮ್ಮೆಲ್ರಿಗೂ ಪರಿಚಯ ಇರ್ಬೋದು. ಇಲ್ಲಿ ಬಂದಿರೋರಲ್ಲಿ ಅನಿತಾ ಅಂತ ಯಾರಾದ್ರೂ ಇದ್ದೀರಾ? ಅನಿತಾ ಸುನಿಲಾ, ತುಂಬಾ ಅನಿತಾಗಳಿದ್ದಾರೆ ಇಲ್ಲಿ. ಅನಿತಾನ ಕಳ್ಕೊಂಡಿರೋಂತ ನಮ್ಮ ಬಾಯ್ಸ್ ತುಂಬಾ ಇದಾರಪ್ಪ. ಅವ್ರಿಗೋಸ್ಕರ ಅನಿತಾ ಸಾಂಗ್ ಹಾಡು. ಓಕೆ, ರೆಡಿನಾ ಎಲ್ರು? ಓಕೆ. ಒಂದೂರಲ್ಲಿ ಕೊನೆ ಬೀದಿಲಿ ಇದ್ಲು ಒಬ್ಬಳು ಮುದ್ದು ದೇವತೆ. ಅವಳ ಹೆಜ್ಜೆಯ
ಧೂಳನ್ನ ವಿಭೂತಿ ಅನ್ಕಂಡು ಹಣೆಗೆ ಹಚ್ಕೊಂತಿದ್ದೆ. ಅವಳು ನಗ್ಬಿಟ್ರೆ ದೇವಸ್ಥಾನದ ಗಂಟೆನೆ ಹೊಡ್ದಂಗೆ ಕೈ ಮುಖಂಡು ನಿಂತ್ಕಂತಿದ್ದೆ. ಅವಳೇ ನನ್ನ ಪ್ರೀತಿ ದೇವತೆ ಅನಿತಾ. ಓ ಅನಿತಾ ಅನಿತಾ ಓ ಅನಿತಾ. ಒಂದೂರಲ್ಲಿ ಕೊನೆ ಬೀದಿಲಿ ಇದ್ಲು ಒಬ್ಬಳು ಮುದ್ದು ದೇವತೆ. ಅವಳು ನೋಡೋ ಸ್ಟೈಲು ನನ್ನ ಹಾಟು ಫೇಲು. ಕರೆಂಟ್ ಹೊಡ್ದಂಗೆ ಹೊಡೆದ್ಬಿಟ್ಲು ಕಣು. ನೋಡೋಕೆರಡು ಕಣ್ಣು ಸಾಲದಪ್ಪ ಇನ್ನು ಹೋಲಿಕೆಗೆ ಯಾರಿಲ್ಲ ಕಣು. ಅವಳ ಮೇಲೆ ದೃಷ್ಟಿ ತಾಗದಂಗೆ ಇಳಿಯ ತೆಗೆದೆ ಕಣ್ಣು ಬೀಳದಂಗೆ. ಭೂಮಿ ಸುತ್ತೋದು ಮರ್ತನು ನಾನವಳ ಹಿಂದೆನೆ ಸುತ್ತಾನೆ ಇದ್ದ ಕಣೋ. ನನ್ನ ಆಯ್ಸಲ್ಲ ಅವಳಿಗಾಗಿ ಟ್ರಾನ್ಸ್ಫರ್ ಮಾಡಂತ ಮಾನಪ್ಪ ಬೆಳೆದ ಕಣೋ. ಆದ್ರೂ ನನ್ನ ಬಿಟ್ಟೆ ಹೋದಳು ಅನಿತಾ. ಓ ಅನಿತಾ ಅನಿತಾ ಓ ಅನಿತಾ. ಇದು ಆಡ್ತೀರಾ ಎಲ್ರು? ನಾನು ಅಲ್ಲಿ ಬರ್ತೀನಿ, ಜೊತೆಗೆ ಆಡ್ತೀರಾ ಎಲ್ರು? ಆಡ್ತೀರಾ? ಓಕೆ, ಎಲ್ರು ರೆಡಿನಾ? ಅಣ್ಣ ಹಿಂದೆ 1 2 ಪ್ರೀತಿನೇ ದೇವರು ಅಂತ ಹೇಳ್ದವ್ರು ಯಾರು? ದೇವರೊಬ್ಬ ಬಿಸ್ನೆಸ್ ಮ್ಯಾನ್ ಕಣೋ. ಪ್ರೀತಿ ಸೃಷ್ಟಿ ಮಾಡಿ ಮೇಲೆ ಕುಂತು ನೋಡಿ ಕರ್ಟಸಿನೇ ಇಲ್ದವನು ಕಣೋ. ಎದೆಯ ಬಗೆದು ನಾ ಹೇಗೆ ತೋರಲಿ? ಪ್ರೀತಿ ಕೇಜಿಲ್ಲ ಹೇಗೆ ಎಳೆಯಲಿ? ಯಾರೋ ಹಿಸ್ಟ್ರಿನ ಬರ್ದವರು ಪುಸ್ತಕನ ಓದೋರು ಬಂದಿಲ್ಲಿ ಮಾತಾಡ್ರಪ್ಪ. ಪ್ರೀತಿ ಹಂಗಂತ ಹಿಂಗಂತ ಪಿಕ್ಚರು ತಕ್ಕವರು ಪ್ರೀತಿಲಿ ಬಿದ್ದೋಡ್ರಪ್ಪ. ಬಾರಲ್ಲಿ ಕುತ್ಕೊಂಡು ಕುಡ್ದಂಗಲ್ರಪ್ಪ ಅನಿತಾ. ಒನ್ ಟೂ ತ್ರೀ ಗೋ ಅನಿತಾ. ಓ ಅನಿತಾ ಅನಿತಾ ಓ ಅನಿತಾ. ಒಂದೂರಲ್ಲಿ ಕೊನೆ ಬೀದಿಲಿ ಇದ್ಲು ಒಬ್ಬಳು ಮುದ್ದು ದೇವತೆ. ಓಕೆ, ಇವಾಗ ಒಂದು ಪಲ್ಲವಿ ಆಡ್ತೀನಿ, ಎಲ್ರು ಜೊತೆಗೆ ಆಡ್ತೀರಾ? ಹಾ, ಸ್ವಲ್ಪ ಬೀಟ್ ಜಾಸ್ತಿ ಮಾಡೋಣ, ಓಕೆನಾ? ಓಕೆ, ಒಂದೂರಲ್ಲಿ ಕೊನೆ ಬೀದಿಲಿ ಒಂದೂರಲ್ಲಿ ಕೊನೆ ಬೀದಿಲಿ ಇದ್ಲು ಒಬ್ಬಳು ಮುದ್ದು ದೇವತೆ. ಅವಳ ಹೆಜ್ಜೆಯ ಧೂಳನ್ನ ವಿಭೂತಿ ಅನ್ಕೊಂಡು ಹಣೆಗೆ ಹಾಕಂತಿದ್ದೆ. ಅವಳು ನಗ್ಬಿಟ್ರೆ ದೇವಸ್ಥಾನ ಖಾತೆನೆ ಹೊಡೆದಾಗೆ ಕೈ ಮುಖ ನಿಂತ್ಕಂತಿದ್ದೆ. ಅವಳೇ ನನ್ನ ಪ್ರೀತಿ ದೇವತೆ ಅನಿತಾ. ಓ ಅನಿತಾ ಅನಿತಾ ಓ ಅನಿತಾ. 1 2 ಅನಿತಾ. ಓ ಅನಿತಾ ಅನಿತಾ ಓ ಅನಿತಾ. ಓಕೆ, ಅದೇ ಜೋಶಲ್ಲಿ ಒಂದ್ಸಲ 1 2 3 ಗೋ. ಅನಿತಾ ಅನಿತಾ. ಓಕೆ,
ಥ್ಯಾಂಕ್ ಯು ಸುನೀಲ. ಖುಷಿ ಆಯ್ತಾ? ಹ್ಯಾಪಿನಾ? ಅನಿತಾ ಸಿಕ್ಕಷ್ಟೇ ಖುಷಿ. ನಾವೆಲ್ಲ ಅನಿತಾ ಕಳ್ಕೊಂಡಿರೋ ನೋವಲ್ಲಿದ್ರೆ ಇವ್ರು ಒಂದು ಸೆಲ್ಫಿ ತಗೊಳ್ಳೋ ಖುಷಿಯಲ್ಲಿದ್ದಾರೆ ನೋಡಿ. ಅವ್ರ ಪಾಡಕ್ಕೆ ಬಂದರು, ಅಲ್ಲೋ ಪೋಸ್ ಮಾಡಿ ಮೇಡಮ್, ಓಕೆ ಅಂದ್ಬಿಟ್ಟು ಹೋದ್ರು. ಪರವಾಗಿಲ್ಲ, ಸೂಪರ್ ಸರ್. ಬಂತ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ವೆರಿ ಗುಡ್. ಓಕೆ, ಈಗ ನೆಕ್ಸ್ಟ್ ಹಾಡು. ಇದು ಒಂದು ಸ್ವಲ್ಪ ಡ್ಯಾನ್ಸ್ ನಂಬರ್. ಡ್ಯಾನ್ಸ್ ಮಾಡ್ತೀರಾ? ಏನ್ ಬರೀ ನಿಂತವ್ರು ಮಾತ್ರ ಅವಾಗಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರ? ಕೂತವ್ರು ಒಂಚೂರು ಜರುಗ್ತಾ ಇಲ್ಲಪ್ಪ ಆ ಕಡೆ ಈ ಕಡೆ. ಪಾಪ ನಿಜವಾಗ್ಲೂ ನಿಂತ್ಕೊಂಡು ಎಂಜಾಯ್ ಮಾಡ್ತೀರ. ಆಡಿಯನ್ಸ್ ಒಂದ್ಸಲಿ ಚಪ್ಪಾಳೆ ಹೊಡೀರಿ. ಎಲ್ಲಿ ಕೂತ್ಕೊಂಡಲ್ಲೇ ಹಿಂಗ್ ಡ್ಯಾನ್ಸ್ ಮಾಡಿ ನೋಡೋಣ. ವೆರಿ ಗುಡ್. ಇಷ್ಟು ಮಾಡ್ತೀರಾ? ಓಕೆ. ಯಾಕಂದ್ರೆ ಇದು ನಮ್ಮ ಡಾರ್ಲಿಂಗ್ ಅನ್ನೋ ಒಂದು ಸಾಂಗು. ಈ ಸಾಂಗ್ ಕೇಳಿದ ತಕ್ಷಣ ನಾವು ಡ್ಯಾನ್ಸ್ ಮಾಡಲೇಬೇಕು ಅನ್ನೋ ತರ ಇರುವಂತ ಸಾಂಗು. ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಡಾರ್ಲಿಂಗ್ ಕಾತಲ್ಗಟ್ಟು ಕಾಲ್ಕೋಗಿಳಿ ಸಾಂಗ್ ಅನ್ನ ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ಇಂದು ನಾಗರಾಜ್. ಡ್ಯಾನ್ಸು ರೆಡಿ? ರೈಟ್ ಹ್ಯಾಂಡ್ ಅಪ್. ರೆಡಿ? ಬರೀ ಟಮ್ ಟಬೀಟು. ನಮ್ಮ ಡಿ ಬಾಸ್ ಅಭಿಮಾನಿಗಳು ಎಷ್ಟು ಜನ ಇದ್ದೀರಾ? ಹಾ, ಈ ಶಬ್ದ ಕೇಳಕ್ಕೇನೆ ಎಷ್ಟು ಚಂದ. ಈ ಸೌಂಡ್ ಬಂದ್ಮೇಲೆ ಹಾಡಕ್ಕೆ ಇನ್ನು ಎಷ್ಟು ಚಂದ ಇರುತ್ತೆ. ಅಬ್ಬಾ, ಡಿ ಬಾಸ್ಗೆ, ನಮ್ಮ ಡಿ ಬಾಸ್ಗೆ ಸೂಪರ್. ಹಾಡ್ತೀರಾ ನನ್ನ ಜೊತೆ? ನೀವು ಹಾಡದೆ ಹೋದ್ರು ನಾನು ಹಾಡಿಸ್ತೀನಿ ಕೊನೆಯಲ್ಲಿ. ಓಕೆ ಓಕೆ.
ಬಹಳ ಡಾರ್ಲಿಂಗ್ಸ್, ಐ ಲವ್ ಯು, ಐ ಲವ್ ಯು. ಒಂದ್ಸಲ ಡಾರ್ಲಿಂಗ್ ಹೇಳ್ಬಿಡೋಣ ನಮ್ಮ ಡಿ ಬಾಸ್ ಅಭಿಮಾನಿಗಳು ನಾವೆಲ್ಲ ಸೇರ್ಕೊಂಡು ಒಂದು ಖುಷಿ ಹೇಳ್ಬಿಡೋಣ. ಡಾರ್ಲಿಂಗ್ 1 2 3 4. ಇನ್ನೊಂದೊಮ್ಮೆ ಡಾರ್ಲಿಂಗ್ಸ್, ಹೀಗೆ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಇಂದು ಅವರೇ. ಸೊ ನಮ್ಮ ಎಲ್ಲ ಡಾರ್ಲಿಂಗ್ ಬಾಯ್ಸ್ಗೋಸ್ಕರ ಈ ಹಾಡು ಇಷ್ಟ ಆಯ್ತಾ? ಈಗ ಒಂದು ಒಳ್ಳೆ ಮಾಸು ಬೀಟ್ ಇರೋಂಥ ಒಂದು ಸಾಂಗ್. ಆಗ್ತಾ ಇಲ್ಲ, ಯಾವಾಗ ನಮ್ಮ ಹುಡುಗರು ರೊಚ್ಚಿಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ, ಯುದ್ಧನೇ ನಡೆದು ಬಿಡುತ್ತೆ. ಅವನ್ನ ಮಾರ್ಕ್ ಮಾಡ್ಕೊಳ್ಳಿ. ಬೈ ಒಂದೇ ನಿಮಿಷ ಬನ್ನಿ, ಇಲ್ಲಿ ಒಂದು ನಿಮಿಷ, ಇಲ್ಲಿ 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 ಬನ್ನಿ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಅಲ್ಲಿ ನೋಡಿ. ಫೋಟೋ ತಗೊಂಡ್ರೆ ಎಲ್ಲರೂ? ಎಲ್ಲ ಪ್ರೊಫೈಲಲ್ಲಿ ಫೋಟೋ ತಗೊಂಡಿದ್ದಾರೆ, ಬರ್ತಾರೆ ಫಾಲೋ ಮಾಡ್ಕೊಂಡು ನಿಮ್ಮನ್ನ. ದಾಯ ಮೂಡ್ ಪೀಚೆ ಮುಡ್ಕೋ. ಏನು ಬಂದಿ ಮಾಡೆಲ್ ಅನ್ಕೊಂಬಿಟ್ಟವ್ರೆ. ನಮ್ಮ ಅಲ್ಲ, ಫಸ್ಟು ಈ ಥರ ಒಂದು ಮ್ಯೂಸಿಕಲ್ ಪ್ರೋಗ್ರಾಮಲ್ಲಿ ಎನರ್ಜಿ ಬೇಕಾಗಿರೋದೆ ನಮ್ಮ ಮ್ಯೂಸಿಷಿಯನ್ಸಿಂದ. ನಮ್ಮ ಮ್ಯೂಸಿಷಿಯನ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಲಪ್ಪ, ಎಲ್ಲ ಮ್ಯೂಸಿಷಿಯನ್ಸ್ಗೆ. ಅಷ್ಟು ಅದ್ಭುತವಾಗಿ ನುಡಿಸ್ತಾ ಇದ್ದಾರೆ, ಸೂಪರ್. ಆ್ಯಂಡ್ ನಿಮ್ಮ ಹೇರ್ ಸ್ಟೈಲ್ ಅಂತೂ ಸಾಕಾಗಿದೆ ಸರ್, ವೆರಿ ನೈಸ್. ಈಗ ನಮ್ಮ ಹುಡುಗರಿಗೋಸ್ಕರ ಏನಾದರೂ ಒಂದು ಮಾಸ್ ರಿದಮ್ ಕೊಡಿ ಸರ್. ಟಂಕಣಕ 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 ಥರ ಏನಾದ್ರು ಕೊಡಿ ಸರ್. ಅದು ಎಲ್ಲರೂ ರೆಡಿನಾ? ಹೆಂಗಿತ್ತು ಬೀಟು? ಇದೇ ಬೀಟ್ ತರನೇ ಇನ್ನೊಂದಷ್ಟು ಬೀಟ್ಸ್ ಜೊತೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಶಮಿತಾ ಮಲ್ನಾಡ್ ಹಾಗೂ ವಿನೋದ್. ಎಲ್ಲಿ ಒಂದ್ಸಲಿ ಆಯ್ತಲ್ಲ ಕಡೆಯಲ್ಲಿ ನೋಡೋಣ. ಬರ್ತಾ ಇಲ್ವಂತೆ ಅವರು. ಸುನೀಲನ ಬರ್ತಾ ಇದ್ದಾರೆ. ಜಲಜಾಕ್ಷಿ ಮಿನ ಮಿನ ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ. ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ. ಲೋಲೋ ತೋರ್ಸುಮ್ಮ ಯಮ ಯಮ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಆಯ್ತಲ್ಲ ಕಡಿ ಬಾರೆ.
ವಿರಾಜಾಕ್ಷಿ ಮೀನ ಮೀನ ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಬಂದು ಬಾರೆ ಆಯ್ತಲ್ಲ ಕಡಿ ಬಾರೆ ಜಲ ಜಲ ಜಲಕಾಕ್ಷಿ ಮೀನ 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 ಮೀನಾಕ್ಷಿ ಕಮ ಕಮ ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಆಯ್ತಲ್ಲ ಕಡಿ ಬಾರೆ ಹೊರಗಡೆ ಇರೋರು ಬಹಳ ಕಷ್ಟಪಟ್ಟು ನಿಂತ್ಕೊಂಡು ನೀವು ಇಲ್ಲಿ ಎಂಜಾಯ್ ಮಾಡ್ತಾ ಇರೋದಕ್ಕೋಸ್ಕರ ಸ್ಪೆಷಲಿ ಫಾರ್ ಯು ಗೈಸ್ ಥ್ಯಾಂಕ್ ಯು. ಅರೆ ಪಿಂಕು ಡಿಪಾರಡೆ ಪಂಗು ಡಿಪಾರಡೆ ಪಂಗು ಡಿಪಾರಡೆ ಪಂಗು 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 ಡಿಪಾರಡೆ ಪಂಗು ಡಿಪಾರಡೆ ಪಂಗು ಡಿಪಾರಡೆ ಡಿಪಾರಡೆ ಪಂಗು ಡಿಪಾರಡೆ ಪಂಗು ಡಿಪಾರಡೆ ಪಂಗು 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 ಡಿಪಾರಡೆ ಪಂಗು ಡಿಪಾರಡೆ ಪಂಗು ಡಿಪಾರಡೆ ಪಂಗು ಪಂಗು ನಾ ಬೋರ್ಡ್ ಇರದ ಬಸ್ಸನ್ನು ಹತ್ತಿ ಬಂದ ಚೋಕಿರು ಆರೇಲಿ ಕಮಲ ಹಾಸನೋ ಸಿಗಲಿಲ್ಲ ಯಾಕೆ ಪೋಲಿ ರಾಣಿ ಜೈನನ್ನು ನೋಡಿ ನೀವು ನಾಚಿರಿ ದೇವರು ಕೊಟ್ಟ ಕಣ್ಣನ್ನು ಮುಚ್ಚೋದಿಲ್ಲ ನಂಬಿರಿ ಚರ್ದು ಮುಗಿದ ಮೇಲೆ ರಿಮಲ್ಲಿ ಬರುವೆನು ಕನಸಲ್ಲಿ ನಿಮ್ಮ ಕಣ್ಣೆ ಮುದ್ದಾಡಿ ಹೋಗುವೆನು ಇಷ್ಟೇನು ಮಾಡುತ್ತಿರುವೆ ಸಾರಿ ತೊಂದರೆ ಇಲ್ಲ ಪಕ್ಕದ ನಾನು ನೋಡೋ ಪಕ್ಕದ ನಾ ಬೋರ್ಡ್ ಇರದ ಬಸ್ಸನ್ನು ಹತ್ತಿ ಬಂದ ಚೌಕರಿ ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ಪೋಲಿ ರಾಣಿ ಜೈನನ್ನು ನೋಡಿ ನೀವು ನಾಚಿರಿ ಆ ದೇವರು ಕೊಟ್ಟ ಕಣ್ಣನ್ನು ಮುಚ್ಚೋದಿಲ್ಲ ನಂಬಿರಿ ಅಕ್ಕ ನಿಮ್ಮ ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬರುತ್ತಾ ಬರುತ್ತಾ ಇನ್ನೂರು ಕವಡೆನ ಹೊಡೆಯೋಕೆ ಚಾನ್ಸ್ ಸಿಗುತ್ತಾ ಸಿಗುತ್ತಾ ಹೇಳಬೇಡಿ ನಮ್ಮನ್ನು ಹೊಡೆ ತಮಟೆಯನ್ನು ನಾನು ಹೋಗಿದ್ದು ಕುಣಿತೀನಿ ನಾನು ತಪ್ಪು ತಿಳಿಬೇಡ್ರಪ್ಪ ಬಿದ್ದರೆ ಮೈ ಮೇಲೆ ತೊಂದರೆ ಇಲ್ಲ ಪಕ್ಕದ ನೀನು ನೋಡು ಪಕ್ಕದ ನಾವಿನ ಮೇಲೆ ಪಕ್ಕದ ನಾ ಬೋರ್ಡ್ ಇರದ ಬಸ್ಸನ್ನು ಹತ್ತಿ ಬಂದ ಚೌಕರಿ ದಾರಿಯಲ್ಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರಾಣಿ ಜೈನನ್ನು ನೋಡಿ ನೀವು ನಾಚಿರಿ ಆ ದೇವರು ಕೊಟ್ಟ ಕಣ್ಣನ್ನು ಮುಚ್ಚೋದಿಲ್ಲ ನಂಬಿರಿ ಪಕ್ಕದ ಶೀಲಾಗಿ ಜವಾನಿ ನೀವೇ ಶಕೀರಾ ಶಕೀರಾ ನಂಬರ್ ಒನ್ ನೀವೇನೆ ಅನ್ನೋದೇ ನಮ್ಮ ವಿಚಾರ ವಿಚಾರ ಹಳ್ಳಿ ಬಾಯ್ಸು ಹಾಸ್ಟೆಲ್ಗೆ ಹೋಗಬೇಕು ಚಿನ್ನು ಅವರಿಂದ ಉದ್ಧಾರ ಆದವಳು ನಾನು ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯ ಇದೆ ಹಳ್ಳಿ ಬಾಯ್ಸು ಹಾಸ್ಟೆಲ್ಗೆ ಹೋಗಬೇಕು ಚಿನ್ನು ಅವರಿಂದ ಉದ್ಧಾರ ಆದವಳು ನಾನು ಕಷ್ಟದಲ್ಲಿ ಇದ್ದಾಗ ಏನೋ ಕಷ್ಟದಲ್ಲಿ ಇದ್ದಾಗ ಬೇಕು ಗಂಡ್ಮಕ್ಕಳೇ ಎಂತ ಮಾತು ಪಂಕಜ ಗಾಳಿ ಹಿಂದೆ ಪಂಕಜ ನಾವು ಇರದ ಬಸ್ಸನ್ನು ಹತ್ತಿ ಬಂದ ಚೌಕರಿ ದಾರಿಯಲ್ಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ಪೋಲಿ ರಾಣಿ ಜೈನನ್ನು ನೋಡಿ ನೀವು ನಾಚಿರಿ ಆ ದೇವರು ಕೊಟ್ಟ ಕಣ್ಣನ್ನು ಮುಚ್ಚೋದಿಲ್ಲ ನಂಬಿರಿ
ಥ್ಯಾಂಕ್ ಯು. ಇದಾಗಿತ್ತು ನಮ್ಮ ಎಲ್ಲರ ಪ್ರೀತಿಯ ಅಪ್ಪು ಸರ್ ಅವರು ಬಿಟ್ಕೊಟ್ಟಂಥ ಒಂದು ಖುಷಿಯಾದಂಥ ಹಾಡು. ಅವರು ನಮ್ಗೆ ಹೇಳಿರೋದೇ ಅದು, ಹ್ಯಾಪಿನೆಸ್ನ ಎಲ್ಲರಿಗೂ ಹಂಚಿ ಹೋಗಿದ್ದಾರೆ, ಖುಷಿಯನ್ನು ಹಂಚಿ ಹೋಗಿದ್ದಾರೆ. ಮತ್ತೊಮ್ಮೆ ಅವ್ರನ್ನ ನೆನೆಸ್ಕೊಳ್ತಾ ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ನುಡಿಸ್ತಾನೆ ಇದ್ದಾರೆ. ಇನ್ನೂ ಭಾಳಷ್ಟು ಸಾಂಗ್ಸ್ನ ಅದ್ಭುತವಾಗಿ ನುಡಿಸೋಂಥ ನಮ್ಮ ಹೆಮ್ಮೆಯ ಕಲಾವಿದರು, ಕರ್ನಾಟಕದ ಖ್ಯಾತ ಸಂಗೀತಗಾರರು ಇಲ್ಲಿದ್ದಾರೆ. ಸೊ ಅವರನ್ನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಳ್ಳೇಬೇಕಾಗಿರೋದು ನನ್ನ ಕರ್ತವ್ಯ. ಕೀಬೋರ್ಡ್ಸ್ನಲ್ಲಿದ್ದಾರೆ ಹರ್ಷವರ್ಧನ್. ಎಲ್ಲರೂ ನೀವು ನೋಡಿರ್ಬೋದು ಅವ್ರನ್ನ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳಲ್ಲಿ ದೊಡ್ಡ ದೊಡ್ಡ ಖ್ಯಾತ ಗಾಯಕರ ಜೊತೆಲಿ ನುಡಿಸೋಂಥ ಅದ್ಭುತವಾದಂಥ ಪ್ರತಿಭೆ ಹರ್ಷ. ಥ್ಯಾಂಕ್ ಯು ಹರ್ಷ. ಗಿಟಾರ್ನಲ್ಲಿದ್ದಾರೆ ನಮ್ಮ ಹೆಮ್ಮೆಯ ಮೈಸೂರಿನ ವಿಲ್ಸನ್ ಅವರು. ದೆನ್ ಈ ಕಡೆ ರಿದಮ್ ಸೆಕ್ಷನ್ ಸಿಕ್ಕಾಪಟ್ಟೆ ಜೋರಾಗಿದೆ. ಧ್ರುವ ಪ್ಯಾಡ್ಸ್ನಲ್ಲಿ. ಡ್ರಮ್ಸ್ನಲ್ಲಿ ವಿಜಯ್ ಅವರು, ಅಕ್ಷರಮಾಲೆ ಖ್ಯಾತಿಯ ವಿಜಯ್ ಆನ್ ಡ್ರಮ್ಸ್. ಟುಮು ಪರ್ಕಷನ್ನಲ್ಲಿ. ತಬಲಾದಲ್ಲಿ ಹೆಮ್ಮೆಯ ಜಯಚಂದ್ರ ಸರ್ ಅವರಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿ, ನೆಕ್ಸ್ಟ್ ಯಾವ ಸಾಂಗ್ ಹೋಗೋಣ? ನನ್ನ ಕೇಳಿದ್ರೆ ನಾವೆಲ್ಲ ಮನೆಗೆ ಹೋಗೋಣ. ಸುಸ್ತಾಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಅದೇನು ಅವ್ರು ಎರಡು ಕೊಂಬಕ ಬಂದವರಲ್ಲ, ಸಾಕದಾಗಿದೆ. ಮೇಡ 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 ಎದ್ದು ನಿಂತ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಎಲ್ಲಿ ಸಿಕ್ತು ನಿಮ್ಗಿದು? ನಂಗೊಂದು ಕೊಡ್ತೀರಾ ನಂಗೆ? ಪಕ್ಕ ನಮ್ಮ ಹುಡುಗನ್ ಕಳಿಸ್ತೀನಿ, ಅಲ್ಲಿ ತಗೊಂಬರಕ್ ಆಮೇಲೆ ಅಷ್ಟೇ. ಓಕೆ, ನೆಕ್ಸ್ಟ್ ಎಂಟ್ರಿ ನಾನು ಅದನ್ನ ಹಾಕೊಂಡೇ ಬರ್ತೀನಿ. ವಾ, ಸಾಕಾಗಿದೆ ಅದು. ಅಣ್ಣ ನೀವು ಡಿಸೈಡ್ ಮಾಡಿ, ತಗೊಂಡು ಹೋಗ್ತೀರಾ ಇಡ್ತೀರಾ? ಓಕೆ, ನೆಕ್ಸ್ಟ್ ಇನ್ನೊಂದು ಸಾಂಗು. ಇದು ನೀವು ಹಾಯ್ ದಯವಿಟ್ಟು ಜನ್ಯಾಜಿ ಇದ್ದಾಗ ಈ ತರ ಹುಡುಗರೆಲ್ಲ ನನ್ನ ಹತ್ರ ಮಾತಾಡ್ಬಿಡಿ. ಕ್ಯಾರವನಲ್ಲಿ ಇದ್ದಾರೆ ಸರ್ರು. ಈಗ ಇದು ಕೂತಲ್ಲೇ ಡ್ಯಾನ್ಸ್ ಮಾಡುವಂತ ಒಂದು ಸಾಂಗ್. ರೆಡಿನಾ? ಆರ್ ಯು ರೆಡಿ? ಪುಷ್ಪವತಿ, ಶೇಕ್ ಇಟ್. ಪುಷ್ಪವತಿ ಎಲ್ಲ ರೆಡಿ? ಕೈ ರೆಡಿ? 3, 2, 1 ಸ್ಟಾರ್ಟ್. ಶೇಕ್ ಇಟ್ ಪುಷ್ಪವತಿ. ಅದು ಕಮಾನ್. ಈಗ ಈ ಸಾಂಗ್ ನ ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ಇಂದು ನಾಗರಾಜ್. ಬರ್ಲಿ ಚಪ್ಪಾಳೆ ಇಂದು ನಾಗರಾಜ್ ಅವರಿಗೆ ಪ್ಲೀಸ್. ಅಂಡ್ ಸುನೀಲಾ. ಆಮೇಲೆ ಇದು ಮೇಡಮ್, ಅದು ಮೇಡಮ್ ಫಸ್ಟ್ ಸ್ಟೆಪ್ ಆಗೋವರೆಗೂ ನಾನು ಇಲ್ಲಿರ್ತೀನಿ ಮೇಡಮ್, ಯಾಕಂದ್ರೆ ಅವ್ರು ಮಾಡಲ್ಲ ಸ್ಟೆಪ್. ಆಕ್ಚುಲಿ ಆ ಸ್ಟೆಪ್ ನೀವೇ ನನಗೂ ಹೇಳ್ಕೊಡ್ಬೇಕು. ಕರೆಕ್ಟ್. ಓಕೆ, ಡನ್ ಮೇಡಮ್. ಇಟ್ಸ್ ವೆರಿ ಈಸಿ. ನಾಳೆ ಕೆಲಸ ಇದೆಲ್ಲ, ಮಗು ಸ್ಕೂಲ್ಗೆ ಹೋಗ್ಬೇಕು. ಹೋಗಿ ಬನ್ನಿ. ಏನಣ್ಣ ಏನಣ್ಣ, ಹುಡುಗರಿಗೆಲ್ಲ ಎನರ್ಜಿ ಕೊಡ್ಬೇಕಾ? ಓಕೆ 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 ಓಕೆ, ಚೆನ್ನಾಗಿ ಕಾಣ್ತಿದೆ ನಿಮ್ಗೆ ಚಸ್ಮಾ. ಅಲ್ಲ, ನೀವು ಎನರ್ಜಿ ಕೊಡ್ಬೇಕಂತ ಸ್ಪೀಕರ್ನ ಕೆಳಗಡೆ ಬೀಳಿಸ್ಬಿಡಿ ನೀವು. ಆದ್ರೂ ಅವ್ರು ಅದ್ರ ಮೇಲೆ ಹತ್ತು ಕೂತ್ಕೋತಕೊಂಡು. ಅಲ್ಲ, ಅದು ಯಾಕಣ್ಣ ಹಿಂಗ್ ತುಟಿ ಎಲ್ಲ ಕಚ್ ಮಾತಾಡ್ತಿದ್ದೀರಾ? ಅದು ಇವತ್ತು ಸಂಡೇ ಅಲ್ವಾ, ಸ್ವಲ್ಪ
ನೆದರ್ಲ್ಯಾಂಡು ಗಾಡಿ ಹತ್ತೆ ಬಂತೊಂದು ಕಲಾಕೃತಿ ಸರ್ವಾಂಗ ನರಂ ಐತಿ ಸೌಂದರ್ಯ ಗರಂ ಐತಿ ಹೈ ಕ್ಲಾಸ್ ಹಂಸ ನಟಗಿ ಹಲ್ಲಂಡೆ ವಂಶ ಬೆಟಗಿ ಸುತ್ತಳತಿ ಮಸರ ಗಡಿ ಸವಿನಂತ ಕೇಳು ಹುಡುಗಿ ಸೊಟ್ಟ ಸುಮ್ಕ ಯಾಕ ಬಿಡತಿ ಶೇಕ್ ಇಟ್ ಪುಷ್ಪವತೆ ಶೇಕ್ ಇಟ್ ಪುಷ್ಪವತೆ ಶೇಕ್ ಇಟ್ ಪುಷ್ಪವತೆ ನಿಮ್ಮ ನೋಡಕ ಬಂದನೆ ಬಾಬಾ ನನ್ನ ಶಿಷ್ಯರ ಬಾಬಾ ನನ್ನ ಶಿಷ್ಯರ ಟೈಪು ಆಹ್ವಾನ ಕೊಡಬೇಡ್ರಿ ನಮಗೆ ಕಮ್ಮು ಎರ್ತೈತಿ ದಡ್ಕನ್ನು ನಮ್ದು ಏನಿದ್ರು ಮನಿ ಊಟ ತಿನ್ನಂಗಿಲ್ಲ ಒಳಗ ಗುಲ್ಕನ್ನು ಎಷ್ಟೊಂದ್ರು ತ್ರಾಸಕೈತಿ ನೋವಂದ್ರು ತ್ರಾಸಕೈತಿ ಬ್ಯಾಗ್ ಬೆಳಕ ಯಾಕ ಬಿಡದೆ ಶೇಕ್ ಇಟ್ ಪುಷ್ಪವತೆ Shake it, Pushpavati! Shake it, Pushpavati! ಹುಕ್ ಸ್ಟೆಪ್ ನನಗಂತೂ ಸುಮಾರಾಗಿ ಮಾಡಕ್ ಬರುತ್ತೆ. ಯಾರು ಚೆನ್ನಾಗಿ ಮಾಡ್ತೀರಾ? ನನಗೆ ಕಾಣುತ್ತಲ್ಲ ಅಲ್ಲಿ ನೋಡಿ ಒಬ್ರು ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಕಲರ್ ವೈಟ್ ಕಲರ್ ಬಿಟ್ಕೊಂಡು ಸೂಪರ್. Shake it, Pushpavati! Shake it, Pushpavati! Shake it, Pushpavati! Shake it, Pushpavati! Shake it! ಸೂಪರ್. ಇದೇನು ಅಕ್ಷಯ್ ಕೂಡ ಕಾಣಿಸ್ತಾ ಇದ್ದಾನೆ ಇಲ್ಲಿ. ವಾವ್, ಸೂಪರ್ ಸೂಪರ್. ಬಹಳ ಖುಷಿ ಆಗ್ತಿದೆ. ಇದೇ ಎನರ್ಜಿ ಇನ್ನೂ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸಾಂಗಲ್ಲಿ ಬರ್ತೀನಿ, ನೋಡೋಣ ಎಲ್ಲ ಹೇಗೆ ಸ್ಟೆಪ್ ಹಾಕ್ತೀರಾ ಅಂತ. ಥ್ಯಾಂಕ್ ಯು. ಏನು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ. ಕನ್ನಡ ಪಕ್ಕ ಓಕೆ. ಅವರು ಪವರ್ ಸ್ಟಾರ್ ಅಭಿಮಾನಿ ಒಂದು ಹಾಡನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಇದನ್ನ ಹಾಕೋಬೇಕು ಅಂತ ಶೇಖರ್ ಅಂತ ಅಂದ್ಕೊಳ್ಳೋಣ.
ಹೊರನಾಟಿ ಕೋಳಿ ನಾನು ಗುಮ್ಮ ಕೋಳಿ. ಅಲ್ಲ ನಾನು ಒಳ್ಳೆ ಹುಡುಗಿ, ಆದ್ರೆ ಜೋಕ್ಗೆ ಎಲ್ಲರೂ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಬರ್ತಾ ಇರುತ್ತೆ ನೆಕ್ಸ್ಟ್ ಸಿಂಗರು ಖತರ್ನಾಕ್ ಆಗಿರೋ ಹಾಡು ಹಾಡ್ತಾ ಇದ್ದಾರೆ. ಶಮಿತಾ ಮೇಡಮ್, ಎಲ್ಲರಿಗೂ ಹೇಳಿದೀನಿ ಜೋಕ್ಗೆ ಹುಷಾರಾಗಿದೆ ಅಂತ ಹೇಳಿ. ನೀವ್ ಹೇಳಿ ಮೇಡಮ್, ಈ ಕೋಮ್ ನಂಗೆ ಹೆಂಗೆ ಅನಿಸ್ತಾ ಇದೆ? ಕೊಂಬಿರುವಂತ ಸುಂದರಿ ನೋಡಿರೋದು, ಕೊಂಬಿರೋ ರಾಕ್ಷಸನೆಲ್ಲ ನೋಡಿದೀವಿ. ಇಷ್ಟು ಬ್ಯೂಟಿಫುಲ್ ಆಗಿರೋಂಥ ರಾಜ್ಕುಮಾರಿನ ನೋಡಿದರೆ ಅವ್ರು ಮಾತ್ರ ಆ ರೆಡ್ ಬ್ಯಾಗ್ ಹಾಕೊಂಡಿರೋರು ನಿಜವಾಗ್ಲೂ ನನ್ನ ಎಮ್ಮೆನೋ ಕೋಣಗಳು ಯಾಕೆ ಪಕ್ಕದಲ್ಲಿ ನಡೀತದ ಸೂಪರ್. ಈಗ ಶನಿ ಅವರೇ ಎಂತ ಹಾಡನ್ನ ಹಾಡ್ತಾ ಇದ್ದಾರೆ? ಈಗ ಒಂದಷ್ಟು ಜನ ಡಾನ್ಸ್ ಮಾಡೋಕೆ ಎದ್ದಿಬಿಟ್ಟಿದ್ದಾರೆ ಇಲ್ಲಿ ಅಲ್ಲಿ ಎಲ್ಲ. ಸೊ ನಮ್ಮ ಎಲ್ಲ ರಾಕಿಂಗ್ ಸ್ಟಾರ್ ಯಶ್ KGF ಜೊತೆಯಲ್ಲಿ ಲಾಸ್ಟ್ ಅಲ್ಲಿ ಒಂದು ಸ್ಪೆಷಲ್ ಸಾಂಗ್ ಇದೆ, ಇವಾಗ ತಾನೇ ನಾವು ಕೇಳ್ತಾ ಇದ್ರು, ಅದನ್ನು ಒಂದು ಚೆನ್ನಾಗಿ Come on.
ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಮ್ಮ ದಕ್ಷಿಣ ಕನ್ನಡವನ್ನ ನಿರ್ಮಾಣ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡ ವಿಷಯ. ಆ ವಿಷಯಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತಹ, ಅದಕ್ಕೆ ಬೆಳಕನ್ನಾಗಿರುವಂತಹ ಪ್ರಕಾಶ್ ಸರ್ ಅವರು ಬಂದಿದ್ದಾರೆ. ಅವ್ರು ಮಾತಾಡಲ್ಲ, ಆದ್ರೆ ನಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಸಲ್ಯೂಟ್, ಒಂದು ದೊಡ್ಡ ಚಪ್ಪಾಳೆ. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗೋದಕ್ಕೆ ಕಾರಣನೇ ಪ್ರಕಾಶ್ ಸರ್ ಅವರು. ಈ ಕಾರ್ಯಕ್ರಮ ಯಶಸ್ಸಿನ ಹಿಂದೆ ದೊಡ್ಡ ಶಕ್ತಿ ಪ್ರಕಾಶ್ ಅವರಿಗೆ ಒಂದು ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಥ್ಯಾಂಕ್ ಯು. ಈಗ ಚುಟ್ಟು ಚುಟ್ಟು ನನಗೆ ಚುಮು ಚುಮು ಚುಟ್ಟು ಚುಟ್ಟು ಚುಮು ಚುಮು ಎಲ್ಲ ಆಗೋದಕ್ಕೆ ಮ್ಯೂಸಿಕಲ್ ಕೂಡಿ ಚಚ್ಚಿ. ಜಾಸ್ತಿ ಬರ್ಬೇಕು ಇವಾಗ. ಓಕೆ, ಎಲ್ಲರೂ ನಿಮ್ಮ ಕೈ ಎತ್ತಿ ನೋಡೋಣ. ಕೈ ಎತ್ತಿ ನಿಂತ್ಕೊಳ್ಳಿ, ನಿಂತ್ಕೊಬೇಕು. ರೆಡಿ, ಸ್ಟಾರ್ಟ್. ವಾಲ್ಯೂಮ್ ಕೊಡಿ, ಮ್ಯೂಸಿಕ್ ಒಂದು ಸ್ವಲ್ಪ ಜಾಸ್ತಿ. ಊರ್ ತುಂಬಾ ಹುಡುಗಿರಿದ್ದು ನಿನ್ನ ಮ್ಯಾಲೆ ನನ್ನ ನೆದರು ಮನಸ್ಸಿದ್ದು ಇಲ್ದಂಗ ನೊಲಿತಿ. ಇದನ್ನ ಯಾವ ಸಾಲಾಗ ಕಲಿತಿ? ನಿನ್ನ ನೋಟಕ ಮೈ ಮಾಟಕ ಬ್ಯಾಲೆನ್ಸ್ ತಪ್ಪೇತಿ. ಕಂಬಳ ಎಲ್ಲರೂ ಹ್ಯಾಂಡ್ಸ್ ಅಪ್ ಅಂಡ್ ಚುಟ್ಟು ಚುಟ್ಟು ಅಂತೈತಿ ನನಗ ಚುಮ್ಮು ಚುಮ್ಮು ಆಗ್ತೈತಿ.
ಕೂತಿದ್ರಪ್ಪ. ಎಲ್ಲರೂ ಒಂದ್ಸತಿ ನಿಂತ್ಕೊಳ್ಳೋಣ ಈ ಸತಿ. ಓಕೆ, ಹಾಡು ಮುಗಿತಾ. ರೆಡಿ, ಹ್ಯಾಂಡ್ಸ್ ಅಪ್, 1 2 3 ಜಂಪ್. ಊರ್ ಹಿಂದ ಬಾಳೆ ತೋಟ, ಊರ್ ಮುಂದ ಖಾಲಿ ಸೈಟ, ಇದಕ್ಕೆಲ್ಲ ನೀನಾಗ ಒಡತಿ, ಮತ್ಯಾಕ ಅನುಮಾನ ಪಡ್ತಿ. ಊರಗ ನಂದೊಂದ್ ಲೆವೆಲ್ ಐತಿ, ಸ್ಟೇಜ್ ಮಾಡಿ ನಿಂತ್ಕೊಂಡ್ ಯಾಕ ಬೈತಿ. ಏನ ಹುಡುಗಿ ಚುಟ್ಟು ಚುಟ್ಟು ನನಗೂ ಚುಟ್ಟು ಚುಟ್ಟು ಅಲ್ಲಿ ನೋಡಿ ನಿಮ್ಮ ಅಭಿಮಾನಿಗಳು ಎಷ್ಟು ಜನ ನಿಂತ್ಕೊಂಡು ಡಾನ್ಸ್ ಮಾಡಿದ್ರು. ಸೂಪರ್. ಅಲ್ಲ ಅದಿರ್ಲಿ, ಇಲ್ಲಿ ಒಬ್ರು ಮೇಡಮ್ ಫೋಟೋ ತೆಗಿತಾ ಇದಾರೆ. ಅವ್ರ ಫೋಟೋ ತೆಗಿತಲ್ಲ, ಅವರು ಜಂಪ್ ಮಾಡ್ತಾರೆ. ಮೇಡಮ್ ಫೋಟೋ ಹೆಂಗ್ ಬಂದಿರುತ್ತೆ ಅಂತ ಗೊತ್ತು. ಬಂದಿದೆ ಕರೆಕ್ಟಾಗಿದೆಯಾ? ಶ್ಯೂರಾ? ಸರಿ, ನಿಮಗೋಸ್ಕರ. ಚುಟ್ಟು ಚುಟ್ಟು ಅಂತೈತಿ, ನನಗ ಚುಮು ಚುಮು ಆಗ್ತೈತಿ. ಚುಟ್ಟು ಚುಟ್ಟು ಅಂತೈತಿ, ನನಗ ಚುಮು ಚುಮು ಆಗ್ತೈತಿ. ಚುಟ್ಟು ಚುಟ್ಟು ಅಂತೈತಿ, ನನಗ ಚುಮು ಚುಮು ಆಗ್ತೈತಿ. ಚುಮು ಚುಮು ಆಗ್ತೈತಿ, ಚುಮು ಚುಮು ಆಗ್ತೈತಿ. ಇಲ್ಲಿ ನಿಂತಿರೋರ ಹತ್ರ ಒಂದ್ಸರಿ ಹಾಡ್ಸೇ ನೋಡೋಣ. ಚೆಕ್ ಮಾಡಿ ಮೇಡಮ್, ನೋಡೋಣ. ಮಧ್ಯದಲ್ಲಿದ್ದೀರಲ್ಲ ಎಲ್ಲ ನಿಂತ್ಕೊಂಡು ಫುಲ್ ಡಿಜೆ ಡಾನ್ಸ್ ಮಾಡ್ತಾ ಇದ್ರಲ್ಲ, ನೀವು ಮಾತ್ರ ಹಾಡಿ ನೋಡೋಣ. ಆಮೇಲೆ ರೈಟ್ ಅಂಡ್ ಲೆಫ್ಟ್ ಹಾಡ್ತಾರೆ. ಓಕೆ. ಚುಟ್ಟು ಚುಟ್ಟು ಅಂತೈತಿ ನನಗ. ಆಹಾ, ಸೂಪರ್. ಎಲ್ರು ಜೋರಾಗೆ. ಚುಟ್ಟು ಚುಟ್ಟು ಅಂತೈತಿ ನನಗ. ವಾರೆ ವಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೌದಾ? ಚುಟ್ಟು ಚುಟ್ಟು ಅಂತೈತಿ, ಇವ್ರಿಗೆ ಚುಮು ಚುಮು ಆಗ್ತೈತಿ. ಚುಟ್ಟು ಚುಟ್ಟು ಅಂತೈತಿ, ನನಗ ಚುಮು ಚುಮು ಆಗ್ತೈತಿ. ಚುಟ್ಟು ಚುಟ್ಟು ಅಂತೈತಿ, ನನಗ ಚುಮು ಚುಮು ಆಗ್ತೈತಿ. ಚುಟ್ಟು ಚುಟ್ಟು ಅಂತೈತಿ ನನಗ. ಥ್ಯಾಂಕ್ ಯು. ರೆಡಿ? ಓಕೆ, ನಿಮ್ಮನ್ನೆಲ್ಲ ನೋಡಿದ್ರೆ ಒಂದು ಡ್ಯಾನ್ಸ್ ಫ್ಲೋರ್ ರೆಡಿ ಆಗಿರಂಗಿದೆ. ರೆಡಿ? ಲೆಟ್ಸ್ ಗೋ ಫಾರ್ ದಿಸ್ ಸಾಂಗ್. ಓಕೆ, ಲೆಟ್ಸ್ ಗೋ. ಓಕೆ, ನಿಮಗೋಸ್ಕರ ರಾಬರ್ಟ್ ಸಿನಿಮಾದ ಈ ಹಾಡು. ಟ್ರ್ಯಾಕ್ ಲೆವೆಲ್ ಪ್ಲೀಸ್. ಟ್ರ್ಯಾಕ್ ಲೆವೆಲ್ ಪ್ಲೀಸ್. ಮಾನಿಟರ್. ನಾವು ಬೇಜಾನ್ ಕೊಡ್ಸಿದ್ವಲ್ರಿ, ನಂಗೆ ಟೈಮ್ ಕೊಡ್ಲಿಲ್ವಲ್ರಿ, ನೀವು ಹತ್ರ ಬರ್ಲಿಲ್ವಲ್ರಿ. ನಿನ್ನ ಸ್ಟೈಲ್ ನೋಡಿ ಲೈಕ್ ಮಾಡಿದೆ, ತುಂಬ ಇಷ್ಟಪಟ್ಟು ಕಮೆಂಟ್ ಮಾಡಿದೆ, ಯಾರಿಟ್ಟರ ಕಣ್ಣು
ಬೇಬಿ ಡಾನ್ಸ್ ಫ್ಲೋರ್ ರೆಡಿ ರೆಡಿ ಬೇಬಿ ಡಾನ್ಸ್ ಫ್ಲೋರ್ ರೆಡಿ ಒಂದು ಬ್ರೇಕ್ ಡಾನ್ಸ್ ಬೇಡಿ ಕಮಾನ್ ಕೆಟ್ಟೋಗೈತಲ್ಲ ಫೋನಲ್ಲೆಲ್ಲ ಆಯ್ತಲ್ಲ ಎದುರು ಸಿಗ್ಬೋದಿತ್ತಲ್ಲ ಮಿಸ್ಟೇಕ್ ಹೋಗ್ತಿದ್ದಲ್ಲ ಯು ಆರ್ ಸ್ವೀಟ್ ಸಿಕ್ಕಿದ ಮೇಲೆ ನಂಗೆ ನೀನು ಹೊಡೆದಂಗಾಯ್ತು ಹೊಡೆದಾವೈನು ಹತ್ತು ಸೂಪರ್ ಮೇಡಮ್ ನೀವು ಸುರ್ಪಣಕ್ಕೆ ನಿಂಗೊತ್ತ ಆ ರಾವಣ ಹೆಂಗ್ ಸತ್ತ ಹೆಂಗೆಂಗಿದ್ದು ಎಂತವ್ರೆ ಏನೇನಾದ್ರು ಹೀಗಾಗಿ ಬೈದವರೆಲ್ಲ ಜೈಸೇದ್ರು ಅತ್ತೆಗೊಂದು ಕಾಲನೋ ಸೊಸೆಗೊಂದು ಕಾಲನೋ ಒಳ್ಳೆ ಕಾಲ ಬಂದಿದೆ ಮಾರಿಕಣ್ಣು ಹೋರಿ ಮ್ಯಾಗೆ ಕಣ್ಣು ಕೂರಿ ಮ್ಯಾಗೆ ಮಾರಿಕಣ್ಣು ಹೋರಿ ಮ್ಯಾಗೆ ಕಣ್ಣು ಕೂರಿ ಮ್ಯಾಗೆ ಅವಳ ಕಣ್ಣು ಆಟದಾಗೆ ಅವಳ ಕಣ್ಣು ಅವಳ ಮ್ಯಾಗೆ ಮೂರು ಕಣ್ಣು ಇವರ ಮ್ಯಾಗೆ ಇಲ್ಲೋಡ್ರಿ ಬಿಡ್ರಿ ಅಲ್ಲೋ ಎಲ್ಲ ಅಲ್ಲೇ ಅಲ್ಲೇ ನೋಡ್ರಿ ಎಲ್ಲ ಮೀಸೆ ಬರಕ್ಕಿಲ್ಲ ಹುಲಿಯನ್ನು ತಿನ್ನಕ್ಕಿಲ್ಲ ನಾವು ಏನಿ ಆಟವನ್ನೇ ನಮ್ಮ ಕಾಡು ಜೀವನದಾಗ ಇರಲೇಬೇಕು ಹೇಳು ಬೀಳು ಕೋಟಿ ಕೋಟಿ ಇದ್ರು ಹೊಟ್ಟೆ ತಿನ್ನೋದನ್ನ ಕಣ್ಣು ಹೋರಿ ಮ್ಯಾಗೆ ಕಣ್ಣು ಕೂರಿ ಮ್ಯಾಗೆ ಮಾರಿ ಕಣ್ಣು ಹೋರಿ ಮ್ಯಾಗೆ ಕಣ್ಣು ಕೂರಿ ಮ್ಯಾಗೆ ಅವಳ ಕಣ್ಣು ಅವಳದಾಗೆ ಇವಳ ಕಣ್ಣು ಅವಳದಾಗೆ ಊರ ಕಣ್ಣು ಇವಳ ಮ್ಯಾಗೆ ಹೋರಿ ಮ್ಯಾಗೆ ಕಣ್ಣು ಕೂರಿ ಮ್ಯಾಗೆ ಮಾರಿ ಕಣ್ಣು ಹೋರಿ ಮ್ಯಾಗೆ ಕಣ್ಣು ಕೂರಿ ಮ್ಯಾಗೆ ಅಲ್ಲ ಗುರೂಜಿ ಇಲ್ಲಿದ್ದಾರೆ, ಗುರು ಕಿರಣ್ ಸರ್ ಇಲ್ಲಿದ್ದಾರೆ. 25 ವರ್ಷಗಳಾಯ್ತು ಈ ಚಿತ್ರ ಬಿಡುಗಡೆಯಾಗಿ. ಒಂದು 25 ಸೆಕೆಂಡ್ ಕಂಟಿನ್ಯೂಸ್ ಆಗಿ ವಿಸಿಲ್ ಹೊಡಿರಪ್ಪ ನೋಡ.
ಗುರುಜಿ, ಥ್ಯಾಂಕ್ ಯು ಎಲ್ಲರ ಪರವಾಗಿ. ಗುರೂಜಿ 25 ವರ್ಷಗಳ ಸಾಧನೆ, ಇನ್ನ 25, 75 ಆಗಲಿ, 50, 75 ಆಗಲಿ, ಇವತ್ತು ಈ ಸಾಧನೆಗೆ ನಾವೆಲ್ಲರೂ ಸಾಥಾಗಿದ್ದೀವಿ. ಆ್ಯಂಡ್ ಶಮಿತಾ ಅವ್ರು ಹೇಳ್ದಂಗೆ ಎಷ್ಟು ಕಲಾವಿದರನ್ನ ಈ ವೇದಿಕೆಗಾಗಿರ್ಬೋದು, ಇಂಡಸ್ಟ್ರಿಗಾಗಿ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಗುರುಕಿರಣ್ ಸರ್. ಆ್ಯಂಡ್ ವಿಶೇಷವಾಗಿ ಈ ಅದ್ಧೂರಿ ಕಾರ್ಯಕ್ರಮಗಳೇನು ನಡೀತಾ ಇದೆಯಲ್ಲ, ಈ ಎಂಟರ್ಟೈನ್ಮೆಂಟ್ ಮನೋರಂಜನೆಗೆ ನಿಜವಾದ ಎನರ್ಜಿನೇ ನಮ್ಮ ಗುರುಕಿರಣ್ ಸರ್. ಗುರುಜಿ, ನೀವೊಂದು ತಿಂಗಳಿಂದ ಕಮಲ ಉತ್ಸವ ಕಾರ್ಯಕ್ರಮಕ್ಕೋಸ್ಕರ ಅಷ್ಟು ದುಡಿದಿದ್ದೀರ, ಅಷ್ಟು ಕೆಲಸ ಮಾಡಿದ್ರ, ಎಷ್ಟು ಹೆಮ್ಮೆ ಅನ್ಸ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ ಈ ಕ್ಷಣ. ಇದೊಂದು ತಂಡ, ನಾನು ಇನ್ನೊಬ್ಬ ಆಕ್ಚುಲಿ ಗುಣ ಸರ್, ಗುಣ ಇಲ್ಲೇ ಇದ್ದಾರೆ. ಎಸ್, ಬಳ್ಳಿ ಚಪ್ಪಾಳೆ ಗುಣ ಸರ್ಗೆ. ಅಶೋಕ್ ರೈ ಅವರು ಇದ್ದಾರೆ, ಪ್ರಕಾಶ್ ಅಣ್ಣ ಇದ್ದಾರೆ. ಇಟ್ಸ್ ಲೈಕ್ ಹೋಲ್ ಟೀಮ್ ವರ್ಕಿಂಗ್. ಒಂದು ಖುಷಿ ಆಯ್ತು ಆಕ್ಚುಲಿ. ನಾನು ಇಷ್ಟೊತ್ತಿಗೆ ಯಾವುದ್ರಲ್ಲಿ ಇರಲಿಲ್ಲ, ಯಾವುದೋ ಈ ಪಬ್ಲಿಕ್ ಫಂಕ್ಷನ್ ಮಾಡೋದು ಅರೇಂಜ್ಮೆಂಟ್ ಯಾವುದ್ರಲ್ಲಿ ಇರಲಿಲ್ಲ. ಇದು ಕರಾವಳಿಗರದು. ಅಟ್ಲೀಸ್ಟ್ ನಾವು ಅಲ್ಲಿಂದ ಬಂದಿದ್ದಕ್ಕೆ ಇದು ಸಾರ್ಥಕ ಅಂತ ಹೇಳ್ಕೊಂಡು ಮಾಡಿದ್ದು ಅದು ಆ್ಯಕ್ಚುಲಿ. ಬಟ್ ಇವತ್ತು ಈ ಕ್ರೌಡ್, ಈ ರೆಸ್ಪಾನ್ಸ್ ನೋಡಿದಾಗ ಒಂಥರ ಫುಲ್ ಖುಷಿ ಆಗಿದೆ ಆ್ಯಕ್ಚುಲಿ. ನಿಜವಾಗ್ಲೂ ಈ ಬಾರಿಯ ನಮ್ಮ ಬೆಂಗಳೂರು ಕಂಬಳ, ನಮ್ಮ ಕಂಬಳ ದೊಡ್ಡ ಸಕ್ಸಸ್ಸು, ಅತಿ ದೊಡ್ಡ ಯಶಸ್ಸು. ಸೊ ಇಡೀ ತಂಡಕ್ಕೆ ಗುರುಕಿರಣ್ ಸರ್ ಆಗಿರ್ಬೋದು, ಗುಣ ಸರ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು ದೊಡ್ಡ ಚಪ್ಪಾಳೆ ಬರಬೇಕು. ಆ್ಯಂಡ್ ನಾವು ಆಗಲೇ ಹೇಳ್ದಂಗೆ ಗುರುಕಿರಣ್ ಸರ್ ಅವರ 25 ಇಯರ್ಸ್ ಆಸ್ ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್, ಆಮೇಲೆ ಅದ್ರಲ್ಲಿ ಆ ಪರ್ಫಾರ್ಮರ್, ದ ರಿಯಲ್ ರಾಕ್ ಸ್ಟಾರ್. ಹೇಗೆ ನಾವು ಶಿವಣ್ಣ ಅವ್ರನ್ನ OG ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂತ ಕರಿತೀವೋ, ಹಾಗೆ ನಮ್ಮ ಗುರುಕಿರಣ್ ಸರ್ ದ ಒರಿಜಿನಲ್ ರಾಕ್ ಸ್ಟಾರ್. ಒರಿಜಿನಲ್ ರಾಕ್ ಸ್ಟಾರ್ ಗುರು ಸರ್ ಬಗ್ಗೆ ನಮ್ಮ ಅರ್ಜುನ್ ಜನ್ಯ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅರ್ಜುನ್ ಸರ್ ಪ್ಲೀಸ್ ಸ್ಟೇಜ್ ಮೇಲೆ ಬರಬೇಕು. ಗುರುಕಿರಣ್ ಸರ್ ಅವರ 25 ವರ್ಷ. ನಾವು ಡ್ರೆಸ್ ಕೋಆರ್ಡಿನೇಷನ್ ಅಲ್ಲಿ ಇದ್ದೀವಿ, ರೆಡ್ ಅಂಡ್ ಬ್ಲ್ಯಾಕ್ ಅಲ್ಲಿ ಉಲ್ಟಾ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸರ್, ವಿ ಲವ್ ಯು ಫಾರ್ ದ 25 years ಆಫ್ ಇನ್ಸ್ಪಿರೇಷನ್. ಯು ಹ್ಯಾವ್ ಇನ್ಸ್ಪೈರ್ಡ್ ಅಸ್ ಸೋ ಮಚ್ ದಟ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗೋಕ್ಕೆ ನೀವು ಒಂದು ದೊಡ್ಡ ಕಾರಣ ಸರ್. ಯುವರ್ ಮ್ಯೂಸಿಕ್ ಹ್ಯಾಸ್ ಇನ್ಸ್ಪೈರ್ಡ್ ಮೀ ಸೋ ಮಚ್. ವಿ ಲವ್ ಯು ಸೋ ಮಚ್. ಆ್ಯಂಡ್ ಸ್ಟಿಲ್ ನಾವು ನಿಮ್ದು ಒಂದೊಂದು ಈಗ ಮಾರಿಕಣ್ಣು ಹೋರಿಮ್ಯಾಗೆಯಿಂದ ಹಿಡಿದು ಈ ಲೇಟೆಸ್ಟ್ ಆಲ್ಬಮ್ವರೆಗೂ ಪ್ರತಿಯೊಂದು ಹಾಡು ಇಟ್ಸ್ ಅ ಜೆಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗುರು ಸರ್ಗೆ ಒಂದು ದೊಡ್ಡ 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 ಚಪ್ಪಾಳೆ ಬರಲೇ. ಆ್ಯಂಡ್ ಇವಾಗ ಹಾಡಿದ್ರಲ್ಲ ಯಾವುದು, ಮಾರಿಕಣ್ಣು ಹೋರಿಮ್ಯಾಗೆ ಹಾಡಿ. ಅರ್ಜುನ್ ಸರ್ ಸೇರ್ತಾ ಇದ್ದಾರೆ. ಇದು ಗುರು ಸರ್ಗೋಸ್ಕರ. ಇಂದು ಬನ್ನಿ. ದಿಸ್ ಇಸ್ ಅ ಲವ್ಲಿ ಡೆಡಿಕೇಶನ್ ಟು ನಮ್ಮ ಗುರುಕಿರಣ್ ಸರ್. ಎಲ್ಲ ರೆಡಿನಾ ಡಾನ್ಸ್ ಮಾಡಕ್ಕೆ? ಸಾಕು, ಕೂತ್ಕೊಂಡಿದ್ದೆ, ಎದ್ದೇಳಿ, ನಿಮ್ ಚೇರ್ ಎಲ್ಲೂ ಆಗಲ್ಲ. ಆಕ್ಚುಲಿ ಒಂದು ಹೇಳಬೇಕು, ಆಕ್ಚುಲಿ ನಾನು ಸಂಗೀತ ಕಲಿತು ಬಂದಿದ್ದಲ್ಲ. ರಿಯಲಿ ಆನರ್ಡ್. ಈ ಪ್ರೀತಿನ ಲೈಫಲ್ಲಿ ಮರೆಯೋದಿಲ್ಲ. ನಾನು ಇಲ್ಲಿವರೆಗೆ ಕರ್ತಂದಿದ್ದು ಈ ಪ್ರೀತಿನೇ. ನಾನು ಆ್ಯಕ್ಚುಲಿ ಮ್ಯೂಸಿಕ್ ಕಲಿತು ಬಂದಿದ್ದಲ್ಲ. ನಾನು ಯಾವತ್ತು ಲೈಫಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದಿಲ್ಲ. ಆ್ಯಕ್ಚುಲಿ ದ ರೀಸನ್ ಇಸ್ ಮನೋಹರ್. ನನಗೆ ಸ್ವಲ್ಪ ಅವ್ರ ಜೊತೆ ಇರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಇನ್ನೊಂದು ಇವ್ರು ಹೇಳಿದ್ರು ಒರಿಜಿನಲ್ ರಾಕ್ ಸ್ಟಾರ್ ಅಂತ ಹೇಳಿದರು. ನಾನು ಆ ರಾಕ್ ಸ್ಟಾರ್ ಆಗಿದ್ದೆಲ್ಲ ಇವರಿಂದಾನೇ. ಅನುಶ್ರೀ, ಶಾಮಿತಾ, ಇಂದು ಎಲ್ಲ ಇವರೆಲ್ಲ ನನಗೆ ಸಿಕ್ಕಿದ್ರಿಂದ, ಐ ಥಿಂಕ್ ಅನುಶ್ರೀ ನನಗೆ ಆವಾಗ ಸಿಕ್ಕಿದ್ರಿಂದ, ಐ ಡೋಂಟ್ ನೋ
ಇವರೆಲ್ಲ ಟ್ಯಾಲೆಂಟೆಡ್ ನನ್ನ ಜೊತೆ ಇದ್ದಿದ್ರಿಂದ ಶಮಿತನು ಐ ಆಮ್ ಲಕ್ಕಿ, ನಾನು ಹೇಳ್ತಾ ಇದ್ದೀನಿ, ಶಮಿತನು ಫಸ್ಟ್ ಸಾಂಗ್ ನನಗೆ ಹಾಡಿರೋದು, ಇಂದೂ ಅವ್ಳ ಫಸ್ಟ್ ಸಾಂಗ್ ನನಗೆ ಹಾಡಿರೋದು. ಸೊ ಐ ಥಿಂಕ್ ಐ ಆಮ್ ಲಕ್ಕಿ, ಇವರೆಲ್ಲ ನನಗೆ ಸಿಕ್ಕಿದ್ದು ಐ ಥಿಂಕ್ ನನಗೆ ನನ್ನ ಸಕ್ಸಸ್ಸಿಗೆ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯೋ ಏನಂತೆ ಏನಾಯ್ತು? ಗುರುಜಿ ಒಂದು ಹಾಡು ಹಾಡಬೇಕು ಅಂತ ಅವ್ರು ಆಸೆ ಪಡ್ತಾ ಇದ್ದಾರಂತೆ. ಎಲ್ಲರೂ ಸೇರಿ ಒಂದು ಹಾಡು ಹಾಡ್ಬಿಡೋದು. ಗುರುಜಿ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅನ್ಲು, ಎಲ್ಲದಕ್ಕೂ ಮಸ್ತು ಅನ್ಲು, ಸುಸ್ತುವಾಗಿ ದೋಸ್ತು ಬಿದ್ದ, ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅನ್ಲು, ಎಲ್ಲದಕ್ಕೂ ಅಸ್ತು ಅನ್ಲು, ಸುಸ್ತು ಆಗಿ ದೋಸ್ತು ಬಿದ್ದ, ಮೈ ನೋಡು ಡಿಂಗಿಡಾಂಗ ಶೈಲಿ ನೋಡು, ಅಂಗುಡೊಂಪ ಮೈ ನೋಡು ಡಿಂಗಿಡಾಂಗ ಶೈಲಿ ನೋಡು, ಥಲ್ ಥಲ್ ಕುಣಿಯುವ ಹೊಳ್ ಹೊಳ್ ಹೊಳೆಯುವ, ಕಮ್ಮಿಲ್ಲದೆ ಕೋಡಿಲ್ಲದೆ ಕಂಬಂಗೆ ಕಂಬರ ಕೋಡಿಂದ ಬಂದು ಎಲ್ಲದಕ್ಕೂ ಅಸ್ತು ಅನ್ಲು, ಸುಸ್ತುವಾಗಿ ಗೊತ್ತಿದ್ದ, ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅನ್ಲು, ಎಲ್ಲದಕ್ಕೂ ಅಸ್ತು ಅನ್ಲು, ಸುಸ್ತುವಾಗಿ ಕುಸ್ತು ಬಿದ್ದೆ, ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅನ್ಲು, ಎಲ್ಲದಕ್ಕೂ ಅಸ್ತು ಅನ್ಲು, ಸುಸ್ತುವಾಗಿ ಕುಸ್ತು ಬಿದ್ದೆ, ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅನ್ಲು, ಎಲ್ಲದಕ್ಕೂ ಅಸ್ತು ಅನ್ಲು, ಸುಸ್ತುವಾಗಿ ಕುಸ್ತು ಬಿದ್ದೆ, ಕಂಬಳ ಕಂಬಳ ಬೆಂಗಳೂರು ಕಂಬಳ 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 ನಮ್ಮ ಕಂಬಳ ಕಂಬಳ ಒಂದು ಮಾಡೋಣ ಸಾಂಗು. ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ಅಂದ್ರೆ ನೀವು ನಮ್ಮ ಕಂಬಳ ಅನ್ಬೇಕು. ಓಕೆ, ಟ್ರೈ ಮಾಡೋಣ. ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ. ಓಕೆ, ವಿತ್ ರಿದಮ್ ನಾವು. ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ 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 ಆಭರಣ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ. Thank you, Guru Kiran sir. Thank you, Thank you. Arjun Janya sir. Thank you so much. Love being here, and of course Arjun is my usually favorite ನಂದು. ಆ್ಯಕ್ಚುಲಿ ಅವನನ್ನು ನಾನು 18 ವರ್ಷದಿಂದ ನನಗೆ ನೋಡ್ತಾ ಇದ್ದೀನಿ ಪರಿಚಯ. ಆ್ಯಂಡ್ ನಂಬ್ತಿರೋ ಬಿಡ್ತಿರೋ
ಬಿಫೋರ್ ಇಸ್ ಫಸ್ಟ್ ಹಿಟ್ 8 years ಬ್ಯಾಕ್ ನಾನು ಅಂದ್ಕೊಂಡಿದ್ದೀನಿ ಇವನು ಆ್ಯಕ್ಚುಲಿ ಹಿಲ್ ಸಕ್ಸೀಡ್ ಅಂತ ಈ ವಾಸ್ ಹಾರ್ಡ್ ವರ್ಕರ್ ಆ್ಯಂಡ್ ಬೇಸಿಕಲಿ ನಾನು ಹೇಳಬೇಕಾದ್ರೆ ನಾನು ಇಷ್ಟಪಡ್ತಿದ್ದೆ ಅವ್ರ ಸಾಂಗ್ಸ್ನ. ಸೊ ಆಲ್ ದಿ ಬೆಸ್ಟ್ ಗಾಯ್. ಸರ್ ನನಗೆ ಎಲ್ಲದಕ್ಕಿಂತ ಜಾಸ್ತಿ ಖುಷಿಯಾಗಿದೆ ಇವತ್ತು ಏನು ಗೊತ್ತಾ ಸರ್, ನಿಮ್ಮ ಹಿಂದೆ ನಿಂತ್ಕೊಂಡು ಕೋರಸ್ ಹಾಡೋನಲ್ಲ, ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಐ ಆಮ್ ಸೋ ಪ್ರೌಡ್ ಐ ಸಂಗ್ ಫಾರ್ ಯು. ನಿಮ್ಮ ಜೊತೆ ಕೆಲಸ ಮಾಡೋದಷ್ಟು ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅರ್ಜುನ್ ಜನಿಯಾ ಸರ್, ಥ್ಯಾಂಕ್ ಯು ಗುರುಕಿರಣ್ ಸರ್, ಥ್ಯಾಂಕ್ ಯು ಇಂದು, ಥ್ಯಾಂಕ್ ಯು ಶಮಿತಾ. ತುಳು ಸಾಂಗ ತಾಸದ ಪೆಟ್ಟಗು ಊರದ ಪಿಲಿಕುಲು ನಲ್ಲಿ ಪುನಃ ಪೊರ್ಲಿತು ಯಾನ. ನಾನು ಕೇಳ್ಕೊಂಬರ್ತೀನಿ ನೆಕ್ಸ್ಟ್ ಏನು ಅಂತ. ಟೀ ಬಾಸ್ ಇವನು ನಂದೆಲ್ಲಿಡ್ಲಿ ಅಂತ ಮೇಡಮ್ ಐ ಲವ್ ಯು ಅಂತೆ. ಅಲ್ಲ ನಾನು ಒಂದು ಕೇಳಬೇಕು, ಟೈಮ್ ಎಷ್ಟಾಯ್ತು? ನೀವು ಮನೆಗೆ ಹೋಗಲ್ವಾ? ನೀವು ಮನೆಗೆ ಹೋಗೋದಿಲ್ವಾ? ನಿಮ್ಗೆ ಬಾಗಿಲು ತೆಗಿಯೋರಿಲ್ವಾ? ಇಲ್ಲ 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 ಅಲ್ಲ. ಈಗ ಇಂದು ಈಗಲೇ ಒಂದು ಸಖತ್ತಾಗಿರೋ ಹಾಡಿನ ಜೊತೆ ವೇದಿಕೆ ಮೇಲೆ ಮತ್ತೊಮ್ಮೆ ಬರ್ತಿದ್ದಾರೆ ಇಂದು ನಾಗರಾಜ್. ಎಲ್ಲರೂ ಹೊರಟ್ರ? ಅಲ್ಲ ಅಲ್ಲ, ಮನೆಗೆ ಬಂದಿಲ್ಲ ಅಂತ ಬೈಬೇಡಿ ನೀವು, ಹನಿ ನೀರಾವರಿಯ ಹಚ್ತೀವಿ ನಾವು. ಮೇಡಮ್ ಯಾವ ಹಾಡು ಆಡ್ತಿದ್ದೀರಾ? ಎಕ್ಕ ಸಕ್ಕ. ವಾವ್, ಎಕ್ಕ ಸಕ್ಕ ನೋಡಿ, ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ರೆಡೇ ಲವ್ಲೆ. ಆಕ್ಚುಲಿ ನಮ್ಮ ತುಳುವಲ್ಲೂ ಒಂದು ಸಾಂಗ್ ಇದೆ, ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕಲೆ. ಕಮಾನ್, ಎಂದೋಗೆ ಬರ್ಲಿ ಚಪ್ಪಾಳೆ. ಎಷ್ಟು ಜನಕ್ಕೆ ಇದ್ರೆ ಹುಕ್ ಸ್ಟೇ ಬರುತ್ತೆ? ಬರುತ್ತಾ? ಸೂಪರ್. ಡ್ಯಾನ್ಸ್ ಮಾಡ್ತೀರಾ? ಮಾಡ್ತೀರಾ? ನೋಡುವ. ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ, ನೀನು ಸಿಟ್ಟು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ. ಅಟ್ಟ ಇಟ್ಟ ಹೊಂಟ ಈ ಐನಾಟಿ ಸೊಂಟ, ನೋಡೋ ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ. ಸೊಳಗೆ ಬೇಡ ಬಸುಕ್ಕ ರಕ್ಕಮ್ಮ. ರಾರ ರಾರ ಕುಣಿಯಕ್ಕ ಸಕ್ಕ
ಓಕೆ, ಆಗಿಂದ ಪಾಪ ಅವರೆಲ್ಲರೂ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಡಿ ಬಾಸ್ನ ಎಲ್ಲ ಸೆಲೆಬ್ರಿಟೀಸ್ಗೋಸ್ಕರ ಗಾಳಿ 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 ಸುಂಟರ ಗಾಳಿ ವಿನೋದ್ ಹಾಗೂ ಶಮಿತಾ ಅವರು ಡಾನ್ಸ್ ಮಾಡುವಂತ ಮೂಡಲ್ಲಿ ಇರುವಂತ ಎಲ್ಲ ಗೈಸ್ ಅಂಡ್ ಗರ್ಲ್ಸ್ ಯಾವುದು ಸಿಡಿಲು ಹೊಡೆಸಿತು ಹುಡುಗಿನ ಕಾಚಿಟ್ಟು ಕೇಳದೆ ಕನ್ಫರ್ಮ್ ಮಾಡದೆ ಕಳಚಿಕೊಂಡೆ ಹೋಯ್ತು ಹೃದಯನ ಕಣ್ಮುಚ್ಚಿ ಕುಂತರು ಕನ್ಫ್ಯೂಸ್ ಆಗಿದ್ದರು ಕಳಚಿಕೊಂಡೆ ಬಿಟ್ಟು ಪ್ರೀತಿನ ಸುಂದರ ಗಾಳಿ ಸುಂದರ ಗಾಳಿ ಗುಂಡಿಗೆ ಒಳಗೊಂದು ವಸ್ತು ಕಣ್ಣೆ ಅದು ಕಚ್ಚಾದ ಕೂಡ್ಲೆ ನಾ ಸುಟ್ಟು ಗಾಳಿ 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 ಸುಂದರ ಗಾಳಿ ರಂಗು 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 ರಂಗೋಲಿ ಕತ್ತು ನೀನು ಸಿಟಿಯಲ್ಲಿ ತೀಯಲ್ಲೇ ತೀಯಲ್ಲೇ
ಕಣ್ಬಿಟ್ರೆ ಗಾಳಿ 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 ಸುಂದರ ಗಾಳಿ ರಂಗು 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 ರಂಗಿನ ಗೋಲೆ ಗಾಳಿ 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 ಸುಂದರ ಗಾಳಿ ರಂಗು 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 ರಂಗೋಲಿ ಸುಂದರ ಗಾಳಿ ಅಚ್ಚುತೈತೆ ಅನ್ನಾನ ರಂಗು ರಂಗೋಲಿ ಅಚ್ಚುತೈತೆ ಸುಂದರ ಗಾಳಿ ಡೊಳ್ಳು ಬಡಿಸಿತು ಹುಡುಗನ್ನ ಚಂದು ಚಂಗಾಲಿ ಚಂದು ಚಂಗಾಲಿ ಗಾಳಿ ಬಂದ್ ಕಡೆ ಗಾಳಿ ಬಂದ್ ಕಡೆ ಗಾಳಿ ಬಂದ್ ಕಡೆ ತೂರ್ಕೊಳ್ರಲ್ಲ ಥ್ಯಾಂಕ್ ಯು ಬಹುಶಃ 2 ದಿನಗಳ ಕಾಲ ಏನು ನಮ್ಮ ಬೆಂಗಳೂರು ಕಂಬಳ ನಮ್ಮ ಕಂಬಳ ಕಾರ್ಯಕ್ರಮ ನಡೀತು. ಸರಿಸುಮಾರು ಲಕ್ಷಾಂತರ ಜನ ಭೇಟಿ ಕೊಟ್ಟಿದ್ದಾರೆ. 2 ಅಲ್ಲ 3 ವೇದಿಕೆಗಳಲ್ಲಿ ಸತತವಾಗಿ 2 ದಿನಗಳ ಕಾಲದಿಂದ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೆದಿದೆ. ಬಂದಿರುವಂತಹ ಎಲ್ಲ ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ, ಹೌದಲ್ವಾ? ಸೊ ಗುಣ ಸರ್ ಇಲ್ಲಿದ್ದಾರೆ, ಗುರುಕಿರಣ್ ಸರ್ ಇದ್ದಾರೆ. ಪ್ರತಿ ವರ್ಷ ನಮ್ಮ ಕಂಬಳ ಬೆಂಗಳೂರಲ್ಲೂ ಆಗಬೇಕು ಅನ್ನೋದು ಎಲ್ಲ ಅಭಿಮಾನಿಗಳ ಆಸೆ. ಮೋರ್ ಪವರ್ ಟು ದ ಟೀಮ್. ಬರಲಿ ಚಪ್ಪಾಳೆ ಒಂದ್ಸಲಿ ಅವರಿಗೆ ಪ್ಲೀಸ್. ಅಂಡ್ ಈಗ ಒಂದು ಸಖತ್ತಾಗಿರೋ ಡಾನ್ಸ್ ಪರ್ಫಾರ್ಮೆನ್ಸ್ ಇದೆ. ಬೆಂಗಾಲ್ ಬ್ಯೂಟಿ ಕ್ರೂ ಕಡೆಯಿಂದ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡಾನ್ಸ್ ಪರ್ಫಾರ್ಮೆನ್ಸ್ ನಿಮಗೆ. ಅಂಡ್ ಯಾವುದೇ ಒಂದು ಕಾರ್ಯಕ್ರಮ ಹಿಟ್ ಆಗೋದು, ಆ ಕಾರ್ಯಕ್ರಮ ಆರ್ಗನೈಸ್ ಮಾಡಿರೋದು, ಆ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯುವಂತಹ ಯೋಜನೆಗಳಾಗಿರ್ಬೋದು, ಇದೆಲ್ಲಕ್ಕಿಂತ ಮುಖ್ಯವಾಗಿ ಆ ಕಾರ್ಯಕ್ರಮ ಯಶಸ್ವಿ ಆಗೋದು ಆಡಿಯನ್ಸ್ ಇಂದ. ಅಂದ್ರೆ ಕಾರ್ಯಕ್ರಮ ನೋಡಕ್ಕೆ ಬರುವಂತ ಎಲ್ಲ ವೀಕ್ಷಕರು ಪ್ರೇಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಯು ಬೀನ್ ದ ಬೆಸ್ಟ್ ಆಡಿಯನ್ಸ್. ಲವ್ ಯು ಆಲ್, ಲವ್ ಯು. ಈಗ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡಾನ್ಸ್ ಪರ್ಫಾರ್ಮೆನ್ಸ್ ನಿಮಗಾಗಿ. ಒಂದು ಶೋ ಮುಗಿಸಿ ಇಲ್ಲಿಗೆ ಬಂದೆ. ಇವಾಗ ಅರೌಂಡ್ 11:30 12:30 ತನಕ
ಥ್ಯಾಂಕ್ ಯು. ಏನ್ ಮಾಡೋಣ, ಇನ್ನೊಂದು ಸಾಂಗ್ ಕೇಳೋಣವಾ ಗುರುಜಿ? ಇನ್ನೊಂದು ಸಾಂಗ್ ಕೇಳೋಣವಾ? ಓಕೆ, ಅದು ಮುಗಿಸೋಣವಾ? ಇಲ್ಲ, ಗುರುಜಿನೂ ಓಕೆ ಅಂತಿದ್ದಾರೆ. ಇರಲಿ, ಇನ್ನೊಂದು ಸಾಂಗ್ ಕೇಳೋಣ. ಆದರೆ ಸ್ಟೆಪ್ ಮಾಡ್ಬೇಕೆಲ್ಲರೂ, ಓಕೆನಾ? ಇರ್ಲಿ ಇರ್ಲಿ ಬಾ ಬಸಣ್ಣಿ, ಬಜಾರು ನಮ್ದ ಇವತ್ತು. ಕರೆಕ್ಟು, ಬಸಣ್ಣಿ ಬರ್ತಿದ್ದಾರೆ. ಅಲ್ಲಲ್ಲ, ಬಸಣ್ಣಿ ಅಲ್ಲ, ಬಸಣ್ಣಿ ಹಾಡನ್ನ ಹಾಡೋದಕ್ಕೆ ಬರ್ತಿದ್ದಾರೆ ಇಂದು ನಾಗರಾಜ್. Chilla baby, ಆಡಲಕ್ಕ ಕಲ್ಲು ಕಲ್ಲು ಗೆಜ್ಜೆ ಕಟ್ಟೆ ಲಕ್ಸ ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೇನೆ. ನಾವು ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ, ನಿಮ್ಮ ಹೆಜ್ಜಿ ಸಂಪಳ ಕೇಳಿ ಪಕ್ಕನ ಎದ್ದು ನಿಂತ್ಕೊಂಡ್ವಿ. ನಿಮಗ ಶೇಕು ಹಣ್ಣು ಕೊಡ್ಬೇಕಂತ ಕೈಯ ತೊಳ್ಕೊಂಡ್ವಿ. ಬಸಣ್ಣಿ ಬಾ ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು. ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ 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 ಬಸಣ್ಣಿ ಬಾ. ಫಿಕ್ಸ್ ಮಾಡಬೇಕು ಸಂಬಂಧನ ಅದಕ್ಕ ಬಂದೇನೆ. ಲಕ್ಸ ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೇನೆ. ಇಷ್ಟೊಂದಾದ್ರೂ ಇಷ್ಟು ಎನರ್ಜಿ ಇದೆಯಲ್ಲ, ನಿಮ್ಮ ಎನರ್ಜಿಗೆ ಒಂದು ಹ್ಯಾಂಡ್ಸ್ ಆಫ್. ನೋಡಿ ಏನು ಎನರ್ಜಿ ಇದೆ ನಿಮಗೆ. ಈ ಬಾ ಸಾಂಗ್ ಅಂದ್ರೆ ಸುಮ್ಮನೆನಾ? ಬೆಂಕಿ ಬೆಟಗಿ ಕಡ್ಡಿ ಹಂಗ ಒಣಗೇವಿ ನಾವು. ಗೀರ್ಯರ ಗೀರ ಸುಟ್ಟು ಹೊಕ್ಕಡಿ, ಬರಗಾಲದಾಗ ಸೀಕ್ರೆಟ್ ಆಗಿ ಬೆಳೆಸೇವಿ ಹೂವು. ನಂಗರ ನೀಡ ದೊಡ್ಡೋಳ ಕಡಿ, ಸಾಕಾಗೋಗೈತಿ ಎಡವಟ್ಟಿ ನೀನು. ಸರ್ಕಾರಿ ಸಾಹೇ ಪ್ರಾಡಕ್ಟು ನಾನು. ನಾವು ಪಾಟಿ ಪೆನ್ಸಿಲ್ ತೆಗೆದು ಮಾಸ್ತರ ಕೈಗೆ ಕೊಟ್ಟಿದ್ವಿ. ಲಾಸ್ಟ್ ಬೆಂಚಿನ ಮ್ಯಾಗೆ ಫಸ್ಟ್ ಗೆಳತಿ ಹೆಸರು ಕೆತ್ತಿದ್ವಿ. ನೀನು ಅವತ್ತು ಸಿಗಬಾರ್ದಿತ್ತ ಹುಡುಗಿ ಚೆನ್ನಾಗಿರ್ತಿದ್ವಿ. ಇರ್ಲಿ ಬಾ ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು. ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ 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 ಬಸಣ್ಣಿ ಬಾ. ಸಾಂಗ್ ಆದ್ಮೇಲೆ ಲಾಸ್ಟ್ ಒಂದ್ಸಲ ಹಾಡ್ತೀನಿ, ಹಾಡ್ತೀರಾ? ಫಾಸ್ಟ್ ಟೆಂಪೋ ಹಾಡೋಣ, ಹಾಡ್ತೀರಾ? Come on. ಇಳ್ಕಳ್ಸೀರಿ ಮೊಣಕಾಲ ಮ್ಯಾಗ ಯಾತಕ ಉಡಬೇಕು. ಯಾಸನ್ನಂದ್ರು ಅದಕ್ಕ ಮುಟ್ಟಾಣಿ, ಮಕ್ ಮಾಡಿ ಟೋಪಿ ನಮ್ ತಲೆ ಮ್ಯಾಲ ಯಾತಕ ಇಡಬೇಕು. ಸಿಂಗಲ್ ಆಗಿ ಸಿಕ್ರ ಹೇಳ್ತಾನೆ, ಉಕ್ಕು ಮಾಡೇನಿ ನಾ ಇನ್ನೆಲ್ಲೋ ಚಂದ್ರ. ನೀನ್ಯಾಗೆಲ್ಲಕ್ಕೋ ಏನೈತಿ ಆಕಿ ಹತ್ರ. ಆಕಿ ನಾಟಿ ಬ್ಯೂಟಿ ಸೈಡ್ ನಿಂದ ಥೇಟ್ ಸಿರಿದೇವಿ. ನಾವು ಚಟ್ಟಿ ಹಾಕೋದ್ ಕಲ್ತಾಗಿಂದ ಬಿರುತಿ ಮಾಡೇವಿ. ನೀವು ಬಂದಿರಂತ ನಿಯತ್ತು ತಲುಪು ಸೈಡ್ಗೆ ಇಟ್ಟಿದ್ವಿ. ಇರ್ಲಿ ಬಾ ಬಸಣ್ಣಿ ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು. ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು. ಬಸಣ್ಣಿ ಬಾ ಬಸಣ್ಣಿ ಬಾ 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 ಬಾ, ಬಸಣ್ಣಿ ಬಾ 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 ಬಾ, ಬಜಾರು ನಮ್ದ ಇವತ್ತು. ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ.
1 2 3 4 1 2 3 4 1 2 3 4 ಬಸಂಡಿ ಬಾ ಬಸಂಡಿ ಬಾ ಬದಾರು ನಮ್ದ ಇವತ್ತು ಬಸಂಡಿ ಬಾ ಅನುಶ್ರೀ ಬಾ ಅನುಶ್ರೀ ಬಾ ಬದಾರು ನಮ್ದ ಇವತ್ತು ಬಸಂಡಿ ಬಾ 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 ಬಸಂಡಿ ಬಾ ಬಸಂಡಿ ಬಾ ಬದಾರು ನಮ್ದ ಇವತ್ತು ಬಸಂಡಿ ಬಾ. ಥ್ಯಾಂಕ್ ಯು ಇಂದುವರೆ, ಥ್ಯಾಂಕ್ ಯು ವಿನೋದ್. ಇವತ್ತು ಈ ಮೇಡಮ್ದೇ ಬಜಾರು ಇವತ್ತು ಕಂಬಳ ಅಲ್ಲಿ. ಮೇಡಮ್ ಏನು ಮೇಡಮ್ ನಿಮ್ಮ ಹೆಸರು? ಇರೋ ಒಂದು ನಿಮಿಷ, ಹುಡುಗಿ ಹೆಸರು ವಿದ್ಯಾರಾಣಿ ಫ್ರಮ್ ಉಡುಪಿ. ಒಂದು ಸ್ಪೆಷಲ್ ಚಪ್ಪಾಳೆ ಅವ್ರ ಎನರ್ಜಿಗೆ. ಏನು ಡ್ಯಾನ್ಸ್ ಮಾಡಿದ್ರು ಅವ್ರು 2 in 1 ಡಾನ್ಸು ಮಾಡ್ತಾರೆ, ವಿಡಿಯೋ ಶೂಟ್ ಮಾಡ್ತಾರೆ. ಹಿಂಗೆ ಸಖತ್ ಟ್ಯಾಲೆಂಟೆಡ್. ಈಗ ನೋಡಿ, ಮಾಸ್ ಹಾಡುಗಳಾಯಿತು, ಕ್ಲಾಸ್ ಹಾಡುಗಳಾಯಿತು, ಸ್ಟೆಪ್ ಹಾಕಿದ್ದಾಯಿತು, ಎಲ್ಲ ಆಯಿತು. ಈಗ ಒಂದು ಸೀರಿಯಸ್ ಸಾಂಗು. ಇದು ಜೀವನದ ಒಂದು ತತ್ವ ಇರುವಂಥ ಹಾಡು. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸಾಂಗ್. ಕೇಳಲೆ ಪದ್ಯ ನಿಖಿಲ್ ಕೇಳಲೆ ಫಸ್ಟ್. ಇದು ಒಂದು ಜೀವನದ ತುಂಬ ದೊಡ್ಡ ವಿಷಯ ಹೇಳುವಂಥ ಒಂದು ಹಾಡು. ಈ ಜೀವನ ಇದೆಯಲ್ಲ, ಈ ಜೀವನ ಅನ್ನೋದು ಒಂದು ಟಾನಿಕ್ ಬಾಟ್ಲ್ ಇದ್ದಂಗೆ. ಜೀವನ ಟಾನಿಕ್ ಬಾಟ್ಲು. ಕುಡಿಯೋಕ್ ಮುಂಚೆ ಹಾಕು ಹಾಕು ಹಾಕು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋಕ್ ಮುಂಚೆ ಅಳ್ಳಾಡ್ಸು, ಬಾಡಿನ ಹಿಂಕೆ ಮುಂದೆ ಮ್ಯಾಲೆ ಕೆಳಗೆ ಅಳ್ಳಾಡ್ಸು. ನಾಳೆ ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗು, ಶಾಶ್ವತ ಯಾವುದು ಇಲ್ಲ, ಎಲ್ಲ ಶೇಕಿಂಗು. ಸೊ ಅತ್ತೆ 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 ಅಲ್ಲ ಸಲ್ಲ 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 ಸಲ್ಲದು ಅಲ್ಲ ಸಲ್ಲ 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 ಸುಳ್ಳು ಭೂಮಿ ಅಲ್ಲದು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋಕ್ ಮುಂಚೆ ಅಳ್ಳಾಡು, ಹಾಡಿನ ಹಿಂಕೆ ಮುಂಚೆ ಮ್ಯಾಲೆ ಕೆಳಗೆ ಅಭ್ಯಾಸು. ಲೋಕ ಒಂದು 4 ಮೂಲೆ ಚೌಕ, ಯಾವುದೋ ಒಂದು ಮೂಲೆ ಹುಡುಗಿ ಹಿಡ್ಕ. ನೆನ್ನೆ ಚಿಂತೆ ನೆನ್ನೆಗೆ, ನಾಳೆದು ನಾಳೆಗೆ, ಇವತ್ತು ಗಿರಣ. ದೋಸ್ತಿನೇ ಆಸ್ತಿಯು, ಯಾರೆಲ್ಲ ನಾಸ್ತಿಯು, ಸತ್ತು ಒಟ್ಟಿಗಿರಣ. ಮಾನಿಂಗು ಆಗೋದಿಲ್ಲ, ಬರ್ತಾದು ನಿಂಗು, ಶಾಶ್ವತ ಯಾವುದು ಇಲ್ಲ, ಎಲ್ಲ ಚೆಂದಿಗೂ. ಸರಿ ಇಲ್ಲ ಬಾಚಿ ಮುಳ್ಳು ಅಲ್ಲದು. ಎಲ್ಲಿ ಬರ್ತಾನೆ ಇಲ್ವಲ್ಲ ಈ ಕಡೆ. ನೆನಪುಗಳ ಕೈ ಮುಗಿವೆವು ಗುಮ್ಮದಿರಿ, ಕನಸುಗಳೇ ಕೈ ಮುಗಿವೆವು ಸುಮ್ಮನಿರಿ. ನಮಗೂ ಆಸೆ ಇದೆ ಚೂರೆ ಚೂರು ನಗಲು, ಕಾತೊರೆವೆವು ನಾವು ನಮಗೇನೆ ಮತ್ತೆ ಸಿಗಲು. ಮ್ಯಾಲೆ ಕುಂತಾದೇವು ಒಬ್ರೆ ನಮಗೆ ಡಾರ್ಲಿಂಗು, ಶಾಶ್ವತ ಯಾವುದು ಇಲ್ಲ, ಅವರು ಸ್ಲಿಪ್ಪಿಂಗು. ಇಲ್ಲ ಸರಿ ಇಲ್ಲ, ಭಗವಂತನೇ ಸರಿ ಇಲ್ಲ, ಅಲ್ಲ ಸಲ್ಲ 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 ಸಲ್ಲದು. ಅಲ್ಲ ಸಲ್ಲ ಸಲ್ಲ ನಿನ್ನ ಬಾಳು ನೀನೆ ಅಲ್ಲದು. ಲೈಫು ಟಾನಿಕ್ಕು ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲದು. ಬಾಳಿನ ಹಿಂದೆ ಮುಂದೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗು, ಸ್ವಂತ ಯಾವುದು ಇಲ್ಲ, ಎಲ್ಲ ಚಿಂತಿಗೂ.
ವೇದಿಕೆಗೆ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ. ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಆಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಪ್ರೀತಿಯ ರಾಕ್ ಸ್ಟಾರ್, ನಮ್ಮ ದಕ್ಷಿಣ ಕನ್ನಡದ ಹೆಮ್ಮೆ, ಪ್ರಪಂಚದಾದ್ಯಂತ ಒಂದು ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಹೆಸರನ್ನ ಮಾಡಿದಂತ ಗುರು ಕಿರಣ್ ಸರ್ ಅವರಿಗೆ ಜೋರಾದ ಚಪ್ಪಾಳೆ. ಕ್ಯಾನ್ ವಿ ಹ್ಯಾವ್ ಗುರು ಕಿರಣ್? ಎಸ್, ಗುರು ಅಣ್ಣ ಬರ್ತಾರೆ ಈ ವೇದಿಕೆಯಲ್ಲಿ. ಗುರುವಣ್ಣ ದಯಮಾಡಿ ವೇದಿಕೆಗೆ ಬರಬೇಕು. ಇಷ್ಟು ಹೊತ್ತು ನಮ್ಮನ್ನ ಮನೋರಂಜಿಸಿ ಎಲ್ಲರಿಗೆ ಎನರ್ಜಿಯನ್ನ ತುಂಬಿಸಿದಂತ ನಿಮ್ಮೆಲ್ಲರ ಫೇವ್ರೆಟ್ ಅನುಶ್ರೀ ಅವರು ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನ ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಕರೀತಾ ಇದ್ದೀವಿ ಅನುಶ್ರೀ ಅವರನ್ನ. ಚಪ್ಪಾಳೆ ಅವ್ರು ಕೇಳಿದ್ರೆ ಮಾತ್ರ ಕೊಡ್ತೀರಾ, ಕೇಳದೆ ಕೊಡ್ಬೇಕು. ಅದೇ ರೀತಿಯಲ್ಲಿ ವಂಡರ್ಫುಲ್ ಸಾಂಗ್ ಅನ್ನ ನಮ್ ಕೊಟ್ಟು ಎಲ್ಲರನ್ನ ಕುಣಿಸಿದಂತಹ ಸೂಪರ್ ಸಿಂಗರ್ ಶಮಿತಾ ಅವ್ರು ನಮ್ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಗುರುವಣ್ಣ ಒಂದು ಸ್ಮರಣಿಕೆಯನ್ನ ಕೊಟ್ಟು ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ ಒಂದು ಗೌರವವನ್ನ ಸಮರ್ಪಿಸಬೇಕು. ಅದೇ ರೀತಿಯಲ್ಲಿ ನಿಮ್ಮ ಚಪ್ಪಾಳೆಯಿಂದ ಅವರಿಗೆ ಶುಭ ಹಾರೈಕೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶಮಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೋ ಹ್ಯಾಪಿ ಯು ಕಮ್ ಟು ಬೆಂಗಳೂರು ಕಂಬಳ. ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳು. ಥ್ಯಾಂಕ್ ಯು. ಸಾಕಲ್ವಾ? ಹಾ, ಇನ್ನು ಬೇಕು? ಬೋಡ ಬೊಡ್ಚ ಸರಿಟ್ ಬನ್ಲೆಗೆ ಏನು ಜಿ ಬೋಡಂದಣ ಬೋಡೊಂದು ಬನ್ಲೆ ಬೊಡ್ಚ ಬೇಕು ಅಂತ ಹೇಳಿ. ಹಾ, ಅಪ್ಪೋರ್ ಬೇಕಾ? ಅಪ್ಪೋರ್ ಸಾಂಗ್ ಬೇಕಾ? ಖಂಡಿತವಾಗಿಯೂ ಬೆಂಗಳೂರು ಕಂಬಳ ಮೇನ್ ವೇದಿಕೆಯನ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲೇ ಇಟ್ಕೊಂಡು ಬೆಂಗಳೂರು ಕಂಬಳವನ್ನ ಮಾಡಿದ್ದೇವೆ. ಅವರ ಒಂದು ಶುಭ ಹಾರೈಕೆ ಈ ಒಂದು ಕಾರ್ಯಕ್ರಮಕ್ಕೆ ಖಂಡಿತವಾಗಿ ಇದೆ. ಹಾಗಾಗಿ ಇಷ್ಟು ಯಶಸ್ವಿಯಾದಂತಹ ಕಾರ್ಯಕ್ರಮ. ಇನ್ನೊಂದು ಹಾಡು ಈ ವೇದಿಕೆಯಲ್ಲಿ ಬರುತ್ತೆ. ಅದರ ಮೊದಲು ಒಂದು ಅನೌನ್ಸ್ಮೆಂಟ್ ಇದೆ. ಎಲ್ರಿಗೂ ಒಂದು ಕೂಪನ್ ಅನ್ನ ಕೊಟ್ಟಿದ್ದಾರೆ. ಎಂಟ್ರಿಯಲ್ಲಿ ಒಂದು ಕೂಪನ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಲಕ್ಕಿ ಡ್ರಾ ಇದೆ. ಹೆಸರನ್ನ ಬರೆದು ಅಲ್ಲಿ MRG ಗ್ರೂಪ್ ಅವರು ಕೊಡುವಂತಹ ಒಂದು ವೆಹಿಕಲ್, 4 ವೀಲರ್ ವೆಹಿಕಲ್, ಬುಲೆಟ್, EV ಅಂಡ್ ಬೈಕ್, 4 ಪ್ರೈಸ್ ವಿನ್ ಆಗುವಂತ ಅದೃಷ್ಟಶಾಲಿ ವಿಜೇತರು ಈಗ 15 ನಿಮಿಷದಲ್ಲಿ ಡ್ರಾ ಮೇನ್ ಸ್ಟೇಜ್ ಅಲ್ಲಿ ಆಗ್ಲಿಕ್ಕಿದೆ. ಸೊ ಯಾರೆಲ್ಲ ಈ ಚೀಟಿಯನ್ನ ಹಾಕ್ಲಿಲ್ಲ, ನಿಮಗೆ ಅದೃಷ್ಟ ಇದೆ ಅಂತ ಹೇಳಿದ್ರೆ ಆ ಕೂಪನ್ ಸಿಗ್ಲಿಲ್ವಾ? ನಿಮ್ಮ ಅದೃಷ್ಟ ಅವಾಗ್ಲೇ ಹೋಗ್ಬಿಟ್ಟಿದೆ. ಏನ್ ಮಾಡೋದು? ಇನ್ನು ಯಾರ ಕೂಪನ್ ಸಿಕ್ಕಿದೆ, ಒಂದ್ ಸ್ವಲ್ಪ ಅದೃಷ್ಟ ಇದೆ, ಅದ್ರಲ್ಲಿ ಯಾರಿಗೆ ಅದೃಷ್ಟ? ಅದೇ 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 ಅದನ್ನ ಬೇಗ ಹಾಕಿ. 10 ನಿಮಿಷದಲ್ಲಿ ಕೂಪನ್ ಅನ್ನ ಎತ್ತಾರೆ. ಹಾ, ಫೇವರೇಟ್ ಸಾಂಗಾ? ಪಿಲಿವೇಶನ್ನ? ಪಿಲಿವೇಶ ಐಡ್ದು ಬೊಕ್ಕ ಪಾಡುವೇರು. ಐಡ್ದು ಒಂಜಿ ಪದ್ಯ ಒಂದು ವೇದ ಕೇಳಿ ಪಾಡುವೇರು. ಐಡ್ದು ಬೊಕ್ಕ ಮ್ಯೂಸಿಕ್ ತಕ್ಲಿಡ ಪಿಲಿವೇಶ ಇತ್ತಂಡ ನಿಕ್ಲೆಗೆ ಪಾಡುವೇರಾ? ಅವೇ ತುಳುತ್ತತ್ತಿತ್ತೆ ಕನ್ನಡದ ಬರ್ಕು. ನಾನು ಬೆಂಗಳೂರಿಗೆ ಬಂದು ಸ್ವಲ್ಪ ಕನ್ನಡ ಮಾತಾಡೋಣ. ಹಾ, ನಿಕ್ಲೆ ಒರಿ ಒರಿ ಒಂಜಿ ಪಾತೇರಿ ಬರ್ಲೆ 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 ಸೌಜನ್ಯ ಯಾನೆ ಒಂಜಿ ತುಳು ಸಾಂಗ್. ನಮ್ಮ ಊರು ಪೋದು ತುಳುತ ಪದ್ಯ ಮಾಡ್ಗ ಬೆಂಗಳೂರಿಗೆ ಬೈದ. ನಮ್ಮ ಬೆಂಗಳೂರು ಕಂಬಳ ಬೆಂಗಳೂರಲ್ಲಿ ಆಗ್ತಾ ಇರುವಂತದ್ದು ಬಹಳ ಒಂದು ಹೆಮ್ಮೆಯ ವಿಚಾರ. ಮತ್ತೊಮ್ಮೆ ಇಡೀ ಬೆಂಗಳೂರಲ್ಲಿ ಇರುವಂತ ನಮ್ಮ ಎಲ್ಲ ಕಲಾಭಿಮಾನಿಗಳಿಗೂ ಬೆಂಗಳೂರು ಕಂಬಳ ಇಲ್ಲ, ಒಂದು ಹಾಡು ಬೇಕೇ ಬೇಕು. ಬೇಡ, ತುಳು ಹಾಡನ್ನ ಟ್ರೈ ಮಾಡ್ತೀವಿ. ಅದ್ರ ಮೊದಲು ಒಂದು ಹಾಡು ಬರ್ತಾ ಇದೆ. ಜೋರಾದ ಚಪ್ಪಳೆಯೊಂದಿಗೆ ಸಿಂಗರ್ಸ್ ಅನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇವೆ ಫಾರ್ ಅ ವಂಡರ್ಫುಲ್ ಸಾಂಗ್. ನೆಕ್ಸ್ಟ್ ಚಿಕ್ ಚಿಕ್
ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಎಲ್ಲ ಕಲಾವಿದರ ಪರವಾಗಿ, ಇಡೀ ಗುರುಕಿರಣ್ ಸರ್ ತಂಡದ ಪರವಾಗಿ, ಅರ್ಜುನ್ ಜನ್ಯ ಸರ್ ಪರವಾಗಿ, ಎಲ್ಲರ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹುಟ್ಟಿದರೆ ಕನ್ನಡ ನಾಡನ್ನು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಕಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಕಟಕ ಬಂಡಿ, ವಿಧಿಯನ್ನು ಸಾರಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡನ್ನು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. Chuck, pity.